ಒಂದು ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದ್ರೆ ಅದು ಜೀನ್ಸ್ ಮುಖಾಂತರ ಆಗ್ತಾ ಇದೆ. ಎಷ್ಟೊಂದು ನ್ಯೂಕ್ಲಿಯೋಟೈಡ್ಸ್ ಜಾಯಿನ್ ಆಗಿದೆ. ಈ ಜಾಯಿನ್ ಆಗೋದಕ್ಕೆ ಯಾವ ಕೈಂಡ್ ಆಫ್ ಬಾಂಡ್ ಇಸ್ ಲಿಂಕಿಂಗ್ ದೀಸ್ ನ್ಯೂಕ್ಲಿಯೋಟೈಡ್ಸ್? ಈ ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ದಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕಾಂಪ್ಲಿಮೆಂಟಾರಿಟಿ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ ಪರ್ಫಾರ್ಮ್ ಮಾಡೋದಕ್ಕೆ ಅಥವಾ ನಡೆಸ್ಕೊಂಡು ಹೋಗೋದಕ್ಕೆ ಎರಡು ಅಪ್ರೋಚ್ ತಗೊಂಡ್ರು. ಒಂದಕ್ಕೆ ನಾವು EST ಅಥವಾ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೀಕ್ವೆನ್ಸ್ ಆನೋಟೇಷನ್ ಅಂತ ಕರಿತೀವಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಸೊ ಇವತ್ತಿನ ಲೆಕ್ಚರ್ ಅಲ್ಲಿ ನಾವು ಒಂದು ತುಂಬಾ ಮುಖ್ಯವಾದಂತಹ ಸೆಕೆಂಡ್ PUC ಚಾಪ್ಟರ್ ನ ಸಮರೈಸ್ ಮಾಡ್ತಾ ಇದೀವಿ. ದಟ್ ಚಾಪ್ಟರ್ ಇಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ನಾನು ಯಾಕೆ ಇಷ್ಟೊಂದು ಎಂಫಸೈಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಮುಖ್ಯ ಅಂತ ಅಂದ್ರೆ ಈ ಚಾಪ್ಟರ್ ಕ್ಯಾರೀಸ್ ಅ ವೆರಿ ಹೈ ವೇಟೇಜ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ಸ್, ಹಾಗೇನೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಲೈಕ್ KCET ಅಂಡ್ NEET. ರೈಟ್, ಸೊ ಈ ಚಾಪ್ಟರ್ ನಲ್ಲಿ ನಾವು ಏನೆಲ್ಲ ಕವರ್ ಮಾಡಕ್ ಹೋಗ್ತಾ ಇದೀವಿ, ಯು ವಿಲ್ ಲರ್ನ್ ಎಕ್ಸಾಕ್ಟ್ಲಿ ವಾಟ್ happens at the molecular level during inheritance. ಇದು ಜೆನೆಟಿಕ್ಸ್ ಯೂನಿಟ್ ಅಲ್ಲಿ ಬರುವಂತಹ ಚಾಪ್ಟರ್. ಈ ಚಾಪ್ಟರ್ ಕಲಿಯೋ ಮುಂಚೆ ನೀವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅನ್ನೋ ಚಾಪ್ಟರ್ ನ ಫಿನಿಶ್ ಮಾಡಿರ್ತೀರಾ. ಆ ಚಾಪ್ಟರ್ ಅಲ್ಲಿ ಯು ಲರ್ನ್ ಅಬೌಟ್ ಮೆಂಡಲ್ಸ್ ಲಾಸ್ ಆಫ್ ಇನ್ಹೆರಿಟೆನ್ಸ್, ಬೇರೆ ಬೇರೆ ರೀತಿಯ ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಸೊ ಬೈ ದಿ ಎಂಡ್ ಆಫ್ ದಟ್ ಚಾಪ್ಟರ್ ನಿಮಗೆ ಗೊತ್ತಾಗಿರುತ್ತೆ there is DNA present in the chromosomes that is responsible for transmitting information from one generation to the other. ಸೊ ಒಂದು ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದ್ರೆ ಅದು ಜೀನ್ಸ್ ಮುಖಾಂತರ ಆಗ್ತಾ ಇದೆ, ಕ್ರೋಮೋಸೋಮ್ಸ್ ಮುಖಾಂತರ ಆಗ್ತಾ ಇದೆ ಅನ್ನೋದನ್ನ ನೀವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಕಲ್ತ್ಕೊಂಡಿರ್ತೀರಾ. ಹಾಗೇನೆ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಅನ್ನೋ ಒಂದು ಚಾಪ್ಟರ್ ನ ನಾವು ಫಸ್ಟ್ PUC ಸಿಲೆಬಸ್ ನಲ್ಲಿ ಕವರ್ ಮಾಡಿದ್ವಿ. ಆ ಚಾಪ್ಟರ್ ಅಲ್ಲಿ ಎಸ್ ಫೇಸ್ ಅಲ್ಲಿ DNA ರೆಪ್ಲಿಕೇಶನ್ ಆಗುತ್ತೆ ಅನ್ನೋದನ್ನ ಕಲ್ತಿದ್ವಿ. ಈ ಚಾಪ್ಟರ್ ಅಲ್ಲಿ ಎಕ್ಸಾಕ್ಟ್ಲಿ DNA ರೆಪ್ಲಿಕೇಶನ್ ಯಾವ ರೀತಿ ಆಗುತ್ತೆ, ಏನೆಲ್ಲ ಸ್ಟೆಪ್ಸ್ ಇದೆ ಅದರಲ್ಲಿ, ಅದ್ರ ಬಗ್ಗೆ ಕಲಿಯೋಣ. ಹಾಗೇನೆ ವಿ ವಿಲ್ ಆಲ್ಸೋ ಲರ್ನ್ ಅಬೌಟ್, ನಮಗೆ ಗೊತ್ತಿದೆ ಇವಾಗ DNA ಇಸ್ ದ ಲೈಕ್ ದ ಬ್ರೈನ್ ಆಫ್ ದ ಸೆಲ್. ಏನೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ ಸೆಲ್ ಒಳಗಡೆ, DNA ಕಂಟ್ರೋಲ್ ಮಾಡುತ್ತೆ ಅಂತ. ಹೆಂಗೆ ಎಕ್ಸಾಕ್ಟ್ಲಿ ಕಂಟ್ರೋಲ್ ಮಾಡುತ್ತೆ DNA ಎಲ್ಲ ಆಕ್ಟಿವಿಟೀಸ್ನು. ಸೊ ಮಾಲಿಕ್ಯುಲರ್ ಲೆವೆಲ್ ಒಳಗಡೆ ಸೆಲ್ ಒಳಗಡೆ ಏನಾಗುತ್ತೆ ಇದರ ಬಗ್ಗೆ ನಮಗೆ ಈ ಚಾಪ್ಟರ್ ತಿಳಿಸ್ಕೊಡುತ್ತೆ. ಇಟ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಐ ಅಗ್ರಿ, ಇಟ್ಸ್ ಅ ಪ್ರಿಟಿ ಲೆಂದಿ ಚಾಪ್ಟರ್. ತುಂಬಾ ಕಾನ್ಸೆಪ್ಚುಯಲ್, ಎಷ್ಟೊಂದು ಕಾನ್ಸೆಪ್ಟ್ಸ್ ಫಸ್ಟ್ ಟೈಮ್ ಕಲಿತಾ ಇದ್ದೀರಾ ಅಂತ. ಬಟ್ ಐಮ್ ಶ್ಯೂರ್ ಆಸ್ ಬಯಾಲಜಿ ಎಂಥೂಸಿಯಾಸ್ಟ್ ಯು ವಿಲ್ ಎಂಜಾಯ್ ಲರ್ನಿಂಗ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಟುಡೇಸ್ ಸೆಷನ್ ಸ್ಟಾರ್ಟೆಡ್. ಮೊದಲನೇದಾಗಿ ಜೆನೆಟಿಕ್ ಮಟೀರಿಯಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎರಡು ರೀತಿಯದ್ದಿರ್ಬೋದು, ಹೌದಲ್ವಾ? ಸೊ ಜೆನೆಟಿಕ್ ಮಟೀರಿಯಲ್ ಕೆನ್ ಐದರ್ ಬಿ DNA or RNA. ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಎಲ್ಲ ಯೂಕ್ಯಾರಿಯೋಟ್ಸ್ ಅಲ್ಲಿ, ಪ್ರೋಕ್ಯಾರಿಯೋಟ್ಸ್ ಅಲ್ಲಿ DNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಎಕ್ಸೆಪ್ಷನ್ಸ್ ಇರೋದು ಬರೀ ಕೆಲವು ವೈರಸ್ ಅಲ್ಲಿ. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ಈ ಚಾಪ್ಟರ್ ಅಲ್ಲಿ ನಾವು DNA ಎಕ್ಸಾಕ್ಟ್ಲಿ ಅದ್ರ ಫಂಕ್ಷನ್ ನ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಕಲಿತೀವಿ. ನಮ್ಗೆ ಅದು ಫಂಕ್ಷನ್ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕಲ್ತ್ಕೊಳ್ಬೇಕಂದ್ರೆ ಅದ್ರ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅದರ ಬಗ್ಗೆ ಅವೇರ್ನೆಸ್ ಇರೋದು ತುಂಬಾ ತುಂಬಾ ಮುಖ್ಯ. ಸೊ ಫಸ್ಟ್ ನಾವು DNAದು ಸ್ಟ್ರಕ್ಚರ್ ಯಾವ ರೀತಿ ಇದೆ ಅದನ್ನ ಫಸ್ಟ್ ಕಲ್ತ್ಕೊಳ್ಳೋಣ. ಅದಾದ್ಮೇಲೆ ವಿ ಕ್ಯಾನ್ ಗೋ ಆನ್ ಟು ಲರ್ನ್ ಅಬೌಟ್ ಇಟ್ಸ್ ಫಂಕ್ಷನ್. DNAದು ಸ್ಟ್ರಕ್ಚರ್ ಆಕ್ಚುಲಿ ನೀವು ಫಸ್ಟ್ PUC ನ ಬಯೋಮಾಲಿಕ್ಯೂಲ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಆಲ್ರೆಡಿ ಕಲ್ತ್ಕೊಂಡಿರ್ತೀರಾ. ಲೆಟ್ಸ್ ಕ್ವಿಕ್ಲಿ ರಿವೈಸ್ ವಾಟ್ ಯು ಲರ್ನ್ಡ್ ಇನ್ 11th ಗ್ರೇಡ್ ಇನ್ ದ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ನಮಗೆ ಗೊತ್ತಿರೋ ಹಾಗೆ DNA ಇಸ್ ಅ ಪಾಲಿಮೆರಿಕ್ ಬಯೋಮಾಲಿಕ್ಯೂಲ್. ಪಾಲಿಮರ್ ಅಂತ ಅಂದ್ರೆ ಏನು? ಒಂದು ಸಿಂಗಲ್ ಯೂನಿಟ್ ಇರುತ್ತೆ, ಅದಕ್ಕೆ ನಾವು ಮೋನೋಮರ್ ಅಂತ ಕರಿತೀವಿ. ಮೋನೋ ಅಂತ ಅಂದ್ರೆ ಒನ್ ಸಿಂಗಲ್. ಈ ರೀತಿಯ ಸಿಂಗಲ್ ಯೂನಿಟ್ಸ್ ಇರುತ್ತೆ. ಈ ಸಿಂಗಲ್ ಯೂನಿಟ್ಸ್ ಜಾಯಿನ್ ಆಗಿ ಒಂದು ದೊಡ್ಡ ಚೈನ್ ಆಫ್ ಬೀಡ್ಸ್ ನ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ. ಪಾಲಿ ಅಂತ ಅಂದ್ರೆ ಮೆನಿ ಅಂತ. ಸೊ ನಮ್ಮ DNA ಅಥವಾ RNA ದೇ ಆರ್ ಬೋತ್ ಪಾಲಿಮೆರಿಕ್. ಅದರಲ್ಲಿ ಎಷ್ಟೊಂದು ಬೀಡ್ಸ್ ಮತ್ತೆ ರಿಪೀಟ್ ಆಗಿ ಒಂದು ಲಾಂಗ್ ಚೈನ್ ಫಾರ್ಮ್ ಮಾಡಿರುತ್ತೆ. ಸೊ ಅದರದ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ.
ಈ ಸಿಂಗಲ್ ಯೂನಿಟ್ಗೆ ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ನ್ಯೂಕ್ಲಿಯೋಟೈಡ್. ಪ್ರತಿಯೊಂದು ಇಸ್ ಒನ್ ನ್ಯೂಕ್ಲಿಯೋಟೈಡ್. ಈ ಎಷ್ಟೋ ನ್ಯೂಕ್ಲಿಯೋಟೈಡ್ಸ್ ಜಾಯಿನ್ ಆಗಿ ಫಾರ್ಮ್ ಆಗಿರುವಂತಹ ಚೇನ್ಗೆ ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಪಾಲಿನ್ಯೂಕ್ಲಿಯೋಟೈಡ್. ಯಾಕಂದ್ರೆ ಎಷ್ಟೊಂದು ನ್ಯೂಕ್ಲಿಯೋಟೈಡ್ಸ್ ಜಾಯಿನ್ ಆಗಿದೆ. ಈ ಜಾಯಿನ್ ಆಗೋದಕ್ಕೆ ಯಾವ ಕೈಂಡ್ ಆಫ್ ಬಾಂಡ್ ಇಸ್ ಲಿಂಕಿಂಗ್ ದೀಸ್ ನ್ಯೂಕ್ಲಿಯೋಟೈಡ್ಸ್? ಇಟ್ ಇಸ್ ಅ ಟೈಪ್ ಆಫ್ ಬಾಂಡ್ ಕಾಲ್ಡ್ ಫಾಸ್ಫೋಡೈಎಸ್ಟರ್ ಬಾಂಡ್. ಇದು ಎಕ್ಸಾಕ್ಟ್ಲಿ ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದನ್ನ ನೀವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಆಲ್ರೆಡಿ ಕಲ್ತಿರ್ತೀರಾ. ಬಟ್ ಗೋಯಿಂಗ್ ಫಾರ್ವರ್ಡ್ ಈ ಚಾಪ್ಟರ್ ಅಲ್ಲಿ ಕೂಡ ನಾನು ಒಂದ್ಸತಿ ಕ್ವಿಕ್ ಆಗಿ ರಿವೈಸ್ ಮಾಡಿಸ್ತೀನಿ ಪ್ರೀವಿಯಸ್ಲಿ ಏನ್ ಕಲ್ತಿರ್ತೀರಾ ಅಂತ. ಸೋ ಫಾರ್ ಇಟ್ ಇಸ್ ಕ್ಲಿಯರ್. DNA ಅಥವಾ RNA ಇಟ್ಸ್ ಬೇಸಿಕಲಿ ಲೈಕ್ ಅ ಸ್ಟ್ರಿಂಗ್ ಆಫ್ ಬೀಡ್ಸ್. ಪ್ರತಿ ಬೀಡ್ಗೆ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ದಿ ಎಂಟೈರ್ ಸ್ಟ್ರಿಂಗ್ ಆಫ್ ಬೀಡ್ಸ್ಗೆ ನಾವು ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಓಕೆ, ಸೊ ಪ್ರತಿ ಒಂದು ನ್ಯೂಕ್ಲಿಯೋಟೈಡ್ನ ನಾವು ಕನ್ಸಿಡರ್ ಮಾಡಿದಾಗ ಒಂದು ನ್ಯೂಕ್ಲಿಯೋಟೈಡ್ದು ಸ್ಟ್ರಕ್ಚರ್ನ ನಾವು ಫಸ್ಟ್ ಕಲ್ತ್ಕೊಳ್ಳೋಣ. ಒಂದು ಬೀಡ್ ಯಾವ ರೀತಿ ಇದೆ, ಅದರಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಇದೆ ಅದನ್ನ ಮೊದಲು ಕಲ್ತ್ಕೊಳ್ಳೋಣ. ಲೆಟ್ಸ್ ಕನ್ಸಿಡರ್ ಒನ್ ನ್ಯೂಕ್ಲಿಯೋಟೈಡ್. ಈ ಒಂದು ನ್ಯೂಕ್ಲಿಯೋಟೈಡ್ನಲ್ಲಿ 3 ಪಾರ್ಟ್ಸ್ ಇರುತ್ತೆ. ದೇರ್ ಆರ್ 3 ಕೆಮಿಕಲಿ ಡಿಸ್ಟಿಂಕ್ಟ್ ಕಾಂಪೊನೆಂಟ್ಸ್ ಇನ್ ಈಚ್ ನ್ಯೂಕ್ಲಿಯೋಟೈಡ್. ಪ್ರತಿಯೊಂದು ಬೀಡಲ್ಲಿ 3 ಕಾಂಪೊನೆಂಟ್ಸ್ ಇರುತ್ತೆ. ವಿಚ್ ಆರ್ ದೋಸ್ 3 ಕಾಂಪೊನೆಂಟ್ಸ್? ಯು ಹ್ಯಾವ್ ಫಸ್ಟ್ ಕಾಂಪೊನೆಂಟ್ a pentose sugar, second component a nitrogenous base, third component is a phosphate group. ಇಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ಕನೆಕ್ಟೆಡ್ ಆಗಿದೆ ಅನ್ನೋದನ್ನ ನೀವು ನೋಡ್ಬೋದು. ಸೆಂಟರ್ ಅಲ್ಲಿ ಒಂದು ಪೆಂಟೋಸ್ ಶುಗರ್ ಇದೆ. ಅದರದ ರೈಟ್ ಸೈಡ್ಗೆ ಒಂದು ನೈಟ್ರೋಜಿನಸ್ ಬೇಸ್ ಅಟ್ಯಾಚ್ ಆಗಿದೆ. ಅದರ ಲೆಫ್ಟ್ಗೆ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ಪ್ರತಿಯೊಂದು ಬೀಡಲ್ಲಿ, ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಈ 3 ಕಾಂಪೊನೆಂಟ್ಸ್ ನಾವು ನೋಡ್ಬೋದು. DNA ಮತ್ತೆ RNA ಅಲ್ಲಿ ಈ ಕಾಂಪೊನೆಂಟ್ಸ್ ಅಲ್ಲಿ ಸ್ವಲ್ಪ ಡಿಫರೆನ್ಸಸ್ ಇರುತ್ತೆ. ಅದೇನು ಅಂತ ನೋಡೋಣ. ಫಸ್ಟ್ ನಾವು ಒಂದೊಂದೇ ಕಾಂಪೊನೆಂಟ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಹೋಗೋಣ, ಸ್ಟಾರ್ಟಿಂಗ್ ವಿತ್ ಪೆಂಟೋಸ್ ಶುಗರ್. ಸೊ ಈ ಪೆಂಟೋಸ್ ಶುಗರ್ ನಲ್ಲಿ ಏನಾಗುತ್ತೆ? ಪೆಂಟೋಸ್ ಅಂದ್ರೆ ಏನು? ಪೆಂಟಾ ಅಂತ ಅಂದ್ರೇನೆ 5. ಸೊ ಪೆಂಟೋಸ್ ಶುಗರ್ ವಿಲ್ ಹ್ಯಾವ್ 5 ಕಾರ್ಬನ್ಸ್. ಇಟ್ ಇಸ್ ಅ 5 ಕಾರ್ಬನ್ ಕಂಟೈನಿಂಗ್ ಮೊನೊಸ್ಯಾಕರೈಡ್. ಈ ಪೆಂಟೋಸ್ ಶುಗರ್, ಲೈಕ್ ಐ ಆಲ್ರೆಡಿ ಸೆಡ್, ಇಸ್ ದ ಸೆಂಟ್ರಲ್ ಮಾಲಿಕ್ಯೂಲ್. ನೋಡಿ, ಸೆಂಟರ್ ಅಲ್ಲಿ ಇದೆ ಪೆಂಟೋಸ್ ಶುಗರ್. ದಿಸ್ ಇಸ್ ದ ಸೆಂಟ್ರಲ್ ಮಾಲಿಕ್ಯೂಲ್ ಇನ್ ಅ ನ್ಯೂಕ್ಲಿಯೋಟೈಡ್. ಈ ಪೆಂಟೋಸ್ ಶುಗರ್ 2 ರೀತಿಯದ್ ಬರುತ್ತೆ. ಒಂದಕ್ಕೆ ನಾವು ರೈಬೋಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನಾವು ಡಿಆಕ್ಸಿ ರೈಬೋಸ್ ಅಂತ ಕರಿತೀವಿ. ಈಗ ರೈಬೋಸ್ ಮತ್ತೆ ಡಿಆಕ್ಸಿ ರೈಬೋಸ್ ಮಧ್ಯೆ ಏನ್ ಡಿಫರೆನ್ಸ್ ಇದೆ ನೋಡೋಣ. ಸೊ ದಿಸ್ ಇಸ್ ರೈಬೋಸ್ ಹಿಯರ್. ಇಲ್ಲಿ 2 ಪ್ರೈಮ್ ಡಿಆಕ್ಸಿ ರೈಬೋಸ್. ನಾನು ಆಲ್ರೆಡಿ ಹೇಳಿದ ಹಾಗೆ ಇಲ್ಲಿ 5 ಕಾರ್ಬನ್ ಪ್ರೆಸೆಂಟ್ ಇರುತ್ತೆ ಪ್ರತಿ ಶುಗರ್ನಲ್ಲಿ. ಅದಕ್ಕೆ ನಾವು ಅದಕ್ಕೆ ಪೆಂಟೋಸ್ ಅಂತ ಕರೆಯೋದು. ಈ 5 ಕಾರ್ಬನ್ ಅಲ್ಲಿ 4 ಕಾರ್ಬನ್ ವಿಲ್ ಬಿ ಪ್ರೆಸೆಂಟ್ ವಿತ್ ಇನ್ ದ ರಿಂಗ್. 5ನೇ ಕಾರ್ಬನ್ ವಿಲ್ ಬಿ ಪ್ರೆಸೆಂಟ್ ಔಟ್ಸೈಡ್ ದ ರಿಂಗ್. ಲೆಟ್ಸ್ ಗೋ ಆನ್ ಕೌಂಟಿಂಗ್. ಹಿಯರ್ ಇಸ್ ದ ಫಸ್ಟ್ ಕಾರ್ಬನ್. 1 2 3 4. These 4 carbons are present within this ring structure. The 5th carbon is present here. ಈ ಕಾರ್ಬನ್ಸ್ ನಾವು 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ 4 ಪ್ರೈಮ್ 5 ಪ್ರೈಮ್ ಅಂತ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಂಬರ್ ಮಾಡ್ತೀವಿ. ಯು ಮೈಟ್ ಬಿ ವಂಡರಿಂಗ್, ಇಲ್ಲಿ 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ ಅಂತ ಪ್ರೈಮ್ ಅಥವಾ ಡ್ಯಾಶ್ ಯಾಕಿದೆ, 1 2 3 ಅಂತಾನೆ ಯಾಕೆ ನಂಬರ್ ಮಾಡಬಾರ್ದು ಅಂತ. ಬಟ್ ಒಂದು ನ್ಯೂಕ್ಲಿಯೋಟೈಡ್ ನಲ್ಲಿ ಪೆಂಟೋಸ್ ಶುಗರ್ ಜೊತೆ ಒಂದು ನೈಟ್ರೋಜಿನಸ್ ಬೇಸ್ ಕೂಡ ಇರುತ್ತೆ. ಹೆಂಗೆ ಪೆಂಟೋಸ್ ಶುಗರ್ ನಲ್ಲಿ ಕಾರ್ಬನ್ಸ್ ಇರುತ್ತೆ, ಅದೇ ರೀತಿ ನೈಟ್ರೋಜಿನಸ್ ಬೇಸ್ ನಲ್ಲೂ ಕಾರ್ಬನ್ ಇರುತ್ತೆ. ಸೊ ನಾವಿವಾಗ ನೈಟ್ರೋಜಿನಸ್ ಬೇಸ್ ನಲ್ಲಿರೋ ಕಾರ್ಬನ್ ನ 1 2 3 ಅಂತ ನಂಬರ್ ಮಾಡ್ತೀವಿ. ಪೆಂಟೋಸ್ ಶುಗರ್ ನಲ್ಲಿರುವಂತ ಕಾರ್ಬನ್ ನ 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ ಅಂತ ನಂಬರ್ ಮಾಡ್ತೀವಿ ಟು ಅವಾಯ್ಡ್ ಕನ್ಫ್ಯೂಷನ್. ಇವಾಗ ಒಂದು ಫಸ್ಟ್ ನ್ಯೂಕ್ಲಿಯೋಟೈಡ್ ನ 3rd ಕಾರ್ಬನ್ ಅಂತ ಹೇಳಿದ್ರೆ ನೀವು ಈ ಕಾರ್ಬನ್ ಅನ್ಕೋತೀರಾ, ಈ ಕಾರ್ಬನ್ ಅನ್ಕೋತೀರಾ, ಆ ಕನ್ಫ್ಯೂಷನ್ ಇರಬಾರ್ದು. ಸೊ ನಂಬರಿಂಗ್ ಅಲ್ಲಿ ನಾವು ಪೆಂಟೋಸ್ ಶುಗರ್ ಆದ್ರೆ ಪ್ರೈಮ್ ಅಂತ ಆಡ್ ಮಾಡ್ತೀವಿ. ಅದು ನೈಟ್ರೋಜಿನಸ್ ಬೇಸ್ಡ್ ಆಗಿದ್ರೆ ಪ್ರೈಮ್ ಅಂತ ಏನೂ ಇರೋದಿಲ್ಲ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ 4 ಪ್ರೈಮ್ 5 ಪ್ರೈಮ್. 5 ಕಾರ್ಬನ್ಸ್ ಇದೆ, 4 ರಿಂಗ್ ಒಳಗಿದೆ, 1 ಹೊರಗಿದೆ. ಸೇಮ್ ಗೋಸ್ ಫಾರ್ ಡಿಆಕ್ಸಿರೈಬೋಸ್. ಇಲ್ಲಿ ಯಾವುದೇ ಚೇಂಜ್ ಇಲ್ಲ. ಫಸ್ಟ್ ಕಾರ್ಬನ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್.
ರೈಬೋಸ್ ಮತ್ತೆ ಡಿಆಕ್ಸಿ ರೈಬೋಸ್ ನಲ್ಲಿ ಡಿಫರೆನ್ಸ್ ಬರೋದು ಒಂದೇ ಒಂದು ಕಾರ್ಬನ್ ಅಲ್ಲಿ, ಅಂಡ್ ದಟ್ ಇಸ್ ಕಾರ್ಬನ್ ನಂಬರ್ 2. ಸೆಕೆಂಡ್ ಕಾರ್ಬನ್ ನ ಫೋಕಸ್ ಮಾಡಿ. ಇಲ್ಲಿ ಸೆಕೆಂಡ್ ಕಾರ್ಬನ್ ಮೇಲೆ ಫೋಕಸ್ ಮಾಡಿ. ರೈಬೋಸ್ ನಲ್ಲಿ ಸೆಕೆಂಡ್ ಕಾರ್ಬನ್ ಅಲ್ಲಿ ದೇರ್ ಇಸ್ ಒನ್ ಹೈಡ್ರೋಜನ್, ಒನ್ ಹೈಡ್ರಾಕ್ಸಿಲ್ ಗ್ರೂಪ್. ಹೌದಲ್ವಾ? ದಿಸ್ ಇಸ್ ದ ಫಸ್ಟ್ ಕಾರ್ಬನ್, ದಿಸ್ ಇಸ್ ದ ಸೆಕೆಂಡ್ ಕಾರ್ಬನ್. ಅದೇ ನೀವು ಡಿಆಕ್ಸಿ ರೈಬೋಸ್ ನ ನೋಡಿದಾಗ ಎರಡೂ ಕಡೆ ಹೈಡ್ರೋಜನ್ ಅಟ್ಯಾಚ್ ಆಗಿದೆ ಈ ಕಾರ್ಬನ್ಗೆ. ಬೇರೆ ಎಲ್ಲಾ ಕಾರ್ಬನ್ಸ್ ಅಲ್ಲಿ ಯಾವುದೇ ರೀತಿಯ ಚೇಂಜ್ ಇಲ್ಲ. ಬರೀ ಸೆಕೆಂಡ್ ಕಾರ್ಬನ್ ಅಲ್ಲಿ ರೈಬೋಸ್ ಅಲ್ಲಿ ದೇರ್ ಇಸ್ ಅ ಹೈಡ್ರೋಜನ್ ಅಂಡ್ ಅ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ಡ್. ಡಿಆಕ್ಸಿ ರೈಬೋಸ್ ನಲ್ಲಿ ದೇರ್ ಆರ್ ಬೋತ್ ಹೈಡ್ರೋಜನ್ಸ್. ಸೊ ಡಿಫರೆನ್ಸ್ ಏನಾಯ್ತು ರೈಬೋಸ್ಗೆ ಡಿಆಕ್ಸಿ ರೈಬೋಸ್ಗೆ? ಡಿಆಕ್ಸಿ ರೈಬೋಸ್ ಅಲ್ಲಿ ಒಂದು ಆಕ್ಸಿಜನ್ ಕಡಿಮೆ ಇದೆ. ದೇರ್ ಇಸ್ ಒನ್ ಆಕ್ಸಿಜನ್ ಲೆಸ್ ಕಂಪೇರ್ಡ್ ಟು ರೈಬೋಸ್. ಅದೇ ಕಾರಣದಿಂದ ನಾವಿದಕ್ಕೆ ಡಿಆಕ್ಸಿ ರೈಬೋಸ್ ಅಂತ ಕರೆಯೋದು. ಡಿಆಕ್ಸಿ ಅಂತ ಅಂದ್ರೆ ಒಂದು ಆಕ್ಸಿಜನ್ ಕಡಿಮೆ ಇದೆ, ಡಿಆಕ್ಸಿ ರೈಬೋಸ್ ಅಂತ ಕರಿತೀವಿ. DNA ಏನಾದ್ರೂ ನ್ಯೂಕ್ಲಿಯೋಟೈಡ್ ನ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಸೆಂಟ್ರಲ್ ಶುಗರ್ ಡಿಆಕ್ಸಿ ರೈಬೋಸ್ ಇರುತ್ತೆ. RNA ಮಾಲಿಕ್ಯೂಲ್ ನೋಡಿದಾಗ RNA ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಸೆಂಟ್ರಲ್ ಮಾಲಿಕ್ಯೂಲ್ ರೈಬೋಸ್ ಶುಗರ್ ಇರುತ್ತೆ. ಸೊ ದಿಸ್ ಇಸ್ ಒನ್ ಡಿಫರೆನ್ಸ್ ಬಿಟ್ವೀನ್ DNA and RNA. Okay, now let's move on and learn about the nitrogenous bases. Nitrogenous bases are basically heterocyclic rings. ಆಯ್ತಾ? So they are heterocyclic ring structures. ಆ nitrogenous bases ನಲ್ಲಿ ನಾವು ನೈಟ್ರೋಜನ್, ಕಾರ್ಬನ್, ಹೈಡ್ರೋಜನ್ ಈ ಮೂರು ಮಾಲಿಕ್ಯೂಲ್ಸ್ ನ ನೋಡಬಹುದು. ನೈಟ್ರೋಜಿನಸ್ ಬೇಸಸ್ ನ ನಾವು ಎರಡು ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಮಾಡಬಹುದು ಡಿಪೆಂಡಿಂಗ್ ಅಪಾನ್ ಅದರ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ರಿಂಗ್ಸ್ ಪ್ರೆಸೆಂಟ್ ಇರುತ್ತೆ. ಸ್ಟ್ರಕ್ಚರಲಿ ನಾವು ಅದನ್ನ ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡಬಹುದು. ಮೊದಲನೇದು ಪ್ಯೂರಿನ್ಸ್. Let me use black. First type is purine. The second type is pyrimidine. ಪ್ಯೂರಿನ್ಸ್ ಅಲ್ಲಿ ಪಿರಮಿಡಿನ್ಸ್ಗೆ ಏನ್ ಡಿಫರೆನ್ಸ್ ನೀವು ಸ್ಟ್ರಕ್ಚರ್ ನೋಡಿ ಹೇಳ್ಬೋದಾ? ಪ್ಯೂರಿನ್ ನಲ್ಲಿ ಎರಡು ರಿಂಗ್ ಇರುತ್ತೆ. ಪ್ಯೂರಿನ್ಸ್ ಹ್ಯಾವ್ 2 ರಿಂಗ್ ಸ್ಟ್ರಕ್ಚರ್. ಪಿರಮಿಡಿನ್ಸ್ ನಲ್ಲಿ ಕೇವಲ ಒಂದೇ ರಿಂಗ್ ಇರುತ್ತೆ. ಹೀಗೆ ನೆನ್ಪಿಟ್ಕೊಳ್ಳಿ, ಪ್ಯೂರಿನ್ ಹೆಸರು ಚಿಕ್ಕದು, ಸ್ಟ್ರಕ್ಚರ್ ದೊಡ್ಡದು. ಪಿರಮಿಡಿನ್ ಹೆಸರು ದೊಡ್ಡದು, ಸ್ಟ್ರಕ್ಚರ್ ಚಿಕ್ಕದು. ಸೊ ಈ ರೀತಿ ನಾವು ಎರಡು ಕ್ಯಾಟಗರೀಸ್ ನಲ್ಲಿ ಗ್ರೂಪ್ ಮಾಡಬಹುದು ನೈಟ್ರೋಜಿನಸ್ ಬೇಸಸ್ ನ ಡಿಪೆಂಡಿಂಗ್ ಅಪಾನ್ ಎಷ್ಟು ರಿಂಗ್ ಇದೆ ಅದರ ಸ್ಟ್ರಕ್ಚರ್ ಅಲ್ಲಿ. ಫರ್ದರ್ ಪ್ಯೂರಿನ್ಸ್ ಆರ್ ಆಫ್ 2 ಟೈಪ್ಸ್. ದೇ ಆರ್ ಅಡೆನೈನ್, ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಎ ಅಂತ ಫಸ್ಟ್ ಒನ್. ಸೆಕೆಂಡ್ ಗ್ವಾನೈನ್, ಥರ್ಡ್ ಪಿರಮಿಡಿನ್ಸ್ ನಲ್ಲಿ 3 ಟೈಪ್ಸ್ ಇರುತ್ತೆ. cytosine represented as capital letter C, thymine capital letter T, and uracil which is represented by capital letter U. So idu 5 ರೀತಿಯ ನೈಟ್ರೋಜಿನಸ್ ಬೇಸಸ್ ನಾವು ನ್ಯೂಕ್ಲಿಯಿಕ್ ಆಸಿಡ್ಸ್ ನಲ್ಲಿ ನೋಡಬಹುದು. ಈ ಎಲ್ಲಾ ನ್ಯೂಕ್ಲಿಯೋಟೈಡ್ಸ್ ನೈಟ್ರೋಜಿನಸ್ ಬೇಸಿಸ್ DNA ಮತ್ತೆ RNA ಎರಡರಲ್ಲೂ ಸಿಗೋದಿಲ್ಲ. ಇವಾಗ ನಾವು ಪ್ಯೂರಿನ್ಸ್ ನ ಕನ್ಸಿಡರ್ ಮಾಡಿದ್ರೆ ಪ್ಯೂರಿನ್ಸ್ ಎರಡು ಅಡೆನೈನ್ ಮತ್ತೆ ಗ್ವಾನೈನ್ DNA ಲೂ ಇರುತ್ತೆ, RNA ಲೂ ಕೂಡ ಇರುತ್ತೆ. ಓಕೆ, ಸೊ ಅಡೆನೈನ್, ಗ್ವಾನೈನ್, ಸೈಟೋಸಿನ್ ಇದು ಮೂರು ಕೂಡ DNA ಲೂ ನಾವು ನೋಡ್ತೀವಿ, ಹಾಗೆ RNA ಲೂ ಕೂಡ ನೋಡ್ತೀವಿ. ಥೈಮಿನ್ ಏನಿದೆ, this can be found in DNA only. Uracil ಏನಿದೆ, this can be found in RNA only. Okay, so ಹೇಗೆ ಶುಗರ್ ನಲ್ಲಿ ಸೆಕೆಂಡ್ ಕಾರ್ಬನ್ ಅಲ್ಲಿ ಡಿಫರೆನ್ಸ್ ಇತ್ತು DNA ಮತ್ತೆ RNA ಮಧ್ಯೆ, ಅದೇ ರೀತಿ ನೈಟ್ರೋಜಿನಸ್ ಬೇಸಸ್ ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕೂಡ ಡಿಫರೆನ್ಸಸ್ ಇದೆ. ಅಡೆನೈನ್, ಥೈಮಿನ್, ಸೈಟೋಸಿನ್ DNA RNA ಎರಡರಲ್ಲೂ ನೋಡಕ್ ಸಿಗುತ್ತೆ. ಥೈಮಿನ್ is found only in DNA, uracil is found only in RNA. Now let's move on to learn about the third component, which is
ಫಾಸ್ಫೇಟ್ ಗ್ರೂಪ್. ಓಕೆ, ಸೊ ಅದಕ್ಕೆ ಮುಂಚೆ ಪೆಂಟೋಸ್ ಶುಗರ್ಗೆ ನೈಟ್ರೋಜಿನಸ್ ಬೇಸ್ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅದನ್ನ ನೋಡೋಣ. ಒಂದು ಪೆಂಟೋಸ್ ಶುಗರ್ಗೆ ನೈಟ್ರೋಜಿನಸ್ ಬೇಸ್ is connected by means of a bond called a glycosidic bond. ಒಂದು ಶುಗರ್ ಒಂದು ನೈಟ್ರೋಜಿನಸ್ ಬೇಸ್ ಜೊತೆ ಕನೆಕ್ಟ್ ಆಗಿದ್ರೆ, ಬಾಂಡ್ ಆಗಿದ್ರೆ, ಆ ಸ್ಟ್ರಕ್ಚರ್ಗೆ ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ನ್ಯೂಕ್ಲಿಯೋಸೈಡ್ ನಲ್ಲಿ ಎರಡೇ ಕಾಂಪೊನೆಂಟ್ಸ್ ಇರುತ್ತೆ, ಶುಗರ್ ಮತ್ತೆ ನೈಟ್ರೋಜಿನಸ್ ಬೇಸ್, ಫಾಸ್ಫೇಟ್ ಇರೋದಿಲ್ಲ. ಡಿಪೆಂಡಿಂಗ್ ಅಪಾನ್ ಯಾವ ನೈಟ್ರೋಜಿನಸ್ ಬೇಸ್ ಇದೆ ನಾವು ಅದಕ್ಕೆ ಬೇರೆ ಬೇರೆ ಹೆಸರು ಕೊಡ್ತೀವಿ. ಪೆಂಟೋಸ್ ಶುಗರ್ ಇಲ್ಲಿದೆ, ಲೆಟ್ಸ್ ಸೇ ದಿಸ್ ಇಸ್ ರೈಬೋಸ್ ಶುಗರ್. ನೈಟ್ರೋಜಿನಸ್ ಬೇಸ್ ಅಡೆನೈನ್ ಆಗಿದ್ರೆ we call the nucleoside adenosine. Nitrogenous base guanine ಆಗಿದ್ರೆ we call it guanosine. If it is nitrogenous base is C, cytosine ಆಗಿದ್ರೆ ಆ ನ್ಯೂಕ್ಲಿಯೋಸೈಡ್ ಗೆ ಸಿಟಿಡೀನ್ ಅಂತ ಕರಿತೀವಿ. ನೈಟ್ರೋಜಿನಸ್ ಬೇಸ್ ಥೈಮೀನ್ ಆಗಿದ್ರೆ ಥೈಮಿಡಿನ್ ಅಂತ ಕರಿತೀವಿ, ಯುರಾಸಿಲ್ ಆಗಿದ್ರೆ ಯುರಿಡಿನ್ ಅಂತ ಕರಿತೀವಿ. ಸೊ ಈ ರೀತಿ ಡಿಪೆಂಡಿಂಗ್ ಅಪಾನ್ ಯಾವ ನೈಟ್ರೋಜಿನಸ್ ಬೇಸ್ ಶುಗರ್ಗೆ ಅಟ್ಯಾಚ್ ಆಗಿದೆ ಬೇರೆ ಬೇರೆ ಹೆಸರಿರುತ್ತೆ ನ್ಯೂಕ್ಲಿಯೋಸೈಡ್ಸ್ಗೆ. ನ್ಯೂಕ್ಲಿಯೋಸೈಡ್ ಮತ್ತೆ ನ್ಯೂಕ್ಲಿಯೋಟೈಡ್ ಮಧ್ಯೆ ಕನ್ಫ್ಯೂಷನ್ ಇರ್ಕೂಡ್ದು. ನ್ಯೂಕ್ಲಿಯೋಸೈಡ್ ಇಸ್ ಓನ್ಲಿ ಶುಗರ್ ಅಂಡ್ ನೈಟ್ರೋಜಿನಸ್ ಬೇಸ್, ನ್ಯೂಕ್ಲಿಯೋಟೈಡ್ ಇಸ್ ಶುಗರ್ ನೈಟ್ರೋಜಿನಸ್ ಬೇಸ್ ಪ್ಲಸ್ ಫಾಸ್ಫೇಟ್ ಗ್ರೂಪ್. ಓಕೆ, ಸೊ ಇಲ್ಲಿ ಬೇರೆ ಬೇರೆಯ ನ್ಯೂಕ್ಲಿಯೋಸೈಡ್ಸ್ ಸ್ಟ್ರಕ್ಚರ್ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಯು ಕ್ಯಾನ್ ಸಿ ಹೌ ಇನ್ ಎವ್ರಿ ಮಾಲಿಕ್ಯೂಲ್ ಹಿಯರ್ there is a sugar, there is a base, there is a sugar, there is a base. ಮೇಲ್ಗಡೆ ರೋ ಅಲ್ಲಿ ಏನೆಲ್ಲ ಇದೆ? These are nucleosides found in RNA. ಕೆಳಗಡೆ ಏನೆಲ್ಲ ನ್ಯೂಕ್ಲಿಯೋಸೈಡ್ಸ್ ನ ಡಿಸ್ಪ್ಲೇ ಮಾಡಿದೆ? These are the nucleosides found in DNA. Understood? Now let's move on. Phosphate group. Phosphate group is typical PO4 group. Okay, so ಇದು 5th ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ನಾ ಹೇಳಿದ್ದೆ ರೈಬೋಸ್ ಅಥವಾ ಡಿಆಕ್ಸಿ ರೈಬೋಸ್. ಪೆಂಟೋಸ್ ಶುಗರ್ ನಲ್ಲಿ 5 ಕಾರ್ಬನ್ಸ್ ನೋಡಬಹುದು. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, 5th ಕಾರ್ಬನ್ ಇಸ್ ಔಟ್ಸೈಡ್. ಸೊ ದೇರ್ ಇಸ್ ಅ ಕಾರ್ಬನ್ ಹಿಯರ್. ಫಸ್ಟ್ ಕಾರ್ಬನ್ ಆಫ್ ಶುಗರ್ ಮತ್ತೆ ನೈಟ್ರೋಜಿನಸ್ ಬೇಸ್ ಮಧ್ಯೆ ದೇರ್ ವಿಲ್ ಬಿ ಅ ಗ್ಲೈಕೋಸಿಡಿಕ್ ಬಾಂಡ್. 5th ಕಾರ್ಬನ್ ಮತ್ತೆ ಫಾಸ್ಫೇಟ್ ಗ್ರೂಪ್ ಮಧ್ಯೆ there will be a phosphoester bond. Okay, so ಈ ನ್ಯೂಕ್ಲಿಯೋಸೈಡ್ಸ್ ಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆದಾಗ, 3 ಕಾಂಪೊನೆಂಟ್ ಒಟ್ಟಿಗೆ ಬಂದಾಗ ಆ ಸ್ಟ್ರಕ್ಚರ್ಗೆ ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಅಗೇನ್ ಡಿಪೆಂಡಿಂಗ್ ಅಪಾನ್ ಯಾವ ನೈಟ್ರೋಜಿನಸ್ ಬೇಸ್ ಇದೆ ನಾವು ಅದಕ್ಕೆ ಬೇರೆ ಬೇರೆ ಹೆಸರು ಕೊಡ್ತೀವಿ. ಅಡೆನೈನ್ ಇದ್ರೆ ಅಡೆನಿಲಿಕ್ ಆಸಿಡ್, ಗ್ವಾನಿನ್ ಇದ್ರೆ ಗ್ವಾನಿಲಿಕ್ ಆಸಿಡ್, ಸೈಟೋಸಿನ್ ಇದ್ರೆ ಸೈಟಿಡಿಲಿಕ್ ಆಸಿಡ್, ಥೈಮಿನ್ ಇದ್ರೆ ಥೈಮಿಡಿಲಿಕ್ ಆಸಿಡ್, ಯುರಾಸಿಲ್ ಇದ್ರೆ ಯುರಿಡಿಲಿಕ್ ಆಸಿಡ್. ಓಕೆ, ಸೊ ದಿಸ್ ಇಸ್ ಹೌ ದ ನ್ಯೂಕ್ಲಿಯೋಟೈಡ್ಸ್ ಆರ್ ನೇಮ್ಡ್. ನೌ ಲೆಟ್ಸ್ ಮೂವ್ ಆನ್. ಇಲ್ಲಿ ಒಂದು adenine ನೈಟ್ರೋಜಿನಸ್ ಬೇಸ್ ಇಟ್ಕೊಂಡು ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಡಿಫರೆನ್ಸ್ ಬಿಟ್ವೀನ್ ಅ ನೈಟ್ರೋಜಿನಸ್ ಬೇಸ್, ಅ ನ್ಯೂಕ್ಲಿಯೋಸೈಡ್ ಅಂಡ್ ಅ ನ್ಯೂಕ್ಲಿಯೋಟೈಡ್. Adenine is a nitrogenous base. Adenine adenine is a nitrogenous base. This adenine, when it attaches to a pentose sugar, it becomes a nucleoside. ಈ ನ್ಯೂಕ್ಲಿಯೋಸೈಡ್ ಹೆಸರು adenosine. ಈ ನ್ಯೂಕ್ಲಿಯೋಸೈಡ್ containing adenine and sugar, if it attaches to a phosphate group, it is adenilic acid, which is a nucleotide. So ಈ ನ್ಯೂಕ್ಲಿಯೋಟೈಡ್ ಇಂದ ಫಾಸ್ಫೇಟ್ ಮೈನಸ್ ಮಾಡಿದ್ರೆ ನ್ಯೂಕ್ಲಿಯೋಸೈಡ್ ಆಗುತ್ತೆ. ನ್ಯೂಕ್ಲಿಯೋಸೈಡ್ ಇಂದ ಶುಗರ್ ಮೈನಸ್ ಮಾಡಿದ್ರೆ ನೈಟ್ರೋಜಿನಸ್ ಬೇಸ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಜೊತೆ ಜಾಯಿನ್ ಆಗಬೇಕು ಅಂದ್ರೆ ಫಾಸ್ಫೋಡೈಸ್ಟರ್ ಬಾಂಡ್ ಫಾರ್ಮೇಶನ್ ಆಗಬೇಕು ಅಂತ ನಾ ಹೇಳಿದ್ದೆ ಅಲ್ವಾ. ಸೊ ಇವಾಗ ನೋಡೋಣ ಹೌ ಎಕ್ಸಾಕ್ಟ್ಲಿ ದಿಸ್ ಫಾಸ್ಫೋಡೈಸ್ಟರ್ ಬಾಂಡ್ ವಿಲ್ ಫಾರ್ಮ್. ಇಲ್ಲಿ ನಾವು 2 ನ್ಯೂಕ್ಲಿಯೋಟೈಡ್ಸ್ ನ ತಗೊಳ್ಳೋಣ. ಸೊ ಹಿಯರ್ ಇಸ್ 1 ನ್ಯೂಕ್ಲಿಯೋಟೈಡ್. ಈ ನ್ಯೂಕ್ಲಿಯೋಟೈಡ್ ಅಲ್ಲಿ 3 ಪಾರ್ಟ್ಸ್ ಇದೆ. ದೇರ್ ಇಸ್ ಅ ಶುಗರ್, ದೇರ್ ಇಸ್ ಅ ಬೇಸ್ ಅಂಡ್ ದೇರ್ ಇಸ್ ಅ ಫಾಸ್ಫೇಟ್ ಗ್ರೂಪ್. ಇದು ನಮ್ಮ ಸೆಕೆಂಡ್ ನ್ಯೂಕ್ಲಿಯೋಟೈಡ್. ಇಲ್ಲೂ ಕೂಡ 3 ಕಾಂಪೊನೆಂಟ್ಸ್ ಇದೆ, ಶುಗರ್ ಇದೆ, ಬೇಸ್ ಇದೆ, ಫಾಸ್ಫೇಟ್ ಗ್ರೂಪ್ ಇದೆ. ಈ 2 ನ್ಯೂಕ್ಲಿಯೋಟೈಡ್ಸ್ ಮಧ್ಯೆ ಒಂದು ಫಾಸ್ಫೋಡೈಸ್ಟರ್ ಬಾಂಡ್ ಫಾರ್ಮೇಶನ್ ಆಗಬೇಕು ಅಂತ ಅಂದ್ರೆ ಯಾವ್ದೆಲ್ಲ
ವಿಚ್ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ಸ್ ಆರ್ ಇನ್ವಾಲ್ವ್ಡ್ ಅದನ್ನ ನೋಡೋಣ. ಫಸ್ಟ್ ನ್ಯೂಕ್ಲಿಯೋಟೈಡ್ ನಲ್ಲಿ ಥರ್ಡ್ ಕಾರ್ಬನ್ ನ ನೋಡಿ. ಸೊ ದಿಸ್ ಇಸ್ ದ ಫಸ್ಟ್ ನ್ಯೂಕ್ಲಿಯೋಟೈಡ್. ಸೊ ದಿಸ್ ಇಸ್ ಫಸ್ಟ್ ಪ್ರೈಮ್ ಕಾರ್ಬನ್, ದಿಸ್ ಇಸ್ 2 ಪ್ರೈಮ್, ದಿಸ್ ಇಸ್ 3 ಪ್ರೈಮ್. ಈ 3 ಪ್ರೈಮ್ ಕಾರ್ಬನ್ ನಲ್ಲಿ ಒಂದು ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ದಿಸ್ ಇಸ್ ಇನ್ ದ ಫಸ್ಟ್ ನ್ಯೂಕ್ಲಿಯೋಟೈಡ್. ಸೆಕೆಂಡ್ ನ್ಯೂಕ್ಲಿಯೋಟೈಡ್ ನಲ್ಲಿ 5th ಪ್ರೈಮ್ ಕಾರ್ಬನ್ ಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ಈ ಫಾಸ್ಫೇಟ್ ಗ್ರೂಪ್ ನಲ್ಲಿ ಒಂದು ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಈ ಎರಡು ಹೈಡ್ರಾಕ್ಸಿಲ್ ಗ್ರೂಪ್ಸ್ ಮಧ್ಯೆ ರಿಯಾಕ್ಷನ್ ಆಗಿ, ಕಂಡೆನ್ಸೇಷನ್ ರಿಯಾಕ್ಷನ್ ಆಗಿ ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆದಾಗ ಈ ಎರಡು ಮಾಲಿಕ್ಯೂಲ್ಸ್ ಮಧ್ಯೆ ಒಂದು ಫಾಸ್ಫೋಡೈಎಸ್ಟರ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆದ್ಮೇಲೆ ಏನ್ ಬಾಂಡ್ ರಿಸಲ್ಟ್ ಆಗುತ್ತೆ, ಆ ಬಾಂಡ್ಗೆ ನಾವು ಫಾಸ್ಫೋ ಡೈಎಸ್ಟರ್ ಬಾಂಡ್ ಅಂತ ಕರಿತೀವಿ. ಇದೇ ರೀತಿ ಇದ್ರ ಕೆಳಗಡೆ ಒಂದು ನ್ಯೂಕ್ಲಿಯೋಟೈಡ್ ಬಂದಾಗ ಇಲ್ಲಿ 3 ಪ್ರೈಮ್ ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ನೆಕ್ಸ್ಟ್ ಥರ್ಡ್ ನ್ಯೂಕ್ಲಿಯೋಟೈಡ್ ನ ಫಾಸ್ಫೇಟ್ ಅಲ್ಲಿರುವಂತಹ ಹೈಡ್ರಾಕ್ಸಿಲ್ ಗ್ರೂಪ್ ರಿಯಾಕ್ಟ್ ಮಾಡಿ ಅಲ್ಲಿ ಒಂದು ಫಾಸ್ಫೋಡೈಎಸ್ಟರ್ ಬಾಂಡ್ ನ ಫಾರ್ಮ್ ಮಾಡುತ್ತೆ. ಇದೇ ರೀತಿ ಚೈನ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಒಂದು ಲಾಂಗ್ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ಹೌ ದ ಫಾಸ್ಫೋಡೈಎಸ್ಟರ್ ಬಾಂಡ್ ಇಸ್ ಫಾರ್ಮ್ಡ್. ನಾವು ಈ ಪಾಲಿನ್ಯೂಕ್ಲಿಯೋಟೈಡ್ಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ನಾವು ಆಲ್ರೆಡಿ ಹೇಳಿದ ಹಾಗೆ ಪಾಲಿನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಎಷ್ಟೊಂದು ನ್ಯೂಕ್ಲಿಯೋಟೈಡ್ ಇರುತ್ತೆ. ಪ್ರತಿ ನ್ಯೂಕ್ಲಿಯೋಟೈಡ್ ಅಲ್ಲಿ 3 ಕಾಂಪೊನೆಂಟ್ ಇರುತ್ತೆ. ಸೊ ಸೆಂಟ್ರಲಿ ಯು ಹ್ಯಾವ್ ಶುಗರ್, you have phosphate, you have base, you have sugar, you have phosphate, and then you have base. ಈ ರೀತಿ ಇರುತ್ತೆ. ಸೊ ನೀವು ಒಂದು DNA ಮಾಲಿಕ್ಯೂಲ್ ಅಥವಾ RNA ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಬ್ಯಾಕ್ ಬೋನ್ ಅಲ್ಲಿ ಫಾಸ್ಫೇಟ್ ಶುಗರ್ ಆಲ್ಟರ್ನೇಟ್ ಆಗುತ್ತೆ, ಮತ್ತೆ ಬೇಸಸ್ ಏನಿದೆ ಅದು ಒಳಗಡೆಗೆ ಪ್ರೊಜೆಕ್ಟ್ ಆಗುತ್ತೆ ಬ್ಯಾಕ್ ಬೋನ್ ಇಂದ ಅಂತ. ಇಲ್ಲಿ ನೋಡಿ, so here you have sugar, here you have phosphate, here you have base, here you have sugar, here you have phosphate, here you have base. ಅದೇ ರೀತಿ ಇಲ್ಲಿ ಶುಗರ್, ಫಾಸ್ಫೇಟ್, ಬೇಸ್ ಇರುತ್ತೆ. ನೀವು ಬ್ಯಾಕ್ ಬೋನ್ ನ ನೋಡಿದಾಗ ಆಲ್ಟರ್ನೇಟಿವ್ಲಿ ಫಾಸ್ಫೇಟ್ ಶುಗರ್ ಬ್ಯಾಕ್ ಬೋನ್ ಇರುತ್ತೆ, ಒಳಗಡೆಗೆ ಪ್ರೊಜೆಕ್ಟ್ ಆಗೋದು ಬೇಸ್. ದಿಸ್ ಇಸ್ ಸಮಥಿಂಗ್ ವಿ ವಿಲ್ ಸಿ ಇನ್ ಪಾಲಿನ್ಯೂಕ್ಲಿಯೋಟೈಡ್ಸ್. ಓಕೆ, ಈಗ DNA ಬಗ್ಗೆ ಮಾತಾಡೋಣ. ನಮಗೆ ಗೊತ್ತು DNA RNA ಎರಡು ಜೆನೆಟಿಕ್ ಮಟೀರಿಯಲ್ ಆಗಿ ಆಕ್ಟ್ ಮಾಡುತ್ತೆ. ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ DNA ಇಸ್ ದ ಜೆನೆಟಿಕ್ ಮಟೀರಿಯಲ್, ಇನ್ಕ್ಲೂಡಿಂಗ್ ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಎಲ್ಲ ಕೂಡ. ಕೆಲವು ವೈರಸಸ್ ಅಲ್ಲಿ ಮಾತ್ರ RNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ DNA ಡಬಲ್ ಸ್ಟ್ಯಾಂಡರ್ಡ್ ಆಗಿ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಬಟ್ ಕೆಲವೊಮ್ಮೆ ಸಿಂಗಲ್ ಸ್ಟ್ಯಾಂಡರ್ಡ್ DNA ನು ಜೆನೆಟಿಕ್ ಮಟೀರಿಯಲ್ ನೋಡಬಹುದು, ಡಬಲ್ ಸ್ಟ್ಯಾಂಡರ್ಡ್ RNA ನ ಜೆನೆಟಿಕ್ ಮಟೀರಿಯಲ್ ನೋಡಬಹುದು, ಇಲ್ಲ ಸಿಂಗಲ್ ಸ್ಟ್ಯಾಂಡರ್ಡ್ RNA ನ ಜೆನೆಟಿಕ್ ಮಟೀರಿಯಲ್ ನೋಡಬಹುದು. ಮೋಸ್ಟ್ಲಿ ಈ ಎಕ್ಸೆಪ್ಷನ್ಸ್ ಎಲ್ಲ ವೈರಸ್ ಅಲ್ಲಿ ಬರುತ್ತೆ. ಅದು ಬಿಟ್ರೆ ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA itself is the genetic material. So ಈ DNA, as we already know, is a very long polymer. It is made up of monomers called deoxyribonucleotides. Usually ಒಂದು ಸ್ಪೀಶೀಸ್ ಅಲ್ಲಿ ಲೆಂತ್ ಆಫ್ DNA will be constant. ಹ್ಯೂಮನ್ಸ್ ನ ಕನ್ಸಿಡರ್ ಮಾಡಿದ್ರೆ ಹ್ಯೂಮನ್ಸ್ ನ ಒಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ ನಲ್ಲಿ we will have 3.3 into 10 to the power 9 base pairs. ಇಲ್ಲಿ ನೋಡಿ, focus on what is the unit that is being used. ನಾವು ಫಾರ್ ಎಕ್ಸಾಂಪಲ್ ಈ ಪೆನ್ ಅಥವಾ ಸ್ಟೈಲಸ್ ನ ಮೆಜರ್ ಮಾಡಬೇಕು ಲೆಂತ್ ಅಂತ ಅಂದ್ರೆ ರೆಗ್ಯುಲರ್ ರೂಲರ್ ನ ಯೂಸ್ ಮಾಡ್ತೀವಿ. ಯಾವ್ದಾದ್ರು ವೇಟ್ ನ ಮೆಜರ್ ಮಾಡ್ಬೇಕಂದ್ರೆ ವೇಯಿಂಗ್ ಸ್ಕೇಲ್ ನ ಯೂಸ್ ಮಾಡ್ತೀವಿ. ಆ ರೀತಿ DNA ದ ಲೆಂತ್ ನ ಮೆಜರ್ ಮಾಡಬೇಕು ಅಂತ ಅಂದ್ರೆ ಬೇಸ್ ಪೇರ್ಸ್ ಎಷ್ಟಿದೆ ಆ ಬೇಸ್ ಪೇರ್ಸ್ ನ ನಂಬರ್ ನ ಯೂಸ್ ಮಾಡ್ತೀವಿ DNA ದ ಲೆಂತ್ ನ ಮೆಜರ್ ಮಾಡೋದಕ್ಕೆ. ಅಂಡ್ these are characteristics of a particular species. ನಾ ಹೇಳಿದ ಹಾಗೆ ಹ್ಯೂಮನ್ಸ್ ಎಲ್ಲ ನಾರ್ಮಲ್ ಹ್ಯೂಮನ್ಸ್ ಅಲ್ಲಿ ದಿಸ್ ವಿಲ್ ಬಿ ದ ಲೆಂತ್ ಆಫ್ DNA. ಹಾಗೇನೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಅಲ್ಲಿ ಅದರದೇ ಸ್ಪೆಸಿಫಿಕ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್, ನಂಬರ್ ಆಫ್ ಬೇಸ್ ಪೇರ್ಸ್ ಇರುತ್ತೆ, ವಿಚ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಟ್ ಆರ್ಗ್ಯಾನಿಸಮ್. ಆಫ್ ಕೋರ್ಸ್ ಯು ಕ್ಯಾನ್ ಫೈಂಡ್ ವೇರಿಯೇಷನ್ಸ್, ಬಟ್ ಅದು ನಾರ್ಮಲ್ ಆಗಿರೋದಿಲ್ಲ. ಈ ನಂಬರ್ಗಿಂತ ಒಂಚೂರು ಈಚೆ ಆಚೆ ಜಾಸ್ತಿ ಆದ್ರೆ ದಟ್ ವಿಲ್ ರಿಸಲ್ಟ್ ಇನ್ ಜೆನೆಟಿಕ್ ಡಿಸಾರ್ಡರ್ಸ್. ಓಕೆ, ಸೊ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನಿಮ್ಗೆ NCERT ಅಲ್ಲಿ. ಈ ಎಕ್ಸಾಂಪಲ್ಸ್ ನ ನೀವು ಕರೆಕ್ಟ್ ಆಗಿ ಮೆಮರೈಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಬ್ಯಾಕ್ಟೀರಿಯೋಫೇಜ್ 5x174 ಅಂತ ಒಂದು ಎಕ್ಸಾಂಪಲ್ ಇದೆ. ದೇರ್ ಯು ಹ್ಯಾವ್ 5386 ನ್ಯೂಕ್ಲಿಯೋಟೈಡ್ಸ್ ಅಂತ ಕೊಟ್ಟಿದ್ದಾರೆ. ನಾನು ಇವಾಗಷ್ಟೇ ಹೇಳಿದೆ ಬೇಸ್ ಪೇರ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ ಅಂತ. ಬೇಸ್ ಪೇರ್ ಅಂದ್ರೆ ಏನು?
ನಿಮಗೆ ಗೊತ್ತಿದೆ DNA ಇಸ್ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಡಬಲ್ ಸ್ಟ್ಯಾಂಡರ್ಡ್ DNA ಅಂದರೆ ಈ ರೀತಿ ಇರುತ್ತೆ. ಮಧ್ಯದಲ್ಲಿ ನೈಟ್ರೋಜಿನಸ್ ಬೇಸಸ್ ಪೇರ್ ಆಗಿರುತ್ತೆ. ಇದನ್ನ ನಾವು ಬೇಸ್ ಪೇರ್ಸ್ ಅಂತ ಕರಿತೀವಿ. ಬಟ್ ಯಾವುದಾದ್ರೂ ಆರ್ಗ್ಯಾನಿಸಮ್ ಅಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ DNA ಜೆನೆಟಿಕ್ ಮಟೀರಿಯಲ್ ಆಗಿದ್ರೆ ಅಲ್ಲಿ ಬೇಸ್ ಪೇರ್ ಫಾರ್ಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಬ್ಯಾಕ್ಟೀರಿಯೋಫೇಜ್ 5X174 is a virus that has single stranded DNA as the genetic material. Therefore, idardu number is measured in terms of nucleotides and not base pairs. 5386 ಇದೆ. Bacteriophage lambda ಇದೆ. Here you have 48,502 base pairs. Escherichia coli ಅಥವಾ E. coli ಅಲ್ಲಿ 4.6 into 10 to the power of 6 base pairs ಇದೆ. Haploid content of human DNA, one set of chromosomes in human DNA, ಅಲ್ಲಿ ನಾವು 3.3 into 10 to the power of 9 base pairs ನ ನೋಡ್ಬೋದು. So these are some numbers that you will have to memorize for your entrance exams like NEET. Okay na? Now let's move on. ಇವಾಗ ನಾವು ತುಂಬಾ ಈಸಿಯಾಗಿ ಹೇಳ್ಬಿಡ್ತೀವಿ, ಇದೇನೋ ಸ್ಪೈರಲ್ ಸ್ಟೇರ್ ಕೇಸ್ ತರ ಇದೆ, DNA ಬೇಸ್ ಪೇರ್ಸ್ ಇದೆ, ಆ ರೀತಿ ಎಲ್ಲ ನಮಗೆ DNA ಅಂದ್ರೆ ಒಂದು ಇಮೇಜ್ ಬಂದ್ಬಿಡುತ್ತೆ ತಲೆಗೆ. ಬಟ್ ಅರ್ಲಿಯರ್ ಏನೆಲ್ಲ ಸ್ಟಡೀಸ್ ನಡೀತು, ಯಾವ ರೀತಿ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಪರ್ಫಾರ್ಮ್ ಮಾಡಿದ್ರು ಸೈಂಟಿಸ್ಟ್ ಟು ಗೆಟ್ ಟು ನೋ ದಟ್ DNA ಇಸ್ ದ ಜೆನೆಟಿಕ್ ಮಟೀರಿಯಲ್, DNA ಸ್ಟ್ರಕ್ಚರ್ ಈ ರೀತಿ ಇದೆ, ಇದು ನಮಗೆ ಗೊತ್ತಾಗೋದಕ್ಕೆ ಯಾವ್ದೆಲ್ಲ ಸೈಂಟಿಸ್ಟ್ ಯಾವ ರೀತಿ ವರ್ಕ್ ಮಾಡಿದ್ರು ಇದನ್ನ ನಾವು ಕಲ್ತ್ಕೊಳ್ಬೇಕು. ಮೊದಲನೇದಾಗಿ ಫ್ರೆಡ್ರಿಕ್ ಮಿಷರ್, ಇದನ್ನ ನಾವು ಬೇರೆ ಚಾಪ್ಟರ್ಸ್ ನಲ್ಲೂ ಕೇಳಿರ್ಬೋದು ಹೆಸರು. ಫ್ರೆಡ್ರಿಕ್ ಮಿಷರ್, ಹಿ ಇಸ್ ದ ಪರ್ಸನ್ ಟು ಫಸ್ಟ್ ಐಡೆಂಟಿಫೈ that DNA is an acidic substance. ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇದೆ, ಹಾಗಾಗಿ DNA is an acidic substance. ಇದನ್ನ ಫಸ್ಟ್ ಐಡೆಂಟಿಫೈ ಮಾಡಿದ್ದು ಫ್ರೆಡ್ರಿಕ್ ಮಿಷರ್ ಅವರು. ಸೊ he said that whatever substance is present in the nucleus, which is DNA as we know it today, it is an acidic substance and he named it as nuclein. Next, Morris Wilkins and Rosalind Franklin. ಇವರಿಬ್ರು ಕೂಡ were working on X-ray diffraction of DNA. ಇವರು ಮಾಡಿದ X-ray diffraction experiments ನಲ್ಲಿ ನಮಗೆ ಗೊತ್ತಾಯಿತು that DNA is helical in structure and it has 2 strands. Next, Erwin Chargaff ಅನ್ನೋರು he said DNA ಅಲ್ಲಿ 2 ಸ್ಟ್ರಾಂಡ್ ಇರುವಾಗ, ಯಾವಾಗ DNA ಮಾಲಿಕ್ಯೂಲ್ ಅಲ್ಲಿ 2 ಸ್ಟ್ರಾಂಡ್ಸ್ ಇದೆ, ಆ ಡಬಲ್ ಸ್ಟ್ರಾಂಡೆಡ್ DNA ಅಲ್ಲಿ A ಮತ್ತೆ T ನ ರೇಷಿಯೋ, G ಮತ್ತೆ C ನ ರೇಷಿಯೋ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಆ ರೇಷಿಯೋ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ವಾಟ್ ಯು ಆರ್ ಟ್ರೈಂಗ್ ಟು ಸೇ ಇಸ್ A/T ಮತ್ತೆ G/C ಇಟ್ ಇಸ್ ಈಕ್ವಲ್ ಟು 1. ಇದರ ಅರ್ಥ ಏನು? ಅಡೆನೈನ್ ಮತ್ತೆ ಥೈಮೀನ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಅದು ಈಕ್ವಲ್ ಆಗಿದ್ರೇನೆ ಅದ್ರದ್ದು ರೇಷಿಯೋ 1 ಆಗಕ್ಕೆ ಸಾಧ್ಯ. ಹಾಗೇನೆ G ಯಾವಾಗಲೂ Cಗೆ ಈಕ್ವಲ್ ಆಗಿರುತ್ತೆ, ಇಲ್ಲದೆ ಇದ್ರೆ ಅದ್ರದ್ದು ರೇಷಿಯೋ 1 ಇರೋಕ್ಕೆ ಸಾಧ್ಯ ಇಲ್ಲ. ಸೊ Erwin Chargaff ವರ್ಕ್ಡ್ ಆನ್ ಡಬಲ್ ಸ್ಟ್ಯಾಂಡರ್ಡ್ DNA and he said A ಮತ್ತೆ Tದು ನಂಬರ್ ಒಂದು DNA ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಅಲ್ಲಿ ಯಾವಾಗಲೂ ಸೇಮ್ ಇರುತ್ತೆ. ಹಾಗೇನೆ G ಮತ್ತೆ C ಅದರದ್ದು ಕೂಡ ನಂಬರ್ ಸೇಮ್ ಇರುತ್ತೆ ಅಂತ. ನೆಕ್ಸ್ಟ್, ವಾಟ್ಸನ್ ಅಂಡ್ ಕ್ರಿಕ್, ತುಂಬಾ ಪಾಪ್ಯುಲರ್ ಹೆಸರಿದು, ಜೇಮ್ಸ್ ವಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್, ಬೇಸ್ಡ್ ಆನ್ ದ ವರ್ಕ್ ಆಫ್ ಮಾರಿಸ್ ವಿಲ್ಕಿನ್ಸ್ ಅಂಡ್ Erwin Chargaff, they proposed a double helical model for the structure of DNA. ಇವ್ರು ಹೇಳಿದ್ರು ಇಟ್ ಇಸ್ ಹೆಲಿಕಲ್ ಇನ್ ನೇಚರ್. ಇವ್ರು ಹೇಳಿದ್ರು A ಮತ್ತೆ T ನಂಬರ್ ಕಾನ್ಸ್ಟೆಂಟ್ ಇರುತ್ತೆ, G ಮತ್ತೆ C ನಂಬರ್ ಕಾನ್ಸ್ಟೆಂಟ್ ಇರುತ್ತೆ ಅಂತ. ಈ 2 ರಿಸಲ್ಟ್ಸ್ ನ ಬೇಸಿಸ್ ಮೇಲೆ ದೇ ಪ್ರಪೋಸ್ ದ ಸ್ಟ್ರಕ್ಚರ್ ಆಫ್ ಡಬಲ್ ಹೆಲಿಕಲ್ ಮಾಡೆಲ್ ಆಫ್ DNA. ಇವರ ಸ್ಟ್ರಕ್ಚರ್ ಪ್ರಕಾರ ಅಥವಾ ಆ ಮಾಡೆಲ್ ಆಫ್ DNA ಪ್ರಕಾರ 2 ಸ್ಟ್ರಾಂಡ್ ಆಫ್ DNA ಏನಿರುತ್ತೆ ಅದರ ಮಧ್ಯ ಬೇಸಸ್ದು ಪೇರಿಂಗ್ ಆಗುತ್ತೆ ಅನ್ನೋದನ್ನ ಇವರು ತಿಳಿಸ್ಕೊಟ್ರು. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಟು ಲರ್ನ್ ಅಬೌಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಡಬಲ್ ಹೆಲಿಕಲ್ DNA. ವಾಟ್ಸನ್ ಕ್ರಿಕ್ ಮಾಡೆಲ್ ನಲ್ಲಿ ಯಾವ ರೀತಿಯಲ್ಲಿ DNA ಇರುತ್ತೆ ಅನ್ನೋ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಿದ್ರು, ಅದನ್ನ ನಾವು ಕಲ್ತ್ಕೊಳ್ಬೇಕು. ಓಕೆ, ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ, ಇಟ್ ಇಸ್ ಮೇಡ್ ಅಪ್ ಆಫ್ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್.
ಇಟ್ ಇಸ್ ವೆರಿ ಆಬ್ವಿಯಸ್, 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇರೋ ಕಾರಣದಿಂದಾನೇ ಇದಕ್ಕೆ ನಾವು ಡಬಲ್ ಅಂತ ಕರೆಯೋದು. ಸೊ ದೇರ್ ಆರ್ 2 ಚೈನ್ಸ್. ಫಸ್ಟ್ ಪಾಯಿಂಟ್, ಈ ಚೈನ್ಸ್ ನಲ್ಲಿ ಬ್ಯಾಕ್ ಬೋನ್ ಅಲ್ಲಿ ಶುಗರ್ ಮತ್ತೆ ಫಾಸ್ಫೇಟ್ ಇದೆ, ಸೆಂಟರ್ ನಲ್ಲಿ ಪ್ರೊಜೆಕ್ಟ್ ಆಗೋದಕ್ಕೆ ಬೇಸಿಸ್ ಇದೆ. ಇದನ್ನ ನಾವು ಆಲ್ರೆಡಿ ನೋಡಿದ್ವಿ. ಇಲ್ಲೂ ಕೂಡ ನೋಡಬಹುದು 2 ಸ್ಟ್ರಾಂಡ್ ಇದೆ. ಹಿಯರ್ ಯು ಹ್ಯಾವ್ phosphate sugar, phosphate sugar, phosphate sugar, phosphate sugar alternating. The nitrogenous bases are projected inside. Same goes for the other strand. You have sugar, phosphate, sugar, phosphate, sugar, phosphate, sugar, phosphate. The nitrogenous bases have projected inside. This is the second point. It is made up of 2 strands. In each strand, sugar phosphate is the backbone, nitrogenous bases project inside. Third point, very, very important. ಈ 2 ಸ್ಟ್ಯಾಂಡ್ಸ್ ಹ್ಯಾವ್ ಆಂಟಿ ಪ್ಯಾರಲಲ್ ಪೊಲಾರಿಟಿ. ಈಗ ಆಂಟಿ ಪ್ಯಾರಲಲ್ ಪೊಲಾರಿಟಿ ಅಂದ್ರೆ ಏನು? ಒಂದು ಸ್ಟ್ರಾಂಡ್ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್ ಅಲ್ಲಿ ಇದ್ರೆ ಇನ್ನೊಂದು ಸ್ಟ್ರಾಂಡ್ 3 ಪ್ರೈಮ್ ಟು 5 ಪ್ರೈಮ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇದಕ್ಕೆ ನಾವು ಆಂಟಿ ಪೊಲಾರಿಟಿ ಅಂತ ಕರಿತೀವಿ. ಇಲ್ಲಿ 5 ಪ್ರೈಮ್ ಮತ್ತೆ 3 ಪ್ರೈಮ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇದು ಶುಗರ್ ನಲ್ಲಿ ದಿಸ್ ಇಸ್ ಆರ್ ಫಸ್ಟ್ ಕಾರ್ಬನ್, 1 ಪ್ರೈಮ್ ಕಾರ್ಬನ್, 2 ಪ್ರೈಮ್ ಕಾರ್ಬನ್, 3 ಪ್ರೈಮ್ ಕಾರ್ಬನ್, 4 ಪ್ರೈಮ್ ಕಾರ್ಬನ್, 5 ಪ್ರೈಮ್ ಕಾರ್ಬನ್. 5th ಕಾರ್ಬನ್ಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ಈ ಕಾರ್ಬನ್ ಈ ಎಂಡ್ ಆಫ್ ದ ಚೈನ್ ನೋಡಿದ್ರೆ ಹಿಯರ್ ಯು ಹ್ಯಾವ್ 1 ಪ್ರೈಮ್ ಕಾರ್ಬನ್, 2 ಪ್ರೈಮ್ ಕಾರ್ಬನ್, 3 ಪ್ರೈಮ್ ಕಾರ್ಬನ್, 4 ಪ್ರೈಮ್ ಕಾರ್ಬನ್, 5th ಪ್ರೈಮ್ ಕಾರ್ಬನ್ ಆಚೆ ಕಡೆ ಇದೆ. ಈ ಎಂಡ್ ಆಫ್ ದ ಚೈನ್ ಅಲ್ಲಿ ಎಂಡ್ ಅಲ್ಲಿ 3 ಪ್ರೈಮ್ ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಸೊ ಈ ಎಂಡ್ ಆಫ್ ದ ಚೈನ್ಗೆ ನಾವು 3 ಪ್ರೈಮ್ ಎಂಡ್ ಅಂತ ಕರಿತೀವಿ. ಫಾಸ್ಫೇಟ್ ಇರುವಂತಹ ಎಂಡ್ಗೆ ನಾವು 5 ಪ್ರೈಮ್ ಎಂಡ್ ಅಂತ ಕರಿತೀವಿ. ಯಾಕೆಂದ್ರೆ ಈ ಎಂಡ್ ಅಲ್ಲಿ ಫಾಸ್ಫೇಟ್ ಇದೆ, ಫಾಸ್ಫೇಟ್ 5 ಪ್ರೈಮ್ ಕಾರ್ಬನ್ ಅಟ್ಯಾಚ್ ಆಗಿದೆ. ಯಾಕೆಂದ್ರೆ ಈ ಎಂಡ್ ಅಲ್ಲಿ ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ 3 ಪ್ರೈಮ್ ಎಂಡ್ಗೆ ಅಟ್ಯಾಚ್ ಆಗಿದೆ. ಹಾಗಾಗಿ ಇಲ್ಲಿ ಇದಕ್ಕೆ ನಾವು 5 ಪ್ರೈಮ್ ಎಂಡ್ ಅಂತೀವಿ, 3 ಪ್ರೈಮ್ ಎಂಡ್ ಅಂತ ಆಪೋಸಿಟ್ ಎಂಡ್ ಹೇಳ್ತೀವಿ. ಅದೇ ಈ ಸ್ಟ್ರಾಂಡ್ ನ ನೋಡಿ, ದಿಸ್ ಎಂಟೈರ್ ಸ್ಟ್ರಕ್ಚರ್ ಇಸ್ ಉಲ್ಟಾಫೈಡ್. ಸೊ ಇಲ್ಲಿ ಈ ಶುಗರ್ದು ಕಾನ್ಫಿಗರೇಷನ್ ಅಥವಾ ಸ್ಟ್ರಕ್ಚರೇ ಉಲ್ಟಾ ಆಗಿದೆ. ಇಲ್ಲಿ ಹಿಯರ್ ಇಸ್ ದಿ ಆಕ್ಸಿಜನ್, ಕ್ಲಾಕ್ ವೈಸ್ ಡೈರೆಕ್ಷನ್ ನಾವು ನೋಡ್ತೀವಿ ಅಂದ್ರೆ ಇದು ಫಸ್ಟ್ ಪ್ರೈಮ್ ಕಾರ್ಬನ್, ಸೆಕೆಂಡ್, let me erase this, give me a minute. Okay, so 1 prime, 2 prime, 3 prime, 4 prime, 5th ಪ್ರೈಮ್. ಇಲ್ಲಿ ಫಾಸ್ಫೇಟ್ 5th ಪ್ರೈಮ್ ಕಾರ್ಬನ್ ಅಟ್ಯಾಚ್ ಆಗಿದೆ, OH ಎಂಡ್ ಈ ಕಡೆಗೆ ಬರುತ್ತೆ. ಇಲ್ಲಿ ನೋಡಿ ಈ ನ್ಯೂಕ್ಲಿಯೋಟೈಡ್ ನಲ್ಲಿ ಫಾಸ್ಫೇಟ್ ಗ್ರೂಪ್ ಇಲ್ಲಿದೆ. ಸೊ ದಿಸ್ ವಿಲ್ ಬಿ ದ 5 ಪ್ರೈಮ್ ಎಂಡ್. ಎಲ್ಲಿ ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ ದಿಸ್ ವಿಲ್ ಬಿ ದ 3 ಪ್ರೈಮ್ ಎಂಡ್. ಇದು ಪ್ಯಾರಲಲ್ ಆಗಿ ಡೆಫಿನೆಟ್ ಆಗಿದೆ, ಬಟ್ ಇಟ್ ಇಸ್ ಆಂಟಿ ಪ್ಯಾರಲಲ್. ಯಾಕೆಂದ್ರೆ ಈ ಸೈಡ್ ನ ಕನ್ಸಿಡರ್ ಮಾಡಿದಾಗ ಒಂದ್ ಸ್ಟ್ಯಾಂಡ್ 5 ಪ್ರೈಮ್ ಎಂಡ್ ಇದೆ, ಇನ್ನೊಂದು ಸ್ಟ್ಯಾಂಡ್ 3 ಪ್ರೈಮ್ ಎಂಡ್ ಇದೆ. ಈ ಎಂಡ್ ನ ಕನ್ಸಿಡರ್ ಮಾಡಿದಾಗ ಈ ಸ್ಟ್ಯಾಂಡ್ 3 ಪ್ರೈಮ್ ಎಂಡ್ ಇದೆ, ಈ ಸ್ಟ್ಯಾಂಡ್ 5 ಪ್ರೈಮ್ ಎಂಡ್ ಇದೆ. ಸೊ ದಿಸ್ ಒನ್ ಇಸ್ ರನ್ನಿಂಗ್ ಫ್ರಮ್ 5 to 3 ಹಿಯರ್, ದಿಸ್ ಇಸ್ ಇನ್ ಆಪೋಸಿಟ್ ಡಿರೆಕ್ಷನ್. ಹಾಗಾಗಿ ಇದಕ್ಕೆ ನಾವು ಆಂಟಿ ಪ್ಯಾರಲಲ್ ನೇಚರ್ ಅಂತ ಕರಿತೀವಿ. ನಾವು ಲೆಟ್ಸ್ ಲುಕ್ ಅಟ್ ದ ನೆಕ್ಸ್ಟ್ ಪಾಯಿಂಟ್. ನಾವು ಆಲ್ರೆಡಿ ಹೇಳಿದ್ವಿ ಬ್ಯಾಕ್ ಬೋನ್ ಅಲ್ಲಿ ಶುಗರ್ ಮತ್ತೆ ಫಾಸ್ಫೇಟ್ ಆಲ್ಟರ್ನೇಟ್ ಆಗುತ್ತೆ, ಸೆಂಟರ್ ನಲ್ಲಿ ಬೇಸಸ್ ಇರುತ್ತೆ ಅಂತ. ಒಂದು ಸ್ಟ್ರಾಂಡ್ ನಲ್ಲಿರುವಂತಹ ಬೇಸ್ ವಿಲ್ ಫಾರ್ಮ್ ಹೈಡ್ರೋಜನ್ ಬಾಂಡ್ಸ್ ವಿತ್ ದ ಬೇಸ್ ಆನ್ ದಿ ಅದರ್ ಸ್ಟ್ರಾಂಡ್. ಎನಿ ಬೇಸ್ ಕೆನಾಟ್ ಫಾರ್ಮ್ ಬಾಂಡ್ಸ್ ವಿತ್ ಎನಿ ಬೇಸ್. ಇವಾಗ ಅಡೆನೈನ್ ಏನಿದೆ ಅದು ಸೈಟೋಸಿನ್ ಜೊತೆ ಬೇಸ್ ಫಾರ್ಮ್ ಮಾಡೋದಕ್ಕಾಗೋದಿಲ್ಲ, ಇಷ್ಟ ಬಂದಂಗೆ ಫಾರ್ಮ್ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ರೂಲ್ಸ್ ಫಾಲೋ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಬಾಂಡ್ ಫಾರ್ಮೇಶನ್ ಆಗಬೇಕು, ಪೇರಿಂಗ್ ಆಗಬೇಕು. ಯಾವಾಗಲೂ ಒಂದು ಪ್ಯೂರಿನ್ ವಿಲ್ ಪೇರ್ ವಿತ್ ಅ ಪಿರಿಮಿಡಿನ್. ನಮಗೆ ಗೊತ್ತಿರೋ ಹಾಗೆ ಪ್ಯೂರಿನ್ ಇಸ್ ಅ ಬಿಗರ್ ಮಾಲಿಕ್ಯೂಲ್ ಕಂಟೈನಿಂಗ್ 2 rings, ಪಿರಿಮಿಡಿನ್ಸ್ ಆರ್ ಸ್ಮಾಲರ್ ಮಾಲಿಕ್ಯೂಲ್ಸ್. ಯಾವಾಗಲೂ ಒಂದು ಪ್ಯೂರಿನ್ ಒಂದು ಪಿರಿಮಿಡಿನ್ ಜೊತೆ ಬೈಂಡ್ ಆದಾಗ ಏನಾಗುತ್ತೆ, ವಿಡ್ತ್ ಆಫ್ ದ DNA ವಿಲ್ ರಿಮೇನ್ ಕಾನ್ಸ್ಟೆಂಟ್. ಇವಾಗ ಎರಡೂ ಕೂಡ ಪ್ಯೂರಿನ್ಸ್ ಆಗ್ಬಿಟ್ಟಾಗ ಪೇರ್ ಆದಾಗ ಆ ರೀಜನ್ ವೈಡ್ ಆಗ್ಬಿಡುತ್ತೆ, ಎರಡು ಪಿರಿಮಿಡಿನ್ಸ್ ಪೇರ್ ಆದಾಗ ಆ ರೀಜನ್ ನ್ಯಾರೋ ಆಗ್ಬಿಡುತ್ತೆ. ಆ ರೀತಿ ನಾವು DNA ನೋಡಲ್ಲ. ನಾವು DNA ನೋಡಿದ್ರೆ ಯೂನಿಫಾರ್ಮ್ ಆಗಿ ಒಂದೇ ವಿಡ್ತ್ ಇರುತ್ತೆ ಥ್ರೂ ಔಟ್ ದ ಲೆಂತ್ ಆಫ್ DNA. ದಟ್ ಇಸ್ ಬಿಕಾಸ್ ಒಂದ್ ಸ್ಟ್ರಾಂಡ್ ಅಲ್ಲಿ ಪ್ಯೂರಿನ್ ಇದ್ರೆ ಆಪೋಸಿಟ್ ಅದಕ್ಕೆ ಇನ್ನೊಂದು ಸ್ಟ್ರಾಂಡ್ ನಿಂದ ಪಿರಿಮಿಡಿನ್ ಬಂದು ಪೇರ್ ಆಗುತ್ತೆ. ಹಾಗೇನೆ ಪ್ಯೂರಿನ್ ಪಿರಿಮಿಡಿನ್ ಪೇರ್ ಆಗಬೇಕು, ಅದು ನಿಜ. ಎನಿ ಪ್ಯೂರಿನ್ ಕೆನಾಟ್ ಪೇರ್ ವಿತ್ ಎನಿ ಪಿರಿಮಿಡಿನ್. ಅಲ್ಲಿ ಕೂಡ ಸ್ಪೆಸಿಫಿಸಿಟಿ ಇದೆ. ಅಡೆನೈನ್ ಆಲ್ವೇಸ್ ಫಾರ್ಮ್ಸ್ ಅ ಬಾಂಡ್ ವಿತ್ ಥೈಮಿನ್. ಇಲ್ಲಿ ನೀವು ನೋಡಬಹುದು, ಹಿಯರ್ ವಿ ಹ್ಯಾವ್ ಅಡೆನೈನ್, ಹಿಯರ್ ವಿ ಹ್ಯಾವ್ ಥೈಮಿನ್. ಅಡೆನೈನ್ ಮತ್ತೆ ಥೈಮಿನ್ ಮಧ್ಯೆ ಆಲ್ವೇಸ್ 2 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ.
ನೋಡಿ, ಈ ಸ್ಟ್ರಾಂಡಲ್ ಅಡೆನೈನ್ ಇದ್ರೆ ಈ ಸ್ಟ್ರಾಂಡಲ್ ಥೈಮಿನ್ ಇರುತ್ತೆ, ಈ ಸ್ಟ್ರಾಂಡಲ್ ಅಡೆನೈನ್ ಇದ್ರೆ ಈ ಸ್ಟ್ರಾಂಡಲ್ ಥೈಮಿನ್ ಇರುತ್ತೆ. ಅದೇ ರೀತಿ ಜಿ ಅಂಡ್ ಸಿ ನಾವು ನೋಡಿದ್ರೆ ಗ್ವಾನಿನ್ ಮತ್ತೆ ಸೈಟೋಸಿನ್, ಈ ಸ್ಟ್ರಾಂಡಲ್ ಜಿ ಇದ್ರೆ ಈ ಸ್ಟ್ರಾಂಡಲ್ ಸಿ ಇರುತ್ತೆ, ಈ ಸ್ಟ್ರಾಂಡಲ್ ಜಿ ಇದ್ರೆ ಈ ಸ್ಟ್ರಾಂಡಲ್ ಸಿ ಇರುತ್ತೆ. ಜಿ ಮತ್ತೆ ಸಿ ಮಧ್ಯೆ 3 hydrogen bonds ಇರುತ್ತೆ. Okay, so this is the next point that you will have to remember. Now, ಈ ಎರಡು ಚೈನ್ಸ್ ಏನಿದೆ, ಒಂದು ಲ್ಯಾಡರ್ ರೀತಿ ಏನ್ ಫಾರ್ಮ್ ಆಗಿದೆ, ಈ ಲ್ಯಾಡರ್ ಇಸ್ ಟ್ವಿಸ್ಟೆಡ್. ಎಕ್ಸಾಕ್ಟ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಟ್ವಿಸ್ಟ್ ಆಗಿದೆ? ರೈಟ್ ಹ್ಯಾಂಡೆಡ್ ಫ್ಯಾಷನ್ ಅಲ್ಲಿ ಕಾಯಿಲ್ ಆಗಿದೆ. ರೈಟ್ ಹ್ಯಾಂಡೆಡ್ ಫ್ಯಾಷನ್ ಅಂದ್ರೆ ಏನು? ನಿಮ್ ರೈಟ್ ಹ್ಯಾಂಡ್ ಈ ರೀತಿ ಇಟ್ಟು ನೋಡ್ಕೊಳ್ಳಿ. ಇದನ್ನ ನೀವು ಈ ಥಂಬ್ನ ಸೆಂಟ್ರಲ್ ಆಕ್ಸಿಸ್ ಅಂತ ಅನ್ಕೊಂಡ್ರೆ, ಇದನ್ನ DNA ಅಂತ ಅನ್ಕೊಂಡ್ರೆ, ನಿಮ್ ಬೇರೆ ಫಿಂಗರ್ಸ್ ಯಾವ ಡೈರೆಕ್ಷನ್ ಪಾಯಿಂಟ್ ಮಾಡ್ತಾ ಇದೆ ಆ ಡೈರೆಕ್ಷನ್ ಅಲ್ಲಿ ಕಾಯಿಲಿಂಗ್ ಆಗುತ್ತೆ ಅಂತ ಅರ್ಥ. ಓಕೆ, so the two chains in DNA, double helical DNA, are coiled in a right-handed fashion. Now, the pitch of the helix is 3.4 nanometer. Pitch andre ಏನili? Pitch andre ಅರ್ಥ ಒಂದು full turn, ಒಂದು 360 degree turn, ಒಂದು full turn will measure 3.4 nanometers ಅಂತ ಅರ್ಥ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, from here to here, it is starting to coil at this point. ಇಲ್ಲಿಗೆ ಬರೋಷ್ಟರೊಳಗೆ ಒಂದು 360 ಡಿಗ್ರಿ ಟರ್ನ್ ತಗೊಂಡಿರುತ್ತೆ. ಒನ್ ಕಂಪ್ಲೀಟ್ ಟರ್ನ್ ವಿಲ್ ಮೆಜರ್ 34 ಆಂಗ್ಸ್ಟ್ರಾಮ್ ಆರ್ 3.4 ನ್ಯಾನೋಮೀಟರ್ಸ್. ಓಕೆ, ಪ್ರತಿ ಒಂದು ಕಂಪ್ಲೀಟ್ ಟರ್ನ್ ನಲ್ಲಿ 10 ಬೇಸ್ ಪೇರ್ಸ್ ನಾವು ನೋಡ್ಬೋದು. ಇನ್ ಈಚ್ ಫುಲ್ ಟರ್ನ್ ರಫ್ಲಿ ದೇರ್ ಆರ್ 10 ಬೇಸ್ ಪೇರ್ಸ್. ಟೋಟಲ್ ಆಗಿ 3.4 ನ್ಯಾನೋಮೀಟರ್ಸ್ ಇದೆ. ಇದರಲ್ಲಿ 10 ಬೇಸ್ ಪೇರ್ಸ್ ಇದೆ ಅಂತ ಅಂದ್ರೆ ಒಂದು ಬೇಸ್ ಪೇರ್ ಇಂದ ನೆಕ್ಸ್ಟ್ ಬೇಸ್ ಪೇರ್ ಮಧ್ಯೆ ಏನ್ ಡಿಫರೆನ್ಸ್ ಇರುತ್ತೆ? 3.4 ನ್ಯಾನೋಮೀಟರ್ ಡಿವೈಡೆಡ್ ಬೈ 10, ಹೌದಲ್ವಾ? ಸೊ ಎರಡು ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ಸ್ ಮಧ್ಯೆ 0.34 ನ್ಯಾನೋಮೀಟರ್ಸ್ ಅಷ್ಟು ಹೈಟ್ ಡಿಫರೆನ್ಸ್ ಅಥವಾ ಅಷ್ಟು ಲೆಂತ್ದು ಡಿಫರೆನ್ಸ್ ಇರುತ್ತೆ. ಇಲ್ಲಿ ನಾವು ಒಂದು ಬೇಸ್ ಪೇರ್ ವಿಲ್ ಸ್ಟ್ಯಾಕ್ ಅಪಾನ್ ಅನದರ್ ಬೇಸ್ ಪೇರ್ ಆ ರೀತಿ ನೋಡ್ಬೋದು. ಹೆಂಗೆ ಲ್ಯಾಡರ್ ಅಲ್ಲಿ ಒಂದ್ ಸ್ಟೆಪ್ ಮೇಲೆ ಇನ್ನೊಂದು ಸ್ಟೆಪ್ ಇರುತ್ತೆ, ಅದೇ ರೀತಿ DNA ಕೂಡ ಒಂದು ಬೇಸ್ ಪೇರ್ ಮೇಲೆ ಇನ್ನೊಂದು ಬೇಸ್ ಪೇರ್ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ಇಲ್ಲಿ ಲ್ಯಾಡರ್ ಟ್ವಿಸ್ಟ್ ಆಗಿ ಹೋಗಿದೆ, ಒಂದು ಸ್ಪೈರಲ್ ಸ್ಟೇರ್ ಕೇಸ್ ರೀತಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಡಬಲ್ ಹೆಲಿಕಲ್ DNA. ಈಗ ನಾವು ಇಂಪಾರ್ಟೆಂಟ್ ಪಾರ್ಟ್ಗೆ ಬಂದ್ವಿ, ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಡಾಗ್ಮಾ ಅಂತ ಅಂದ್ರೆ ಏನು? ಏನೋ ಒಂದು ಸೆಟ್ ಆಗಿರುವಂತಹ ಒಪಿನಿಯನ್ ಅಂತ ಅರ್ಥ. ಓಕೆನಾ? ಸೊ ಈ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂದ್ರೆ ಏನು? ಇದರಿಂದ ನಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ DNA ಯಾವ ರೀತಿ ಅದ್ರ ಫಂಕ್ಷನ್ಸ್ ನ ಕಂಟ್ರೋಲ್ ಮಾಡುತ್ತೆ, ಸೆಲ್ ನಲ್ಲಿ ನಡೀತಾ ಇರೋ ಫಂಕ್ಷನ್ಸ್ ನ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ DNA ಸೆಲ್ ಡಿವಿಷನ್ ಆಗೋ ಟೈಮಲ್ಲಿ ಬಿಟ್ಟು ಬೇರೆ ಯಾವಾಗ್ಲೂ ನ್ಯೂಕ್ಲಿಯಸ್ ಇಂದ ಹೊರಗೆ ಬರಲ್ಲ, ಹೌದಲ್ವಾ? ನ್ಯೂಕ್ಲಿಯಸ್ ಒಳಗಡೆನೆ ಕ್ಯಾಬಿನ್ ಒಳಗಡೆ ಇರುವಂತಹ ಬಾಸ್ ತರ ಕೂತ್ಕೊಂಡು ಸೆಲ್ ನಲ್ಲಿ ನಡೀತಾ ಇರುವಂತಹ ಎಲ್ಲಾ ಆಕ್ಟಿವಿಟೀಸ್ ನ ಹೆಂಗ್ ಕಂಟ್ರೋಲ್ ಮಾಡುತ್ತೆ. DNA ಲಿ ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಅದು ಫಿನೋಟಿಪಿಕಲಿ ಹೆಂಗೆ ಎಕ್ಸ್ಪ್ರೆಸ್ ಆಗುತ್ತೆ, ಇದನ್ನ ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಸೊ ದಿಸ್ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ವಾಸ್ ಪ್ರಪೋಸ್ಡ್ ಬೈ ಫ್ರಾನ್ಸಿಸ್ ಕ್ರಿಕ್. ಯಾರು ಡಬಲ್ ಹೆಲಿಕಲ್ DNA ಸ್ಟ್ರಕ್ಚರ್ ಪ್ರಪೋಸ್ ಮಾಡಿದ್ರು? ವಾಟ್ಸನ್ ಅಂಡ್ ಕ್ರಿಕ್. ಅದರಲ್ಲಿರುವಂತಹ ಫ್ರಾನ್ಸಿಸ್ ಕ್ರಿಕ್, he proposed the central dogma of molecular biology. So what is the central dogma of molecular biology? ಇದರ ಪ್ರಕಾರ ಜೆನೆಟಿಕ್ ಇನ್ಫಾರ್ಮೇಶನ್ ಯೂನಿಡೈರೆಕ್ಷನಲಿ ಫ್ಲೋ ಆಗುತ್ತೆ. ದೇರ್ ಇಸ್ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ಇನ್ಫಾರ್ಮೇಶನ್ ಫ್ರಮ್ DNA ಟು RNA ಟು ಪ್ರೋಟೀನ್. ಹೆಂಗೆ ಎಕ್ಸಾಕ್ಟ್ಲಿ ಇದು ನಡೆಯುತ್ತೆ ನೋಡೋಣ. ಒಂದು ಯೂಕ್ಯಾರಿಯೋಟಿಕ್ ಸೆಲ್ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಅ ಯೂಕ್ಯಾರಿಯೋಟಿಕ್ ಆನಿಮಲ್ ಸೆಲ್. ಔಟರ್ಮೋಸ್ಟ್ ಮೆಂಬ್ರೇನ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್. ಇದ್ರೊಳಗಡೆ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ ನಮ್ಮ ಹೀರೋ ಆಫ್ ದ ಸೆಷನ್ DNA ಕೂತಿದೆ. ಈ DNA ಹತ್ರ ಜೆನೆಟಿಕ್ ಮಟೀರಿಯಲ್ ಇದೆ. ಏನಕ್ಕೆ ಜೆನೆಟಿಕ್ ಮಟೀರಿಯಲ್ ಇದೆ? ಈ ಜೆನೆಟಿಕ್ ಮಟೀರಿಯಲ್ನ ಯೂಸ್ ಮಾಡಿಕೊಂಡು ಸೆಲ್ ಪ್ರೋಟೀನ್ಸ್ನ ಸಿಂಥಸೈಸ್ ಮಾಡುತ್ತೆ. ಪ್ರೋಟೀನ್ ಸಿಂಥಸೈಸ್ ಆಗೋದಕ್ಕೆ ಇನ್ಫಾರ್ಮೇಶನ್ ಈ DNA ಒಳಗಡೆ ಇದೆ, ಬಟ್ ಆ DNA ಹೊರಗಡೆಗೆ ಬರಲ್ಲ. ಇನ್ಫಾರ್ಮೇಶನ್ ಏನಿದೆ ಕ್ಯಾಬಿನ್ ಒಳಗೆ ಹೋಗಿ ಆ ಮೆಸೇಜ್ನ ಕಾಪಿ ಮಾಡಿಕೊಂಡು ಆಚೆ ಬರೋದಕ್ಕೆ ಒಂದು ಮಾಲಿಕ್ಯೂಲ್ ಇರಬೇಕು. ಸೊ RNA ಡಸ್ ದಟ್ ಜಾಬ್. ಸ್ಪೆಸಿಫಿಕಲಿ ಮೆಸೆಂಜರ್ RNA ಅಥವಾ mRNA ಅಂತ ಒಂದು ಮಾಲಿಕ್ಯೂಲ್ ಇದೆ. that mRNA will copy the information present in DNA and get it out of the nucleus. Okay, so information, genetic information nucleus ಒಳಗಡೆ ಇದೆ, DNA ಇದೆ. ಆ DNA ಇರುವಂತಹ ಜೆನೆಟಿಕ್ ಇನ್ಫಾರ್ಮೇಶನ್ RNA ಕಾಪಿ ಮಾಡ್ಕೊಂಡು ಬರುತ್ತೆ.
ಬೇರೆ ಬೇರೆ ಸೆಗ್ಮೆಂಟ್ಸ್ ಆಫ್ DNA ಅಲ್ಲಿ ಬೇರೆ ಬೇರೆ ವಿಷಯಕ್ಕೆ ಇನ್ಫಾರ್ಮೇಶನ್ ಇರುತ್ತೆ. ಆ ಟೈಮಲ್ಲಿ ಸೆಲ್ಗೆ ಯಾವ ವಿಷಯದ ಇನ್ಫಾರ್ಮೇಶನ್ ಬೇಕು, RNA ಹೋಗಿ ಸ್ಪೆಸಿಫಿಕ್ ಆಗಿ ಅಷ್ಟು ಇನ್ಫಾರ್ಮೇಶನ್ ನ ಕಾಪಿ ಮಾಡಿಕೊಂಡು ನ್ಯೂಕ್ಲಿಯಸ್ ನಿಂದ ಆಚೆ ತಗೊಂಡು ಬರುತ್ತೆ. ಸೊ ಲೆಟ್ಸ್ ಸೇ ದಿಸ್ ಇಸ್ ಅನ್ RNA molecule that copies the information from this segment of DNA and it gets out carrying this information. ಈ ಇನ್ಫಾರ್ಮೇಶನ್ ರೈಬೋಸೋಮ್ ಮಾತ್ರ ಓದಕ್ಕೆ ಸಾಧ್ಯ, ಬೇರೆ ಎಲ್ಲೂ ಈ ಇನ್ಫಾರ್ಮೇಶನ್ ಓದೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಕೋಡೆಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅದು ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ, ಒಂದು ಕೋಡೆಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಆ ಕೋಡ್ ನ ಡಿಕೋಡ್ ಮಾಡಕ್ಕೆ ಸಾಧ್ಯ ಇರೋದು ರೈಬೋಸೋಮ್ಗೆ ಮಾತ್ರ. ಸೊ ಈ mRNA ಎಲ್ಲಿಗೆ ಹೋಗುತ್ತೆ? mRNA ನೆಕ್ಸ್ಟ್ ಗೋಸ್ ಟು ದ ರೈಬೋಸೋಮ್. ಸೊ ಈ mRNA ರೈಬೋಸೋಮ್ ಹೋದಾಗ ರೈಬೋಸೋಮ್ ಒಳಗಡೆ ಹೋಗುತ್ತೆ, ರೈಬೋಸೋಮ್ ಅದರಲ್ಲಿ ಇರುವಂತಹ ಮೆಸೇಜ್ ಓದುತ್ತೆ, ಮೆಸೇಜ್ ಓದ್ತಾ ಓದ್ತಾ ಸೈಮಲ್ಟೇನಿಯಸ್ ಆಗಿ ಪ್ರೋಟೀನ್ಸ್ ನ ಕೂಡ ಸಿಂಥಸೈಸ್ ಮಾಡುತ್ತೆ. ಸೊ DNA ಇರೋ ಇನ್ಫಾರ್ಮೇಶನ್ ಪ್ರೋಟೀನ್ ಸಿಂಥಸಿಸ್ಗೆ, ಈ ಪ್ರೋಟೀನ್ ಏನ್ ಫಂಕ್ಷನ್ ಪರ್ಫಾರ್ಮ್ ಮಾಡಬೇಕು ಆ ಫಂಕ್ಷನ್ ಪರ್ಫಾರ್ಮ್ ಮಾಡುತ್ತೆ. This is how DNA manages to control everything that is happening in the cell in an organism despite sitting in an enclosed chamber like this. Okay, ಅದಕ್ಕೆ ಒಂದು ಮೆಸೆಂಜರ್ ಇರುತ್ತೆ, ಮೆಸೆಂಜರ್ ಕಾಪಿ ಮಾಡ್ಕೊಂಡು ಆಚೆಗೆ ತಗೊಂಡು ಬರುತ್ತೆ ಇನ್ಫಾರ್ಮೇಶನ್. ಆ ಮೆಸೇಜ್ ಯಾರಿಗೂ ಓದಕ್ಕಾಗಲ್ಲ ರೈಬೋಸೋಮ್ನ ಬಿಟ್ಟು. ಸೊ ರೈಬೋಸೋಮ್ ಹತ್ರ ತಗೊಂಡು ಹೋಗುತ್ತೆ, ರೈಬೋಸೋಮ್ ಆ ಇನ್ಫಾರ್ಮೇಶನ್ ನೋಡಿ ಆ ಇನ್ಫಾರ್ಮೇಶನ್ ಪ್ರಕಾರ ಅದಕ್ಕೆ ತಕ್ಕಂತೆ ಒಂದು ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ. ಆ ಪ್ರೋಟೀನ್ ಹೋಗಿ ಮತ್ತೆ ಕೆಲಸ ಮಾಡುತ್ತೆ. ಇಟ್ ವಿಲ್ ಪರ್ಫಾರ್ಮ್ ದ ಫಂಕ್ಷನ್ ದಟ್ ಇಟ್ ಈಸ್ ಮೆಂಟ್ ಟು ಪರ್ಫಾರ್ಮ್. ಓಕೆ, ಸೊ ಈ ರೀತಿಯ ಪ್ರಾಸೆಸ್ನಿಂದ DNA ಅದ್ರ ಫಂಕ್ಷನ್ ನ ಪರ್ಫಾರ್ಮ್ ಮಾಡುತ್ತೆ. ಇಲ್ಲಿ ನಾವು 2 ಇಂಪಾರ್ಟೆಂಟ್ ಸ್ಟೆಪ್ಸ್ ನ ನೋಡಿದ್ವಿ. ಮೊದಲನೇದೇನು? DNA ಇದ್ದಿದ್ದ ಇನ್ಫಾರ್ಮೇಶನ್ ನ RNA ಕಾಪಿ ಮಾಡ್ಕೊಂಡು ಬರೋದು. ಇದಕ್ಕೆ ಒಂದು ಹೆಸರಿದೆ, ಈ ಪ್ರಾಸೆಸ್ಗೆ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಲೆಟ್ ಮೀ ರೈಟ್ ಇಟ್ ಹಿಯರ್. ಓಕೆ, ಸೊ ಈ ಪ್ರಾಸೆಸ್ಗೆ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಟ್ರಾನ್ಸ್ಕ್ರಿಪ್ಷನ್ ಎಲ್ಲಾಯ್ತು? ನ್ಯೂಕ್ಲಿಯಸ್ ಅಲ್ಲಿ ಆಯ್ತು, ಯುಕ್ಯಾರಿಯೋಟ್ಸ್ ಅಲ್ಲಿ. DNA ಇದ್ದಿದ್ದ ಇನ್ಫಾರ್ಮೇಶನ್ ಕಾಪಿ ಮಾಡ್ಕೊಂಡು RNA ಹೊರಗೆ ಬಂತು. ಈ RNA ಇರೋ ಮೆಸೇಜ್ ನ ಓದಿ ಪ್ರೋಟೀನ್ ನ ಸಿಂಥಸೈಸ್ ಮಾಡಿದ್ದು ಈ ಪ್ರಾಸೆಸ್ಗೆ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೋಡಿ, ವಿ ಹ್ಯಾಡ್ DNA ಇನ್ಫಾರ್ಮೇಶನ್ ಇತ್ತು, ಟ್ರಾನ್ಸ್ಕ್ರಿಪ್ಷನ್ ಅನ್ನೋ ಪ್ರಾಸೆಸ್ ನ ಅಂಡರ್ಗೋ ಮಾಡಿ DNA ಇದ್ದ ಮೆಸೇಜ್ ನ mRNA ಕಾಪಿ ಮಾಡ್ಕೊಂಡು ಹೊರಗೆ ತಗೊಂಡು ಬಂತು. ಈ mRNA ರೈಬೋಸೋಮ್ಗೆ ಹೋಯ್ತು, ರೈಬೋಸೋಮ್ ನಲ್ಲಿ mRNA ಇದರಲ್ಲಿರುವಂತಹ ಕೋಡೆಡ್ ಮೆಸೇಜ್ ನ ಡಿಕೋಡ್ ಮಾಡಿ ಒಂದು ಪ್ರೋಟೀನ್ ನ ಸಿಂಥಸೈಸ್ ಮಾಡ್ತು. ಈ ಪ್ರಾಸೆಸ್ಗೆ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಇರೋದು ಒಂದೇ ಡೈರೆಕ್ಷನ್ ಅಲ್ಲಿ, DNA ಇಂದ RNAಗೆ, RNA ಇಂದ ಪ್ರೋಟೀನ್ಗೆ. ಪ್ರೋಟೀನ್ ಸಿಂಥಸೈಸ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ DNA ಇಂದ ಆಗೋದಿಲ್ಲ, DNA ಸಿಂಥಸೈಸ್ ಮಾಡ್ಬೇಕಂದ್ರೆ ಪ್ರೋಟೀನ್ ಇಂದ ಆಗೋದಿಲ್ಲ. ಸೊ ಇಟ್ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ಇನ್ಫಾರ್ಮೇಶನ್ ಇನ್ವಾಲ್ವಿಂಗ್ 3 molecules, DNA, RNA and protein. DNA ಇನ್ಫಾರ್ಮೇಶನ್ RNA ಕಾಪಿ ಮಾಡುತ್ತೆ, ಕೋಡೆಡ್ ಮೆಸೇಜ್ ಇರುತ್ತೆ, ಡಿಕೋಡ್ ಮಾಡಕ್ಕೆ ರೈಬೋಸೋಮ್ ಹತ್ರ ಹೋಗುತ್ತೆ, ರೈಬೋಸೋಮ್ ವಿಲ್ ಟ್ರಾನ್ಸ್ಲೇಟ್ ದಟ್ ಮೆಸೇಜ್ ಅಂಡ್ ಸಿಂಥಸೈಸ್ ಅ ಪ್ರೋಟೀನ್. ಓಕೆ, ಸೊ ದಿಸ್ ಇಸ್ ಬೇಸಿಕಲಿ ದ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಇಲ್ಲಿ ರೆಪ್ಲಿಕೇಶನ್ ಅಂತ ಕೂಡ ನೋಡಿದೀವಿ. ರೆಪ್ಲಿಕೇಶನ್ ಅಂದ್ರೆ ಏನು? DNA ಮೇಕಿಂಗ್ ಎನ್ ಎಕ್ಸ್ಟ್ರಾ ಕಾಪಿ ಆಫ್ ಇಟ್ ಸೆಲ್ಫ್. DNA ಅದರದೇ ರೆಪ್ಲಿಕಾ ಮಾಡ್ಕೊಳ್ಳೋದಕ್ಕೆ ನಾವು ರೆಪ್ಲಿಕೇಶನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಈ ಚಾಪ್ಟರ್ ಅಲ್ಲಿ ರೆಪ್ಲಿಕೇಶನ್ ಹೆಂಗಾಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಹೆಂಗಾಗುತ್ತೆ, ಟ್ರಾನ್ಸ್ಲೇಷನ್ ಹೆಂಗಾಗುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಕಲಿತೀವಿ. ಓಕೆ, ನಾವು ಪ್ಯಾಕೇಜಿಂಗ್ ಆಫ್ DNA ಹೀಲಿಕ್ಸ್. ನಾವು ಪ್ರೋಕ್ಯಾರಿಯೋಟ್ಸ್ ನ ಕನ್ಸಿಡರ್ ಮಾಡಿದ್ರೆ, ಪ್ರೋಕ್ಯಾರಿಯೋಟ್ ಸೆಲ್ಸ್ ಮೆಜರ್ಡ್ ಇನ್ ಮೈಕ್ರಾನ್ಸ್, ಹೌದಲ್ವಾ? ಅದ್ರೊಳಗಡೆ DNA ಇರುತ್ತೆ. ಈ DNA ಇಸ್ ನಾಟ್ ಬೌಂಡ್ ಬೈ ಅ ಮೆಂಬ್ರೇನ್. ನ್ಯೂಕ್ಲಿಯಸ್ ನಲ್ಲಿ ಮೆಂಬ್ರೇನ್ ಇರೋದಿಲ್ಲ, ಬಿಕಾಸ್ ಪ್ರೋಕ್ಯಾರಿಯೋಟ್ಸ್ ಹ್ಯಾವ್ ಅ primitive type of nucleus. Nucleus is not bound by a membrane. ಹಾಗಂತ DNA ಸೆಲ್ ಪೂರ್ತಿ ಡಿಸ್ಪರ್ಸ್ ಆಗಿರೋದಿಲ್ಲ. DNA ಒಂದು ರೀಜನ್ ಅಲ್ಲಿ ಲೊಕೇಟ್ ಆಗಿರುತ್ತೆ, ಆ ರೀಜನ್ಗೆ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. DNA ನಾನು ಆಲ್ರೆಡಿ ಹೇಳಿದ ಹಾಗೆ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಈ DNA ಸ್ವಲ್ಪ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಜೊತೆ ಕಂಬೈನ್ ಆಗುತ್ತೆ. ಇದು ಪ್ರೋಟೀನ್ ಅಂತ ಅಂದ್ರೆ, ಇದು DNA ಅಂತ ಅಂದ್ರೆ, DNA ವಿಲ್ ಬಿ ಹೆಲ್ಡ್ or coiled around these proteins and they present in a specific region called nucleoid. So ಈ ನ್ಯೂಕ್ಲಿಯಾಯ್ಡ್ ರೀಜನ್ ಅಲ್ಲಿ ಲಾರ್ಜ್ ಲೂಪ್ಸ್ ಫಾರ್ಮ್ ಮಾಡುತ್ತೆ ನಮ್ಮ DNA in
ಪ್ರೊಕ್ಯಾರಿಯೋಟ್ ಸೆಲ್ಸ್. ಯೂಕ್ಯಾರಿಯೋಟ್ ಸೆಲ್ ಏನಾಗುತ್ತೆ? ಇಟ್ ಇಸ್ ಅ ಲಿಟಲ್ ಕಾಂಪ್ಲಿಕೇಟೆಡ್. ಯೂಕ್ಯಾರಿಯೋಟ್ಸ್ ಅಲ್ಲಿ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಯೂಕ್ಯಾರಿಯೋಟ್ಸ್ ಹ್ಯೂಮನ್ ಸೆಲ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನಮ್ಮ ಬಾಡಿಯಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಒಂದು ಸೆಲ್ನ ಆಚೆಗೆ ತಗೊಳ್ಳೋಣ. ಈ ಸೆಲ್ನಲ್ಲಿರುವಂತಹ ಒಂದು ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ DNA ನ ಹೊರಗೆ ತೆಗೆಯೋಣ. ನಮ್ಮ ಹತ್ರ 46 ಕ್ರೋಮೋಸೋಮ್ಸ್ ಇದೆ. ಪ್ರತಿ ಕ್ರೋಮೋಸೋಮ್ನಲ್ಲಿರುವಂತಹ DNA ನ ಎಂಡ್ ಟು ಎಂಡ್ ಜಾಯಿನ್ ಮಾಡ್ತಾ 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 ಹೋದ್ರೆ ನಮಗೆ ಟೋಟಲಿ ಅರೌಂಡ್ 2.2 ಮೀಟರ್ಸ್ ಅಷ್ಟು ಲೆಂತ್ ಇರುವಂತಹ DNA ಸಿಗುತ್ತೆ. ಬಟ್ ನಮ್ಮ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಎಷ್ಟು ಚಿಕ್ಕದು, ಹೌದಲ್ವಾ? ಸೆಲ್ಲೇ ಅಷ್ಟು ಚಿಕ್ಕದು, ನಮ್ಮ ಕಣ್ಗೆ ಕಾಣಿಸಲ್ಲ. ಅದ್ರೊಳಗಡೆ ಇರುವಂತಹ ನ್ಯೂಕ್ಲಿಯಸ್ ಇನ್ನ ಚಿಕ್ಕದು. ಆ ನ್ಯೂಕ್ಲಿಯಸ್ ಒಳಗಡೆ ಇಷ್ಟೊಂದು ಉದ್ದ ಇರುವಂತಹ DNA ಹೆಂಗ್ ಫಿಟ್ ಆಗುತ್ತೆ? ಇದಕ್ಕೆ DNA ಕಂಡೆನ್ಸ್ ಆಗುತ್ತೆ. ಇವಾಗಷ್ಟೇ ನಾವು ಕಲ್ತ್ಕೊಂಡ್ವಿ, ದಿಸ್ ಇಸ್ DNA. ಪ್ಯೂರಿನ್ ಇಲ್ಲಿದ್ರೆ ಪಿರಮಿಡಿನ್ ಈ ಕಡೆ ಇರುತ್ತೆ. ಈ ವಿಡ್ತ್ ಮೇಂಟೈನ್ ಆಗಿರುತ್ತೆ. ದಿಸ್ ವಿಡ್ತ್ ಇಸ್ ಅಬೌಟ್ 20 ಆಂಗ್ಸ್ಟ್ರಾಮ್ ಆರ್ 2 ನ್ಯಾನೋಮೀಟರ್ಸ್. ಓಕೆ, ಸೊ ಇಷ್ಟೇ ಇರೋದು DNA ವಿಡ್ತ್. ಅಷ್ಟು ಸಣ್ಣ ಆಗಿದ್ರು ಅದ್ರ ಉದ್ದ ಮಾತ್ರ 2 ಮೀಟರ್ಗಿಂತ ಹೆಚ್ಚಾಗಿ ಹೋಗುತ್ತೆ ನಮ್ಮ ಒಂದು ಸೆಲ್ದು DNA. ಆ ಸೆಲ್ ಒಳಗಡೆ ಫಿಟ್ ಆಗ್ಬೇಕಂದ್ರೆ ಟೈಟಾಗಿ ಕಾಯಿಲ್ ಆಗುತ್ತೆ. ಟೈಟಾಗಿ ಕಾಯಿಲ್ ಆಗ್ತಾ ಆಗ್ತಾ ಏನಾಗುತ್ತೆ, ಅದ್ರ ಉದ್ದ ಕಡಿಮೆ ಆಗ್ತಾ ಬರುತ್ತೆ. ಈ ಥಿಕ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ DNA ಕಾಯಿಲ್ ಆಗ್ಬೇಕಂದ್ರೆ ಅದು ಪ್ರೋಟೀನ್ಸ್ನ ಹೆಲ್ಪ್ ತಗೊಳುತ್ತೆ. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಇಟ್ ವಿಲ್ ಟೇಕ್ ದ ಹೆಲ್ಪ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್. DNA ನೆಗೆಟಿವ್ ಚಾರ್ಜ್, ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಪಾಸಿಟಿವ್ ಚಾರ್ಜ್ ಯಾಕೆ? ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಇದು ನಮಗೆ ಗೊತ್ತು, ಹೌದಲ್ವಾ? ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ ನಿಂದ ಹೆಂಗ್ ಡಿಫರ್ ಆಗುತ್ತೆ? ಅದರ R ಗ್ರೂಪ್ ಇಂದ. ಯಾವುದೆಲ್ಲ ಅಮೈನೋ ಆಸಿಡ್ಸ್ R ಗ್ರೂಪ್ ಆರ್ ಬೇಸಿಕ್ ಇನ್ ನೇಚರ್ ಅಥವಾ ಹ್ಯಾವ್ ಪಾಸಿಟಿವ್ ಚಾರ್ಜ್, ಅಂಥ ಅಮೈನೋ ಆಸಿಡ್ಸ್ ಜಾಸ್ತಿ ಸಿಗುತ್ತೆ ನಮ್ಮ ಹಿಸ್ಟೋನ್ ಪ್ರೋಟೀನ್ಸ್ ನಲ್ಲಿ. ಯಾವ್ದಂತ ಅಮೈನೋ ಆಸಿಡ್ಸ್? 2 ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆರ್ಜಿನಿನ್ ಅಂಡ್ ಲೈಸಿನ್. ಸೊ ಲೈಸಿನ್ ಅಂಡ್ ಆರ್ಜಿನಿನ್, these are amino acids that carry a positive charge in their side chains. So ಈ ಹಿಸ್ಟೋನ್ಸ್ ಏನಂದ್ರೆ 5 ರೀತಿಯದ್ ಬರುತ್ತೆ. ಅದರಲ್ಲಿ 4 ಟೈಪ್ಸ್ ಆಫ್ ಹಿಸ್ಟೋನ್ಸ್ ಡಬಲ್ ಆಗಿ ಒಂದು ಆಕ್ಟಮರ್ ಅಂತ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಆ ಹಿಸ್ಟೋನ್ ಆಕ್ಟಮರ್ ಸುತ್ತ ನಮ್ಮ DNA ಕಾಯಿಲ್ ಆಗುತ್ತೆ. ಈ ರೀತಿಯ ಸ್ಟ್ರಕ್ಚರ್ನ ಫಾರ್ಮ್ ಮಾಡುತ್ತೆ. ಇದು DNA. ದಿಸ್ ಈಸ್ ದ 2 ನ್ಯಾನೋಮೀಟರ್ ಫೈಬರ್. ಈ DNA, ಈ ಹಿಸ್ಟೋನ್ ಆರೆಂಜ್ ಕಲರ್ ಅಲ್ಲಿ ಏನಿದೆ ಇಲ್ಲಿ, ಇದು ಹಿಸ್ಟೋನ್ ಆಕ್ಟಮರ್. ಈ DNA ಈ ಹಿಸ್ಟೋನ್ ಸುತ್ತ ಈ ರೀತಿ ಸುತ್ತುತ್ತೆ. ಮತ್ತೆ ಇನ್ ಸ್ವಲ್ಪ ಹಿಸ್ಟೋನ್ ಆಕ್ಟಮರ್ ಸುತ್ತುತ್ತೆ. ಓಕೆ, ಇದೇ ರೀತಿ ಸುತ್ತ ಹೋಗುತ್ತೆ. ಇದಕ್ಕೆ ನಾವು ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ನ್ಯೂಕ್ಲಿಯೋಸೋಮ್ is this DNA that is wound around the histone octamer. ಸೊ ಈ ನ್ಯೂಕ್ಲಿಯೋಸೋಮ್ ಅಲ್ಲಿ ನೆಗೆಟಿವ್ ಆಗಿ ಚಾರ್ಜ್ ಆಗಿರುವಂತಹ DNA will coil or wrap around positively charged histone octamers. ಈ ನ್ಯೂಕ್ಲಿಯೋಸೋಮ್ ನಲ್ಲಿ ಸುಮಾರು 200 ಬೇಸ್ ಪೇರ್ಸ್ ಆಫ್ DNA ಹೆಲಿಕ್ಸ್ ನ ನಾವು ನೋಡಬಹುದು. ಈ ನ್ಯೂಕ್ಲಿಯೋಸೋಮ್ ಏನ್ ಫಾರ್ಮ್ ಆಗಿದೆ, ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಇದು ನಮಗೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕೆಳಗೆ ನೋಡಿದಾಗ ಬೀಡ್ಸ್ ಆನ್ ಎ ಸ್ಟ್ರಿಂಗ್ ತರ ಕಾಣಿಸುತ್ತೆ. ಪ್ರತಿಯೊಂದು ಒಂದು ಬೀಡ್ ತರ ಕಾಣಿಸುತ್ತೆ, ದಟ್ ಆರ್ ಕನೆಕ್ಟೆಡ್ ಬೈ ಎ ಸ್ಟ್ರಿಂಗ್. ಇದು ಫರ್ದರ್ ಕಾಯಿಲ್ ಆಗಿ ಕ್ರೊಮ್ಯಾಟಿನ್ ಫೈಬರ್ ನ ಫಾರ್ಮ್ ಮಾಡುತ್ತೆ. ಈ ಕ್ರೊಮ್ಯಾಟಿನ್ ಫೈಬರ್ ಇನ್ನ ಫರ್ದರ್ ಕಾಯಿಲ್ ಆಗಿ ಕ್ರೋಮೋಸೋಮ್ ನ ಫಾರ್ಮ್ ಮಾಡುತ್ತೆ. ಬೇರೆ ಬೇರೆ ಸ್ಟೇಜಸ್ ಸೆಲ್ ಸೈಕಲ್ ನಲ್ಲಿ DNA ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಮೆಜಾರಿಟಿ ಆಫ್ ದ ಟೈಮ್ ಸೆಲ್ ಇಂಟರ್ಫೇಸ್ ನಲ್ಲಿದ್ರೆ, ಏನಾದ್ರೂ ಸೆಲ್ ಡಿವೈಡ್ ಆಗ್ತಾ ಇಲ್ಲ ಅಂದ್ರೆ ಈ ರೀತಿ ಕ್ರೊಮ್ಯಾಟಿನ್ ಫೈಬರ್ ತರ ಇರುತ್ತೆ. ಸೆಲ್ ಏನಾದ್ರೂ ಡಿವೈಡ್ ಆಗೋ ಟೈಮಲ್ಲಿ ಕ್ರೋಮೋಸೋಮ್ ರೀತಿ ಕಂಡೆನ್ಸ್ ಆಗುತ್ತೆ. ಸೊ ಇನ್ನ ಫರ್ದರ್ ಕಂಡೆನ್ಸೇಷನ್ ಆಗಬೇಕು ಅಂದ್ರೆ DNAದು ಹಿಸ್ಟೋನ್ ಪ್ರೋಟೀನ್ಸ್ ನ ಬಿಟ್ಟು ಬೇರೆ ರೀತಿಯ ಪ್ರೋಟೀನ್ಸ್ ಕೂಡ ಯೂಸ್ ಆಗುತ್ತೆ. ದೇ ಆರ್ ಕಾಲ್ಡ್ NHC ಪ್ರೋಟೀನ್ಸ್. NHC ಪ್ರೋಟೀನ್ಸ್ ಅಂದ್ರೆ ಏನು? NHC ಸ್ಟ್ಯಾಂಡ್ಸ್ ಫಾರ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್. Okay, so this is about packaging of DNA helix. ಈಗ ನಾವು ಸೆಲ್ ನ ಸ್ಟೇನ್ ಮಾಡಿದಾಗ, ಅದಕ್ಕೆ ಡೈ ಹಾಕಿ ಮೈಕ್ರೋಸ್ಕೋಪ್ ಕೆಳಗಿಟ್ಟು ನೋಡಿದಾಗ ಕ್ರೊಮ್ಯಾಟಿನ್ ಅಲ್ಲೇ 2 ರೀತಿಯದ್ ಕಾಣಿಸುತ್ತೆ. ಕೆಲವೊಂದು ರೀಜನ್ಸ್ ಅಲ್ಲಿ ಡಾರ್ಕ್ ಆಗಿ ಕಾಣುತ್ತೆ, ಕೆಲವೊಂದು ರೀಜನ್ ಅಲ್ಲಿ ಲೈಟ್ ಆಗಿ ಕಾಣುತ್ತೆ. ಇದರ ಬೇಸಿಸ್ ಮೇಲೆ ನಾವು 2 ರೀತಿಯ
ಕ್ರೊಮ್ಯಾಟಿನ್ ನ ಕ್ಲಾಸಿಫೈ ಮಾಡ್ಬೋದು. ಒಂದು ಯುಕ್ರೊಮ್ಯಾಟಿನ್, ಒಂದು ಹೆಟ್ರೋಕ್ರೊಮ್ಯಾಟಿನ್. ಈ ಯುಕ್ರೊಮ್ಯಾಟಿನ್ ಏನಿದೆ ಇದು ಲೂಸ್ ಆಗಿ ಕಾಯಿಲ್ ಆಗಿರುತ್ತೆ. ಹೆಟೆರೋಕ್ರೊಮ್ಯಾಟಿನ್ ಏನಿದೆ ದಿಸ್ ವಿಲ್ ಬಿ ಟೈಟ್ಲಿ ಕಾಯಿಲ್ಡ್. ಯುಕ್ರೊಮ್ಯಾಟಿನ್ ಕಡಿಮೆ ಸ್ಟೇನ್ ತಗೊಳುತ್ತೆ, ಹೆಟೆರೋಕ್ರೊಮ್ಯಾಟಿನ್ ಜಾಸ್ತಿ ಸ್ಟೇನ್ ತಗೊಂಡು ಡಾರ್ಕ್ ಆಗಿ ಸ್ಟೇನ್ ಆಗುತ್ತೆ. ಯುಕ್ರೊಮ್ಯಾಟಿನ್ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್, ಹೆಟ್ರೋಕ್ರೊಮ್ಯಾಟಿನ್ ಟ್ರಾನ್ಸ್ಕ್ರಿಪ್ಷನಲಿ ಇನ್ಆಕ್ಟಿವ್. ಇದರರ್ಥ ಏನು? ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನಂತ ಹೇಳಿದೆ ನಾನು ಹೇಳಿದೆ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ DNA ಇಂದ ಮೆಸೇಜ್ ಕಾಪಿ ಮಾಡಿಕೊಂಡು RNA ಫಾರ್ಮ್ ಆಗುತ್ತಲ್ವಾ, ಈ RNAಗೆ ನಾವು ಈ ಪ್ರಾಸೆಸ್ಗೆ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ನಮ್ಮ ಹತ್ರ DNA ಇದೆ, ಬೇರೆ ಬೇರೆ ರೀಜನ್ ಅಲ್ಲಿ ಬೇರೆ ಬೇರೆ ವಿಷಯಕ್ಕೆ ಇನ್ಫಾರ್ಮೇಶನ್ ಇದೆ, ಹಾಗೇನೆ ಕೆಲವೊಂದು ರೀಜನ್ಸ್ ಇದೆ ಅದರಲ್ಲಿ ಯಾವ ಇನ್ಫಾರ್ಮೇಶನ್ ಕೂಡ ಇಲ್ಲ. ಓಕೆ, ಯಾವ್ದೆಲ್ಲ ರೀಜನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇದೆ ಆ ರೀಜನ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಯುಕ್ರೊಮ್ಯಾಟಿನ್ ಅಲ್ಲಿ ಯೂಶಲಿ ಇನ್ಫಾರ್ಮೇಶನ್ ಇರೋ ರೀಜನ್ಸ್ ಇರುತ್ತೆ, ಹಾಗಾಗಿ ದಿಸ್ ಇಸ್ ಸೆಟ್ ಟು ಬಿ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್. ಈ ರೀಜನ್ ಅಲ್ಲಿ ಇರುವಂತಹ DNA ವಿಲ್ ಕ್ಯಾರಿ ಇನ್ಫಾರ್ಮೇಶನ್, ಯಾವಾಗ್ಲೂ ಟ್ರಾನ್ಸ್ಕ್ರಿಪ್ಷನ್ ನಡೆಸ್ತಾನೆ ಇರುತ್ತೆ. ಈ ಹೆಟ್ರೋಕ್ರೊಮ್ಯಾಟಿನ್ ಅಲ್ಲಿರುವಂತಹ ರೀಜನ್ಸ್ ಯೂಶಲಿ ದಿಸ್ ವಿಲ್ ನಾಟ್ ಕಂಟೈನ್ ಇನ್ಫಾರ್ಮೇಶನ್ ಫಾರ್ ಸಿಂಥಸಿಸ್ ಆಫ್ ಪ್ರೋಟೀನ್ಸ್, ಹಾಗಾಗಿ ಇಟ್ ಇಸ್ ಟ್ರಾನ್ಸ್ಕ್ರಿಪ್ಷನಲಿ ಇನ್ಆಕ್ಟಿವ್. ಈ 3 ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ಈಗ ಲೆಟ್ಸ್ ಟಾಕ್ ಅಬೌಟ್ ಹೆಂಗ್ ಎಕ್ಸಾಕ್ಟ್ಲಿ ನಮಗೆ ಗೊತ್ತಾಯ್ತು DNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಇವಾಗ ನಾವು ನಮ್ಮ ಸೆಲ್ಸ್ನ ಕನ್ಸಿಡರ್ ಮಾಡಿದ್ರೆ ನಮ್ಮ ಸೆಲ್ಸ್ ಅಲ್ಲಿ ಎಷ್ಟೊಂದು ರೀತಿಯ ಬಯೋಮಾಲಿಕ್ಯೂಲ್ಸ್ ಇದೆ. ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಲಿಪಿಡ್ಸ್ ಇದೆ, ನ್ಯೂಕ್ಲಿಕ್ ಆಸಿಡ್ಸ್ ಇದೆ, DNA ಇದೆ, RNA ಇದೆ. ಹೆಂಗ್ ಗೊತ್ತಾಯ್ತು ನಮಗೆ? ಹೌ ಡಿಡ್ ವಿ ಕಮ್ ಟು ನೋ that DNA is the genetic material, not RNA or not proteins or not carbohydrates or not lipids? ಹೆಂಗ್ exactly ಗೊತ್ತಾಯ್ತು? A couple of experiments have been performed in the past that gave us proof that DNA itself is the genetic material. Here is the first experiment. This is called Griffith's experiment ಅಥವಾ transforming principle ಅಂತ ಕೂಡ ಕರಿತೀವಿ. ಈ ಎಕ್ಸ್ಪೆರಿಮೆಂಟ್ಸ್ ನಲ್ಲಿ 2 ಲಿವಿಂಗ್ ಆರ್ಗಾನಿಸಮ್ಸ್ ನ ಯೂಸ್ ಮಾಡ್ಕೊಂಡಿದೆ. ಒಂದು ಬ್ಯಾಕ್ಟೀರಿಯಾ, ಒಂದು ಮೌಸ್. ಬ್ಯಾಕ್ಟೀರಿಯಾ ಯಾವುದು? ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. Okay, so this is a bacterium that causes pneumonia clearly. ಈ ಬ್ಯಾಕ್ಟೀರಿಯಾ 2 ಟೈಪ್ಸ್ ಅಲ್ಲಿ ಇತ್ತು. ಒಂದು S ಸ್ಟ್ರೇನ್, ಇನ್ನೊಂದು R ಸ್ಟ್ರೇನ್. ಸೊ ಹೆಂಗೆ ನಾವು ಡಾಗ್ಸ್ ಅಲ್ಲಿ ಬೇರೆ ಬೇರೆ ಬ್ರೀಡ್ಸ್ ಇರುತ್ತೆ ಅಂತ ನೋಡ್ತೀವಿ, ಒಂದು ಪಗ್ ಇರುತ್ತೆ, ಲ್ಯಾಬ್ರಡಾರ್ ಇರುತ್ತೆ, ಜರ್ಮನ್ ಶೆಪರ್ಡ್ ಇರುತ್ತೆ, ಅದೇ ರೀತಿ ಬ್ಯಾಕ್ಟೀರಿಯಾ ಅಲ್ಲಿ ಅದೇ ಸ್ಪೀಶೀಸ್ ಆಗಿದ್ರು ಕೂಡ ಬೇರೆ ಬೇರೆ ಸ್ಟ್ರೇನ್ಸ್ ನ ನೋಡ್ತೀವಿ. ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಬ್ಯಾಕ್ಟೀರಿಯಾ ಅಲ್ಲಿ 2 ಸ್ಟ್ರೇನ್ ಇತ್ತು, R ಸ್ಟ್ರೇನ್ ಮತ್ತೆ S ಸ್ಟ್ರೇನ್. R ಸ್ಟ್ರೇನ್ಗೆ ನಾವು ರಫ್ ಸ್ಟ್ರೇನ್ ಅಂತ ಕರಿತೀವಿ, S ಸ್ಟ್ರೇನ್ಗೆ ನಾವು ಸ್ಮೂತ್ ಸ್ಟ್ರೇನ್ ಅಂತ ಕರಿತೀವಿ. ಡಿಫ್ರೆನ್ಸ್ ಯಾಕೆ ಅಂತ ಅಂದ್ರೆ ಬ್ಯಾಕ್ಟೀರಿಯಾನ ಒಂದು ಮೀಡಿಯಂ ಅಲ್ಲಿ ಲ್ಯಾಬೋರೇಟರಿಲಿ ಗ್ರೋ ಮಾಡಿದಾಗ R ಸ್ಟ್ರೇನ್ ಬ್ಯಾಕ್ಟೀರಿಯಾ ಏನ್ ಇತ್ತು ದಟ್ ಗೇವ್ ಅ ರಫ್ ಅಪಿಯರೆನ್ಸ್ ಬಿಕಾಸ್ ಇದ್ರ ಸುತ್ತ ಕ್ಯಾಪ್ಸ್ಯೂಲ್ ಇರಲಿಲ್ಲ. ಸೊ ದಿಸ್ ವಾಸ್ ನಾಟ್ ಎನ್ಕ್ಯಾಪ್ಸುಲೇಟೆಡ್, ಕ್ಯಾಪ್ಸ್ಯೂಲ್ ವಾಸ್ ಆಬ್ಸೆಂಟ್ ಹಿಯರ್. S ಸ್ಟ್ರೇನ್ ಅಲ್ಲಿ ಕ್ಯಾಪ್ಸ್ಯೂಲ್ ವಾಸ್ ಪ್ರೆಸೆಂಟ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ R ಸ್ಟ್ರೇನ್ ಅಂಡ್ S ಸ್ಟ್ರೇನ್. ಇನ್ನೊಂದು ಏನು ಅಂತ ಅಂದ್ರೆ S ಸ್ಟ್ರೇನ್ ಬ್ಯಾಕ್ಟೀರಿಯಾ ಕುಡ್ ಕಾಸ್ ಡಿಸೀಸ್. ಎಬಿಲಿಟಿ ಟು ಕಾಸ್ ಡಿಸೀಸ್ಗೆ ನಾವು ವಿರುಲೆನ್ಸ್ ಅಂತ ಹೇಳ್ತೀವಿ. So this had the ability to cause disease, so it was a virulent strain ಅಥವಾ virulent ಅಂತ ಕೂಡ ಹೇಳ್ಬೋದು. R strain could not cause disease, pneumonia. ಇದಕ್ಕೆ ನಾವು ನಾನ್ ವೈರುಲೆಂಟ್ ಅಂತ ಕರಿತೀವಿ. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಫ್ರೆಡ್ರಿಕ್ ಗ್ರಿಫಿತ್ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ ಈ ನ್ಯೂಮೋನಿಯಾದು 2 ಸ್ಟ್ರೇನ್ ಆಫ್ ಬ್ಯಾಕ್ಟೀರಿಯಾನ ಮೈಸ್ ಒಳಗಡೆ ಇಂಜೆಕ್ಟ್ ಮಾಡಿದ್ರು. ಸೊ 4 ಸ್ಟೆಪ್ ಇದೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ. ಏನದು ಅಂತ ನೋಡೋಣ. ಮೊದಲನೇದಾಗಿ ನಮಗೆ ಗೊತ್ತಿದೆ ರಫ್ ಸ್ಟ್ರೇನ್, ಏನು ಕ್ಯಾಪ್ಸ್ಯೂಲ್ ಇರಲಿಲ್ಲ, ಕಾಲೋನಿ ರಫ್ ಆಗಿ ಅಪಿಯರ್ ಆಗ್ತಾ ಇತ್ತು, ಅಂಥ ರಫ್ ಸ್ಟ್ರೇನ್ ನ ಮೌಸ್ ಒಳಗಡೆ ಇಂಜೆಕ್ಟ್ ಮಾಡಿದ್ರು. ಲೈಕ್ ಐ ಆಲ್ರೆಡಿ ಸೆಡ್, ರಫ್ ಸ್ಟ್ರೇನ್ ಡಸ್ ನಾಟ್ ಹ್ಯಾವ್ ದಿ ಅಬಿಲಿಟಿ ಟು ಕಾಸ್ ಡಿಸೀಸ್. ಅದು ಡಿಸೀಸೇ ಕಾಸ್ ಮಾಡಲಿಲ್ಲ ಅಂದ್ರೆ ಆ ಮೌಸ್ಗೆ ಹೆಲ್ತ್ಗೆ ಏನು ಎಫೆಕ್ಟ್ ಆಗಿರೋದಿಲ್ಲ. ಅದು ಹೆಲ್ತ್ ಮೌಸು ಹ್ಯಾಪಿಯಾಗಿ ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಸರ್ವೈವ್ ಆಗುತ್ತೆ. Second step of the experiment, what he did was smooth strain na tagondru which is virulent. Virulent andre it has the ability to cause disease. Ee smooth strain of bacteria na mice ಒಳಗಡೆ ಇಂಜೆಕ್ಟ್ ಮಾಡಿದಾಗ ಏನಾಯ್ತು,
ಅದಕ್ಕೆ ಡಿಸೀಸ್ ಕಾಸ್ ಮಾಡೋ ಅಬಿಲಿಟಿ ಇತ್ತು, ಒಂದು ಹೋಸ್ಟ್ ಸಿಕ್ತು, ಡಿಸೀಸ್ ಕಾಸ್ ಮಾಡ್ತು. ಆ ಡಿಸೀಸ್ ಆಗಿದ್ದ ಕಾರಣದಿಂದ ಈ ಮೌಸ್ ಏನಿದೆ ಇದು ಸತ್ತೋಗ್ಬಿಡ್ತು. ಸೊ ದಿಸ್ ಮೌಸ್ ಡೈಡ್. ಇದರಿಂದ ಗೊತ್ತಾಯ್ತು ಆರ್ ಸ್ಟ್ರೇನ್ ಇಸ್ ನಾನ್ ವಿರುಲೆಂಟ್, ಎಸ್ ಸ್ಟ್ರೇನ್ ಇಸ್ ವಿರುಲೆಂಟ್. ಥರ್ಡ್ ಸ್ಟೆಪ್ಪಲ್ಲಿ ಅವ್ರು ಏನು ಮಾಡಿದ್ರು ಅಂತ ಅಂದರೆ, ಈ ವಿರುಲೆಂಟ್ ಸ್ಟ್ರೇನ್ ಏನಿದೆ ಇದನ್ನ ಹೀಟ್ ಮಾಡಿಬಿಟ್ರು. ಇದನ್ನ ಹೀಟ್ ಮಾಡಿದಾಗ ಅದರಲ್ಲಿ ಏನು ಸೆಲ್ಸ್ ಇದೆ ಆ ಸೆಲ್ಸ್ ಎಲ್ಲ ಡೈಡ್. ಸೊ he basically killed these estrine bacteria by applying heat. ಅದನ್ನ ತುಂಬಾ ಹೀಟ್ ಮಾಡಿ ಆ ಸೆಲ್ಸ್ನೆಲ್ಲ ಸಾಯಿಸ್ಬಿಡ್ತು. ಅದಕ್ಕೆ ನಾವು ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಈ ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾನ ಇಂಜೆಕ್ಟ್ ಮಾಡಿದಾಗ ಈ ಮೌಸ್ಗೆ ಏನೂ ಆಗಲಿಲ್ಲ, ಯಾಕಂದ್ರೆ ಆ ಬ್ಯಾಕ್ಟೀರಿಯಾ ಏನು ಡಿಸೀಸ್ನ ಕಾಸ್ ಮಾಡ್ಬೋದು ಅದೇ ಹೀಟಿಂದ ಸತ್ತೋಗ್ಬಿಟ್ಟಿದೆ. ಸತ್ತೋಗಿರೋ ಬ್ಯಾಕ್ಟೀರಿಯಾನ ನೀವು ಯಾವುದಾದ್ರೂ ಆರ್ಗ್ಯಾನಿಸಮ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇಟ್ ಇಸ್ ನಾಟ್ ಆಕ್ಟಿವ್ ರೈಟ್ ನೌ. ಸೊ ಈ ಮೌಸ್ಗೆ ಏನು ಡಿಸೀಸ್ ಬರಲಿಲ್ಲ. ಲಕ್ಕಿ ಫೆಲೋ, ಹಿ ಸರ್ವೈವ್ಡ್ ಆ್ಯಂಡ್ ಕಂಟಿನ್ಯೂ ಟು ಲಿವ್ ಇಟ್ಸ್ ಲೈಫ್. ನೆಕ್ಸ್ಟ್ ಸ್ಟೆಪ್ ಇಸ್ ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನಮಗೆ ಗೊತ್ತಾಯಿತು ಫಸ್ಟ್ ಸ್ಟೆಪ್ಪಲ್ಲಿ ನಾನ್ ವೆರುಲೆಂಟ್ ಸ್ಟ್ರೇನ್, ರಫ್ ಸ್ಟ್ರೇನ್ ಆಫ್ ಬ್ಯಾಕ್ಟೀರಿಯಾನ ಹಾಕಿದಾಗ ಮೌಸ್ ಸರ್ವೈವ್ ಆಯಿತು. ಹೀಟ್ ಕಿಲ್ಡ್ ಸ್ಮೂತ್ ಸ್ಟ್ರೇನ್ನ ಹಾಕಿದಾಗ ಮೌಸ್ ಸರ್ವೈವ್ ಆಯಿತು. ಎರಡು ಇಂಡಿವಿಜುವಲ್ ಕೇಸಸಲ್ಲಿ ಮೌಸ್ ಸರ್ವೈವ್ ಆಯಿತು. ನೆಕ್ಸ್ಟ್ ಅವ್ರು ಏನು ಮಾಡಿದ್ರು ಅಂದರೆ ಸಮಥಿಂಗ್ ಇನ್ಕ್ರೆಡಿಬಲ್. ಹಿ ಮಿಕ್ಸ್ಡ್ ಬೋತ್ ಆಫ್ ದೀಸ್. ಎರಡೂ ಇಂಡಿವಿಜುವಲಿ ಡಿಸೀಸ್ ಕಾಸ್ ಮಾಡೋ ಅಬಿಲಿಟಿ ಇಲ್ಲ. ಸೊ ಹಿ ಮಿಕ್ಸ್ಡ್ ದ ರಫ್ ಸ್ಟ್ರೇನ್ ಅಲಾಂಗ್ ವಿತ್ ಸ್ಮೂತ್ ಸ್ಟ್ರೇನ್ ದಟ್ ಹ್ಯಾಸ್ ಬಿನ್ ಹೀಟ್ ಕಿಲ್ಡ್. ರಫ್ ಜೊತೆಗೆ ಹೀಟ್ ಕಿಲ್ಡ್ ಸ್ಮೂತ್ ಸ್ಟ್ರೇನ್ನ ಮಿಕ್ಸ್ ಮಾಡಿದ್ರು. ಹಿ ಇಂಜೆಕ್ಟೆಡ್ ಇಟ್ ಇನ್ಸೈಡ್ ದ ಮೈಸ್. He expected that the mice would survive because individually ಇದೆರಡು ಕೂಡ disease cause ಮಾಡೋ ability ಇರಲಿಲ್ಲ. But to his surprise, the mouse developed the disease and he died. What's interesting is, ಈ ರೀತಿ ಸತ್ತೋಗಿರೋ ಮೌಸ್ದು ಅಟಾಪ್ಸಿ ಮಾಡಿ ಅದರ ಟಿಶ್ಯೂಸ್ನ ನೋಡಿದಾಗ ಅದರಲ್ಲಿ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಸಿಕ್ತು. ಲೈವ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ವಾಸ್ ಫೌಂಡ್. ನಾವು ಇಂಟ್ರೊಡ್ಯೂಸ್ ಮಾಡಿರೋದೇನು, ಸತ್ತೋಗಿರೋ ಎಸ್ಟ್ರೇನ್ ಬ್ಯಾಕ್ಟೀರಿಯಾ, ಬದುಕಿರೋ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ. ಸೊ ಆರ್ ಇಸ್ ಅಲೈವ್, ಎಸ್ ಇಸ್ ಡೆಡ್. ಈ ಎರಡನ್ನೂ ಮಿಕ್ಸ್ ಮಾಡಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಬಟ್ ಈ ಮೌಸಲ್ಲಿ ಡಿಸೀಸ್ ಬಂದು ಸತ್ತೋಯ್ತು. ಸತ್ತೋಗಿರೋ ಬಾಡಿಲಿ ಲಿವಿಂಗ್ ಎಸ್ ನಮಗೆ ಸಿಕ್ತು. ಇಲ್ಲಿ ನಮ್ಮ ಹತ್ರ ಎರಡು ಪಾಸಿಬಿಲಿಟಿ ಇದೆ. ಈ ಸತ್ತೋಗಿರೋ ಎಸ್ಟ್ರೇನ್ ವಾಪಸ್ ಸರ್ವೈವ್ ಆಗಿರಬೇಕು, ಅಥವಾ ಲೈವ್ ಆರ್ ಸ್ಟ್ರೇನ್ ಹೆಂಗಾದ್ರೂ ಎಸ್ಟ್ರೇನ್ ಕನ್ವರ್ಟ್ ಆಗಿರಬೇಕು. ಫಸ್ಟ್ ಪಾಸಿಬಿಲಿಟಿ ನಾವು ಬರೀ ಟಿವಿ ಸೀರಿಯಲ್ಸಲ್ಲಿ ನೋಡ್ಬೋದು. ಸತ್ತೋಗಿರೋರು 20 ಸಲ ಮತ್ತೆ ವಾಪಸ್ ಬದುಕಿ ಬರೋದು ರಿಯಲ್ ಲೈಫಲ್ಲಿ ಯಾವ ಆರ್ಗ್ಯಾನಿಸಮಲ್ಲೂ ಪಾಸಿಬಲ್ ಇಲ್ಲ. ಒಂದ್ಸತಿ ಸತ್ತೋದ್ಮೇಲೆ ಜರ್ನಿ ಈಸ್ ಓವರ್, ಇಟ್ ಕೆನಾಟ್ ಅರೈಸ್ ಬ್ಯಾಕ್ ಫ್ರಮ್ ದ ಡೆಡ್. ಸೊ ಸತ್ತೋಗಿರೋ ಬ್ಯಾಕ್ಟೀರಿಯಾ ಮತ್ತೆ ವಾಪಸ್ ಅಲೈವ್ ಆಗಿ ಬರೋದು ಇಸ್ ನಾಟ್ ಅ ಪಾಸಿಬಿಲಿಟಿ, ಇಟ್ ಇಸ್ ನಾಟ್ ಲಾಜಿಕಲ್. ಇನ್ನೊಂದು ಆಪ್ಷನ್ ಏನು ಅಂದರೆ, ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಇದ್ದಿದ್ದು ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಆಯಿತು. ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಹೆಂಗಾಗ್ಬೋದು, ಏನು ಡಿಫ್ರೆನ್ಸ್ ಇರ್ತದೆ ಎರಡರ ಮಧ್ಯೆ? ಕ್ಯಾಪ್ಸ್ಯೂಲ್ ಇಲ್ಲದೆ ಇರೋದು. ಸೊ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಕ್ಯಾಪ್ಸ್ಯೂಲ್ನ ಫಾರ್ಮ್ ಮಾಡಿಕೊಂಡು ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಆಯಿತು. ಸೊ ಗ್ರಿಫಿತ್ ಸೇಸ್ ಈ ಹೀಟ್ ಕಿಲ್ಡ್ ಬ್ಯಾಕ್ಟೀರಿಯಾಲಿ ಏನೋ ಕಾಂಪೊನೆಂಟ್ ಇದೆ, ಎಕ್ಸಾಕ್ಟ್ಲಿ ಅದು ಪ್ರೋಟೀನಾ, ಲಿಪಿಡಾ, ಕಾರ್ಬೋಹೈಡ್ರೇಟಾ, ನ್ಯೂಕ್ಲಿಕ್ ಆಸಿಡಾ ಅವ್ರು ಹೇಳೋದಿಲ್ಲ. ಅವ್ರು ಹೇಳ್ತಾರೆ ದೆರ್ ಇಸ್ ಸಮ್ ಕಾಂಪೊನೆಂಟ್, ಸಮ್ ಮಾಲಿಕ್ಯೂಲ್ ಇನ್ ದ ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾ, ಅದಕ್ಕೆ ಆರ್ ಸ್ಟ್ರೇನ್, ಲೈವ್ ಆರ್ ಸ್ಟ್ರೇನ್ನ ಲೈವ್ ಎಸ್ಟ್ರೇನ್ಗೆ ಟ್ರಾನ್ಸ್ಫಾರ್ಮ್ ಮಾಡುವಂಥ ಎಬಿಲಿಟಿ ಇದೆ. ಆ ಸಬ್ಸ್ಟೆನ್ಸ್ಗೆ ಹಿ ಕಾಲ್ಸ್ ದ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. This transforming principle is a molecule that has the ability to transform a live R strain bacterium into a live S strain bacterium. ಈ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಯಿತು that one of the components in the S strain bacteria is transforming live R strain into live S strain. Exactly ಏನ ಕಾಂಪೊನೆಂಟ್ ಅಂತ ನೆಕ್ಸ್ಟ್ ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ನಮಗೆ ಗೊತ್ತಾಗುತ್ತೆ. Next set of experiments was performed by 3 people, Avery, MacLeod and McCarthy. Oswald Avery, Colin MacLeod, what's his name? Very complicated to pronounce. Macklin McCarthy. Okay, one the tongue twister ತರ ಇದೆ, ನೆನ್ಪಿಟ್ಕೊಳ್ಳಿ ಈ ಹೆಸರೆಲ್ಲ. Avery, MacLeod, McCarthy, ಇದು 3 ಜನ ಕೂಡ ಎಕ್ಸ್ಪೆರಿಮೆಂಟ್ಸ್ ಪರ್ಫಾರ್ಮ್ ಮಾಡಿದ್ರು. ಫರ್ದರ್ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಸೊ ಈ ಎಕ್ಸ್ಪೆರಿಮೆಂಟ್ಸ್ ಇಂದ ನಮಗೆ ಗೊತ್ತಾಗುತ್ತೆ that DNA is a genetic material. What exactly did these guys do? First heat killed ಎಸ್ಟ್ರೇನ್ ಬ್ಯಾಕ್ಟೀರಿಯಾನ ತಗೊಂಡ್ರು. ಸೊ ಇಲ್ಲಿ ಏನು ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಇತ್ತು, ಇದೇ ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾನ ತಗೊಂಡ್ರು. ಈ ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾಲಿ 4 ಮೇಜರ್ ಬಯೋಮಾಲಿಕ್ಯೂಲ್ಸ್ ಇದೆ.
ಲಿಪಿಡ್ಸ್ ಇದೆ, ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ನ್ಯೂಕ್ಲಿಕ್ ಆಸಿಡ್ಸ್ ಇದೆ. ಲಿಪಿಡ್ಸ್ ಯೂಶಲಿ ನಮಗೆ ಬೈ ದೆನ್ ಗೊತ್ತು, ಲಿಪಿಡ್ಸ್ ಆರ್ ನಾಟ್ ದ ಜೆನೆಟಿಕ್ ಮಟೀರಿಯಲ್. ಮೇಜರ್ ಕಂಟೆಂಡರ್ಸ್ ಏನಿದ್ರು ಅಂದರೆ RNA, DNA, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್. ಸೊ ಈ ಸೆಲ್ನಿಂದ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, DNA, RNA ಇದನ್ನ ಸೆಪರೇಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಸೊ ಯು ಹ್ಯಾವ್ ಕಾರ್ಬೋಹೈಡ್ರೇಟ್ಸ್, ಶುಗರ್, RNA, ಪ್ರೋಟೀನ್ಸ್ ಆ್ಯಂಡ್ DNA ಸ್ಪೆಸಿಫಿಕ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಈ ಸ್ಪೆಸಿಫಿಕ್ ಶುಗರ್, RNA, ಪ್ರೋಟೀನ್ಸ್ ಅಥವಾ DNA ನ ಮಿಕ್ಸ್ ಮಾಡಿದ್ರು R ಸ್ಟ್ರೇನ್ ಬ್ಯಾಕ್ಟೀರಿಯಾ ಜೊತೆಗೆ. ಯಾವಾಗ ಶುಗರ್, RNA, ಪ್ರೋಟೀನ್ಸ್ R ಸ್ಟ್ರೇನ್ ಜೊತೆ ಮಿಕ್ಸ್ ಆಗಿತ್ತು ಅಲ್ಲಿ ನಮಗೆ S ಸ್ಟ್ರೇನ್ ಬ್ಯಾಕ್ಟೀರಿಯಾ ಸಿಗಲಿಲ್ಲ. ಯಾವಾಗ R ಸ್ಟ್ರೇನ್ ಬ್ಯಾಕ್ಟೀರಿಯಾ ಜೊತೆ DNA ಮಿಕ್ಸ್ ಆಗಿತ್ತು ಆವಾಗ ನಮಗೆ S ಸ್ಟ್ರೇನ್ ಬ್ಯಾಕ್ಟೀರಿಯಾ ಸಿಕ್ತು. ಸೊ ದಿಸ್ ಇಂಡಿಕೇಟೆಡ್ ದ್ಯಾಟ್ DNA is what is capable of transforming R strain bacteria into S strain bacteria and not proteins, RNA or sugars. ಇದರದು ಇನ್ನೊಂದು ರೀತಿಯ ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳಿದ್ರೆ, ಹೀಟ್ ಕಿಲ್ಡ್ ಎಸ್ ಸೆಲ್ಸ್ ನ ತಗೊಳ್ಳೋದು, ಇದರಲ್ಲಿ ಲಿಪಿಡ್ಸ್ ಮತ್ತೆ ಶುಗರ್ಸ್ ನ ತೆಗೆದ್ಬಿಡೋದು. ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್, RNA ಡೈಜೆಸ್ಟಿಂಗ್ ಎನ್ಸೈಮ್, DNA ಡೈಜೆಸ್ಟಿಂಗ್ ಎನ್ಸೈಮ್ಸ್ ನ ಆಡ್ ಮಾಡಬೇಕು. ಸೊ RNA ಡೈಜೆಸ್ಟಿಂಗ್ ಎನ್ಸೈಮ್ಗೆ RNAs ಅಂತ ಹೇಳ್ತೀವಿ, DNA ಡೈಜೆಸ್ಟಿಂಗ್ ಎನ್ಸೈಮ್ಸ್ಗೆ DNAs ಅಂತ ಹೇಳ್ತೀವಿ, ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ಗೆ ಪ್ರೋಟಿಯಸ್ ಅಂತ ಕರಿತೀವಿ. ಸೊ ಈ ಎಕ್ಸ್ಟ್ರಾಕ್ಟ್ ಒಳಗಡೆ ಏನು ಹೀಟ್ ಕಿಲ್ ಸೆಲ್ಸ್ ಎಕ್ಸ್ಟ್ರಾಕ್ಟ್ ಇದೆ ಅದರಿಂದ ಫಸ್ಟ್ ಲಿಪಿಡ್ಸ್, ಶುಗರ್ಸ್ನ ರಿಮೂವ್ ಮಾಡಿಬಿಡ್ತೀವಿ. ಅದಾದ ನಂತರ 3 ಡಿಫ್ರೆಂಟ್ ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ಇದನ್ನ ತಗೊಂಡು ಪ್ರತಿಯೊಂದು ಟೆಸ್ಟ್ ಟ್ಯೂಬ್ ಅಲ್ಲೂ ಒಂದೊಂದು ರೀತಿಯ ಎನ್ಸೈಮ್ ಆಡ್ ಮಾಡೋದು. ಪ್ರೋಟಿಯೇಸ್, RNAs, DNAs. ಯಾವ ಎಕ್ಸ್ಟ್ರಾಕ್ಟಲ್ಲಿ ಪ್ರೋಟಿಯಸ್ ಆ್ಯಡ್ ಮಾಡಿದ್ದೀವಿ ಆ ಎಕ್ಸ್ಟ್ರಾಕ್ಟ್ನಲ್ಲಿರೋ ಪ್ರೋಟೀನ್ ಎಲ್ಲ ಇದು ಬ್ರೇಕ್ ಡೌನ್ ಮಾಡಿಬಿಡುತ್ತೆ. ಇಲ್ಲಿ RNAs ಆ್ಯಡ್ ಮಾಡಿದ್ದೀವಿ, ಈ ಎಕ್ಸ್ಟ್ರಾಕ್ಟಲ್ಲಿರುವಂಥ RNAನೆಲ್ಲ ಬ್ರೇಕ್ ಡೌನ್ ಮಾಡುತ್ತೆ. DNAs ಆ್ಯಡ್ ಮಾಡಿದ್ದೀವಿ, DNAನೆಲ್ಲ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಈ ಎಕ್ಸ್ಟ್ರಾಕ್ಟ್ ವೇರ್ ಎನ್ಸೈಮ್ಸ್ ಆರ್ ಆ್ಯಡೆಡ್ ಅದಕ್ಕೆ ನಾವು R ಸ್ಟ್ರೇನ್ ಆಫ್ ಬ್ಯಾಕ್ಟೀರಿಯಾನ ಆ್ಯಡ್ ಮಾಡ್ತೀವಿ. ಎಲ್ಲಿ ಪ್ರೋಟೀನೇಸ್, RNAsನ ಆ್ಯಡ್ ಮಾಡಿದ್ವಿ ಅಲ್ಲಿ ನಾವು ಟ್ರಾನ್ಸ್ಫರ್ಮೇಷನ್ ನೋಡ್ಬೋದು. ಇಲ್ಲಿ ಪ್ರೋಟೀನ್ಸ್ ಬ್ರೇಕ್ ಡೌನ್ ಆಗೋಗಿತ್ತು, ಇಲ್ಲಿ RNA ಬ್ರೇಕ್ ಡೌನ್ ಆಗೋಗಿತ್ತು. RNA ಪ್ರೋಟೀನ್ ಇಲ್ಲದೆ ಇದ್ರೂ ಕೂಡ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ. ಥರ್ಡ್ ಟೆಸ್ಟ್ ಟ್ಯೂಬ್ನಲ್ಲಿ ನಾವು DNAs ಆ್ಯಡ್ ಮಾಡಿದ್ವಿ, ಅಲ್ಲಿ DNAನೇ ಬ್ರೇಕ್ ಡೌನ್ ಆಗಿಬಿಟ್ಟಿತ್ತು. ಸೊ ಬ್ರೇಕ್ ಡೌನ್ ಆಗಿರೋ DNA ಇರುವಂತಹ ಎಕ್ಸ್ಟ್ರಾಕ್ಟ್ ಜೊತೆಗೆ ನಾವು ಬ್ಯಾಕ್ಟೀರಿಯಲ್ ಸೆಲ್ಸ್ನ ಮಿಕ್ಸ್ ಮಾಡಿದಾಗ, R ಸ್ಟ್ರೇನ್ ಬ್ಯಾಕ್ಟೀರಿಯಲ್ ಸೆಲ್ಸ್ನ ಮಿಕ್ಸ್ ಮಾಡಿದಾಗ ಅಲ್ಲಿ ನಮಗೆ S ಸ್ಟ್ರೇನ್ ಬ್ಯಾಕ್ಟೀರಿಯಾ ಸಿಗಲಿಲ್ಲ. ದಿಸ್ ಇಂಡಿಕೇಟ್ಸ್ ದಟ್ DNA ಇಸ್ ಇಂಪಾರ್ಟೆಂಟ್. DNA ಇಲ್ಲದೆ ಇದ್ರೆ ಈ ಟ್ರಾನ್ಸ್ಫರ್ಮೇಷನ್ ಆಗೋದಿಲ್ಲ. ಎಲ್ಲಿ DNA ಇಂಟ್ಯಾಕ್ಟ್ ಆಗಿತ್ತು ಅಲ್ಲಿ ಟ್ರಾನ್ಸ್ಫರ್ಮೇಷನ್ ಆಯಿತು. ಶುಗರ್ ಇಲ್ಲದೆ ಇದ್ರೂ ನಡೆಯುತ್ತೆ, ಪ್ರೋಟೀನ್ ಇಲ್ಲದೆ ಇದ್ರೂ ನಡೆಯುತ್ತೆ, RNA ಇಲ್ಲದೆ ಇದ್ರೂ ನಡೆಯುತ್ತೆ. ಟ್ರಾನ್ಸ್ಫರ್ಮೇಷನ್ ಆಗಬೇಕು ಅಂದರೆ DNA ಬೇಕು. ಸೊ ದಿಸ್ ಗೇವ್ ಅಸ್ ಪ್ರೂಫ್ ದಟ್ DNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹರ್ಷಿ ಆ್ಯಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆಲ್ಫ್ರೆಡ್ ಹರ್ಷಿ ಆ್ಯಂಡ್ ಮಾರ್ತಾ ಚೇಸ್ ಅಂತ. ಸೊ ಈ ಎಕ್ಸ್ಪೆರಿಮೆಂಟ್ ಗೇವ್ ಅಸ್ ದಿ ಅಲ್ಟಿಮೇಟ್ ಪ್ರೂಫ್ ದಟ್ DNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು 2 ಆರ್ಗ್ಯಾನಿಸಮ್ನ ಯೂಸ್ ಮಾಡಿಕೊಂಡ್ರು. ಒನ್ ಇಸ್ ಅ ಬ್ಯಾಕ್ಟೀರಿಯಂ ಕಾಲ್ಡ್ 𝐒𝐂𝐈, ಎಸ್ಚೆರಿಷಿಯಾ ಕೋಲೈ ಅಂತ ಕರಿತೀವಿ. ಅನದರ್ ಒನ್ ಇಸ್ ಅ ವೈರಸ್, ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡೋ ವೈರಸ್ಗೆ ನಾವು ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಸ್ಪೈಡರ್ ತರ ಕಾಣಿಸ್ತಾ ಇದೆ ಅದು ಬ್ಯಾಕ್ಟೀರಿಯೋಫೇಜ್, ಇಲ್ಲಿ ಏನಿದೆ ರಾಡ್ ಶೇಪ್ಡ್ ಇದು ಬ್ಯಾಕ್ಟೀರಿಯಾ. ಓಕೆ, ಸೊ ಈ 2 ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿಕೊಂಡು they gave proof that DNA is the genetic material. ಇಲ್ಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕಂಟೆಂಟ್ ಮಾಡ್ತಾ ಇರೋದು 2 ಮಾಲಿಕ್ಯೂಲ್ಸ್, DNA ಮತ್ತೆ ಪ್ರೋಟೀನ್ಸ್. ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ 20 ಡಿಫರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್. DNA ಇಸ್ ಮೇಡ್ ಅಪ್ ಆಫ್ ಬರೀ 4 ರೀತಿಯ ನ್ಯೂಕ್ಲಿಯೋಟೈಡ್ಸ್. ನಮ್ಮೊಂದು ಪಾಪ್ಯುಲೇಷನ್ ಅಲ್ಲಿ ಎಷ್ಟೊಂದು ವೇರಿಯೇಷನ್ ನೋಡ್ತೀವಿ. ಹ್ಯೂಮನ್ಸ್ನೇ ಕನ್ಸಿಡರ್ ಮಾಡಿದ್ರೆ ಒಂದು ಹ್ಯೂಮನ್ ಇಂದ ಇನ್ನೊಂದು ಹ್ಯೂಮನ್ಗೆ ಎಷ್ಟು ರೀತಿಯ ಡಿಫ್ರೆನ್ಸಸ್ ಇರುತ್ತೆ. ಹೇರ್ ಕಲರ್, ಹೇರ್ ಟೆಕ್ಸ್ಚರ್, ಐ ಕಲರ್, ಸ್ಕಿನ್ ಕಲರ್, ಹೈಟ್, ಕಾಂಪ್ಲೆಕ್ಷನ್, ಇದೆಲ್ಲ ಕೂಡ ಒಂದು ಇಂಡಿವಿಜುವಲ್ ಇಂದ ಇನ್ನೊಂದು ಇಂಡಿವಿಜುವಲ್ಗೆ ವೇರಿ ಆಗುತ್ತೆ. ತುಂಬಾ ಜಾಸ್ತಿ ರೀತಿಯ ವೇರಿಯೇಷನ್ಸ್ ಇದೆ. ತುಂಬಾ ಜನ ಅನ್ಕೊಂಡಿದ್ರು ಪ್ರೋಟೀನ್ಸ್ ಆರ್ ದ ಜೆನೆಟಿಕ್ ಮಟೀರಿಯಲ್, ಯಾಕಂದ್ರೆ ಅದರಲ್ಲಿ 20 ಟೈಪ್ ಆಫ್ ಅಮೈನೋ ಆಸಿಡ್ಸ್ ಇದೆ. ಬೇರೆ ಬೇರೆ ಕಾಂಬಿನೇಷನ್ಸ್ ನಲ್ಲಿ ವೇರಿಯೇಷನ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಪಾಪ್ಯುಲೇಷನ್ ಅಲ್ಲಿ ಅಂತ. ಕಂಪೇರ್ ಟು DNA, ಯಾಕಂದ್ರೆ DNA ಅಲ್ಲಿ ಬರೀ 4 ರೀತಿಯ ನ್ಯೂಕ್ಲಿಯೋಟೈಡ್ಸ್ ಇರೋದು. ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಕಂಟೆಂಡರ್ಸ್ 2, DNA ನ ಪ್ರೋಟೀನ, ಇದೆರಡರಲ್ಲಿ ಯಾವುದು ಜೆನೆಟಿಕ್ ಮಟೀರಿಯಲ್ ಇದನ್ನ ಐಡೆಂಟಿಫೈ ಮಾಡೋದು ಆಬ್ಜೆಕ್ಟಿವ್ ಆಗಿತ್ತು. ಇವಾಗ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ
DNA is made up of ನ್ಯೂಕ್ಲಿಯೋಟೈಡ್ಸ್. ಈ ನ್ಯೂಕ್ಲಿಯೋಟೈಡ್ಸ್ನಲ್ಲಿ ಫಾಸ್ಫೇಟ್ ಗ್ರೂಪ್ ಇರುತ್ತೆ. DNA ಫಾಸ್ಫೇಟ್ ಗ್ರೂಪ್ ಇರುತ್ತೆ. DNA ಅಲ್ಲಿ ಸಲ್ಫರ್ ಇರೋದಿಲ್ಲ. ಪ್ರೋಟೀನ್ಸ್ ನ ಕನ್ಸಿಡರ್ ಮಾಡಿದ್ರೆ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಈ ಪ್ರೋಟೀನ್ಸ್ ನಲ್ಲಿ ಫಾಸ್ಫೇಟ್ ಇರೋದಿಲ್ಲ, ಆದರೆ ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್ಸ್ ಲೈಕ್ ಮೀಥಿಯೋನಿನ್ ಇರುತ್ತೆ. DNA ಫಾಸ್ಫೇಟ್ ಇದೆ, ಸಲ್ಫರ್ ಇಲ್ಲ. ಪ್ರೋಟೀನ್ಸ್ ಅಲ್ಲಿ ಫಾಸ್ಫೇಟ್ ಇಲ್ಲ, ಸಲ್ಫರ್ ಇದೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ನ ಯೂಸ್ ಮಾಡ್ತಾರೆ. ಸೊ ನಾವು ರೇಡಿಯೋ ಆಕ್ಟಿವಿಟಿನ ಮೆಷರ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ ವೆದರ್ DNA ಇಸ್ ದ ಜೆನೆಟಿಕ್ ಮಟೀರಿಯಲ್ ಆಫ್ ಪ್ರೋಟೀನ್. ಓಕೆ, ಸೊ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂದ್ರೆ, ಈ ಎಕ್ಸ್ಪೆರಿಮೆಂಟ್ ನಲ್ಲಿ 3 ಸ್ಟೆಪ್ಸ್ ಇದೆ. ಈ ಎಕ್ಸ್ಪೆರಿಮೆಂಟ್ ಅರ್ಥ ಆಗ್ಬೇಕು ನಮ್ಗೆ ಅಂತ ಅಂದ್ರೆ ನಾವು ಟ್ರಾನ್ಸ್ಡಕ್ಷನ್ ಅಂತ ಒಂದು ಕಲ್ತ್ಕೊಳ್ಬೇಕು. ಸೊ ಟ್ರಾನ್ಸ್ಡಕ್ಷನ್ ಇಸ್ ಅ ಟೈಪ್ ಆಫ್ ರೀಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ ಆರ್ ಅ ಮೆಕ್ಯಾನಿಸಮ್ ಆಫ್ ಜೆನೆಟಿಕ್ ರೀಕಾಂಬಿನೇಷನ್ ಇನ್ ಬ್ಯಾಕ್ಟೀರಿಯಾ. ಇದೊಂದು ಬ್ಯಾಕ್ಟೀರಿಯಾ ಅಂತ ನಾವು ತಗೊಳ್ಳೋಣ. ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡೋ ವೈರಸ್ ಇಸ್ ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಅದ್ರ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಅದ್ರೊಳಗಡೆ ಇರೋ ಜೆನೆಟಿಕ್ ಮಟೀರಿಯಲ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇವಾಗ ಸದ್ಯಕ್ಕೆ ನಮಗೆ ಗೊತ್ತು ಇಟ್ ಈಸ್ DNA ಅಂತ. ಸೊ ಈ ಜೆನೆಟಿಕ್ ಮಟೀರಿಯಲ್ನ ಈ ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡ್ಬೇಕಂದ್ರೆ ಅದು ಅದರದ್ದು ಜೆನೆಟಿಕ್ ಮಟೀರಿಯಲ್ನ ಒಳಗಡೆ ಇಂಜೆಕ್ಟ್ ಮಾಡಬೇಕು. ಜೆನೆಟಿಕ್ ಮಟೀರಿಯಲ್ ಬ್ಯಾಕ್ಟೀರಿಯಾ ಒಳಗಡೆನೆ ಇರುತ್ತೆ. ಯಾವುದು ಜೆನೆಟಿಕ್ ಮಟೀರಿಯಲ್ ಅಲ್ಲ ಅದು ಬ್ಯಾಕ್ಟೀರಿಯಾದಿಂದ ಹೊರಗಡೆಗೆ ಎಸ್ಕೇಪ್ ಆಗಿಬಿಡತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಬ್ಯಾಕ್ಟೀರಿಯಾ ಒಳಗಡೆ ಇರುವಂತಹ ಸಬ್ಸ್ಟೆನ್ಸ್ ಪ್ರೋಟೀನಾ ಅಥವಾ DNAನ ಡಿಪೆಂಡಿಂಗ್ ಅಪಾನ್ ಹೌ ಡು ವಿ ಟೆಸ್ಟ್ ದ್ಯಾಟ್ ಬೈ ಚೆಕಿಂಗ್ ಫಾರ್ ರೇಡಿಯೋ ಆಕ್ಟಿವಿಟಿ. ಓಕೆ, ನಾವು ಫಸ್ಟ್ ಸ್ಟೆಪ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, 2 ರೀತಿಯ ಬ್ಯಾಕ್ಟೀರಿಯೋಫೇಜ್ ನಾವು ತಗೋತೀವಿ. ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಪ್ರೋಟೀನು ಇರುತ್ತೆ, ಬ್ಯಾಕ್ಟೀರಿಯೋಫೇಜ್ ನಲ್ಲಿ DNA ಕೂಡ ಇರುತ್ತೆ. ಪ್ರೋಟೀನ್ ಇವಾಗ ಫಸ್ಟ್ ಸೆಟ್ ಆಫ್ ಬ್ಯಾಕ್ಟೀರಿಯೋಫೇಜ್, ಇದನ್ನ ಫಸ್ಟ್ ಸೆಟ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಫಸ್ಟ್ ಟೈಪ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಪ್. ಫಸ್ಟ್ ಟೈಪ್ ಆಫ್ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಏನಂದ್ರೆ, ಪ್ರೋಟೀನ್ ಕೋಟ್ ಹೊರಗಡೆ ಏನಿದೆ ಆ ಪ್ರೋಟೀನ್ ಕೋಟ್ ಅಲ್ಲಿರುವಂತಹ ಸಲ್ಫರ್ ಇಸ್ ಎ ರೇಡಿಯೋ ಆಕ್ಟಿವ್ ಐಸೋಟೋಪ್. ಇಟ್ ಈಸ್ S35. ಒಳಗಡೆ ಇರೋ DNA ಇಸ್ ನಾರ್ಮಲ್ DNA. ಸೆಕೆಂಡ್ ಸೆಟ್ಗೆ ಬಂದ್ರೆ ವೈರಸ್ ಹೆಡ್ ಒಳಗಡೆ ಇರುವಂತಹ ಪ್ರೋಟೀನ್ ಕೋಟ್ ಒಳಗಡೆ ಇರುವಂತಹ DNA ಇಸ್ ರೇಡಿಯೋ ಲೇಬಲ್ಡ್, ಇಟ್ ಇಸ್ P32. ಬಟ್ DNA ಇಸ್ ನಾರ್ಮಲ್. ಒಂದ್ ಸೆಟ್ ಅಲ್ಲಿ ಫಾಸ್ಫರಸ್ ರೇಡಿಯೋ ಲೇಬಲ್ ಆಗಿದೆ, ಇನ್ನೊಂದು ಸೆಟ್ ಅಲ್ಲಿ ಸಲ್ಫರ್ ರೇಡಿಯೋ ಲೇಬಲ್ ಆಗಿದೆ. 2 ಸೆಟ್ ಆಫ್ ಬ್ಯಾಕ್ಟೀರಿಯಾ. ಈ 2 ಸೆಟ್ ಆಫ್ ಬ್ಯಾಕ್ಟೀರಿಯೋಫೇಜ್ ನ ತಗೊಂಡು 2 ಸೆಟ್ ಆಫ್ ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡ್ತಾರೆ. ಸೊ ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡಿದಾಗ ಏನಾಗುತ್ತೆ, ಜೆನೆಟಿಕ್ ಮೆಟೀರಿಯಲ್ ಏನಿದೆ ಅದು ಒಳಗೆ ಹೋಗುತ್ತೆ, ಜೆನೆಟಿಕ್ ಮೆಟೀರಿಯಲ್ ಯಾವುದಲ್ಲ ಅದು ಹೊರಗಡೆನೆ ಉಳ್ಕೊಂಡ್ಬಿಡುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ವಿಚ್ ಇಸ್ ಕಾಲ್ಡ್ ಇನ್ಫೆಕ್ಷನ್. ಈ ಇನ್ಫೆಕ್ಷನ್ ಆದ ನಂತರ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ಲೆಂಡಿಂಗ್ ಅಂತ ಮಾಡ್ತಾರೆ. ಬ್ಲೆಂಡಿಂಗ್ ಅಂತ ಮಾಡಿದಾಗ ಏನು ಪ್ರೋಟೀನ್ ಕೋಟ್ ಹೊರಗಡೆ ಉಳ್ಕೊಂಡಿತ್ತು ಅದು ರಿಮೂವ್ ಆಗ್ಬಿಡುತ್ತೆ. ಬ್ಯಾಕ್ಟೀರಿಯಾ ಮೇಲೆ ಅಂಟ್ಕೊಂಡು ಏನಿತ್ತು ಅದೆಲ್ಲ ರಿಮೂವ್ ಆಗ್ಬಿಡುತ್ತೆ, ಸೆಪರೇಟ್ ಆಗ್ಬಿಡುತ್ತೆ. ಇದಾದ ನಂತರ ಥರ್ಡ್ ಸ್ಟೆಪ್ ಅಲ್ಲಿ ಸೆಂಟ್ರಿಫ್ಯೂಗೇಷನ್ ಅಂತ ಮಾಡ್ತಾರೆ. ಸೆಂಟ್ರಿಫ್ಯೂಗೇಷನ್ ಅಂದ್ರೆ ಸೆಂಟ್ರಿಫ್ಯೂಜ್ ಇಸ್ ಅನ್ ಇನ್ಸ್ಟ್ರೂಮೆಂಟ್. ಅದ್ರೊಳಗಡೆ ಟೆಸ್ಟ್ ಟ್ಯೂಬ್ ರೀತಿ ಸೆಂಟ್ರಿಫ್ಯೂಜ್ ಟ್ಯೂಬ್ಸ್ ಇಡೋದಕ್ಕೆ ಜಾಗ ಇರುತ್ತೆ. ಅದರಲ್ಲಿ ಒಂದು ಮೋಟರ್ ಇರುತ್ತೆ. ಮಿಕ್ಸಿ ಮೋಟರ್ ಹೇಗೆ ಸ್ಪಿನ್ ಆಗುತ್ತೆ ಅದೇ ರೀತಿ ಆ ಮೋಟರ್ ಕೂಡ ತುಂಬಾ ಹೈ ಸ್ಪೀಡ್ ಅಲ್ಲಿ ಸ್ಪಿನ್ ಆಗುತ್ತೆ. ಪ್ರಾಬ್ಲಿ 25,000 ರೊಟೇಷನ್ಸ್ ಪರ್ ಮಿನಿಟ್, 30, 40, 50,000 ರೊಟೇಷನ್ಸ್ ಪರ್ ಮಿನಿಟ್ ಅಷ್ಟು ಸ್ಪೀಡ್ ಅಲ್ಲಿ ಸ್ಪಿನ್ ಆಗುತ್ತೆ. ಇಷ್ಟು ಸ್ಪೀಡ್ ಅಲ್ಲಿ ಸ್ಪಿನ್ ಆದಾಗ ಡೆನ್ಸಿಟಿ ಬೇಸಿಸ್ ಮೇಲೆ ಸೆಪರೇಷನ್ ಆಗುತ್ತೆ ಮಾಲಿಕ್ಯೂಲ್ಸ್. ಇಲ್ಲಿ ನಮ್ಮ ಹತ್ರ 2 ಕಾಂಪೊನೆಂಟ್ಸ್ ಇದೆ. ಒಂದೇನಂದ್ರೆ ಬ್ಯಾಕ್ಟೀರಿಯಲ್ ಸೆಲ್ ಅಲಾಂಗ್ ವಿತ್ ವೈರಲ್ ಜೆನೆಟಿಕ್ ಮಟೀರಿಯಲ್. ಸೆಕೆಂಡ್ ಥಿಂಗ್ ಇಸ್ ದಿಸ್ ವೈರಲ್ ಪ್ರೋಟೀನ್ ಕೋಟ್. ಈ ಎರಡನ್ನ ನಾವು ಕಂಪೇರ್ ಮಾಡಿದ್ರೆ ದಿಸ್ ಒನ್ ಇಸ್ ಮೋರ್ ಡೆನ್ಸ್, ದಿಸ್ ಒನ್ ಇಸ್ ಲೆಸ್ ಡೆನ್ಸ್. ಸೊ ಈ ಸೆಂಟ್ರಿಫ್ಯೂಗೇಷನ್ ಮಾಡಿದಾಗ ಟೆಸ್ಟ್ ಟ್ಯೂಬ್ ಅಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಎಲ್ಲ ಒಂದು ಪೆಲೆಟ್ ತರ ಫಾರ್ಮ್ ಆಗುತ್ತೆ. ಅದ್ರ ಮೇಲ್ಗಡೆ ಈ ವೈರಲ್ ಪ್ರೋಟೀನ್ ಕೋಟ್ ಎಲ್ಲ ಸೂಪರ್ನೇಟೆಂಟ್ ಆಗಿರುತ್ತೆ.
ಓಕೆ, ಇದಾದ ಮೇಲೆ ರೇಡಿಯೋ ಆಕ್ಟಿವಿಟಿ ಡಿಟೆಕ್ಟ್ ಮಾಡಿದಾಗ ನಮಗೆ ಕಾಣಿಸ್ತು ಫಸ್ಟ್ ಆಪ್ಷನಲ್ಲಿ ರೇಡಿಯೋ ಆಕ್ಟಿವ್ ಇದ್ದಿದ್ದು ಪ್ರೋಟೀನ್ ಕೋಟ್. ಸೊ ಇಲ್ಲಿ ನಾವು ನೋಡಿದಾಗ ರೇಡಿಯೋ ಆಕ್ಟಿವಿಟಿ ಸೂಪರ್ ನೇಟೆಂಟಲ್ಲಿ ಕಾಣಿಸ್ತು, ರೇಡಿಯೋ ಆಕ್ಟಿವಿಟಿ ಸೆಲ್ಸಲ್ಲಿ ಕಾಣಿಸ್ಲಿಲ್ಲ. ಅದೇ ಈ ಕೇಸಲ್ಲಿ ಸೆಕೆಂಡ್ ಕೇಸಲ್ಲಿ ನೋಡಿದಾಗ ರೇಡಿಯೋ ಆಕ್ಟಿವಿಟಿ ಸೆಲ್ಸಲ್ಲಿ ಕಾಣಿಸ್ತು, ಸೂಪರ್ ನೇಟೆಂಟಲ್ಲಿ ಕಾಣಿಸಿರ್ಲಿಲ್ಲ. ಸೋ ಫಾರ್ ಬ್ಯಾಕ್ಟೀರಿಯಾನ ನಾವು ರೇಡಿಯೋ ಲೇಬಲೇ ಮಾಡಿಲ್ಲ. ರೇಡಿಯೋ ಲೇಬಲಿಂಗ್ ಮಾಡಿರೋದು ಬ್ಯಾಕ್ಟೀರಿಯೋಫೇಜ್ಗೆ ಅಥವಾ ವೈರಸಸ್ಗೆ. ಬಟ್ ಇಲ್ಲಿ ನಾವು ನೋಡಿದ್ರೆ ಬ್ಯಾಕ್ಟೀರಿಯಲ್ ಸೆಲ್ಸ್ ವಿಚ್ ಇಸ್ ಅಟ್ ದ ಬಾಟಮ್ ಇಸ್ ಶೋಯಿಂಗ್ ರೇಡಿಯೋ ಆಕ್ಟಿವಿಟಿ. That means something that was present in the virus has entered the bacterium, and that is what is showing radioactivity. Our set of experimentally, second set of experimentally, ಯಾವ part of the bacteriophage was radio labeled? It was the DNA that was labeled P32. So ಹಾಗಾಗಿ ಇದರಿಂದ ನಮಗೆ ಗೊತ್ತಾಗುತ್ತೆ that DNA is a genetic material. DNA is what is entering into the bacterial cell and making the bacterial cell radioactive. So ಇದರಿಂದ ನಮಗೆ ಕನ್ಕ್ಲೂಸಿವ್ ಎವಿಡೆನ್ಸ್ ಸಿಗುತ್ತೆ that DNA is the genetic material and not proteins. All right? Now, ಜೆನೆಟಿಕ್ ಮಟೀರಿಯಲ್ ನಾವು ಹೇಳಿದ್ವಿ ಆರ್ ಎನ್ ಏನಾದರೂ ಆಗಿರ್ಬೋದು, ಡಿ ಎನ್ ಏನಾದರೂ ಆಗಿರ್ಬೋದು. ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ನಲ್ಲಿ ಡಿ ಎನ್ ಎ ಇಸ್ ದ ಜೆನೆಟಿಕ್ ಮಟೀರಿಯಲ್. ಕೇವಲ ಸ್ವಲ್ಪ ವೈರಸಸ್ನಲ್ಲಿ ಮಾತ್ರ ಆರ್ ಎನ್ ಎ ಇಸ್ ದ ಜೆನೆಟಿಕ್ ಮಟೀರಿಯಲ್. ಆರ್ ಎನ್ ಎ ಆದರೂ ಆಗಲಿ, ಡಿ ಎನ್ ಎ ಆದರೂ ಆಗಲಿ, ಒಂದು ಜೆನೆಟಿಕ್ ಮಟೀರಿಯಲ್ ಆಗಬೇಕು ಒಂದು ಮಾಲಿಕ್ಯೂಲ್ ಅಂದರೆ ಅದಕ್ಕೆ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ಶೋ ಮಾಡಬೇಕು. ಓಕೆ, ಸೊ what are some of the properties of genetic material? Firstly, it should be able to make its replica. ಒಂದು ಸೆಲ್ಲಲ್ಲಿ ಒಂದು ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ, ಈ ಸೆಲ್ ಡಿವೈಡ್ ಆಗುತ್ತೆ ಅಂದರೆ ಎರಡು ಸೆಲ್ಲಲ್ಲೂ ಈಕ್ವಲ್ ಅಮೌಂಟ್ ಆಫ್ ಡಿ ಎನ್ ಎ ಹೋಗಬೇಕು. ಸೊ ಆ ಸೆಲ್ ಡಿವೈಡ್ ಆಗೋ ಮುಂಚೆ ದ ಪೇರೆಂಟ್ ಸೆಲ್ ಶುಡ್ ಬಿ ಏಬಲ್ ಟು ಮೇಕ್ ಅ ಕಾಪಿ ಆಫ್ ಇಟ್ಸ್ ಡಿ ಎನ್ ಎ ಸೊ ದ್ಯಾಟ್ ಎರಡು ಸೆಲ್ಸ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ. ಸೊ ಆ ಪ್ರಾಸೆಸ್ಗೆ ನಾವು ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಕರಿತೀವಿ. ಸೊ ರೆಪ್ಲಿಕೇಶನ್ ಆಗುವಂಥ ಒಂದು ಅಬಿಲಿಟಿ ಜೆನೆಟಿಕ್ ಮಟೀರಿಯಲ್ಗೆ ಇರಬೇಕು. ಅದು ಎಕ್ಸ್ಟ್ರಾ ಕಾಪಿನೇ ಫಾರ್ಮ್ ಮಾಡೋಕ್ಕೆ ಬರಲ್ಲ ಅಂದರೆ ಡಾಟರ್ ಸೆಲ್ಸ್ಗೆಲ್ಲ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಏನು ಅಂದರೆ ಇಟ್ ಹ್ಯಾಸ್ ಟು ಬಿ ಸ್ಟೇಬಲ್ ಕೆಮಿಕಲಿ ಆ್ಯಂಡ್ ಸ್ಟ್ರಕ್ಚರಲಿ. ಎಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಡಿ ಎನ್ ಎ ಅಲ್ಲಿ ಅಥವಾ ಜೆನೆಟಿಕ್ ಮಟೀರಿಯಲ್ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ದಟ್ ಈಸ್ ವಾಟ್ ವಿಲ್ ಡಿಟರ್ಮೈನ್ ಎವ್ರಿ ಲಿಟಲ್ ಆಸ್ಪೆಕ್ಟ್ ಆಫ್ ಅ ಸೆಲ್. ಓಕೆ, ಸೊ it has to be chemically and structurally stable. Third, it should provide the scope for slow changes. Evolution ಆಗಬೇಕಂದ್ರೆ ಡಿ ಎನ್ ಎ ಚೇಂಜ್ ಆಗಬೇಕು. ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಡಿಫ್ರೆನ್ಸ್ ಯಾಕಿದೆ ಅಂದರೆ ಅವ್ರ ಸೀಕ್ವೆನ್ಸ್ ಆಫ್ ಡಿ ಎನ್ ಎ ಡಿಫ್ರೆನ್ಸ್ ಇರೋ ಕಾರಣದಿಂದ. ಸೀಕ್ವೆನ್ಸ್ ಏನಾದರೂ ಚೇಂಜ್ ಆದರೆ ಮ್ಯೂಟೇಷನ್ ಆಗುತ್ತೆ ಅಂತ ಕರಿತೀವಿ. ಆ ಮ್ಯೂಟೇಷನ್ ಇಸ್ ವಾಟ್ ವಿಲ್ ಲೀಡ್ ಟು ಎವಲ್ಯೂಷನ್. ಅದು ಒಂದು ರಾ ಮೆಟೀರಿಯಲ್ ಎವಲ್ಯೂಷನ್ ಆಗೋದಕ್ಕೆ. ಸೊ ಜೆನೆಟಿಕ್ ಮಟೀರಿಯಲ್ ಶುಡ್ ಹ್ಯಾವ್ ದಿ ಅಬಿಲಿಟಿ ಟು ಚೇಂಜ್ ಬೈ ಅಂಡರ್ಗೋಯಿಂಗ್ ಮ್ಯೂಟೇಷನ್. ಫೋರ್ತ್ ಪಾಯಿಂಟ್, ಇಟ್ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಮೆಂಡೇಲಿಯನ್ ಕ್ಯಾರೆಕ್ಟರ್ಸ್. ಹೆಂಗೆ ಒಂದು ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ ಅಲ್ಲಿ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗ್ಬೋದು ಅನ್ನೋದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ಲಿ ಕಲ್ತ್ವಿ. ಐ ವಿಲ್ ನಾಟ್ ಎಲಾಬರೇಟ್ ಆನ್ ದಿಸ್ ಪಾಯಿಂಟ್ ನಾವು. ಆ ರೀತಿ ಮೆಂಡೇಲಿಯನ್ ಕ್ಯಾರೆಕ್ಟರ್ಸ್ ಹೆಂಗೆ ಎಕ್ಸ್ಪ್ರೆಸ್ ಆಗುತ್ತೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ, ಆ ರೀತಿ ಎಕ್ಸ್ಪ್ರೆಸ್ ಆಗುವಂಥ ಅಬಿಲಿಟಿ ಇರಬೇಕು. ಈ 4 ಪ್ರಾಪರ್ಟೀಸ್ ಇದ್ರೆ ಆ ಮಾಲಿಕ್ಯೂಲ್ ಜೆನೆಟಿಕ್ ಮಟೀರಿಯಲ್ ಆಗ್ಬೋದು. ನಮ್ಗಿವಾಗ ಗೊತ್ತು ಡಿ ಎನ್ ಎ ಮತ್ತು ಆರ್ ಎನ್ ಎ ಎರಡು ಜೆನೆಟಿಕ್ ಮಟೀರಿಯಲ್. ಡಿ ಎನ್ ಎ ಇಸ್ ದ ಮೇಜರ್ ಜೆನೆಟಿಕ್ ಮಟೀರಿಯಲ್ ಇನ್ ಮೋಸ್ಟ್ ಆರ್ಗ್ಯಾನಿಸಮ್ಸ್. ಯಾಕೆ ಡಿ ಎನ್ ಎ ಇಸ್ ದ ಜೆನೆಟಿಕ್ ಮಟೀರಿಯಲ್ ಆರ್ ನಾಟ್ ಆರ್ ಎನ್ ಎ? ಲೆಟ್ ಅಸ್ ಫೈಂಡ್ ಔಟ್ ಬೈ ಕಂಪೇರಿಂಗ್ ದೀಸ್ 4 ಪಾಯಿಂಟ್ಸ್ ಬಿಟ್ವೀನ್ ಡಿ ಎನ್ ಎ ಅಂಡ್ ಆರ್ ಎನ್ ಎ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ it should be able to generate a replica of itself. DNA ಮತ್ತೆ RNA ಎರಡು ಮಾಲಿಕ್ಯೂಲ್ಸ್ಗೆ ಎಬಿಲಿಟಿ ಇದೆ ಅದರದ್ದು ಕಾಪೀಸ್ನ ಮಾಡುವಂಥದ್ದು. ಸೊ ಬೋತ್ ಆಫ್ ದೀಸ್ ಹ್ಯಾವ್ ದಿ ಎಬಿಲಿಟಿ ಟು replicate its information. Okay, so they can generate copies of themselves. So ಇದು ಎರಡಕ್ಕೂ ಕೂಡ ಸೇಮ್ ಇದೆ. ಸ್ಟೇಬಲ್ ಕೆಮಿಕಲಿ ಆ್ಯಂಡ್ ಸ್ಟ್ರಕ್ಚರಲಿ. ಒಂದು ಜೆನೆಟಿಕ್ ಮಟೀರಿಯಲ್ ಇನ್ಫಾರ್ಮೇಷನ್ ಎಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡ್ತಾ ಇರುತ್ತೆ, ಅದರದ್ದು ಸ್ಟ್ರಕ್ಚರ್ ಮತ್ತು ಕೆಮಿಕಲ್ ನೇಚರ್ ಸ್ಟೇಬಲ್ ಆಗಿರಬೇಕು. ತುಂಬ ಫ್ರೀಕ್ವೆಂಟ್ ಆಗಿ ಚೇಂಜಸ್ ಆಗ್ತಾ ಇರಬಾರ್ದು. ಸೊ ಆ ಸ್ಟೆಬಿಲಿಟಿನ ಕಂಪೇರ್ ಮಾಡಿದ್ರೆ ನಾವು ಡಿ ಎನ್ ಎ ಮತ್ತು ಆರ್ ಎನ್ ಎ ಮಧ್ಯೆ ವಿ ಕ್ಯಾನ್ ಸೇ ದ್ಯಾಟ್ ಡಿ ಎನ್ ಎ ಇಸ್ ಮೋರ್ ಸ್ಟೇಬಲ್ ಕಂಪೇರ್ ಟು ಆರ್ ಎನ್ ಎ. ಇದಕ್ಕೆ ನಮಗೆ 2 ರೀಸನ್ ಇದೆ. ಮೊದಲನೇ ರೀಸನ್ ಏನಂದರೆ ಡಿ ಎನ್ ಎ ಆರ್ ಎನ್ ಎ ಮಧ್ಯೆ ಡಿಫ್ರೆನ್ಸ್ ಇರೋದು ಯಾವುದರಲ್ಲಿ? ಶುಗರಲ್ಲಿ. ಡಿಆಕ್ಸಿ ರೈಬೋಸ್ ಮತ್ತು ರೈಬೋಸ್ಗೆ ಕಂಪೇರ್ ಮಾಡಿದ್ರೆ ರೈಬೋಸ್ ಇಸ್ ಮೋರ್ ಅನ್ಸ್ಟೇಬಲ್ ಕಂಪೇರ್ ಟು ಡಿಆಕ್ಸಿ ರೈಬೋಸ್. ಯಾಕೆಂದರೆ ರೈಬೋಸ್ ಅಲ್ಲಿ ಸೆಕೆಂಡ್ ಪ್ರೈಮ್ ಕಾರ್ಬನ್ ಅಲ್ಲಿ OH ಗ್ರೂಪ್ ಇದೆ. OH ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಹೈಡ್ರೋಜನ್. ದೇರ್ ಫೋರ್
RNA is chemically less stable than DNA. ಸೆಕೆಂಡ್ ಥಿಂಗ್, ಯುರಾಸಿಲ್ ಮತ್ತು ಥೈಮಿನ್ ಕಂಪೇರ್ ಮಾಡಿದ್ರೆ DNA ಅಲ್ಲಿ ಥೈಮಿನ್ ಇರುತ್ತೆ, RNA ಅಲ್ಲಿ ಯುರಾಸಿಲ್ ಇರುತ್ತೆ. ಥೈಮಿನ್ ಇಸ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ಯುರಾಸಿಲ್. ನಮ್ಮ ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ, RNAಗೆ ಸ್ವಲ್ಪ ಕೆಟಲಿಟಿಕ್ ಆಕ್ಟಿವಿಟಿ ಇದೆ. ಸಮ್ ಟೈಪ್ಸ್ ಆಫ್ RNA ಆರ್ they act like enzymes. They show catalytic activity because of which they are more reactive compared to DNA. So ನಾವು ಸ್ಟೆಬಿಲಿಟಿ ಬಗ್ಗೆ ಮಾತಾಡಿದಾಗ RNA ಗಿಂತ DNA ಜಾಸ್ತಿ ಸ್ಟೇಬಲ್ ಆಗಿದೆ. ಸೊ DNA is more stable compared to RNA. Provides the scope for slow changes required for evolution. Evolution ಆಗಬೇಕಂದ್ರೆ ಮ್ಯೂಟೇಷನ್ ಆಗಬೇಕು at a slow rate ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ಸ್ಲೈಡ್ನ ಡಿಸ್ಕಸ್ ಮಾಡುವಾಗ. RNA DNA ಕಂಪೇರ್ ಮಾಡಿದ್ರೆ ಮ್ಯೂಟೇಷನ್ ರೇಟ್ ತುಂಬ ಜಾಸ್ತಿ RNAಲಿ ಕಂಪೇರ್ಡ್ ಟು DNA. ನಾವು ಇದನ್ನೆಲ್ಲ ವೈರಸಸ್ ಬಗ್ಗೆ ಓದಿದಾಗೂ ಕೂಡ ನೋಡ್ತೀವಿ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಕೋವಿಡ್ನಲ್ಲಿ ನೋಡಿದ್ವಿ, ಇಟ್ ವಾಸ್ ಕಾಸ್ಡ್ ಬೈ ಅ ವೈರಸ್ ದಟ್ ಹ್ಯಾಡ್ RNA ಆಸ್ ದ ಜೆನೆಟಿಕ್ ಮಟೀರಿಯಲ್. ಅವಾಗೆಲ್ಲ ನೀವು ನ್ಯೂಸ್ ಆರ್ಟಿಕಲ್ಸಲ್ಲಿ ಓದಿರ್ಬೋದು ಅಥವಾ ನ್ಯೂಸಲ್ಲೇ ಕೇಳಿಸ್ಕೊಂಡಿರ್ಬೋದು ದ್ಯಾಟ್ ಎಷ್ಟು ಬೇಗ ಮ್ಯೂಟೇಟ್ ಆಗುತ್ತೆ, ಅದರದ್ದು ಕ್ಯಾರೆಕ್ಟರ್ಸ್ನ ಚೇಂಜ್ ಮಾಡ್ಕೊಳ್ಳುತ್ತೆ, ಚೇಂಜ್ ಮಾಡಿ ಎಷ್ಟೊಂದು ವೇರಿಯಂಟ್ಸ್ ಬಂತಲ್ವಾ ಕೋವಿಡ್ನಲ್ಲೂ ನಾವು ನೋಡಿದ್ವಿ. ಸೊ RNA ಜೆನೆಟಿಕ್ ಮಟೀರಿಯಲ್ ಇರುವಂಥ ಆರ್ಗ್ಯಾನಿಸಮ್ಸಲ್ಲಿ ಮ್ಯೂಟೇಷನ್ ರೇಟ್ ತುಂಬ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು DNA. Finally, express itself in the form of Mendelian characters. ಎರಡಕ್ಕೂ ಕೂಡ ability ಇದೆ, which is why they have been genetic materials in different organisms. So ಈ 4 ಪ್ರಾಪರ್ಟೀಸ್ನ ಈ 2 ಟೈಪ್ಸ್ ಆಫ್ ಜೆನೆಟಿಕ್ ಮಟೀರಿಯಲ್ಸ್ ನಲ್ಲಿ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಸ್ಟೆಬಿಲಿಟಿ ಅನ್ನೋದನ್ನ ಬಂದ್ರೆ DNA is more stable compared to RNA. ಸೊ ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ DNA itself is the genetic material ಅಂತ. DNA ಮೆಜಾರಿಟಿ ಆಫ್ ದ ಆನಿಮಲ್ಸ್ ಅಲ್ಲಿ ಆರ್ಗ್ಯಾನಿಸಮ್ಸ್ ಅಲ್ಲಿ ಜೆನೆಟಿಕ್ ಮಟೀರಿಯಲ್ ಆಗಿದ್ರೂ ಕೂಡ ನಿಮ್ಗೆಲ್ಲ ಡೌಟ್ ಬರ್ಬೋದು, ಫಸ್ಟ್ ಆರ್ಗ್ಯಾನಿಸಮ್ ಯಾವುದು ಒರಿಜಿನೇಟ್ ಆಯಿತು ಆ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಜೆನೆಟಿಕ್ ಮಟೀರಿಯಲ್ ಯಾವುದಿತ್ತು, ಫಸ್ಟ್ ಫಾರ್ಮ್ಡ್ ಜೆನೆಟಿಕ್ ಮಟೀರಿಯಲ್ ಯಾವುದು, DNA-ನ RNA-ನ? ಅಲ್ಲಿ ವಿ ವಿಲ್ ಗೆಟ್ ಟು ನೋ ದ್ಯಾಟ್ RNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಫಸ್ಟ್ ಫಾರ್ಮ್ ಆಗಿರುವಂತಹ ಜೆನೆಟಿಕ್ ಮಟೀರಿಯಲ್ ಇಸ್ RNA. ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಷ್ಟೊಂದು ಎಸೆನ್ಷಿಯಲ್ ಲೈಫ್ ಪ್ರಾಸೆಸಸ್ ಲೈಕ್ ಮೆಟಬಾಲಿಸಮ್, ಟ್ರಾನ್ಸ್ಲೇಷನ್, ಸ್ಪ್ಲೈಸಿಂಗ್, ಇದ್ರ ಬಗ್ಗೆ ಇನ್ ಡೀಟೇಲ್ ಹೋಗ್ತಾ ಕಲಿತೀರಾ ಇದೇ ಚಾಪ್ಟರ್ನಲ್ಲಿ. ಇದೆಲ್ಲ ಹ್ಯಾವ್ ಇವಾಲ್ವ್ಡ್ ಅರೌಂಡ್ RNA. ಸೊ RNA ಜೆನೆಟಿಕ್ ಮಟೀರಿಯಲ್ ಆಗು ಫಂಕ್ಷನ್ ಮಾಡ್ತಾ ಇತ್ತು, ನಾ ಹೇಳಿದ ಹಾಗೆ ಕೆಟಲಿಸ್ಟ್ ಆಗು ಫಂಕ್ಷನ್ ಮಾಡ್ತಾ ಇತ್ತು. ಬಿಕಾಸ್ RNA ತುಂಬ ರಿಯಾಕ್ಟಿವ್ ಆಗಿತ್ತು, ಅನ್ಸ್ಟೇಬಲ್ ಆಗಿತ್ತು, RNA ಸ್ವಲ್ಪ ಮಾಡಿಫಿಕೇಶನ್ಸ್ನ ಮಾಡಿಕೊಂಡು DNA ಆಗಿ ಎವಾಲ್ವ್ ಆಯಿತು. DNA ಹ್ಯಾಸ್ ಇವಾಲ್ವ್ಡ್ ಫ್ರಮ್ RNA. DNA, ಲೈಕ್ ಐ ಸೆಡ್, ಬಿಕಾಸ್ ಆಫ್ ದ ರೀಸನ್ಸ್ ದಟ್ ಐ ಮೆನ್ಷನ್ಡ್ ಇನ್ ದ ಪ್ರೀವಿಯಸ್ ಸ್ಲೈಡ್, ಆ ರೀಸನ್ಸ್ನಿಂದ DNA ಇಸ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು RNA. ಬಿಕಾಸ್ ಆಫ್ ಇಟ್ಸ್ ಸ್ಟೆಬಿಲಿಟಿ, ಕರೆಂಟ್ಲಿ ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ DNA ಇಟ್ಸೆಲ್ಫ್ ಇಸ್ ದ ಜೆನೆಟಿಕ್ ಮಟೀರಿಯಲ್. ಸೊ DNA ಯೂಶಲಿ ಡಬಲ್ ಸ್ಟ್ಯಾಂಡರ್ಡ್, RNA ಇಸ್ ಯೂಶಲಿ ಸಿಂಗಲ್ ಸ್ಟ್ಯಾಂಡರ್ಡ್. DNA ಡಬಲ್ ಸ್ಟ್ಯಾಂಡರ್ಡ್ ಆಗಿರುವ ಕಾರಣದಿಂದ ಒನ್ ಸ್ಟ್ಯಾಂಡ್ ಇನ್ನೊಂದು ಸ್ಟ್ಯಾಂಡ್ಗೆ ಕಾಂಪ್ಲಿಮೆಂಟ್ರಿ ಆಗಿರೋ ಕಾರಣದಿಂದ ಫರ್ದರ್ ಚೇಂಜ್ ಏನಾದರೂ ಚೇಂಜ್ ಆದರೆ ರೆಸಿಸ್ಟ್ ಮಾಡುತ್ತೆ. ಯಾಕೆಂದರೆ ಒಂದು ಸ್ಟ್ಯಾಂಡಲ್ಲಿ ಚೇಂಜ್ ಆಗಿದೆ, ಇನ್ನೊಂದು ಸ್ಟ್ಯಾಂಡಿಂದ ಅದನ್ನು ರಿಪೇರ್ ಮಾಡ್ಬೋದು. ಈ ರಿಪೇರ್ ಬಗ್ಗೆ ಎಲ್ಲ ನೀವು ಹೋಗ್ತಾ ಹೈಯರ್ ಗ್ರೇಡ್ಸಲ್ಲಿ ಪ್ಯೂರ್ ಸೈನ್ಸ್ ತೊಗೊಂಡ್ರೆ ಕಲಿತೀರಾ. ಸೊ ಹಾಗಾಗಿ ಅದು ಅಷ್ಟು ಫ್ರೀಕ್ವೆಂಟ್ ಆಗಿ ಮ್ಯೂಟೇಟ್ ಆಗಲ್ಲ. ಏನೇ ಚೇಂಜ್ ಆದರೂ ನಮ್ಮ ಸೆಲ್ಸ್ ಒಳಗಡೆ DNA ಆ ಚೇಂಜಸ್ನ ರಿಪೇರ್ ಮಾಡೋದು ಕೂಡ ಕಲ್ತ್ಕೊಂಡ್ಬಿಟ್ಟಿದೆ, ಆ ಮೆಕ್ಯಾನಿಸಮ್ಸ್ನ ಕೂಡ ಎವಾಲ್ವ್ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ DNA ಇಸ್ ಅ ಬೆಟರ್ ಜೆನೆಟಿಕ್ ಮಟೀರಿಯಲ್ ಕಂಪೇರ್ಡ್ ಟು RNA ಬಿಕಾಸ್ ಆಫ್ ಇಟ್ಸ್ ಸ್ಟೆಬಿಲಿಟಿ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ DNA ರೆಪ್ಲಿಕೇಶನ್ ಯಾವ ರೀತಿ ಆಗುತ್ತೆ ಅಂತ. ಈ ಚಾಪ್ಟರ್ ಅಲ್ಲಿ ನಾವು ರೆಪ್ಲಿಕೇಶನ್ ಡಿಸ್ಕಸ್ ಮಾಡ್ತೀವಿ, ಟ್ರಾನ್ಸ್ಕ್ರಿಪ್ಷನ್ ಡಿಸ್ಕಸ್ ಮಾಡ್ತೀವಿ, ಹಾಗೆಯೇ ಟ್ರಾನ್ಸ್ಲೇಷನ್ ಕೂಡ ಡಿಸ್ಕಸ್ ಮಾಡ್ತೀವಿ. ರೆಪ್ಲಿಕೇಶನ್ ಅಂದ್ರೆ ಏನು? DNA ಎಕ್ಸಾಕ್ಟ್ ಇನ್ನೊಂದು ಕಾಪಿನ ಫಾರ್ಮ್ ಮಾಡೋದು. ಹೇಗೆ ಜೆರಾಕ್ಸ್ ಮಾಡ್ತೀವಿ ನಾವು, ಅದೇ ರೀತಿ DNA ಏನು ಇನ್ಫಾರ್ಮೇಶನ್ ಇದೆ, ಯಾವ್ಯಾವ ಸೀಕ್ವೆನ್ಸಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇದೆ, ಎಕ್ಸಾಕ್ಟ್ಲಿ ಅದೇ ಸೀಕ್ವೆನ್ಸ್ನ ರೆಪ್ಲಿಕೇಟ್ ಮಾಡಿ ಇನ್ನೊಂದು ಕಾಪಿನ ಫಾರ್ಮ್ ಮಾಡೋದು. DNA ರೆಪ್ಲಿಕೇಶನ್ ಹೆಂಗಾಗುತ್ತೆ ಅನ್ನೋದಕ್ಕೆ ಸೈಂಟಿಸ್ಟು ಬೇರೆ ಬೇರೆ ಥಿಯರಿ ಕೊಟ್ಟಿದ್ರು. ಇವಾಗ ಒಂದು ಸೆಲ್ ಇದೆ, ಇದರಲ್ಲಿ 2 ಸ್ಟ್ರಾಂಡ್ಸ್ ಆಫ್ DNA ಇದೆ ಅಂತ ಅನ್ಕೊಳ್ಳೋಣ. ಈ ಸೆಲ್ ಡಿವೈಡ್ ಆಗಿ 2 ಸ್ಟ್ರಾಂಡ್ಸ್, ಪ್ರತಿ ಸೆಲ್ನಲ್ಲೂ 2 ಸ್ಟ್ರಾಂಡ್ ಆಫ್ DNA ಇರುತ್ತೆ. ಸೊ 2 ಸ್ಟ್ರಾಂಡ್ಸ್ ಆಫ್ DNA ಇಂದ ಟೋಟಲಿ 4 ಸ್ಟ್ರಾಂಡ್ಸ್ ಆಫ್ DNA ಬಂತು. ಈ 2 ಡಾಟರ್ ಸೆಲ್ಸ್ ಅಲ್ಲಿ ಒಂದೇ ಡಾಟರ್ ಸೆಲ್ ಅಲ್ಲಿ 2 ಸ್ಟ್ರಾಂಡ್ ಹೋಗಿ ಇನ್ನೊಂದು ಡಾಟರ್ ಸೆಲ್ಗೆ ಹೊಸದಾಗಿ 2 ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತಾ, ಅಥವಾ ಪ್ರತಿ ಡಾಟರ್ ಸೆಲ್ಗೆ ಒಂದು ಪೇರೆಂಟ್ ಸ್ಟ್ರಾಂಡ್ ಒಂದು ನ್ಯೂ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತಾ, ಅಥವಾ ಪ್ರತಿ ಸೆಲ್ನಲ್ಲೂ 2 ಸ್ಟ್ರಾಂಡ್ಸು ಮಿಕ್ಸ್ ಆಗಿರುತ್ತಾ? ಈ ರೀತಿ 3 ಥಿಯರಿಗಳಿತ್ತು. ಒಂದಕ್ಕೆ ನಾವು ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಇದ್ರ ಪ್ರಕಾರ ಏನು ಅಂದ್ರೆ, ಇದು ಪೇರೆಂಟ್ DNA ಸ್ಟ್ರಾಂಡ್ ಬ್ಲೂ ಕಲರ್ ಅಲ್ಲಿ ಇರೋದು, ಇದು 2 ಡಾಟರ್ಸ್.
ಒಂದು ಸೆಲ್ಲಲ್ಲಿರುವಂತಹ DNA ಕಂಪ್ಲೀಟ್ಲಿ ಒಂದು ಸೆಲ್ಗೆ ಹೋಗ್ಬಿಡುತ್ತೆ, ಇನ್ನೊಂದು ಸೆಲ್ಲಲ್ಲಿ ಹೊಸದಾಗಿ ಸಿಂಥಸೈಸ್ ಆಗುತ್ತೆ ಅನ್ನೋದು ಈ ಕನ್ಸರ್ವೇಟಿವ್ ಥಿಯರಿ. ಕನ್ಸರ್ವ್ ಅಂದರೆ ಫುಲ್ಲು ಪ್ರಿಸರ್ವ್ ಆಗೋಯ್ತು ಒಂದೇ ಸೆಲ್ ಒಳಗೆ ಅಂತ. ಸೆಮಿ ಕನ್ಸರ್ವೇಟಿವ್ ಅಂದರೆ ಹಾಫ್ ಕನ್ಸರ್ವೇಟಿವ್ ಅಂತ. ಸೊ ಇಲ್ಲೇನಾಗುತ್ತೆ, ಪೇರೆಂಟ್ ಸೆಲ್ಲಲ್ಲಿ 2 ಸ್ಟ್ಯಾಂಡ್ ಇದೆ, ಆ 2 ಸ್ಟ್ಯಾಂಡಲ್ಲಿ ಒಂದು ಸ್ಟ್ಯಾಂಡ್ ಒಂದು ಡಾಟರ್ ಸೆಲ್ಗೆ ಹೋಗುತ್ತೆ, ಒಂದು ಹೊಸದಾಗಿ ಸಿಂಥಸೈಸ್ ಆಗುತ್ತೆ. ಡಿಸ್ಪರ್ಸಿವ್ ಅಂತ ಅಂದರೆ 2 ಡಾಟರ್ ಸೆಲ್ಸ್ನಲ್ಲಿ 2 DNA ಅಲ್ಲಿ 2 ಸ್ಟ್ರಾಂಡ್ಸಲ್ಲಿ ಮಿಕ್ಸ್ಚರ್ನ ನಾವು ನೋಡ್ತೀವಿ ಅಂತ. ಸೊ ಆ್ಯಕ್ಚುಲಿ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್ನ ಪರ್ಫಾರ್ಮ್ ಮಾಡಾದ್ಮೇಲೆ ನಮಗೆ ಗೊತ್ತಾಯಿತು ದ್ಯಾಟ್ DNA ರೆಪ್ಲಿಕೇಶನ್ ಹ್ಯಾಪನ್ಸ್ ಬೈ ಸೆಮಿ ಕನ್ಸರ್ವೇಟಿವ್ ಮೋಡ್ ಅಂತ. ಎಕ್ಸಾಕ್ಟ್ಲಿ ಏನ ಎಕ್ಸ್ಪೆರಿಮೆಂಟ್ ಅಂತ ನಾವು ಇವಾಗ ನೋಡೋಣ. ಈ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿದ್ದು ಇಬ್ರು ಮೆಸೆಲ್ಸನ್ ಮತ್ತೆ ಸ್ಟಾಲ್ ಅಂತ, ಮ್ಯಾಥ್ಯೂ ಮೆಸೆಲ್ಸನ್ ಮತ್ತೆ ಫ್ರಾಂಕ್ಲಿನ್ ಸ್ಟಾಲ್ ಅಂತ ಇಬ್ರು ಸೈಂಟಿಸ್ಟ್ ಈ ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡಿದ್ದು 1958ನಲ್ಲಿ. ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತಾರೆ ಅಂದರೆ 𝐒𝐄𝐈 ಬ್ಯಾಕ್ಟೀರಿಯಾನ ತಗೊಳ್ತಾರೆ. ದ ಆರ್ಗ್ಯಾನಿಸಮ್ ಯೂಸ್ಡ್ ಹಿಯರ್ ಇಸ್ ಎಸ್ಚೆರಿಷಿಯಾ ಕೋಲೈ ಆರ್ 𝐒𝐄𝐈 ಬ್ಯಾಕ್ಟೀರಿಯಾ. ಈ 𝐒𝐄𝐈 ಬ್ಯಾಕ್ಟೀರಿಯಾನ ಇವಾಗ ನಾವು ಬ್ಯಾಕ್ಟೀರಿಯಾನ ಲ್ಯಾಬಲ್ಲಿ ಗ್ರೋ ಮಾಡ್ತಾ ಇದೀವಿ ಅಂದರೆ ನಾವೇ ಅದಕ್ಕೆ ಊಟ ತಿಂಡಿ ಎಲ್ಲ ಕೊಡಬೇಕು. ಅದನ್ನ ಒಂದು ನ್ಯೂಟ್ರಿಯೆಂಟ್ ಮೀಡಿಯಂ ಅನ್ನೋ ಸಬ್ಸ್ಟೆನ್ಸ್ನಿಂದ ನಾವು ಕೊಡ್ತೀವಿ. ಆ ನ್ಯೂಟ್ರಿಯೆಂಟ್ ಮೀಡಿಯಮಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿ ಗ್ರೋ ಆಗಕ್ಕೆ ಏನು ಬೇಕೋ ಅದೆಲ್ಲ ಕೂಡ ಇರುತ್ತೆ. ಹಾಗೆಯೇ ಈ ನ್ಯೂಟ್ರಿಯೆಂಟ್ ಮೀಡಿಯಂನಲ್ಲಿ ನಾವು ಒಂದು ಆಪ್ಟಿಮಮ್ ಟೆಂಪ್ರೇಚರ್, ಆಪ್ಟಿಮಮ್ ಸರೌಂಡಿಂಗ್ಸ್ನಲ್ಲಿ ಪ್ಲೇಸ್ ಮಾಡಿರ್ತೀವಿ. ಸೊ ಈ 𝐒𝐄𝐈 ಏನು ನ್ಯೂಟ್ರಿಯೆಂಟ್ ಮೀಡಿಯಂನ ನಾವು ಕೊಡ್ತೀವಿ, ಆ ನ್ಯೂಟ್ರಿಯೆಂಟ್ ಮೀಡಿಯಂನಲ್ಲಿ ಬೇರೆ ಬೇರೆ ಮಿನರಲ್ದು ಸೋರ್ಸ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ. ಆ ಬ್ಯಾಕ್ಟೀರಿಯಾ ಚೆನ್ನಾಗಿ ಗ್ರೋ ಆಗಬೇಕಂದ್ರೆ ಏನೆಲ್ಲ ಬೇಕು ಅದೆಲ್ಲ ಕೂಡ ನಾವಲ್ಲಿ ನ್ಯೂಟ್ರಿಯೆಂಟ್ ಮೀಡಿಯಮಲ್ಲಿ ಕೊಟ್ಟಿರ್ತೀವಿ. ಸೊ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ 𝐒𝐄𝐈 ಬ್ಯಾಕ್ಟೀರಿಯಾನ ಯಾವ ನ್ಯೂಟ್ರಿಯೆಂಟ್ ಮೀಡಿಯಂನಲ್ಲಿ ಗ್ರೋ ಮಾಡ್ತಾ ಇದ್ರು, ಆ ನ್ಯೂಟ್ರಿಯೆಂಟ್ ಮೀಡಿಯಾ contained nitrogen. It contained a heavier isotope of nitrogen, N15. Usually normal nitrogen is N14. N15 is a heavier isotope of nitrogen. ಇಲ್ಲಿ ನೀವು ಹರ್ಷಿ ಚೇಸ್ ಎಕ್ಸ್ಪೆರಿಮೆಂಟ್ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ಕೂಡ ನಾವು ಐಸೋಟೋಪ್ಸ್ನ ಯೂಸ್ ಮಾಡಿದ್ವಿ, ಫಾಸ್ಫರಸ್ ಮತ್ತು ಸಲ್ಫರ್ದು. ದೋಸ್ ವರ್ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್, ಬಟ್ ದೀಸ್ ಆರ್ ಐಸೋಟೋಪ್ಸ್ ದಟ್ ಆರ್ ನಾಟ್ ರೇಡಿಯೋ ಆಕ್ಟಿವ್ ಬಟ್ ಸ್ಲೈಟ್ಲಿ ಮೋರ್ ಡೆನ್ಸ್ ಆರ್ ಹೆವಿ. ಇದನ್ನು ನಾವು ಡಿಸ್ಟಿಂಗ್ವಿಷ್ ಮಾಡಬೇಕಂದ್ರೆ ಸೆಂಟ್ರಿಫ್ಯೂಗೇಷನ್ ಮಾಡಿದಾಗ, ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್ ಅಂತ ಮಾಡಿದಾಗ ಅದರಲ್ಲಿ ನಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟ್ಲಿ ಏನು ಮಾಡಿದ್ರು ಅಂದರೆ ಫಸ್ಟ್ 𝐒𝐄𝐈 ಬ್ಯಾಕ್ಟೀರಿಯಾನ ತೊಗೊಂಡ್ರು. ಆ ಬ್ಯಾಕ್ಟೀರಿಯಾನ ಈ ಹೆವಿಯರ್ ಐಸೋಟೋಪ್ ಆಫ್ ನೈಟ್ರೋಜನ್ ಇರುವಂತಹ ಮೀಡಿಯಮಲ್ಲಿ ಸುಮಾರು ಜನರೇಷನ್ಸ್ ಗ್ರೋ ಮಾಡಿದ್ರು. ಇವಾಗ ನಮ್ಮ ಸೆಲ್ಸ್ ಡಿವೈಡ್ ಆಗುತ್ತಲ್ವಾ, ನಮ್ಮ ಸೆಲ್ಸ್ ಗ್ರೋ ಆಗುತ್ತೆ, ಡಿವೈಡ್ ಆಗುತ್ತೆ. ಈ ಬ್ಯಾಕ್ಟೀರಿಯಲ್ ಸೆಲ್ಸ್ ಕೂಡ ಡಿವೈಡ್ ಆದಾಗ, ಒಂದು ಸೆಲ್ ಇನ್ನೊಂದು 2 ಸೆಲ್ಗೆ ಡಿವೈಡ್ ಆದಾಗ ಪ್ರತಿ 20 ನಿಮಿಷಕ್ಕಾಗತ್ತೆ. ಇದರಲ್ಲಿರೋ DNA ಡಬಲ್ ಆಗುತ್ತೆ, ಪ್ರತಿ ಒಂದು ಸೆಲ್ಗೂ ಹೋಗುತ್ತೆ. ಓಕೆನಾ? ಸೊ ರೆಪ್ಲಿಕೇಶನ್ ಪ್ರತಿ 20 ನಿಮಿಷಕ್ಕೂ ನಡೀತಾನೆ ಇರುತ್ತೆ. ಈ ರೆಪ್ಲಿಕೇಶನ್ ಆಗಬೇಕಂದ್ರೆ DNAದು ಎಕ್ಸ್ಟ್ರಾ ಕಾಪಿ ಮಾಡಬೇಕು. ಈ ಎಕ್ಸ್ಟ್ರಾ ಕಾಪಿ ಮಾಡಬೇಕಂದ್ರೆ DNA ಎಲ್ಲ ಕಾಂಪೊನೆಂಟ್ಸ್ ಅದಕ್ಕೆ ಬೇಕು. DNA ಏನೆಲ್ಲ ಇದೆ, ಶುಗರ್ ಇದೆ, ಫಾಸ್ಫೇಟ್ ಇದೆ, ಬೇಸ್ ಇದೆ. ಶುಗರು, ಫಾಸ್ಫೇಟ್ ಬೇಸ್ಗೆ ಕಾರ್ಬನ್ ಸೋರ್ಸ್ ಬೇಕು, ನೈಟ್ರೋಜನ್ ಸೋರ್ಸ್ ಬೇಕು, ಫಾಸ್ಫರಸ್ ಸೋರ್ಸ್ ಬೇಕು, ಅದೆಲ್ಲ ಕೂಡ ಇಲ್ಲಿರುತ್ತೆ. ಸೊ ನಾವು ಈ ಮೀಡಿಯಂನಲ್ಲಿ ಹೆವಿಯರ್ ಐಸೋಟೋಪ್ ಆಫ್ ನೈಟ್ರೋಜನ್ ಕೊಟ್ಟಾಗ ಈ ಬ್ಯಾಕ್ಟೀರಿಯಾ ಡಿವೈಡ್ ಆಗೋ ಮುಂಚೆ ಏನು ರೆಪ್ಲಿಕೇಶನ್ ಪರ್ಫಾರ್ಮ್ ಮಾಡುತ್ತೆ, ಆ ರೆಪ್ಲಿಕೇಶನ್ ಮಾಡುವಾಗ ಹೊಸ DNA ಫಾರ್ಮ್ ಮಾಡುವಾಗ ಇದೇ ನೈಟ್ರೋಜನ್ನ ಯೂಸ್ ಮಾಡ್ಕೊಳ್ಳುತ್ತೆ ಅದರದ ನೈಟ್ರೋಜಿನಸ್ ಬೇಸಿಸ್ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಎಷ್ಟೋ ಜನರೇಷನ್ ಆದಮೇಲೆ ಈ ಬ್ಯಾಕ್ಟೀರಿಯಾಲೆಲ್ಲ ಏನು DNA ಇರುತ್ತೆ, ಆ DNA ಇರುವಂತಹ ನೈಟ್ರೋಜಿನಸ್ ಬೇಸಿಸ್ನಲ್ಲಿ ಹೆವಿಯರ್ ಐಸೋಟೋಪ್ ಆಫ್ ನೈಟ್ರೋಜನ್ N15 ಇನ್ಕಾರ್ಪೊರೇಟ್ ಆಗಿರುತ್ತೆ. ನಾವು ನಾರ್ಮಲ್ ಬ್ಯಾಕ್ಟೀರಿಯಾ N14 ಗ್ರೋ ಮಾಡಿರೋದು N15 ಗ್ರೋ ಮಾಡಿರುವಂತಹ ಈ ಬ್ಯಾಕ್ಟೀರಿಯಾನ ಒಟ್ಟಿಗೆ ಸೆಂಟ್ರಿಫ್ಯೂಗೇಷನ್ ಮಾಡಿದಾಗ 2 ಸೆಪರೇಟ್ ಬ್ಯಾಂಡ್ ನಮಗೆ ಸಿಗುತ್ತೆ. ಓಕೆನಾ? ಸೊ ದಟ್ ವಿಲ್ ಇಂಡಿಕೇಟ್ ದಟ್ ದೀಸ್ ಬ್ಯಾಕ್ಟೀರಿಯಾ ಹ್ಯಾವ್ ಅ ಹೆವಿಯರ್ ಐಸೋಟೋಪ್. ಸೊ ಫಸ್ಟ್ ಇಲ್ಲಿ ಏನು ಮಾಡಿದ್ರು, N15 ಇರುವಂತಹ ನ್ಯೂಟ್ರಿಯೆಂಟ್ ಮೀಡಿಯಂನ ತಗೊಂಡು ಅದರಲ್ಲಿ ಎಷ್ಟೊಂದು ಜನರೇಷನ್ಗೆ 𝐒𝐄𝐈 ಬ್ಯಾಕ್ಟೀರಿಯಾನ ಗ್ರೋ ಮಾಡಿದ್ರು ಅಂಟಿಲ್ ದೇ ವರ್ ಶ್ಯೂರ್ ದಟ್ ಎಲ್ಲ ಬ್ಯಾಕ್ಟೀರಿಯಲ್ಲೂ ಹೆವಿಯರ್ ಐಸೋಟೋಪ್ ಆಫ್ ನೈಟ್ರೋಜನ್ ಇರುವಂತಹ DNA ಇದೆ ಅಂತ. ಓಕೆ, ಸೊ ಇದು ಫಸ್ಟ್ ಸ್ಟೆಪ್. ಇವಾಗ ಈ N15 ಇರುವಂತಹ ಬ್ಯಾಕ್ಟೀರಿಯಾನ ಸೆಂಟ್ರಿಫ್ಯೂಗೇಷನ್ ಹಾಕಿ ಸ್ಪಿನ್ ಮಾಡಿದಾಗ ಏನಾಗುತ್ತೆ, ಒಂದು ಬ್ಯಾಂಡ್ ಸಿಗುತ್ತೆ. ಓಕೆ, ಸೊ ಆ ಬ್ಯಾಂಡ್ ಹೆಂಗಿರುತ್ತೆ ಅಂದರೆ, ಲೆಟ್ ಮೀ ಡ್ರಾ ಇಟ್ ಹಿಯರ್. ಲೆಟ್ಸ್ ಸಿ ದಿಸ್ ಇಸ್ ದ ಸೆಂಟ್ರಿಫ್ಯೂಗೇಷನ್ ಟ್ಯೂಬ್. ಇಲ್ಲಿ ಒಂದು ಬ್ಯಾಂಡ್ ಫಾರ್ಮ್ ಆಗಿರುತ್ತೆ. N15, sorry, I should write it on the other side, my bad. N15.
ಓಕೆ, ಸೊ ಇದು ಒಂದು ಬ್ಯಾಂಡ್ ಫಾರ್ಮ್ ಆಗುತ್ತೆ ಇದು ಮಾಡಾದ್ಮೇಲೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಐ ಥಿಂಕ್ ಇಟ್ ಇಸ್ ಗಿವನ್ ಹಿಯರ್, ಇಲ್ಲಿ ಆಕ್ಚುಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಲೆಟ್ ಮಿ ಕರೆಕ್ಟ್ ಇಟ್. ಇಲ್ಲಿ ನೋಡಿ, ದಿಸ್ ಇಸ್ ಆಕ್ಚುಲಿ N15 N15 ಎರಡೂ ಸ್ಟ್ರಾಂಡ್ನಲ್ಲೂ ಹೆವಿಯರ್ ಐಸೋಟೋಪ್ ಇದೆ. ಈ ಇಲಸ್ಟ್ರೇಷನ್ ಅಲ್ಲಿ ಯಾವ ಸ್ಟ್ರಾಂಡ್ ರೆಡ್ ಕಲರ್ ಇದೆ, ದಿಸ್ ರೆಡ್ ಕಲರ್ಡ್ ಸ್ಟ್ರಾಂಡ್ ಇಂಡಿಕೇಟ್ಸ್ ಇಟ್ ಇಸ್ ಹೆವಿಯರ್ ಐಸೋಟೋಪ್ ಆಫ್ N15. 20 ನಿಮಿಷ ಈ N15 ಇರುವಂತಹ ಬ್ಯಾಕ್ಟೀರಿಯಾನ ದೇ ವಿಲ್ ಟ್ರಾನ್ಸ್ಫರ್ ಇಟ್ ಇನ್ ಟು ಅ ಮೀಡಿಯಂ ಕಂಟೈನಿಂಗ್ ನಾರ್ಮಲ್ N14. ಫಸ್ಟ್ N15 ಇರುವಂತಹ ಮೀಡಿಯಂ ಅಲ್ಲಿ ಎಷ್ಟೊಂದು ಜನರೇಷನ್ ಗ್ರೋ ಮಾಡಿದ್ರು, ಎಲ್ಲದರಲ್ಲೂ N15 DNA ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ರು. ಕನ್ಫರ್ಮ್ ಮಾಡಾದ್ಮೇಲೆ ಆ ಬ್ಯಾಕ್ಟೀರಿಯಾನ N14 ನಾರ್ಮಲ್ ನೈಟ್ರೋಜನ್ ಇರುವಂತಹ ಮೀಡಿಯಂಗೆ ಟ್ರಾನ್ಸ್ಫರ್ ಮಾಡಿದ್ರು. ನಮಗೆ ಗೊತ್ತು ಬ್ಯಾಕ್ಟೀರಿಯಾ ಪ್ರತಿ 20 ವರ್ಷಕ್ಕೆ, ಐ ಆಮ್ ಸಾರಿ 20 ವರ್ಷ ಅಲ್ಲ 20 ನಿಮಿಷಕ್ಕೆ ಡಿವೈಡ್ ಆಗುತ್ತೆ ಅಂತ. ಸೊ 20 ಮಿನಿಟ್ಸ್ ಆದ್ಮೇಲೆ ಮತ್ತೆ ಇದರಲ್ಲಿರುವಂತಹ ಬ್ಯಾಕ್ಟೀರಿಯಾನ DNA ನ ಸ್ಪಿನ್ ಮಾಡ್ತಾರೆ ಸೆಂಟ್ರಿಫ್ಯೂಗೇಷನ್ ಅಲ್ಲಿ. ಅವಾಗ ಅಲ್ಲಿ ಒಂದು ಟೈಪ್ ಆಫ್ ಬ್ಯಾಂಡ್ ಸಿಗುತ್ತೆ. ಈ ಬ್ಯಾಂಡ್ ಲಾಸ್ಟ್ ಟೈಮ್ ಏನ್ ಬ್ಯಾಂಡ್ ಸಿಕ್ಕಿತ್ತು ಅದಕ್ಕಿಂತ ಸ್ವಲ್ಪ ಲೆವೆಲ್ ಮೇಲ್ಗಡೆ ಇರುತ್ತೆ ಟ್ಯೂಬಲ್ಲಿ. ಓಕೆ, ಸೊ ದ್ಯಾಟ್ ಮೀನ್ಸ್ ಇಲ್ಲಿ ಏನ್ DNA ಫಾರ್ಮ್ ಆಗಿದೆ ಈ DNAಗಿಂತ ಕಂಪ್ಯಾರಿಟಿವ್ಲಿ ಸ್ವಲ್ಪ ಲೈಟ್ ಆಗಿದೆ ಅಂತ. ಓಕೆ, ಸೊ ದಟ್ ಇಸ್ ವಾಟ್ ವಿ ಕ್ಯಾನ್ ಮೇಕ್ ಔಟ್. ಇದಾಗಿ ಇನ್ನ 20 ನಿಮಿಷ ಆದ್ಮೇಲೆ, ಟೋಟಲಿ 40 ನಿಮಿಷ ಆದ್ಮೇಲೆ ಇನ್ನೊಂದ್ಸತಿ ಸೆಂಟ್ರಿಫ್ಯೂಗೇಷನ್ ಮಾಡ್ತಾರೆ. ಆ ಸೆಂಟ್ರಿಫ್ಯೂಗೇಷನ್ ಮಾಡಿದಾಗ ನಮಗೆ 2 ಡಿಸ್ಟಿಂಕ್ಟ್ ಬ್ಯಾಂಡ್ ಸಿಗುತ್ತೆ. ಒನ್ ಬ್ಯಾಂಡ್ ವಿಲ್ ಬಿ ಇನ್ ದ ಸೇಮ್ ಪ್ಲೇಸ್ ಆಸ್ ದ ಪ್ರೀವಿಯಸ್ ಬ್ಯಾಂಡ್. ಇನ್ನೊಂದು ಬ್ಯಾಂಡ್ ವಿಲ್ ಬಿ ಸ್ಲೈಟ್ಲಿ ಹೈಯರ್ ದೆನ್ ದಟ್, ಸ್ಲೈಟ್ಲಿ ಅಬವ್ ದಟ್. ಸೊ ದಿಸ್ ವಿಲ್ ಇಂಡಿಕೇಟ್ ದಟ್ ಅಟ್ ದಿಸ್ ಪಾಯಿಂಟ್ 2 ರೀತಿಯ DNA ಪ್ರೊಡ್ಯೂಸ್ ಆಗಿದೆ ಅಂತ. ಒಂದು DNA ದಟ್ ಹ್ಯಾಸ್ ಎಂಟೈರ್ಲಿ N15, no, this is entirely N14, this is entirely N14. Green color strand idre N14, red color strand idre N15. So these bacteria, these DNA have entirely N14. There are equal amount of DNA that is a hybrid that has one N14 and one N15. So ಎರಡು ರೀತಿಯ DNA ಇರೋ ಕಾರಣದಿಂದ, one is entirely N14 lighter isotope, the other one is a hybrid. ಹಾಗಾಗಿ 2 ರೀತಿಯ DNA ಇರೋದ್ರಿಂದ 2 ರೀತಿಯ ಬ್ಯಾಂಡ್ಸ್ ನ ನಾವಿಲ್ಲಿ ನೋಡಬಹುದು. ಸೊ ಅಟ್ ದಿ ಎಂಡ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ದೇ ಗಾಟ್ ಟು ನೋ ದಟ್ DNA ರೆಪ್ಲಿಕೇಶನ್ ಇಸ್ ಸೆಮಿ ಕಾನ್ಸರ್ವೇಟಿವ್ ಇನ್ ನೇಚರ್. ಸೊ ಏನ್ ಎಕ್ಸಾಕ್ಟ್ಲಿ ನಡೀತಾ ಇದೆ ಇಲ್ಲಿ ಅಂತ ಅಂದ್ರೆ, ಫಸ್ಟ್ N15 ಇರುವಾಗ ಹೆವಿ ಆಗಿರೋ ಕಾರಣದಿಂದ ಬಾಟಮ್ ಮೋಸ್ಟ್ ಪಾರ್ಟ್ ಅಲ್ಲಿ ಬ್ಯಾಂಡ್ ಫಾರ್ಮೇಶನ್ ಆಯಿತು. ಕಂಪೇರ್ ಟು ಆಲ್ ದೀಸ್ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಬಾಂಡ್ ಫಾರ್ಮ್ ಆಯಿತು, ಯಾಕೆಂದ್ರೆ ಎರಡೂ ಕೂಡ ಹೆವಿಯರ್ ಐಸೋಟೋಪ್ ಇರುವಂತಹ ಸ್ಟ್ರಾಂಡ್ಸ್. 20 ನಿಮಿಷ ಆದ್ಮೇಲೆ ಎರಡು ಕೂಡ ಹೈಬ್ರಿಡ್ ಫಾರ್ಮ್ ಆಯಿತು. ಹೆಂಗಾಯ್ತು, ಪ್ರತಿ DNA ಸ್ಟ್ರಾಂಡ್ ಅಲ್ಲಿ ಒಂದು ಓಲ್ಡ್ N15 ಇರೋ DNA ಇದೆ, ಹೊಸ ಸ್ಟ್ರಾಂಡ್ ನಲ್ಲಿ N14 ಇರುವಂತಹ DNA ಇದೆ. ಪ್ರತಿ DNA ಮಾಲಿಕ್ಯೂಲ್ ಅಲ್ಲಿ ಒಂದು ಹಳೆ ಸ್ಟ್ರಾಂಡ್ ಹೆವಿ ಸ್ಟ್ರಾಂಡ್, ಒಂದು ಹೊಸ ಸ್ಟ್ರಾಂಡ್ ಲೈಟ್ ಸ್ಟ್ರಾಂಡ್ ಇರೋ ಕಾರಣದಿಂದ ಇಲ್ಲಿಗಿಂತ ಇಲ್ಲಿಗೆ ಡೆನ್ಸಿಟಿ ಇದ್ರದ್ದು ಕಡಿಮೆ ಆಗುತ್ತೆ. ಇಲ್ಲಿ ಎರಡೂ ಹೆವಿ ಇದೆ, ಇಲ್ಲಿ ಒಂದು ಹೆವಿ ಒಂದು ಲೈಟ್ ಇದೆ. ಸೊ ಇದನ್ನ ಕಂಪೇರ್ ಮಾಡಿದ್ರೆ ಇದ್ರದ್ದು ಡೆನ್ಸಿಟಿ ಕಡಿಮೆ ಇರುತ್ತೆ. ಸೊ ಇದು ಕೂಡ ಸಿಂಗಲ್ ಬ್ಯಾಂಡ್ ಫಾರ್ಮೇಶನ್ ಮಾಡುತ್ತೆ, ಯಾಕೆಂದ್ರೆ ಇಲ್ಲಿ ಒಂದೇ ಟೈಪ್ ಆಫ್ DNA ಇರೋದು, ಎರಡೂ ಕೂಡ ಹೈಬ್ರಿಡ್ಸ್. ಏನೆಲ್ಲ DNA ಫಾರ್ಮ್ ಆಗುತ್ತೆ ಅಷ್ಟು ಕೂಡ ಹೈಬ್ರಿಡ್ಸ್ ಇರುತ್ತೆ. ಸೊ ಇಲ್ಲಿ ಒಂದೇ ಟೈಪ್ ಆಫ್ ಬ್ಯಾಂಡ್ ಫಾರ್ಮೇಶನ್ ಆಗುತ್ತೆ, ಬಟ್ ಇದಕ್ಕಿಂತ ಇಲ್ಲಿ ಲೆವೆಲ್ ಸ್ವಲ್ಪ ಮೇಲಿರುತ್ತೆ ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ ಅಲ್ಲಿ. ನಾವು ನೆಕ್ಸ್ಟ್ ಜನರೇಷನ್ ನೋಡಿದಾಗ 2 ರೀತಿಯ DNA ನ ಫಾರ್ಮೇಶನ್ ಆಗಿರೋದು ನೋಡ್ಬೋದು. ಹೊಸ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಬರೀ N14 ಇರೋ ಕಾರಣದಿಂದ ಇಲ್ಲಿ ಪೂರ್ತಿ N14 ಇರೋ DNA ಇರುತ್ತೆ, ಹಾಗೇನೆ ಹೈಬ್ರಿಡ್ DNA ಕೂಡ ಇರುತ್ತೆ, ಎರಡು ಈಕ್ವಲ್ ಪ್ರಮಾಣದಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು 2 ಬ್ಯಾಂಡ್ ನ ನೋಡ್ಬೋದು. ಒನ್ ಬ್ಯಾಂಡ್ ಎಕ್ಸಾಕ್ಟ್ಲಿ ವೇರ್ ಇಟ್ ವಾಸ್ ಇನ್ ದ ಪ್ರೀವಿಯಸ್ ಜನರೇಷನ್ ಅಂಡ್ ಅನದರ್ ಒನ್ ಸ್ಲೈಟ್ಲಿ ಹೈಯರ್ ದೆನ್ ದಿಸ್. ದಿಸ್ ಇಂಡಿಕೇಟ್ಸ್ ದಟ್ ಹೊಸದಾಗಿ ಏನು ಫಾರ್ಮ್ ಆಗಿದೆ ದಟ್ ಈಸ್ ಎಂಟೈರ್ಲಿ ಲೈಟ್ ನೈಟ್ರೋಜನ್ ಕಂಟೈನಿಂಗ್ DNA ಅಂತ. ಸೊ ಇದರಿಂದ ನಮಗೆ ಕನ್ಕ್ಲೂಸಿವ್ ಎವಿಡೆನ್ಸ್ ಸಿಗುತ್ತೆ ದಟ್ ರೆಪ್ಲಿಕೇಶನ್ ನಡೆಯೋದು ಇಸ್ ಸೆಮಿ ಕಾನ್ಸರ್ವೇಟಿವ್, ವಿಚ್ ಮೀನ್ಸ್ 2 ಸ್ಟ್ರಾಂಡ್ ಆಫ್ DNA ಇದ್ರೆ ರೆಪ್ಲಿಕೇಶನ್ ಆಗೋ ಟೈಮಲ್ಲಿ ಏನ್ ಎಕ್ಸ್ಟ್ರಾ ಕಾಪೀಸ್ ಫಾರ್ಮ್ ಆಗುತ್ತೆ ಅದರಲ್ಲಿ ಒಂದು ಸ್ಟ್ರಾಂಡ್
will be from the mother. The new strand will be formed in both cases. ಇದಕ್ಕೆ ನಾವು ಸೆಮಿ ಕಾನ್ಸರ್ವೇಟಿವ್ ಅಂತ ಕರಿತೀವಿ. ಇದು ನಮಗೆ ಗೊತ್ತಾಗೋದು ಮೆಸೆಲ್ಸನ್ ಅಂಡ್ ಸ್ಟಾಲ್ನ ಎಕ್ಸ್ಪೆರಿಮೆಂಟ್ನಿಂದ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಆ್ಯಂಡ್ ಲರ್ನ್ ಅಬೌಟ್ ಅನದರ್ ಸಚ್ ಸಿಮಿಲರ್ ಎಕ್ಸ್ಪೆರಿಮೆಂಟ್. ಅದನ್ನು ಪರ್ಫಾರ್ಮ್ ಮಾಡಿದ್ದು ಟೇಲರ್ ಆ್ಯಂಡ್ ಹಿಸ್ ಕೋವರ್ಕರ್ಸ್. ಅವರು 1958ನಲ್ಲಿ ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡಿದ್ರು. ಹಿ ಯೂಸ್ಡ್ ಅ ಪ್ಲಾಂಟ್, ವಿಸಿಯಾ ಫಾಬಾ ಅಂತ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಫಾಬಾ ಬೀನ್ಸ್. So what he basically did here was, instead of using radioactive nitrogen, they made use of radioactive thymidine to detect the distribution of newly synthesized DNA. Okay, so thymidine iruvanತಹ nitrogen ಕೂಡ ಯೂಸ್ ಮಾಡ್ಕೊಂಡಿರಬಹುದು. So ಇದರಿಂದ ಗೊತ್ತಾಯ್ತು that DNA replication is semi-conservative ಅಂತ. Now let's move on and learn about how exactly DNA replication takes place. DNA molecule ಸಖತ್ತು ದೊಡ್ಡದಿರುತ್ತೆ, ಅದು ತುಂಬ ಕೇರ್ಫುಲ್ ಆಗಿ ರೆಪ್ಲಿಕೇಶನ್ನ ಮಾಡಬೇಕು. ರೆಪ್ಲಿಕೇಶನ್ ಆಗುವಾಗ ದ ಪ್ರಿನ್ಸಿಪಲ್ ದಟ್ ಗವರ್ನ್ಸ್ ರೆಪ್ಲಿಕೇಶನ್ ಇಸ್ ದ ಪ್ರಾಪರ್ಟಿ ಆಫ್ ಕಾಂಪ್ಲಿಮೆಂಟಾರಿಟಿ. ನಮ್ಗೆ ಆಲ್ರೆಡಿ ಗೊತ್ತಿದೆ, 2 ಸ್ಟ್ಯಾಂಡ್ ಆಫ್ DNA ಇದ್ರೆ, 1 ಸ್ಟ್ಯಾಂಡಲ್ಲಿ ATGCGC ಇದ್ರೆ, ಆಪೋಸಿಟ್ ಸ್ಟ್ಯಾಂಡಲ್ಲಿ A ಆಲ್ವೇಸ್ ಪೇರ್ಸ್ ವಿತ್ T ಆಲ್ವೇಸ್ ಪೇರ್ಸ್ ವಿತ್ A, G always pairs with C always pairs with G. ಇದ್ರ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ವಾಟ್ಸನ್ ಕ್ರಿಕ್ ಮಾಡೆಲ್ ಬಗ್ಗೆ ಕಲ್ತ್ಕೊಂಡಾಗ ವಿ ಲರ್ನ್ಟ್ ಅಬೌಟ್ ದಿಸ್. A and T ಮಧ್ಯ 2 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ, G and C ಮಧ್ಯ 3 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಇದಕ್ಕೆ ನಾವು ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತ ಕರಿತೀವಿ. ಸೊ ರೆಪ್ಲಿಕೇಶನ್ ಏನಾಗುತ್ತೆ, ದಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ದಿಸ್ ಪ್ರಿನ್ಸಿಪಲ್ ಆಫ್ ಕಾಂಪ್ಲಿಮೆಂಟಾರಿಟಿ. ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ಅಂದರೆ, ರೆಪ್ಲಿಕೇಶನ್ನು ಎನಿ ಪಾರ್ಟ್ ಆಫ್ ದ DNA ಅಲ್ಲಿ ಶುರು ಆಗೋದಕ್ಕಾಗೋದಿಲ್ಲ. ರ್ಯಾಂಡಮ್ ಆಗಿ ಹೆಂಗಂದ್ರೆ ಹಂಗೆ ಆಗೋದಿಲ್ಲ. ದೆರ್ ಇಸ್ ಅ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ DNA ನ್ಯೂಕ್ಲಿಯೋಟೈಡ್ಸ್ ಅಟ್ ವಿಚ್ ರೆಪ್ಲಿಕೇಶನ್ ವಿಲ್ ಸ್ಟಾರ್ಟ್. ರೆಪ್ಲಿಕೇಶನ್ ಒಂದು ಕಡೆ ಸ್ಟಾರ್ಟ್ ಆಗಬೇಕಂದ್ರೆ ಅಲ್ಲಿ ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ DNA ನ್ಯೂಕ್ಲಿಯೋಟೈಡ್ಸ್ ಇರಬೇಕು. ಆ ಸೀಕ್ವೆನ್ಸ್ ಆಫ್ DNA ನ್ಯೂಕ್ಲಿಯೋಟೈಡ್ಸ್ಗೆ ನಾವು ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಆರಿಜಿನ್ ಆಫ್ ರೆಪ್ಲಿಕೇಶನ್. ಈ ಆರಿಜಿನ್ ಆಫ್ ರೆಪ್ಲಿಕೇಶನ್ ಏನಿದೆ, ಅಲ್ಲಿಂದಾನೇ ರೆಪ್ಲಿಕೇಶನ್ ಪ್ರಾಸೆಸ್ ಶುರು ಆಗೋದು. ಒರಿಜಿನ್ ಅಂದ್ರೆ ಏನು, ಎಲ್ಲಿ ಶುರು ಆಗುತ್ತೆ ಅದು, ಹೌದಲ್ವಾ? ಸಿ, ಈ ಆರಿಜಿನ್ ಆಫ್ ರೆಪ್ಲಿಕೇಶನ್ ಎಲ್ಲಿರುತ್ತೆ, ಅಲ್ಲಿಂದ ರೆಪ್ಲಿಕೇಶನ್ ಶುರು ಆಗುತ್ತೆ. ಸೊ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಲ್ಲಿ ಹೆಂಗೆ ಶುರು ಆಗುತ್ತೆ ರೆಪ್ಲಿಕೇಶನ್, ಅದನ್ನ ನೋಡೋಣ. ಇವಾಗ ನಾವಿಲ್ಲಿ ಒಂದು DNA ತಗೊಳ್ಳೋಣ, ಒಂದು ರ್ಯಾಂಡಮ್ ಸೆಗ್ಮೆಂಟ್ ಆಫ್ DNA ತಗೊಳ್ಳೋಣ. ಓಕೆ, let's say this region has the nucleotide sequence and this region is the origin of replication. Origin of replication ಎಲ್ಲಿರುತ್ತೆ, ಫಸ್ಟ್ ಅಲ್ಲಿ ಹೈಡ್ರೋಜನ್ ಬಾಂಡ್ಸ್ ಏನು ಪ್ರೆಸೆಂಟ್ ಆಗಿರುತ್ತೆ, 2 ನೈಟ್ರೋಜಿನಸ್ ಬೇಸಸ್ ಮಧ್ಯ ಬೇಸ್ ಪೇರ್ಸ್ ಏನು ಫಾರ್ಮ್ ಆಗಿರುತ್ತೆ, ಆ ಹೈಡ್ರೋಜನ್ ಬಾಂಡ್ಸ್ ಎಲ್ಲ ಬ್ರೇಕ್ ಆಗುತ್ತೆ. ಸೊ ಆ ಪೋರ್ಷನ್ ಅಲ್ಲಿ DNA ಏನಾಗುತ್ತೆ ಅಂದರೆ, it'll become like this. So ಇಲ್ಲಿ ಹೈಡ್ರೋಜನ್ ನೈಟ್ರೋಜಿನಸ್ ಬೇಸಸ್ ಏನಿರುತ್ತೆ, ಈ ರೀತಿ ಇದ್ರ ಮಧ್ಯ ಇರುವಂತ ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಆಗುತ್ತೆ. ಈ ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಆದಾಗ ಒಂದು ಬಬಲ್ ರೀತಿಯ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ರೆಪ್ಲಿಕೇಶನ್ ಬಬಲ್ ಅಂತ ಕರಿತೀವಿ. ಈ ರೆಪ್ಲಿಕೇಶನ್ ಬಬಲ್ ನಿಂದ 2 ಡೈರೆಕ್ಷನ್ ಅಲ್ಲಿ DNA ರೆಪ್ಲಿಕೇಶನ್ ಆಗುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈ ಸ್ಟ್ರಾಂಡ್ ನ ಟೆಂಪ್ಲೇಟ್ ಆಗಿ ಯೂಸ್ ಮಾಡಿಕೊಂಡು ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ಹಾಗೇನೆ ಈ ಸ್ಟ್ರಾಂಡ್ ನ ಟೆಂಪ್ಲೇಟ್ ಆಗಿ ಯೂಸ್ ಮಾಡಿಕೊಂಡು ಇನ್ನೊಂದು ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗುವಾಗ A ಬಂದು ಇಲ್ಲಿ ಪೇರ್ ಮಾಡ್ಕೊಳ್ಳುತ್ತೆ ಹೊಸದಾಗಿ, ಇನ್ನೊಂದು T ಬಂದು ಇಲ್ಲಿ ಪೇರ್ ಆಗುತ್ತೆ, ಇನ್ನೊಂದು G ಬಂದು ಇಲ್ಲಿ ಪೇರ್ ಆಗುತ್ತೆ. ಈ ರೀತಿ ಹೊಸ ಸ್ಟ್ರಾಂಡ್ ಫಾರ್ಮ್ ಆಗುತ್ತೆ. ಇನ್ನೊಂದು ಸ್ಟ್ರಾಂಡ್ ನ ಟೆಂಪ್ಲೇಟ್ ಆಗಿ ಯೂಸ್ ಮಾಡಿಕೊಂಡು ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಇಂದ TACGGGC
ಈ ರೀತಿ ಇಲ್ಲೊಂದು ಹೊಸ ಸ್ಟ್ರಾಂಡ್ ಫಾರ್ಮ್ ಆಗೋದಕ್ಕೆ ಶುರು ಆಗುತ್ತೆ. ಬಟ್ ಇಲ್ಲಿ ನಾವು 2 ವಿಷಯನ ನೆನ್ಪಿಟ್ಕೋಬೇಕು. ಯಾವುದೇ ಬಯೋಲಾಜಿಕಲ್ ರಿಯಾಕ್ಷನ್, ಬಯೋಕೆಮಿಕಲ್ ರಿಯಾಕ್ಷನ್ ನಡೀತಾ ಇದ್ರು ನಮ್ಮ ಸೆಲ್ಸ್ ಒಳಗಡೆ, ಅದೆಲ್ಲ ಕೂಡ ಎನ್ಸೈಮ್ಸ್ ಕ್ಯಾಟಲೈಸ್ ಮಾಡುತ್ತೆ. ಮೊದಲನೇ ವಿಷಯ. ಈ DNA ರೆಪ್ಲಿಕೇಶನ್ಗೂ ಕೂಡ ಎನ್ಸೈಮ್ಸ್ ಕ್ಯಾಟಲೈಸ್ ಮಾಡುತ್ತೆ. ಹಾಗೇನೆ ಇನ್ನೊಂದು ಏನು ಅಂದರೆ, DNA ರೆಪ್ಲಿಕೇಶನ್ ವಿಷಯ ಬಂದಾಗ ನಾವು ಪೊಲಾರಿಟಿನ ನೆನ್ಪಿಟ್ಕೋಬೇಕು. ಎಕ್ಸಾಕ್ಟ್ಲಿ ಹೆಂಗಾಗುತ್ತೆ ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನೆಕ್ಸ್ಟ್ ಏನು ಡ್ರಾ ಮಾಡ್ತೀನಿ, ದಟ್ ವಿಲ್ ಬಿ 1/2 ಆಫ್ ದಿಸ್ ರೆಪ್ಲಿಕೇಶನ್ ಬಬಲ್. ಇದು ಒಂದು ರೆಪ್ಲಿಕೇಶನ್ ಬಬಲ್ ಅಂತ ತಗೊಂಡ್ರೆ, ದಿಸ್ 1/2 ಆಫ್ ಇಟ್ ಏನು ಈ ಫೋರ್ಕ್ ಥರ ಇದೆ ಹಿಂಗೆ, ಇದಕ್ಕೆ ನಾವು ರೆಪ್ಲಿಕೇಶನ್ ಫೋರ್ಕ್ ಅಂತ ಕರಿತೀವಿ. ಇದೇ ರೀತಿ ಆ ಕಡೆಗೆ ಒಂದು ಫೋರ್ಕ್ ಇದೆ, ಈ ಕಡೆಗೆ ಒಂದು ಫೋರ್ಕ್ ಇದೆ. ನಾನು ಒಂದು ಫೋರ್ಕಲ್ಲಿ ಏನಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಆಪೋಸಿಟ್ ಫೋರ್ಕಲ್ಲೂ ಆಗುತ್ತೆ. ಓಕೆನಾ? ಸೊ ಲೆಟ್ಸ್ ಸಿ. ರೆಪ್ಲಿಕೇಶನ್ ಬಬಲ್ ಫಾರ್ಮ್ ಆಯಿತು ಬಿಕಾಸ್ ಆಫ್ ಬ್ರೇಕಿಂಗ್ ಆಫ್ ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ದ 2 strands ಆಫ್ DNA. ಈ ಹೈಡ್ರೋಜನ್ ಬಾಂಡ್ಸ್ನ ಬ್ರೇಕ್ ಮಾಡೋದಕ್ಕೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಹೆಸರು ಹೀಲಿಕೇಸ್. ಇವಾಗ ನಾವು 1/2 ಆಫ್ ದ ರೆಪ್ಲಿಕೇಶನ್ ಬಬಲ್ನ ಕನ್ಸಿಡರ್ ಮಾಡೋಣ. ಸೊ ವಿ ವಿಲ್ ಸಿ 1 ರೆಪ್ಲಿಕೇಶನ್ ಫೋರ್ಕ್. ಇಲ್ಲಿ 2 strand ಆಫ್ DNA ಇದೆ. 1 strand will run from 5' to 3'. ಆಂಟಿ ಪ್ಯಾರಲಲ್ ಇರೋ ಕಾರಣದಿಂದ ದಿ ಅದರ್ ಸ್ಟ್ರಾಂಡ್ ವಿಲ್ ರನ್ ಫ್ರಮ್ 5' to 3'. ಸೊ 1 strand runs from 3' to 5' direction. The other strand will run from 5' to 3' direction. ಇಲ್ಲಿ ಈ ಟೆಂಪ್ಲೇಟ್ DNA ಅಂತ ಏನು ಕರಿತೀವಿ, ಈ ಪೇರೆಂಟ್ DNA ಮಾಲಿಕ್ಯೂಲ್ ಅಲ್ಲಿರೋ 2 ಸ್ಟ್ರಾಂಡ್ಗೆ ನಾವು ಟೆಂಪ್ಲೇಟ್ಸ್ ಅಂತ ಕರಿತೀವಿ. ಹೌದಲ್ವಾ? ಈ ಟೆಂಪ್ಲೇಟ್ DNA ಅಲ್ಲಿ ಯಾವ ಸೀಕ್ವೆನ್ಸ್ ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ ಪ್ರೆಸೆಂಟ್ ಆಗಿದೆ ಅದರ ಬೇಸಿಸ್ ಮೇಲೆ ಒಂದು ಎನ್ಸೈಮ್ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ನ ಆ್ಯಡ್ ಮಾಡ್ಕೋತಾ ಹೋಗುತ್ತೆ. ಆ ಎನ್ಸೈಮ್ ಹೆಸರು DNA ಡಿಪೆಂಡೆಂಟ್ DNA ಪಾಲಿಮರೇಸ್. DNA ಡಿಪೆಂಡೆಂಟ್ DNA ಪಾಲಿಮರೇಸ್. ಈ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಹೊಸ ನ್ಯೂಕ್ಲಿಯೋಟೈಡ್ಸ್ನ ಆ್ಯಡ್ ಮಾಡಿ 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 ಒಂದು ಲಾಂಗ್ ಚೈನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಆ ಲಾಂಗ್ ಚೈನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅದು ಕಂಟಿನ್ಯೂಸ್ ಆಗಿ ಸಿಂಥಸಿಸ್ ಮಾಡೋದು ಬರೀ 5' to 3' ಡಿರೆಕ್ಷನ್ ಇಂದ. ಓಕೆ, ಸೊ ಅದು ಒಂದೇ ಡೈರೆಕ್ಷನ್ ಅಲ್ಲಿ ಕಂಟಿನ್ಯೂಸ್ ಸಿಂಥಸಿಸ್ ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ನಮಗಿಲ್ಲಿ 2 ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ಲಿ ಬೇರೆ ಬೇರೆ ಪೊಲಾರಿಟಿ ಇದೆ. ಒಂದು 3' to 5' ಇದೆ, ಒಂದು 5' to 3' ಇದೆ. ಹೊಸ ಸ್ಟ್ರಾಂಡ್ 5' to 3' ಏನಿರುತ್ತೆ ಇದು ಕಂಟಿನ್ಯೂಸ್ ಆಗಿ ಸಿಂಥಸಿಸ್ ಆಗುತ್ತೆ. ಯಾವುದು 3' to 5' ಡೈರೆಕ್ಷನ್ ಅಲ್ಲಿ ಹೊಸ ಸ್ಟ್ರಾಂಡ್ ಇರುತ್ತೆ ಅದು ಡಿಸ್ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಅವೇ ಫ್ರಮ್ ದ ಫೋರ್ಕ್ ಯಾವ ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ದಿಸ್ ಸ್ಟ್ರಾಂಡ್ will be synthesized in fragments. small fragments ಅಲ್ಲಿ synthesize ಆಗುತ್ತೆ. ಇದಕ್ಕೆ ನಾವು discontinuous synthesis ಅಂತ ಕರಿತೀವಿ. Towards the fork, DNA polymerase continuous ಆಗಿ ಹೊಸ ಸ್ಟ್ರಾಂಡ್ ನ ಸಿಂಥಸೈಸ್ ಮಾಡುತ್ತೆ. This is continuous synthesis. ಇಲ್ಲಿ ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ ಆಗಿ ಏನು ಸಿಂಥಸೈಸ್ ಮಾಡ್ತಾ ಇದೆ DNA ಪಾಲಿಮರೇಸ್, ಅದಕ್ಕೆ ನಾವು ಓಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಈ ಓಕಾಜಾಕಿ ಫ್ರಾಗ್ಮೆಂಟ್ಸ್ ನ ಚಿಕ್ಕ ಚಿಕ್ಕ ಏನ್ ಫ್ರಾಗ್ಮೆಂಟ್ಸ್ ಅಲ್ಲಿ DNA ಸಿಂಥಸೈಸ್ ಆಗ್ತಾ ಇದೆ ಅದನ್ನೆಲ್ಲ ಜಾಯಿನ್ ಮಾಡೋದಕ್ಕೆ ಫೈನಲ್ ಆಗಿ ಒಂದು ಎನ್ಸೈಮ್ ಇರುತ್ತೆ. ದಟ್ ಎನ್ಸೈಮ್ ಇಸ್ ಕಾಲ್ಡ್ DNA ligase.
ಲೈಗೇಷನ್ ಅಂದ್ರೆ ಏನು ಜನರಲ್ ಇಂಗ್ಲಿಷ್ ಅಲ್ಲಿ? ಲೈಗೇಷನ್ ಅಂತ ಅಂದ್ರೆ ಜಾಯಿನ್ ಮಾಡೋದು ಅಂತ ಅರ್ಥ. ಸೊ ಈ DNA ಲೈಗೇಸ್ ಅನ್ನೋ ಎನ್ಸೈಮ್ ಏನ್ ಫ್ರಾಗ್ಮೆಂಟ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ DNA ಅದನ್ನ ಜಾಯಿನ್ ಮಾಡುತ್ತೆ. ಓಕೆನಾ? ಸೊ ಫಸ್ಟ್ ಏನಾಯ್ತು, ಡಬಲ್ ಸ್ಟ್ಯಾಂಡರ್ಡ್ DNA ಸ್ಪೆಸಿಫಿಕ್ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅನ್ನೋ ಒಂದು ರೀಜನ್ ಅಲ್ಲಿ, ಆ ಸೆಗ್ಮೆಂಟ್ ಅಲ್ಲಿ ಅನ್ಕಾಯಿಲ್ ಆಯ್ತು, ಓಪನ್ ಆಯ್ತು, ಅನ್ವೈಂಡ್ ಆಯ್ತು. ಹೆಲಿಕೇಸ್ ಅನ್ನೋ ಎನ್ಸೈಮ್ ಆ ಎರಡು ಸ್ಟ್ಯಾಂಡ್ ಮಧ್ಯೆ ಇದ್ದ ಬೇಸ್ ಪೇರ್ಸ್ ನಲ್ಲಿರುವಂತಹ ಹೈಡ್ರೋಜನ್ ಬಾಂಡ್ಸ್ ನ ಬ್ರೇಕ್ ಮಾಡ್ತು. ಅಲ್ಲಿ ಒಂದು ರೆಪ್ಲಿಕೇಶನ್ ಬಬಲ್ ಫಾರ್ಮ್ ಆಯ್ತು. ಆ ರೆಪ್ಲಿಕೇಶನ್ ಬಬಲ್ದು 1/2 ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಇಲ್ಲಿ ಟೆಂಪ್ಲೇಟ್ ಇರುತ್ತೆ, 2 ಟೆಂಪ್ಲೇಟ್ ಸ್ಟ್ಯಾಂಡ್ಸ್ ಇರುತ್ತೆ. ಆ ಟೆಂಪ್ಲೇಟ್ ನಲ್ಲಿರುವ ಸೀಕ್ವೆನ್ಸ್ ನ ನೋಡಿ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ನ DNA ಪಾಲಿಮರೇಸ್ ಆಡ್ ಮಾಡ್ತಾ ಹೋಗುತ್ತೆ. DNA ಪಾಲಿಮರೇಸ್ ಫಂಕ್ಷನ್ ಆಗಕ್ಕೆ ಸಾಧ್ಯ ಇರೋದು 5' to 3' ಮಾತ್ರ. ಟೆಂಪ್ಲೇಟ್ 3' to 5' ಇರಬೇಕು, ಹೊಸ ಸ್ಟ್ಯಾಂಡ್ 5' to 3' ಆ ಡೈರೆಕ್ಷನ್ ಅಲ್ಲಿ ಅದು ಸಿಂಥಸೈಸ್ ಮಾಡ್ಕೋತಾ ಹೋಗುತ್ತೆ. ಸೊ ಒಂದು ಸ್ಟ್ಯಾಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗುತ್ತೆ, ಇನ್ನೊಂದು ಸ್ಟ್ಯಾಂಡ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗುತ್ತೆ. ಅವೇ ಫ್ರಮ್ ದ ಫೋರ್ಕ್ ಯಾವ್ದು ಸಿಂಥಸೈಸ್ ಆಗ್ತಿದೆ ಅದು ಯಾವಾಗಲೂ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಟುವರ್ಡ್ಸ್ ದ ಫೋರ್ಕ್ ಯಾವ್ದು ಸಿಂಥಸೈಸ್ ಆಗುತ್ತೆ ಅದು ಕಂಟಿನ್ಯೂಸ್ ಆಗಿರುತ್ತೆ. ಈ ಡಿಸ್ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗ್ತಿರೋಂಥ ಚಿಕ್ಕ ಚಿಕ್ಕ ಸೆಗ್ಮೆಂಟ್ಸ್ ಆಫ್ ಫ್ರಾಗ್ಮೆಂಟ್ಸ್ ಆಫ್ DNA ನ ಫೈನಲಿ DNA ಲೈಗೇಸ್ ಬಂದು ಜಾಯಿನ್ ಮಾಡುತ್ತೆ, ಅದ್ರ ಮಧ್ಯೆ ಇರೋ ಗ್ಯಾಪ್ಸ್ನೆಲ್ಲ ಸೀಲ್ ಮಾಡುತ್ತೆ. ಓಕೆ, ಇಲ್ಲಿ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಬಗ್ಗೆ ನಾವು ಸ್ವಲ್ಪ ಮಾತಾಡಬೇಕು. ಇದಕ್ಕೆ ನಾವು ಯಾಕೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅಂತ ಕರಿತೀವಿ? ದಟ್ ಇಸ್ ಬಿಕಾಸ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಟೆಂಪ್ಲೇಟ್. ಈ ಹೊಸ ಸ್ಟ್ಯಾಂಡ್ ಸಿಂಥಸೈಸ್ ಆಗ್ಬೇಕಂದ್ರೆ ಈ ಹಳೆ ಸ್ಟ್ಯಾಂಡ್ ಅಲ್ಲಿ ನಾವ್ ಏನ್ ಟೆಂಪ್ಲೇಟ್ ಅಂತ ಇದೆ, 2 ಯೆಲ್ಲೋ ಸ್ಟ್ಯಾಂಡ್ಸ್ ಹಳೆ ಸ್ಟ್ಯಾಂಡ್, ಆ ಟೆಂಪ್ಲೇಟ್ ಇದ್ರೆ ಮಾತ್ರ ಈ DNA ಈ ಹೊಸ ಸ್ಟ್ಯಾಂಡ್ ನ ಸಿಂಥಸೈಸ್ ಮಾಡಕ್ ಸಾಧ್ಯ. So the synthesis or polymerization of the new strand is dependent on the template strand which is also DNA. So DNA ನ ಟೆಂಪ್ಲೇಟ್ ಆಗಿ ಯೂಸ್ ಮಾಡಿಕೊಂಡು ಹೊಸ DNA ಸ್ಟ್ರಾಂಡ್ ನ ಪಾಲಿಮರೈಸ್ ಮಾಡ್ತಾ ಇದೆ. ಪಾಲಿಮರೈಸ್ ಅಂದ್ರೆ ಏನು? ಪಾಲಿಮರ್ ಅಂದ್ರೆ ಏನು? ಎಷ್ಟೊಂದು ಬೀಡ್ಸ್ ಟುಗೆದರ್ ಜಾಯಿನ್ ಆಗ್ತಾ ಇರೋದು. ಇಲ್ಲಿ ಏನಾಗ್ತಾ ಇದೆ, ನ್ಯೂಕ್ಲಿಯೋಟೈಡ್ಸ್ ಒಂದೊಂದೇ ಜಾಯಿನ್ ಆಗ್ತಾ ಇದೆ. ಸೊ ಈ DNA ಪಾಲಿಮರೇಸ್ ಆ ನ್ಯೂಕ್ಲಿಯೋಟೈಡ್ಸ್ ನ ಜಾಯಿನ್ ಮಾಡ್ತಾ ಇರೋದು. ಈ ನ್ಯೂಕ್ಲಿಯೋಟೈಡ್ಸ್ ನ ಜಾಯಿನ್ ಮಾಡಿ 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 ಕಾಂಪ್ಲಿಮೆಂಟಾರಿಟಿ ಪ್ರಿನ್ಸಿಪಲ್ ಮೇಲೆ ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಟೆಂಪ್ಲೇಟ್ ಬೇಕು. ಹಾಗಾಗಿ ಈ ಎನ್ಸೈಮ್ಗೆ ನಾವು DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅಂತ ಹೇಳ್ತೀವಿ. DNA ಪಾಲಿಮರೇಸ್ ಇಸ್ ಫಂಕ್ಷನ್, DNA ನ ಪಾಲಿಮರೈಸ್ ಮಾಡ್ತಾ ಇದೆ. DNA ಡಿಪೆಂಡೆಂಟ್ ಯಾಕೆ? ಟೆಂಪ್ಲೇಟ್ DNA ಇಲ್ಲದೆ ಅದು ಪಾಲಿಮರೈಸೇಷನ್ ಮಾಡಕ್ಕೆ ಆಗೋದಿಲ್ಲ. ಓಕೆ, ಸೊ ದಟ್ ಇಸ್ ಒನ್ ಥಿಂಗ್ ಅಬೌಟ್ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ದಟ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಇಲ್ಲಿ ನಾವು ಹೊಸ ಸ್ಟ್ರಾಂಡ್ಸ್ ನ ಸಿಂಥಸೈಸ್ ಮಾಡ್ತಾ ಇದೀವಿ. ರೆಪ್ಲಿಕೇಶನ್ ಅನ್ನೋ ಪ್ರಾಸೆಸ್ ಅಲ್ಲಿ ಹೊಸ DNA ಮಾಲಿಕ್ಯೂಲ್ ನ ಸಿಂಥಸೈಸ್ ಮಾಡ್ತಾ ಇದೀವಿ. DNA ಮಾಲಿಕ್ಯೂಲ್ ಹೊಸದಾಗಿ ಸಿಂಥಸೈಸ್ ಆಗಬೇಕು ಅಂದ್ರೆ, ಚಿಕ್ಕ ಚಿಕ್ಕ ನ್ಯೂಕ್ಲಿಯೋಟೈಡ್ಸ್ ಜಾಯಿನ್ ಆಗಿ ದೊಡ್ಡದೊಂದು ಚೈನ್ ಫಾರ್ಮ್ ಮಾಡ್ಬೇಕಂದ್ರೆ ಎನರ್ಜಿದು ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಎನರ್ಜಿ ಯಾವ ರೀತಿ ನಾವು ಈ ಪ್ರಾಸೆಸ್ ಕೊಡ್ಬೋದು? ವಿ ಕ್ಯಾನ್ ಗಿವ್ ಇಟ್ ಇನ್ ದ ಫಾರ್ಮ್ ಆಫ್ ATP. ATP ಅಂದ್ರೆ ಏನು? ಅಡೆನೋಸಿನ್ ಟ್ರೈಫಾಸ್ಫೇಟ್. ಇಲ್ಲಿ ನಾವು ಏನ್ ಅಡೆನೋಸಿನ್ ಅಲ್ಲಿ ಕಲ್ತಿದ್ವಿ ಇವತ್ತು ಅರ್ಲಿಯರ್ ಇನ್ ದಿಸ್ ಸೆಷನ್. ಲುಕ್ ಹಿಯರ್, ವಿ ಲರ್ನ್ಡ್ ಅಬೌಟ್ ಅಡೆನೋಸಿನ್, ರೈಟ್? ಯಾ, ಇಲ್ಲಿ ನೋಡಿ, ಅಡೆನೋಸಿನ್ ಅಂದ್ರೆ ಏನು? ಅಡೆನೋಸಿನ್ ಇಸ್ ಅ ನ್ಯೂಕ್ಲಿಯೋಟೈಡ್. ಇಲ್ಲಿ ಒಂದು ಶುಗರ್ ಇರುತ್ತೆ, ಡಿಯಾಕ್ಸಿರೈಬೋಸ್, ಅದ್ರ ಜೊತೆಗೆ ಅಡೆನೈನ್ ನೈಟ್ರೋಜಿನಸ್ ಬೇಸ್ ಇರುತ್ತೆ. ಆ ನೈಟ್ರೋಜಿನಸ್ ಬೇಸ್ ಜೊತೆಗೆ 3 ಫಾಸ್ಫೇಟ್ ಅಟ್ಯಾಚ್ ಆಗಿದ್ರೆ ಅದಕ್ಕೆ ನಾವು ATP ಅಥವಾ ಅಡೆನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಓಕೆ, ಸೊ ಯು ಹ್ಯಾವ್ ಅಡೆನೋಸಿನ್, ಇದಕ್ಕೆ 3 ಫಾಸ್ಫೇಟ್ ಅಟ್ಯಾಚ್ ಆಗಿದ್ರೆ ಇದಕ್ಕೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಇದೇ ರೀತಿ ನಮ್ಮ ಹತ್ರ ಗ್ವಾನೋಸಿನ್ ಟ್ರೈಫಾಸ್ಫೇಟ್, ಥೈಮಿಡೀನ್ ಟ್ರೈಫಾಸ್ಫೇಟ್, ಸೈಟಿಡೀನ್ ಟ್ರೈಫಾಸ್ಫೇಟ್, ಇದು 3 ಇರುತ್ತೆ. ಓಕೆ, ಇದೆಲ್ಲ ಕೂಡ ಹೈ ಎನರ್ಜಿ ಮಾಲಿಕ್ಯೂಲ್ಸ್. ಈ ಎಲ್ಲ ಮಾಲಿಕ್ಯೂಲ್ಸ್ ಅಲ್ಲೂ ಕೂಡ ಲಾಸ್ಟ್ ನಲ್ಲಿರುವಂತಹ 2 ಬಾಂಡ್ಸ್ ನಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ದಿಸ್ ಅಂಡ್ ದಿಸ್, ದಿಸ್ ಅಂಡ್ ದಿಸ್. ದೀಸ್ ಬಾಂಡ್ಸ್ ಕಂಟೈನ್ ಹೈ ಎನರ್ಜಿ ಅಂದ್ರೆ ಏನರ್ಥ? ಆ ಬಾಂಡ್ಸ್ ಬ್ರೇಕ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಅರ್ಥ. ಈ ಪ್ರಾಸೆಸ್ ನಲ್ಲಿ ಈ ನ್ಯೂಕ್ಲಿಯೋಟೈಡ್ಸ್ ರಿಕ್ವೈರ್ಮೆಂಟ್ ಇದೆ. ಇವಾಗ DNA ಒಂದು ಸೀಕ್ವೆನ್ಸ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಿಸ್ ಇಸ್ ದ ಟೆಂಪ್ಲೇಟ್ ಸ್ಟ್ರಾಂಡ್. ಟೆಂಪ್ಲೇಟ್ ಸ್ಟ್ಯಾಂಡ್ ಅಲ್ಲಿ 𝐂𝐃𝐍𝐍𝐃𝐄 ಅಂತ ಇದೆ ಅನ್ಕೊಳ್ಳೋಣ. ಈ ಟೆಂಪ್ಲೇಟ್ ಸ್ಟ್ಯಾಂಡ್ ನಲ್ಲಿ ಇರುವಂತಹ ಸೀಕ್ವೆನ್ಸ್ ನ ನೋಡಿ DNA ಪಾಲಿಮರೇಸ್ ಇದಕ್ಕೆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ನ ಆಡ್ ಮಾಡುತ್ತೆ.
ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ನ ಆಡ್ ಮಾಡಿ ಹೊಸ ನ್ಯೂಕ್ಲಿಯೋಟೈಡ್ ಚೈನ್ ಅಥವಾ ಪಾಲಿನ್ಯೂಕ್ಲಿಯೋಟೈಡ್ ನ ಸಿಂಥಸೈಸ್ ಮಾಡಬೇಕು ಅಂದ್ರೆ ಎನರ್ಜಿ ಕೂಡ ಬೇಕು. ಆ ಎನರ್ಜಿ ಕೂಡ ಇದೇ ಪ್ರೊಡ್ಯೂಸ್ ಮಾಡುತ್ತೆ, ಸಬ್ಸ್ಟ್ರೇಟ್ ಆಗಿ ಕೂಡ ಇದೇ ಆಕ್ಟ್ ಮಾಡುತ್ತೆ. ಸೊ ಡಿಎನ್ಎ ಪಾಲಿಮರೇಸ್ ಇಲ್ಲಿ ಪಾಲಿಮರೈಸೇಷನ್ ಮಾಡುವಾಗ ಏನ್ ಮಾಡುತ್ತೆ, ಎ ಅಂತ ಇದೆ ಅಂತ ನೋಡುತ್ತೆ, ಎ ಜೊತೆಗೆ ಏನ್ ಪೇರ್ ಆಗಬೇಕು, ಟಿ ಪೇರ್ ಆಗಬೇಕು. ಸೊ ಇಟ್ ವಿಲ್ ಪಿಕ್ ಅಪ್ ಒನ್ ಥೈಮಿಡೀನ್ ಟ್ರೈಫಾಸ್ಫೇಟ್. ಈ ಥೈಮಿಡೀನ್ ಟ್ರೈಫಾಸ್ಫೇಟ್ ನಲ್ಲಿರುವಂತಹ ಈ 2 ಬಾಂಡ್ಸ್ ನ ಬ್ರೇಕ್ ಮಾಡುತ್ತೆ. ಅದರಿಂದ ಏನ್ ಎನರ್ಜಿ ಸಿಗುತ್ತೆ, ಆ ಎನರ್ಜಿನ ಯೂಸ್ ಮಾಡಿಕೊಂಡು ಟಿ ಥೈಮಿಡೀನ್ ಮೋನೋಫಾಸ್ಫೇಟ್ TMP ನ ಇಲ್ಲಿಗೆ ಬಾಂಡ್ ಮಾಡಿಸುತ್ತೆ. ನೆಕ್ಸ್ಟ್ ಜಿನ ಓದುತ್ತೆ, ಅಲ್ಲಿ ಜಿ ಇದೆ, ಜಿ ಆಪೋಸಿಟ್ ಏನ್ ಪೇರ್ ಆಗಬೇಕು, ಸಿ ಪೇರ್ ಆಗಬೇಕು. ಸೊ ಇಟ್ ವಿಲ್ ಪಿಕ್ ಅಪ್ ಒನ್ CTP, break the 2 bonds, make use of that energy and pair it with G here. ಇದೆರಡರ ಮಧ್ಯ ಒಂದು ಫಾಸ್ಫೋಡೈಸ್ಟರ್ ಬಾಂಡ್ ಸಿಂಥಸೈಸ್ ಆಗುತ್ತೆ. ಅದೇ ರೀತಿ ಮತ್ತೆ ಜಿ ನೋಡುತ್ತೆ, ಸಿ ನ ಯೂಸ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಹಿಂಗೆ ಸಿಂಥಸೈಸ್ ಮಾಡ್ಕೋತಾ ಹೋಗುತ್ತೆ. ಸೊ ಇಲ್ಲಿ DNA ರೆಪ್ಲಿಕೇಶನ್ ಅಲ್ಲಿ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಎನರ್ಜಿ ಏನ್ ಬೇಕಾಗಿದೆ ಇವಾಗ ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗೋದಕ್ಕೆ, ಆ ಎನರ್ಜಿನೂ ಕೂಡ ಈ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸೇ ಕೊಟ್ಬಿಡತ್ತೆ. ಸೊ ಇಟ್ ವಿಲ್ ಹ್ಯಾವ್ 3 ಫಾಸ್ಫೇಟ್ಸ್, 2 ಫಾಸ್ಫೇಟ್ ಬ್ರೇಕ್ ಡೌನ್ ಆಗಿ ಏನ್ ಎನರ್ಜಿ ರಿಲೀಸ್ ಆಗುತ್ತೆ, ಅದರಿಂದ AMP, CMP, TMP ಅಥವಾ GMP ಹೋಗಿ ಬೇಸ್ ಪೇರಿಂಗ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ DNA ಡಿಪೆಂಡೆಂಟ್ DNA ಪಾಲಿಮರೇಸ್, DNA ಲೈಗೇಸ್, ಅದೆಲ್ಲ ಕೂಡ. ಇಲ್ಲಿ ಇನ್ನೊಂದು ವಿಷಯ ಏನಂತ ನೆನ್ಪಿಟ್ಕೋಬೇಕು ಅಂದ್ರೆ, DNA ಡಿಪೆಂಡೆಂಟ್ DNA ಪಾಲಿಮರೇಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಕ್ ಗೊತ್ತು, ಇದೇ ರೀತಿ ಓದ್ಕೊಂಡು ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ನ ಆಡ್ ಮಾಡೋದಕ್ಕೆ ಗೊತ್ತು. ಆದ್ರೆ ಅದಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ದ್ಯಾಟ್ ಇಸ್ ಡನ್ ಬೈ RNA ಮಾಲಿಕ್ಯೂಲ್. ಓಕೆ, RNA ಪ್ರೈಮೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. RNA ಪ್ರೈಮೇಸ್ ಬಂದು ಒಂದು ಶಾರ್ಟ್ ಸೆಗ್ಮೆಂಟ್ ಆಫ್ RNA ಪ್ರೈಮರ್ನ ಸಿಂಥಸೈಸ್ ಮಾಡಿ ಹೋಗುತ್ತೆ. ಅದಾದ್ಮೇಲೆ DNA ಪಾಲಿಮರೇಸ್ ಅದನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗುತ್ತೆ. ಇದ್ರ ಬಗ್ಗೆ ನಿಮ್ಮ ಸಿಲೆಬಸ್ ಅಲ್ಲಿ ಒಂದು ಸಿಂಪಲ್ ಒಂದು ಲೈನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. RNA ಪ್ರೈಮರ್ ಅಂತಾನು ಮೆನ್ಷನ್ ಆಗಿಲ್ಲ, ಪ್ರೈಮೇಸ್ ಎನ್ಸೈಮ್ ಅಂತಾನು ಮೆನ್ಷನ್ ಆಗಿಲ್ಲ, ಬರೀ ಒಂದು ಲೈನ್ ಹೇಳಿದಾರೆ ಅಷ್ಟೇ. ವಿಚ್ ಇಸ್ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಏನಿದೆ ಅದು ಎಲಾಂಗೇಟ್ ಮಾಡಕ್ ಗೊತ್ತು ಚೈನ್ ನ, ಆದ್ರೆ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತ. ಸೊ ದ ರೀಸನ್ ಇಸ್ RNA ಡಿಪೆಂಡೆಂಟ್ RNA ಪ್ರೈಮೇಸ್ ಅನ್ನೋ ಒಂದು ಎನ್ಸೈಮ್ RNA ಪ್ರೈಮರ್ನ ಸಿಂಥಸೈಸ್ ಮಾಡುತ್ತೆ. ಆ ಪ್ರೈಮರ್ ನಿಂದ ಎಕ್ಸ್ಟೆಂಡ್ ಮಾಡ್ಕೋತಾ ಹೋಗುತ್ತೆ DNA ಪಾಲಿಮರೇಸ್ ಅಥವಾ DNA ಡಿಪೆಂಡೆಂಟ್ DNA ಪಾಲಿಮರೇಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಟ್ರಾನ್ಸ್ಕ್ರಿಪ್ಷನ್. ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಸ್ವಲ್ಪ ಈಸಿಯಾಗಿ ಆಗುತ್ತೆ, ಯಾಕಂದ್ರೆ ಅಲ್ಲಿ DNA ಮಾಲಿಕ್ಯೂಲ್ದು ಲೆಂತ್ ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಪ್ರೋಕ್ಯಾರಿಯೋಟ್ಸ್ ನ ಕನ್ಸಿಡರ್ ಮಾಡಿದ್ರೆ ರೆಪ್ಲಿಕೇಶನ್ ಸೈಟೋಪ್ಲಾಸಮ್ ನಲ್ಲೇ ಆಗುತ್ತೆ, ಯಾಕಂದ್ರೆ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ಸ್ ಇರೋದಿಲ್ಲ DNA ಸುತ್ತ. ಯುಕ್ಯಾರಿಯೋಟ್ಸ್ ನ ಕನ್ಸಿಡರ್ ಮಾಡಿದ್ರೆ DNA ರೆಪ್ಲಿಕೇಶನ್ ಪ್ರಾಸೆಸ್ ನ್ಯೂಕ್ಲಿಯಸ್ ಒಳಗಡೆ ಆಗುತ್ತೆ. ಓಕೆ, ಯುಕ್ಯಾರಿಯೋಟ್ಸ್ ಅಲ್ಲಿ ತುಂಬಾ ಜಾಸ್ತಿ DNA ಇರೋ ಕಾರಣದಿಂದ ಎಷ್ಟೊಂದು ಒರಿಜಿನ್ಸ್ ಆಫ್ ರೆಪ್ಲಿಕೇಶನ್ ಇರುತ್ತೆ, ಸೈಮಲ್ಟೇನಿಯಸ್ ಆಗಿ ಎಷ್ಟೊಂದು ಕಡೆ ರೆಪ್ಲಿಕೇಶನ್ ಬಬಲ್ ಫಾರ್ಮ್ ಆಗಿರುತ್ತೆ, ಹಾಗೇನೆ DNA ರೆಪ್ಲಿಕೇಶನ್ ನಡೆಯುತ್ತೆ. ಯೂಶಲಿ ಪ್ರೋಕ್ಯಾರಿಯೋಟ್ಸ್ ಅಥವಾ ಬ್ಯಾಕ್ಟೀರಿಯಾನ ಕನ್ಸಿಡರ್ ಮಾಡಿದ್ರೆ ಒಂದು ಜೀನೋಮಿಕ್ DNA ಅಲ್ಲಿ ಒಂದೇ ಒಂದು ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ರೆಪ್ಲಿಕೇಶನ್ ಆಫ್ DNA. ಇದು ಯುಕ್ಯಾರಿಯೋಟ್ಸ್ ನಲ್ಲಿ ಇಂಟರ್ಫೇಸ್ ಅಲ್ಲಿರುವಂತಹ S ಫೇಸ್ ಅಲ್ಲಿ ನಡೆಯುವಂತ ಒಂದು ಪ್ರಾಸೆಸ್. ಓಕೆ, ಈಗ ನಾವು ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಮಾತಾಡೋಣ. ಟ್ರಾನ್ಸ್ಕ್ರಿಪ್ಷನ್ ಹೇಗಾಗುತ್ತೆ ಇಸ್ ವೆರಿ ಸಿಮಿಲರ್ ಟು ಹೌ ರೆಪ್ಲಿಕೇಶನ್ ಆಗುತ್ತೆ. 2 ಮೇಜರ್ ಡಿಫರೆನ್ಸ್ ಇದೆ. ರೆಪ್ಲಿಕೇಶನ್ ಅಲ್ಲಿ DNA ನ ಟೆಂಪ್ಲೇಟ್ ಆಗಿ ಯೂಸ್ ಮಾಡಿಕೊಂಡು DNA ಸಿಂಥಸೈಸ್ ಆಯ್ತು. ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ DNA ನ ಟೆಂಪ್ಲೇಟ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ, ಆದ್ರೆ DNA ಬದಲು RNA ಸಿಂಥಸೈಸ್ ಆಗುತ್ತೆ. ನಾ ಹೇಳಿದ್ದೆ ನಿಮ್ಗೆ, ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ DNA ಇರೋ ಇನ್ಫಾರ್ಮೇಶನ್ ನ ಕಾಪಿ ಮಾಡ್ಕೊಳ್ಳೋ ಒಂದು ಪ್ರಾಸೆಸ್ ಅಂತ. ಸೊ DNA ಇರೋ ಇನ್ಫಾರ್ಮೇಶನ್ ನ ಕಾಪಿ ಮಾಡ್ಕೊಳ್ಳೋದು ಇಸ್ ಬೈ ಫಾರ್ಮಿಂಗ್ ಅ ಟೈಪ್ ಆಫ್ RNA ಕಾಲ್ಡ್ ಮೆಸೆಂಜರ್ RNA. ಓಕೆ, ದ ಪ್ರಾಸೆಸ್ ಆಫ್ ಕಾಪಿಂಗ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ಒನ್ ಸ್ಟ್ರಾಂಡ್ ಆಫ್ DNA ಇಂಟು RNA. ಇಲ್ಲಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. DNA ರೆಪ್ಲಿಕೇಶನ್ ಆಗುವಾಗ 2 ಸ್ಟ್ರಾಂಡ್ಸ್ ಟೆಂಪ್ಲೇಟ್ ಆಗಿ ಯೂಸ್ ಆಗಿತ್ತು. ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ DNA ಇಂದ RNA ಫಾರ್ಮ್ ಆಗ್ತಾ ಇದೆ, ಒನ್ ಥಿಂಗ್. ಸೆಕೆಂಡ್ಲಿ, ಓನ್ಲಿ ಒನ್ ಆಫ್ ದ 2 ಸ್ಟ್ರಾಂಡ್ಸ್ ಇಸ್ ಯೂಸ್ಡ್ ಆಸ್ ದ ಟೆಂಪ್ಲೇಟ್. ಓಕೆ, ಸೊ ದಿಸ್ ಇಸ್ ಆರ್ ಸೆಕೆಂಡ್ ಡಿಫರೆನ್ಸ್. ಮೂರನೇದೇನು ಅಂತ ಹೇಳಿದ್ರೆ, DNA ರೆಪ್ಲಿಕೇಶನ್ ಅಲ್ಲಿ DNA ಮಾಲಿಕ್ಯೂಲ್ ಎಷ್ಟು ದೊಡ್ಡದಿದೆ ಅಷ್ಟು ಕೂಡ ಒಂದು ಎಕ್ಸ್ಟ್ರಾ ಕಾಪಿ ಫಾರ್ಮ್ ಮಾಡುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಆ ರೀತಿ ಆಗೋದಿಲ್ಲ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನ್ ಎಕ್ಸಾಕ್ಟ್ಲಿ? ಜೀನ್ದು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಪ್ರಾಸೆಸ್ ಅಲ್ವಾ, ಒಂದು ಜೀನ್ ಎಕ್ಸ್ಪ್ರೆಸ್ ಮಾಡೋ ಪ್ರಾಸೆಸ್ದು ಒಂದು ಸ್ಟೆಪ್ ಅಂತ ಹೇಳ್ಬೋದು. ಸೊ ಈ ಟ್ರಾನ್ಸ್ಕ್ರಿಪ್ಷನ್ ನಲ್ಲಿ
ಬೇಸಿಕಲಿ ಒಂದು ಸೆಲ್ ಇದೆ, ಈ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಒಳಗಡೆ ಈ ರೀತಿ DNA ಇದೆ ಅನ್ಕೊಳ್ಳೋಣ. ಬೇರೆ ಬೇರೆ ಸೆಗ್ಮೆಂಟ್ಸ್ ಆಫ್ DNA ಬೇರೆ ಬೇರೆ ವಿಷಯಕ್ಕೆ ಇನ್ಫಾರ್ಮೇಶನ್ ಇರುತ್ತೆ. ಅಟ್ ದ್ಯಾಟ್ ಪಾಯಿಂಟ್ ಆ ಸೆಲ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಆ ಮೆಸೇಜ್ನ ಮಾತ್ರ ಕಾಪಿ ಮಾಡ್ಕೊಂಡು ಬರುತ್ತೆ. ಸೊ ಪೂರ್ತಿ DNA ಟ್ರಾನ್ಸ್ಕ್ರೈಬ್ ಆಗಲ್ಲ. ಏನ್ ಇನ್ಫಾರ್ಮೇಶನ್ ಬೇಕು ಅಟ್ ದ್ಯಾಟ್ ಮೊಮೆಂಟ್ ಅದು ಮಾತ್ರ ಕಾಪಿ ಆಗಿ ಬರುತ್ತೆ. Okay, so the process of copying genetic information from one strand of DNA to RNA. 3 differences, replication ಮತ್ತೆ transcriptionally. Replicationally, 2 strands of DNA will act as template. Transcriptionally, 1 strand of DNA will act as template. Second, ಏನು ಅಂತ ಅಂದ್ರೆ replicationally, DNA is the template, DNA is being formed. Transcriptionally, DNA is the template, RNA is being formed. Third difference, replicationally pura DNA ashtu kuda extra copy form ಮಾಡುತ್ತೆ. Transcriptionally, there are only selective segments of DNA which will get transcribed. Okay, so ಈ ಮೂರು differences ನ ನೆನ್ಪಿಟ್ಕೊಳ್ಳಿ. ಇಲ್ಲೂ ಕೂಡ it is the principle of complementarity that will govern the process of transcription. Here ನಾ ಹೇಳಿದೆ DNA ಇಂದ RNA ಫಾರ್ಮ್ ಆಗುತ್ತೆ ಅಂತ. ಸೊ ನಿಮ್ಗೆ ಒಂದು ಕ್ವೆಶ್ಚನ್ ಬಂದಿರಬಹುದು, DNA ಆದ್ರೆ ಅಡೆನೈನ್ ಪೇರ್ಸ್ ವಿತ್ ಥೈಮೀನ್, ಹೌದಲ್ವಾ? ಥೈಮೀನ್ ಇದ್ರೆ ಅಡೆನೈನ್ ಫಾರ್ಮ್ ಆಗುತ್ತೆ. ಟೆಂಪ್ಲೇಟ್ ಅಲ್ಲಿ A ಇದ್ರೆ ನ್ಯೂ ಸ್ಟ್ರಾಂಡ್ ಅಲ್ಲಿ T ಬರುತ್ತೆ. ಟೆಂಪ್ಲೇಟ್ ಅಲ್ಲಿ T ಇದ್ದಾಗ ನ್ಯೂ ಸ್ಟ್ರಾಂಡ್ ನಲ್ಲಿ A ನ್ಯೂಕ್ಲಿಯೋಟೈಡ್ ಆಡ್ ಆಗುತ್ತೆ. ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ DNA ಇಂದ RNA ಬರ್ತಾ ಇದೆ. ಇದೇ ರೀತಿ ಟೆಂಪ್ಲೇಟ್ ನಲ್ಲಿ T ಮತ್ತೆ A ಇದ್ರೆ RNA ಲಿ T ಇಲ್ಲ, T ಬದಲು ಯುರಾಸಿಲ್ ಇದೆ. ಸೊ ವಾಟ್ ವಿಲ್ ಹ್ಯಾಪನ್ ಹಿಯರ್? T ಇರೋ ಜಾಗದಲ್ಲಿ ಏನೇ ಬರುತ್ತೆ, A ಇರೋ ಜಾಗದಲ್ಲಿ ಇನ್ಸ್ಟೆಡ್ ಆಫ್ T, ಬಿಕಾಸ್ RNA ಅಲ್ಲಿ T ಇಲ್ಲ, ಯುರಾಸಿಲ್ ವಿಲ್ ಫಾರ್ಮ್ ಅ ಡಬಲ್ ಬಾಂಡ್, 2 hydrogen bonds with A. Okay, so this is another difference that happens in transcription. Adenosine will form base pair with uracil instead of thymine. Okay, like I already said, replication ನಲ್ಲಿ ಪೂರ್ತಿ DNA replicate ಆಗುತ್ತೆ, transcription ನಲ್ಲಿ ಬರೀ ಒಂದು segment of DNA ಮಾತ್ರ transcribe ಆಗುತ್ತೆ. Okay, so these are some differences between transcription and replication. ಈಗ ನಾವು ಇದನ್ನ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾಕೆ 2 ಸ್ಟ್ರಾಂಡ್ ಆಫ್ DNA ಇದ್ರೂ ಕೂಡ ಒಂದೇ ಸ್ಟ್ರಾಂಡ್ ಅಲ್ಲಿರೋ ಇನ್ಫಾರ್ಮೇಶನ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಕಾಪಿ ಆಗುತ್ತೆ ಅಂತ. ಒಂದು ಸೆಗ್ಮೆಂಟ್ ನ ತಗೊಂಡು ಎಕ್ಸಾಂಪಲ್ ಆಗಿ ನೋಡೋಣ. Let's say this is a segment of DNA, 3' end, 5' end, 5' end and 3' end. Let's write 𝐒𝐃 ಒಂದು ರ್ಯಾಂಡಮ್ ಸೀಕ್ವೆನ್ಸ್ ಬರೀತಾ ಇದ್ದೀನಿ. ಇಲ್ಲಿ A ಇದ್ರೆ ಇಲ್ಲೇನಿರ್ಬೇಕು? T. 𝐶𝐴 So this will be the sequence on the opposite strand. Let us assume 2 ಸ್ಟ್ರಾಂಡ್ ಟೆಂಪ್ಲೇಟ್ ಆಯ್ತು ಅಂತ. ಸೊ ನಮಗೆ ಬರುವಂತಹ RNA ಸ್ಟ್ರಾಂಡ್ಸ್ ಯಾವ ರೀತಿ ಇರುತ್ತೆ? 5' U A C G G G C U I'm sorry A G U A 3'. This will be the RNA. And ಇನ್ನೊಂದು ಸ್ಟ್ರಾಂಡ್ ನಲ್ಲಿ you will have A U G C C C G U C A U 5'. ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ, ಈ 2 ಸ್ಟ್ರಾಂಡ್ಸ್ ಸೀಕ್ವೆನ್ಸ್ ಬೇರೆ ಬೇರೆ ರೀತಿಯದಾಗಿರುತ್ತೆ. ಇವಾಗ ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ ಈ ಮೆಸೆಂಜರ್ RNA ಏನಿದೆ, ಏನ್ ಮೆಸೇಜ್ ಕಾಪಿ ಆಗಿದೆ, ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಒಂದು ಕೋಡೆಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಈ ಮೆಸೇಜ್ ನ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ರೈಬೋಸೋಮ್ಗೆ ಹೋಗ್ಬೇಕು. ರೈಬೋಸೋಮ್ ಆ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ನೋಡ್ಕೊಂಡು ಒಂದು ಹೊಸ ಪಾಲಿಪೆಪ್ಟೈಡ್ ನ ಸಿಂಥಸೈಸ್ ಮಾಡುತ್ತೆ ಅಂತ, ಹೌದಲ್ವಾ? ಸೊ ಇಲ್ಲಿ ನಾವು ಈ 2 ಸೀಕ್ವೆನ್ಸ್ ನ ನೋಡಿದ್ರೆ ದೀಸ್ 2 ಸೀಕ್ವೆನ್ಸಸ್ ಆರ್ ವೆರಿ ವೆರಿ ಡಿಫ್ರೆಂಟ್. ಲೆಟ್ಸ್ ಕನ್ಸಿಡರ್ 5' to 3' ಈ 2 ಸೀಕ್ವೆನ್ಸ್. ಫಸ್ಟ್ ಸೀಕ್ವೆನ್ಸ್ ಎನಿವೇ 5' to 3' ಇದೆ. ಸೆಕೆಂಡ್ ಸೀಕ್ವೆನ್ಸ್ 5' to 3' ಮಾಡೋಣ. ಲೆಟ್ಸ್ ಸಿ U A
ಸಿ ಯು ಜಿ ಸಿ 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 ಜಿ ಯು ಎ 3'. ಸೊ ನಾವಿವಾಗ ಈ ಸ್ಟ್ರ್ಯಾಂಡ್ನ ಕಂಪೇರ್ ಮಾಡೋಣ. ಇದು 5' to 3' ಇದೆ, ಇದು 5' to 3' ಇದೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಇದು 3 to 5 ಇತ್ತಲ್ಲ, ಇದನ್ನು ಕೂಡ 5 to 3 ಅಂತ ಮಾಡಿದ್ದೀನಿ, ಸೊ ದಟ್ ನಮಗೆ ಕಂಪ್ಯಾರಿಸನ್ ಈಸಿ ಆಗಲಿ ಅಂತ. ಈ ಸ್ಟ್ಯಾಂಡಿಂದ ಬಂದಿರೋ 5' to 3' ಸ್ಟ್ಯಾಂಡ್ ಇದು, ಇದರಿಂದ ಬಂದಿರೋ ಸ್ಟ್ಯಾಂಡ್ ಇದು, ಇದರದ್ದು ನಾವು 5' to 3' ನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಟ್ರಾನ್ಸ್ಲೇಷನ್ ಆಗೋವಾಗ ರೈಬೋಸೋಮ್ ಮೆಸೇಜ್ನ ಓದೋದು 5' to 3' ಡೈರೆಕ್ಷನಲ್ಲಿ, 3' to 5' ಡೈರೆಕ್ಷನಲ್ ಅಲ್ಲ. ಓಕೆನಾ? ಸೊ ಇಲ್ಲಿ ನೋಡಿ, ಪ್ರತಿ ಪ್ರೋಟೀನ್ ಸಿಂಥಸೈಸ್ ಆಗುವಾಗ ಡಿಎನ್ಎಲಿ ನ್ಯೂಕ್ಲಿಯೋಟೈಡ್ಸ್ ಇದೆ. ಡಿಎನ್ಎ ಹ್ಯಾಸ್ or RNA, let's say RNA has nucleotides. Proteins have amino acids. Nucleotides will have the information for the synthesis of amino acids. ಪ್ರತಿ 3 ನ್ಯೂಕ್ಲಿಯೋಟೈಡ್ ನಲ್ಲಿ ಒಂದು ಅಮೈನೋ ಆಸಿಡ್ ಸಿಂಥಸೈಸ್ ಆಗೋದಕ್ಕೆ ಇನ್ಫಾರ್ಮೇಶನ್ ಇರುತ್ತೆ. ಓಕೆ, ಸೊ ನಾವಿವಾಗ 3 ಸೆಟ್ ನ ನೋಡೋಣ. 𝐒𝐂𝐄𝐃𝐇 ಇಲ್ಲಿ 3 ಸೆಟ್ ಇದೆ, ಇಲ್ಲಿ ಮುಂದಿನ ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡೋಣ, 𝐈𝐴C, 𝐈𝐺C, ಇದು ಒಂದೇ ಸೆಗ್ಮೆಂಟ್ ಆಫ್ DNA ಇಂದ ಬಂದಿದ್ರು ಕೂಡ ಇದರಲ್ಲಿರುವಂತಹ ಇನ್ಫಾರ್ಮೇಶನ್ ಸೇಮಾ ಇಲ್ವಾ? ಫಸ್ಟ್ ನೋಡೋಣ, 3 ಲೆಟರ್ಸ್ UAC ಇದೆ, ಇಲ್ಲೂ UAC ಇದೆ, ಸರಿ ಹೋಯ್ತು. ಸೆಕೆಂಡ್ ನೋಡೋಣ, GGG ಇದೆ, ಇಲ್ಲಿ UGC ಇದೆ, ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಇಲ್ಲಿ CAG ಇದೆ ಥರ್ಡು, ಇಲ್ಲಿ CCG ಇದೆ, ಇದು ಕೂಡ ಕರೆಕ್ಟ್ ಆಗಿಲ್ಲ. ಹೀಗಾಗೋ ಕಾರಣದಿಂದ ಒಂದೇ ಸೆಗ್ಮೆಂಟ್ ಆಫ್ DNA ಇಂದ 2 ಬೇರೆ ಬೇರೆ ರೀತಿಯ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. 2 ಬೇರೆ ಬೇರೆ ರೀತಿಯ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದ್ರೆ 2 ಬೇರೆ ಬೇರೆ ರೀತಿಯ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅವಾಗ ಮೆಕ್ಯಾನಿಸಮ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಎಕ್ಸ್ಪ್ರೆಸ್ ಆಗೋದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ನಮಗೆ ಬೇಕಾಗಿರೋದು 1 ಸೆಗ್ಮೆಂಟ್ ಆಫ್ DNA ಒಂದೇ ಪ್ರೋಟೀನ್ಗೆ ಇನ್ಫಾರ್ಮೇಶನ್ ಇರಬೇಕು. ಈ ರೀತಿ 2 ಸ್ಟ್ರಾಂಡ್ಸ್ನು ನಾವು ಟೆಂಪ್ಲೇಟ್ ಆಗಿ ತಗೊಂಡು RNA ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅವಾಗ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗೋ ಸಿಸ್ಟಮ್ ಅಥವಾ ಎಕ್ಸ್ಪ್ರೆಸ್ ಆಗೋ ಸಿಸ್ಟಮ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಅದು ನಮಗೆ ಬೇಡ. ಓಕೆ, ಸೊ ಅದು ನಮ್ಮ ಫಸ್ಟ್ ರೀಸನ್ ವೈ ಓನ್ಲಿ 1 of the 2 strands of DNA will act as template. ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ, ಈಗ ಈ ಸ್ಟ್ರಾಂಡ್ನ ತಗೊಳ್ಳಿ. ಓಕೆ, ಸೊ ಈ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ಇದು ಸಿಂಥಸೈಸ್ ಆಯಿತು, ಈ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ಇದು ಸಿಂಥಸೈಸ್ ಆಯಿತು. ಈ ಸ್ಟ್ರಾಂಡ್ ಮತ್ತೆ ಈ ಸ್ಟ್ರಾಂಡ್ ಕಾಂಪ್ಲಿಮೆಂಟರಿ ಆಗಿದೆ. ಇಲ್ಲಿ U ಇದೆ, ಇಲ್ಲಿ A ಇದೆ, ಸೊ ದೇರ್ ವಿಲ್ ಬಿ ಬಾಂಡ್ ಫಾರ್ಮೇಶನ್ ಬಿಟ್ವೀನ್ ದೀಸ್ 2. ಈ ರೀತಿ RNA ಏನ್ ಸಿಂಥಸೈಸ್ ಆಗಿದೆ ಅದು ಡಬಲ್ ಸ್ಟ್ಯಾಂಡರ್ಡ್ ಆಗ್ಬಿಟ್ಟಾಗ, ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆಗಿ ಅದೇ ಡಬಲ್ ಸ್ಟ್ಯಾಂಡ್ ಆಗ್ಬಿಟ್ಟಾಗ ಅದು ಪ್ರೋಟೀನ್ ನ ಸಿಂಥಸೈಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ರೈಬೋಸೋಮ್ ಬರೀ ಸಿಂಗಲ್ ಸ್ಟ್ಯಾಂಡರ್ಡ್ RNA ಇರೋ ಇನ್ಫಾರ್ಮೇಶನ್ ಮಾತ್ರ ಓದಕ್ಕೆ ಸಾಧ್ಯ. ಸೊ ಇಲ್ಲಿ 2 ಸ್ಟ್ರಾಂಡ್ಸ್ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡಿ 2 mRNA ಸ್ಟ್ರಾಂಡ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಅದು 2 mRNA ಸ್ಟ್ರಾಂಡ್ಸ್ ಕಾಂಪ್ಲಿಮೆಂಟರಿ ಆಗಿದ್ದು ಅವೆರಡು ಡಬಲ್ ಸ್ಟ್ಯಾಂಡರ್ಡ್ RNA ನ ಫಾರ್ಮ್ ಮಾಡಿಬಿಡುತ್ತೆ. ಆ ಡಬಲ್ ಸ್ಟ್ಯಾಂಡರ್ಡ್ RNA ಕೆನಾಟ್ ಬಿ ರೆಡ್ ಬೈ ದ ರೈಬೋಸೋಮ್. ಅದರಲ್ಲಿರೋ ಇನ್ಫಾರ್ಮೇಶನ್ ವೇಸ್ಟ್ ಆಯಿತು, ಯಾಕೆಂದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಾರಣದಿಂದ ದ 2 strands in DNA will not become templates. 2ರಲ್ಲಿ ಒಂದೇ ಟೆಂಪ್ಲೇಟ್ ಆಗಿರುತ್ತೆ. ಫಸ್ಟ್ ರೀಸನ್ ಏನು, 2 ಟೆಂಪ್ಲೇಟ್ ಆಗ್ಬಿಟ್ಟಿದ್ರೆ ಬೇರೆ ಬೇರೆ ಸೀಕ್ವೆನ್ಸ್ ಅಲ್ಲಿ mRNA ಬರುತ್ತೆ, ಬೇರೆ ಬೇರೆ ಇನ್ಫಾರ್ಮೇಶನ್ ಇರುತ್ತೆ. ಬೇರೆ ಇನ್ಫಾರ್ಮೇಶನ್ ಇರೋದ್ರಿಂದ ಒಂದೇ ಸೆಗ್ಮೆಂಟ್ ಅಲ್ಲಿ 2 ರೀತಿಯ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡಬಹುದು. ಅದು ಜೆನೆಟಿಕ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗೋ ಮೆಕ್ಯಾನಿಸಮ್ ನ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿಬಿಡುತ್ತೆ. ಸೊ ಸೆಲ್ ಡಸ್ ನಾಟ್ ಡೂ ದ್ಯಾಟ್. ಆಲ್ಸೋ ಸೆಕೆಂಡ್ಲಿ ಈ 2 ಸ್ಟ್ರಾಂಡ್ಸ್ ಆಫ್ mRNA ಪ್ರೊಡ್ಯೂಸ್ ಆಗಿರೋದು ಕಾಂಪ್ಲಿಮೆಂಟರಿ ಇರೋ ಕಾರಣದಿಂದ ಅವೆರಡೇ ಪೇರ್ ಆಗ್ಬಿಟ್ರೆ ಅದರಲ್ಲಿರುವಂತಹ ಜೆನೆಟಿಕ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪ್ರೆಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಬಿಕಾಸ್ ಆಫ್ ದೀಸ್ 2 reasons both the strands are not used for transcription. Now ಟ್ರಾನ್ಸ್ಕ್ರಿಪ್ಷನ್ ಹೇಳಿದೆ ಒಂದು ಸೆಗ್ಮೆಂಟ್ ಅಲ್ಲಿ ಮಾತ್ರ ಆಗುತ್ತೆ. ಸೆಲ್ಗೆ ಆ ಟೈಮಲ್ಲಿ ಯಾವ ಪ್ರೋಟೀನ್ ರಿಕ್ವೈರ್ಮೆಂಟ್ ಇದೆ, ಆ ರೀಜನ್ ಆಫ್ DNA, ಆ ಪ್ರೋಟೀನ್ ಸಿಂಥಸೈಸ್ ಆಗೋದಕ್ಕೆ ಯಾವ ಸೆಗ್ಮೆಂಟ್ ಆಫ್ DNA ಇನ್ಫಾರ್ಮೇಶನ್ ಇದೆ ಆ ಸೆಗ್ಮೆಂಟ್ ಮಾತ್ರ ಟ್ರಾನ್ಸ್ಕ್ರೈಬ್ ಆಗುತ್ತೆ ಅಂತ. ಸೊ ಆ ಸೆಗ್ಮೆಂಟ್ ಆಫ್ DNA ವಿಚ್ ವಿಲ್ ಅಂಡರ್ಗೋ ಟ್ರಾನ್ಸ್ಕ್ರಿಪ್ಷನ್ ಇಸ್ ಕಾಲ್ಡ್ ಅ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಟಿಪಿಕಲಿ 3 ಪಾರ್ಟ್ಸ್ ಇರುತ್ತೆ. ಒಂದು ಸ್ಟ್ರಕ್ಚರಲ್ ಜೀನ್ ಇರುತ್ತೆ, ಒಂದು ಪ್ರೊಮೋಟರ್ ಇರುತ್ತೆ, ಒಂದು ಟರ್ಮಿನೇಟರ್ ಇರುತ್ತೆ.
ಸ್ಟ್ರಕ್ಚರಲ್ ಜೀನ್ ನ ಈಚೆ ಆಚೆ ಎರಡೂ ಕಡೆ ಪ್ರೊಮೋಟರ್ ಮತ್ತೆ ಟರ್ಮಿನೇಟರ್ ಅಂತ ಇರುತ್ತೆ. ಇಲ್ಲಿ 2 ಸ್ಟ್ರಾಂಡ್ ಆಫ್ DNA ಏನಿದೆ, ಈ 2 ಸ್ಟ್ರಾಂಡ್ ಆಫ್ DNA ಲಿ ಒಂದು ಸ್ಟ್ರಾಂಡ್ ನ ನಾವು ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಕರಿತೀವಿ, ಇನ್ನೊಂದು ಸ್ಟ್ರಾಂಡ್ ನ ಕೋಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಯಾವ ಸ್ಟ್ರಾಂಡ್ ಆಫ್ DNA ಹ್ಯಾಸ್ ದ ಪೊಲಾರಿಟಿ 3' to 5', ಆ ಸ್ಟ್ರಾಂಡ್ಗೆ ನಾವು ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಕರಿತೀವಿ. ಯಾವ ಸ್ಟ್ರಾಂಡ್ ಹ್ಯಾಸ್ ದ ಪೊಲಾರಿಟಿ 5' to 3', ಆ ಸ್ಟ್ರಾಂಡ್ಗೆ ನಾವು ಕೋಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಾಂಡ್ ಆಫ್ DNA ನ ತಗೊಳ್ಳೋಣ. ಲೆಟ್ಸ್ ರೈಟ್ ಅ ರ್ಯಾಂಡಮ್ ಸೀಕ್ವೆನ್ಸ್ 𝐔𝐺CCG. Okay, so let this be 3' to 5'. This will be 5' to 3'. This will be A, T, C, C, G, G, C. ಇದು 2 ಸ್ಟ್ರಾಂಡ್ ಇದೆ. ದಿಸ್ ಇಸ್ ದ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ಗೆ ಬೇಕಾಗಿರುವಂತಹ ಎನ್ಸೈಮ್ ವಿಚ್ ಇಸ್ ಕಾಲ್ಡ್ DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಈ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಏನ್ ಮಾಡುತ್ತೆ ಅಂದ್ರೆ ಇದರಲ್ಲಿರೋ ಸೀಕ್ವೆನ್ಸ್ ನ ಓದಿ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿರುವಂತಹ RNA ನ್ಯೂಕ್ಲಿಯೋಟೈಡ್ಸ್ ನ ಸಿಂಥಸೈಸ್ ಮಾಡುತ್ತೆ. DNA ರೆಪ್ಲಿಕೇಶನ್ ಅಲ್ಲಿ ಬಾಂಡ್ ಬ್ರೇಕ್ ಮಾಡೋದಕ್ಕೆ ಒಂದು ಹೀಲಿಕೇಸ್ ಅಂತ ಎನ್ಸೈಮ್ ಇತ್ತು. ಇಲ್ಲಿ ಆ ರೀತಿಯ ಯಾವುದೇ ಎನ್ಸೈಮ್ ಇಲ್ಲ. RNA ಪಾಲಿಮರೇಸ್ ಅಥವಾ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎಲ್ಲ ಕೆಲಸ ಕೂಡ ಮಾಡುತ್ತೆ. ಇದಕ್ಕೆ ನಾವು DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ದ ಟೆಂಪ್ಲೇಟ್ ಹಿಯರ್ ಇಸ್ DNA. For synthesis of RNA, DNA is being used as the template. So this polymerization of RNA is dependent on a DNA template. ಹಾಗಾಗಿ DNA dependent. What is this enzyme synthesizing? It is synthesizing RNA. How is it doing so? By polymerization. RNA nucleotides ನ add ಮಾಡ್ತಾ ಮಾಡ್ತಾ ಒಂದು ಲಾಂಗ್ ಚೈನ್ ಮಾಡುತ್ತೆ, ಪಾಲಿಮರ್ ಮಾಡಿಸುತ್ತೆ. ಹಾಗಾಗಿ it is RNA polymerase. So over here DNA dependent RNA polymerase ಇದೆ. Similar to DNA dependent DNA polymerase, ಇದು ಕೂಡ 5' to 3' direction ಅಲ್ಲಿ ಮಾತ್ರ ಕೆಲಸ ಮಾಡೋದು. ಸೊ ಅದು 5' to 3' direction ಅಲ್ಲಿ ಕೆಲಸ ಮಾಡಬೇಕಂದ್ರೆ ಟೆಂಪ್ಲೇಟ್ ಸ್ಟ್ರಾಂಡ್ ಹ್ಯಾಸ್ ಟು ಬಿ ಇನ್ 3' to 5'. ಇಲ್ಲಿ it will read T here, it will add A. A ಇದ ಕಡೆ T ಇಲ್ಲ RNA ಲಿ, so U. G ಇರೋ ಕಡೆ C, C, wherever there is C, it will add G. Again there is G here, this will have C. So this will be the RNA molecule that is produced. Now I want you to look and observe this and this strand. ಈ RNA ಏನು ಸಿಂಥಸೈಸ್ ಆಗಿದೆ ಮತ್ತೆ ಈ ಕೋಡಿಂಗ್ ಸ್ಟ್ರಾಂಡ್ ಏನಿದೆ ಇದು ಎರಡನ್ನೂ ಕೂಡ ಅಬ್ಸರ್ವ್ ಮಾಡಬೇಕು. RNA ಸ್ಟ್ರಾಂಡ್ ಏನು ಫಾರ್ಮ್ ಆಗಿದೆ, ಕೋಡಿಂಗ್ ಸ್ಟ್ರಾಂಡ್ ಏನಿದೆ, ಇದು ಎರಡರದ್ದು ಸೀಕ್ವೆನ್ಸ್ ಸಿಮಿಲರ್ ಆಗಿರುತ್ತೆ. ಒಂದೇ ಡಿಫ್ರೆನ್ಸ್ ಏನು ಅಂತ ಅಂದ್ರೆ RNA ಎಲ್ಲೆಲ್ಲ U ಇರುತ್ತೆ, DNA ಅಲ್ಲಿ T ಇರುತ್ತೆ. ಅದು ಬಿಟ್ರೆ ಈ ಸೀಕ್ವೆನ್ಸ್ ಮತ್ತೆ ಈ ಸೀಕ್ವೆನ್ಸ್ ಎರಡೂ ಸೇಮ್ ಆಗಿರುತ್ತೆ. ಅದೇ ಕಾರಣದಿಂದ ನಾವು ಇದಕ್ಕೆ ಕೋಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಫೈನಲಿ ಮೆಸೇಜ್ ಇರೋದು ಈ RNA ಲಿ. ಈ 2 ಸ್ಟ್ರಾಂಡ್ ಅಲ್ಲಿ ಯಾವ ಸ್ಟ್ರಾಂಡ್ ಅಲ್ಲಿ ಇದೇ ಸಿಮಿಲರ್ ಇನ್ಫಾರ್ಮೇಶನ್ ಇದೆ ಅದಿರೋದು ಈ ಸ್ಟ್ರಾಂಡ್ ಅಲ್ಲಿ. ಹಾಗಾಗಿ this is similar to this RNA which is carrying the coded information. ಹಾಗಾಗಿ ಈ ಸ್ಟ್ರಾಂಡ್ಗೆ ನಾವು ಕೋಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಇಲ್ಲಿ ನೋಡಬೇಕು, ಟೆಂಪ್ಲೇಟ್ ಸ್ಟ್ರಾಂಡ್ ಮತ್ತೆ ಕೋಡಿಂಗ್ ಸ್ಟ್ರಾಂಡ್ ಆರ್ ಕಾಂಪ್ಲಿಮೆಂಟರಿ. Template strand and mRNA formed are complementary. RNA formed and coding strand are similar, except RNA ಎಲ್ಲೆಲ್ಲ ನಮಗೆ ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಎಲ್ಲೆಲ್ಲ T ಇರುತ್ತೆ ಅದೇ ಎಕ್ಸಾಕ್ಟ್ ಲೊಕೇಶನ್ಸ್ ಅಲ್ಲಿ RNA ಅಲ್ಲಿ U ಇರುತ್ತೆ. ಯಾಕೆಂದ್ರೆ RNA ಅಲ್ಲಿ T ಇರೋದಿಲ್ಲ. ಇದನ್ನ ನಾವು ಅರ್ಲಿಯರ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಯಾಕೆಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದ್ರ ಬೇಸಿಸ್ ಮೇಲೆ ನಿಮಗೆ ಕ್ವೆಶನ್ಸ್ ಕೇಳ್ಬೋದು. ಒಂದು ಸೀಕ್ವೆನ್ಸ್ ನ ಕೊಟ್ಟು ದಿಸ್ ಇಸ್ ದ ಸೀಕ್ವೆನ್ಸ್ ಕೊಟ್ಟಿರ್ತಾರೆ, ಪೊಲಾರಿಟಿ ಕೊಟ್ಟಿರ್ತಾರೆ. ಈ ಸೀಕ್ವೆನ್ಸ್ ದು ಕೋಡಿಂಗ್ ಸ್ಟ್ರಾಂಡ್ ಯಾವ ರೀತಿ ಇರುತ್ತೆ ಅಥವಾ RNA ಮತ್ತೆ ಕೋಡಿಂಗ್ ಸ್ಟ್ರಾಂಡ್ ಸೀಕ್ವೆನ್ಸ್ ಅಲ್ಲಿ ಡಿಫರೆನ್ಸಸ್ ಏನಿರುತ್ತೆ ಅಥವಾ ಸಿಮಿಲಾರಿಟಿ ಏನಿರುತ್ತೆ ಇದ್ರ ಬೇಸಿಸ್ ಮೇಲೆ ನಿಮಗೆ ಕ್ವೆಶನ್ಸ್ ಬರ್ಬೋದು. ಸೊ ಯು ಶುಡ್ ರಿಮೆಂಬರ್ ಟೆಂಪ್ಲೇಟ್ ಅಂಡ್ ಕೋಡಿಂಗ್ ಸ್ಟ್ರಾಂಡ್ ಕಾಂಪ್ಲಿಮೆಂಟರಿ, template and RNA synthesized complementary, RNA synthesized and coding strand similar, only difference DNA ಅಲ್ಲಿ T ಇರುತ್ತೆ, RNA ಅಲ್ಲಿ U ಇರುತ್ತೆ. Okay, so this is about how transcription takes place. ಈ transcription ಆಗುವಾಗ DNA dependent DNA polymerase that also depends on the principle of complementarity.
ಸೊ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ನ ಆ್ಯಡ್ ಮಾಡ್ತಾ ಮಾಡ್ತಾ ಹೋಗುತ್ತೆ, ಹಾಗೆ ಎಕ್ಸ್ಟೆಂಡ್ ಮಾಡುತ್ತೆ. ಇಲ್ಲಿ ನಾವು ಇನ್ನೊಂದು ವಿಷಯ ಏನು ನೆನ್ಪಿಟ್ಕೊಳ್ಬೇಕು ಅಂದರೆ, ಈ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಏನಿದೆ ಇದಕ್ಕೆ ಎಲಾಂಗೇಟ್ ಮಾಡೋಕ್ಕೆ ಗೊತ್ತು. ಇಲ್ಲಿ ಓದ್ತಾ 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 ಒಂದು RNA ನ್ಯೂಕ್ಲಿಯೋಟೈಡ್ನ ಆ್ಯಡ್ ಮಾಡ್ಕೋತಾ ಹೋಗೋಕೆ ಗೊತ್ತು. ಎಲ್ಲಿ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಸ್ಟಾಪ್ ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಆಲ್ರೆಡಿ ಹೇಳಿದ ಹಾಗೆ ಟ್ರಾನ್ಸ್ಕ್ರಿಪ್ಷನ್ ಒಂದು ಸ್ಪೆಸಿಫಿಕ್ ಸೆಗ್ಮೆಂಟ್ ಒಳಗೆ ಮಾತ್ರ ಆಗುತ್ತೆ, ಪೂರ್ತಿ DNA ಆಗಲ್ಲ. ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಆ ಇನ್ಫಾರ್ಮೇಶನ್ ಇಸ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಈ ಸ್ಟ್ರಕ್ಚರಲ್ ಜೀನಲ್ಲಿ ಆಕ್ಚುಯಲ್ ಇನ್ಫಾರ್ಮೇಶನ್ ಇರುತ್ತೆ ಫಾರ್ ಸಿಂಥಸಿಸ್ ಆಫ್ RNA. ಇದಕ್ಕೆ ಮುಂಚೆ ಈ ಪ್ರೊಮೋಟರ್ ಸೀಕ್ವೆನ್ಸ್ ಏನಿದೆ, ದಿಸ್ ಇಸ್ ಆಲ್ಸೋ ಅ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಈ ಪ್ರೊಮೋಟರ್ ಇಸ್ ಇಂಡಿಕೇಟಿಂಗ್ ದಿ ಇನಿಸಿಯೇಷನ್ ಪಾಯಿಂಟ್ ಫಾರ್ ಟ್ರಾನ್ಸ್ಕ್ರಿಪ್ಷನ್. ಟರ್ಮಿನೇಟರ್ ಇಂಡಿಕೇಟ್ಸ್ ದ ಫೈನಲ್ ಪಾಯಿಂಟ್ ಫಾರ್ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಇಲ್ಲಿಂದ ಶುರು ಮಾಡಬೇಕು, ಇಲ್ಲಿಗೆ ಎಂಡ್ ಆಗಬೇಕು. So these are not boxes that you find in DNA, they are also nucleotide sequences. ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗಬೇಕು ಅಲ್ಲಿ ಪ್ರೊಮೋಟರ್ ಇರುತ್ತೆ, ಎಲ್ಲಿ ಎಂಡ್ ಆಗಬೇಕು ಅಲ್ಲಿ ಟರ್ಮಿನೇಟರ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದ ಹಾಗೆ DNA ಡಿಪೆಂಡೆಂಟ್ RNA ಪಾಲಿಮರೇಸ್ಗೆ ಎಕ್ಸ್ಟೆಂಡ್ ಮಾಡ್ಕೊಡ್ತಾ ಹೋಗಕ್ಕೆ ಗೊತ್ತು, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದನ್ನ ತಿಳಿಸ್ಕೊಡೋದಕ್ಕೆ ದಿಸ್ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ವಿಲ್ ಕಂಬೈನ್ ವಿತ್ a protein factor called a sigma factor. RNA polymerase sigma factor ಜೊತೆ temporarily ಅಥವಾ transiently connect ಆಗಿರುತ್ತೆ. Sigma factor will help this DNA dependent RNA polymerase to identify the promoter. ಆಮೇಲೆ ಅದು ಡಿಟ್ಯಾಚ್ ಆಗಿಬಿಡುತ್ತೆ. ಒನ್ಸ್ ಐಡೆಂಟಿಫೈ ಮಾಡಿದಾಗ ಪ್ರೊಮೋಟರ್ DNA dependent RNA polymerase ಕಂಟಿನ್ಯೂ ಮಾಡ್ಕೋತಾ ಹೋಗುತ್ತೆ. ಫೈನಲಿ ಅದಕ್ಕೆ ಎಲ್ಲಿ ಸ್ಟಾಪ್ ಮಾಡ್ಬೇಕಂತ ಗೊತ್ತಿಲ್ಲ. ಸ್ಟಾಪ್ ಮಾಡಕ್ ಬಂದಾಗ there is another factor called rho factor. So this rho factor, I'm sorry, I wrote it wrong here. This rho factor will help this RNA polymerase identify the ending point and transcription will end there. ಈ ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ ಒಂದು ಫುಲ್ ಸೆಗ್ಮೆಂಟ್ ಆಫ್ DNA ಇದು RNA ಸಿಂಥಸೈಸ್ ಆಗಿರುತ್ತೆ. ಈ RNA ಆಚೆ ಹೋಗುತ್ತೆ. ಈ ಎರಡು ಸ್ಟ್ರಾಂಡ್ಸ್ ಮಧ್ಯ DNA ಸ್ಟ್ರಾಂಡ್ಸ್ ಮಧ್ಯ ಏನು ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಆಗಿತ್ತು ಅದು ವಾಪಸ್ ರೀಫಾರ್ಮ್ ಆಗುತ್ತೆ. ಈ DNA ಗೋಸ್ ಬ್ಯಾಕ್ ಟು ಬಿಕಮಿಂಗ್ ಹೆಲಿಕಲ್. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೌ ಲೆಟ್ಸ್ ಟಾಕ್ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಜೀನ್ ಆ್ಯಂಡ್ ಸಿಸ್ಟ್ರಾನ್. ಜೀನ್ ಅಂದ್ರೆ ಏನು? ಇಟ್ ಇಸ್ ದ ಯೂನಿಟ್ ಆಫ್ ಇನ್ಹೆರಿಟೆನ್ಸ್ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ಲಿ ಕಲ್ತ್ಕೊಂಡಿದೀವಿ. ಸೊ to define it better, we can say that gene is any segment of DNA that has information for the synthesis of RNA. This could be any type of RNA. It could be mRNA, it could be rRNA or ribosomal RNA, or it could be tRNA or transfer RNA or any other type of RNA. ಇವಾಗ ಜೀನ್ mRNA ಪ್ರೊಡ್ಯೂಸ್ ಮಾಡಿಸಿದಾಗ ಈ mRNA ಇಂದ ಮಾತ್ರ ಪಾಲಿಪೆಪ್ಟೈಡ್ ಅಥವಾ ಪ್ರೋಟೀನ್ ಸಿಂಥಸೈಸ್ ಆಗಕ್ಕೆ ಸಾಧ್ಯ. RNA ಮತ್ತೆ tRNA ಲಿ ಇನ್ಫಾರ್ಮೇಶನ್ ಇರೋದಿಲ್ಲ ಪಾಲಿಪೆಪ್ಟೈಡ್ನ ಸಿಂಥಸೈಸ್ ಮಾಡೋದಕ್ಕೆ. ಸೊ ಸಿಸ್ಟ್ರಾನ್ ಅಂದ್ರೆ ಏನು? ಸಿಸ್ಟ್ರಾನ್ ಇಸ್ ಎನಿ ಸೆಗ್ಮೆಂಟ್ ಆಫ್ DNA that has information for the synthesis of a polypeptide. ಒಂದು ಸೆಗ್ಮೆಂಟ್ ಆಫ್ DNA ಲಿ ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಸಿಂಥಸೈಸ್ ಮಾಡೋದಕ್ಕೆ ಇನ್ಫಾರ್ಮೇಶನ್ ಇರ್ಬೋದು. ಅದಕ್ಕೆ ನಾವು ಪಾಲಿಸಿಸ್ಟ್ರಾನಿಕ್ RNA ಅಂತ ಕರಿತೀವಿ ಅಥವಾ ಪಾಲಿಸಿಸ್ಟ್ರಾನಿಕ್ ಜೀನ್ ಅಂತ ಕರಿತೀವಿ. ಒಂದು ಸೆಗ್ಮೆಂಟ್ ಅಥವಾ ಒಂದು ಸಿಸ್ಟ್ರಾನ್ ಅಲ್ಲಿ ಒಂದೇ ಪಾಲಿಪೆಪ್ಟೈಡ್ ಇನ್ಫಾರ್ಮೇಶನ್ ಇದೆ. ವಿ ಕಾಲ್ ಇಟ್ ಮೊನೊಸಿಸ್ಟ್ರಾನಿಕ್. ಯೂಶಲಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಮೊನೊಸಿಸ್ಟ್ರಾನಿಕ್ ನೇಚರ್ನ ನಾವು ನೋಡ್ಬೋದು. ಪಾಲಿಸಿಸ್ಟ್ರಾನಿಕ್ ಕಂಡೀಷನ್ ಕ್ಯಾನ್ ಬಿ ಸೀನ್ ಇನ್ ಪ್ರೊಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಇನ್ನೊಂದು ಫೀಚರ್ ಏನು ಅಂತ ಹೇಳಿದ್ರೆ
eukaryotic genes are said to be split. ಹಂಗಂದ್ರೆ ಅರ್ಥ ಏನು ಅಂದ್ರೆ, ಇವಾಗ ಇದನ್ನ ಒಂದು ಸಿಸ್ಟ್ರಾನ್ ಅಂತ ತಗೊಳ್ಳೋಣ. ದಿಸ್ ಇಸ್ ಅ ಸೆಗ್ಮೆಂಟ್ ಆಫ್ DNA. ಇಟ್ ಇಸ್ ಅ ಸಿಸ್ಟ್ರಾನ್. ಈ ಸಿಸ್ಟ್ರಾನ್ ಹ್ಯಾಸ್ ದಿ ಇನ್ಫಾರ್ಮೇಶನ್ ಫಾರ್ ದ ಸಿಂಥಸಿಸ್ ಆಫ್ ಒನ್ ಪಾಲಿಪೆಪ್ಟೈಡ್. ಹಾಗಾಗಿ ನಾವು ಇದಕ್ಕೆ ಮೋನೋಸಿಸ್ಟ್ರಾನಿಕ್ ಅಂತ ಕರಿತೀವಿ. ಈ ಇನ್ಫಾರ್ಮೇಶನ್ ಏನ್ ಪ್ರೆಸೆಂಟ್ ಇದೆ ಈ ಸಿಸ್ಟ್ರಾನ್ ಅಲ್ಲಿ, ಅದು ಕಂಟಿನ್ಯೂಸ್ ಆಗಿ ಪ್ರೆಸೆಂಟ್ ಆಗಿರೋದಿಲ್ಲ. ದೇರ್ ವಿಲ್ ಬಿ ಒನ್ ರೀಜನ್ ದಟ್ ಹ್ಯಾಸ್ ಇನ್ಫಾರ್ಮೇಶನ್ and there will be another region there is no information. There will be regions where information is present and there will be regions where there is no information present. Yavdella regions of the gene contain information for the synthesis of polypeptide, such regions are called exons. In between the exons or the expressing regions, the regions or intervening sequences that do not carry any information for synthesis of polypeptide, ಆ regionsಗೆ ನಾವು introns ಅಂತ ಕರಿತೀವಿ. So, eukaryotic genes ಅಲ್ಲಿ ಸಿಸ್ಟ್ರಾನ್ ಅಲ್ಲಿ ಇನ್ಫಾರ್ಮೇಶನ್ ಇರೋ ಸೀಕ್ವೆನ್ಸಸ್ ಕೂಡ ಇರುತ್ತೆ. ಅದ್ರ ಮಧ್ಯ ಬೇಡದೇ ಇರೋ ಇನ್ಫಾರ್ಮೇಶನ್ ಇಲ್ಲದೆ ಇರೋ ಸೀಕ್ವೆನ್ಸ್ ಕೂಡ ಇರುತ್ತೆ. ಇನ್ಫಾರ್ಮೇಶನ್ ಇರೋ ಸೀಕ್ವೆನ್ಸ್ಗೆ ನಾವು ಎಕ್ಸಾನ್ ಅಂತ ಕರಿತೀವಿ. ಅದ್ರ ಮಧ್ಯ ಇರೋ ಬೇಡದೇ ಇರುವಂತಹ ಇಂಟರ್ವೀನಿಂಗ್ ಸೀಕ್ವೆನ್ಸಸ್ಗೆ ನಾವು ಇಂಟ್ರಾನ್ಸ್ ಅಂತ ಕರಿತೀವಿ. ಬೇಕಾಗಿರೋ ಸೀಕ್ವೆನ್ಸ್ ಮಧ್ಯ ಏನೋ ಬೇಡದೇ ಇರೋದೆಲ್ಲ ಇರೋದ್ರಿಂದ, ಬೇಕಾಗಿರೋ ಸೀಕ್ವೆನ್ಸ್ ಸ್ಪ್ಲಿಟ್ ಆಗಿ ಪ್ರೆಸೆಂಟ್ ಆಗಿರೋದ್ರಿಂದ ನಾವು ಯೂಕ್ಯಾರಿಯೋಟಿಕ್ ಜೀನ್ಸ್ಗೆ ಸ್ಪ್ಲಿಟ್ ಜೀನ್ಸ್ ಅಂತ ಕರಿತೀವಿ. ಓಕೆ, ಇದ್ರ ಬಗ್ಗೆ ನಾವು ಹೋಗ್ತಾ ಇನ್ನ ಮಾತಾಡೋಣ. ನಾವು ಬೇರೆ ಬೇರೆ ಟೈಪ್ಸ್ ಆಫ್ RNA ಬಗ್ಗೆ ಮಾತಾಡೋಣ. ಮೇಜರ್ ಟೈಪ್ಸ್ ಆಫ್ RNA ಏನು ಅಂದ್ರೆ mRNA. mRNA is short for messenger RNA. tRNA is short for transfer RNA. rRNA or ribosomal RNA is short. rRNA is basically short for ribosomal RNA. These ಮೂರು types of RNA are very, very, very important for translation or protein synthesis. Okay, so ಹೆಂಗೆ exactly ಇದು ರೋಲ್ ಪ್ಲೇ ಮಾಡುತ್ತೆ, let's take a look. ಹೋಗ್ತಾ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ಕಲಿತೀವಿ. ಅವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮೂರು ಟೈಪ್ಸ್ ಆಫ್ RNA ಏನ್ ಎಕ್ಸಾಕ್ಟ್ಲಿ ಫಂಕ್ಷನ್ ಅವ್ರದ್ದು, ಹೌ ಡು ದೇ ಹೆಲ್ಪ್ ಇನ್ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಷನ್ ಅಂತ ಆಮೇಲೆ ನೋಡೋಣ. ಈಗ ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ಇಲ್ಲಿ ಒಂದ್ಸತಿ ಸಮ್ಮರೈಸ್ ಆಗಿದೆ. ಟ್ರಾನ್ಸ್ಕ್ರಿಪ್ಷನ್ ಇನಿಷಿಯೇಟ್ ಆಗ್ಬೇಕಂದ್ರೆ ಫಸ್ಟ್ ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಪ್ರೊಮೋಟರ್, ಸ್ಟ್ರಕ್ಚರಲ್ ಜೀನ್, ಟರ್ಮಿನೇಟರ್ ಇದೆ. ಇಲ್ಲಿ ಕೊಟ್ಟಿರುವಂತಹ NCERT illustration ಅಲ್ಲಿ ಯು ಕ್ಯಾನ್ ಸಿ ದಟ್ ದ ಪ್ರೊಮೋಟರ್ ಸೀಕ್ವೆನ್ಸ್ ಇಸ್ ಹಿಯರ್. ಪ್ರೊಮೋಟರ್ ಸೀಕ್ವೆನ್ಸ್ ಹತ್ರ ಸಿಗ್ಮಾ ಫ್ಯಾಕ್ಟರ್ ಬಂದು RNA ಪಾಲಿಮರೇಸ್ ಜೊತೆ ಅಸೋಸಿಯೇಟ್ ಆಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ನ ಇನಿಷಿಯೇಟ್ ಮಾಡಿಸುತ್ತೆ. ಫಸ್ಟ್ ಸ್ಟೆಪ್ ಏನು ಅಂದ್ರೆ ಇನಿಷಿಯೇಟ್ ಮಾಡಿಸುತ್ತೆ. ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ ಎಲಾಂಗೇಷನ್. ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಅಂತ ಗೊತ್ತಿರ್ಲಿಲ್ಲ, ಈ ಸಿಗ್ಮಾ ಫ್ಯಾಕ್ಟರ್ ಅದನ್ನ ತೋರಿಸ್ಕೊಡ್ತು. ಇದಿವಾಗ ಕೆಲಸನ ಕಂಟಿನ್ಯೂ ಮಾಡ್ಕೋತಾ ಹೋಗುತ್ತೆ. ಫೈನಲಿ ಸ್ಟಾಪ್ ಆಗ್ಬೇಕಂದ್ರೆ ಏನ್ ಮಾಡಬೇಕು, ಇಟ್ ಹ್ಯಾಸ್ ಟು ಅಸೋಸಿಯೇಟ್ ವಿತ್ ಅನದರ್ ಫ್ಯಾಕ್ಟರ್ ಕಾಲ್ಡ್ ರೋ ಫ್ಯಾಕ್ಟರ್. ಟರ್ಮಿನೇಟರ್ ಸೀಕ್ವೆನ್ಸ್ ಹತ್ರ ಬಂದಾಗ ಇಟ್ ವಿಲ್ ಅಸೋಸಿಯೇಟ್ ವಿತ್ ಅನದರ್ ಫ್ಯಾಕ್ಟರ್ ಕಾಲ್ಡ್ ರೋ ಫ್ಯಾಕ್ಟರ್. ಅವಾಗ RNA ಸಿಂಥಸಿಸ್ ಕಂಪ್ಲೀಟ್ ಆಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗುತ್ತೆ. ಆಗ ಈ ಪಾಲಿಮರೇಸ್ ಎನ್ಸೈಮ್ ರಿಲೀಸ್ ಮಾಡುತ್ತೆ DNA ನ, RNA ಕೂಡ ರಿಲೀಸ್ ಆಗುತ್ತೆ. ಈ DNA 2 ಸ್ಟ್ರಾಂಡ್ ಏನ್ ಸೆಪರೇಟ್ ಆಗಿತ್ತು ಇದು ವಾಪಸ್ ಕಾಯಿಲ್ ಆಗಿ ಹಿಲಿಕಲ್ ಫಾರ್ಮ್ಗೆ ಹೋಗುತ್ತೆ. ನಾವು RNA ಪಾಲಿಮರೇಸ್ ಬಗ್ಗೆ ಮಾತಾಡಿದ್ವಿ. ಐ ಟೋಲ್ಡ್ ಯು ದಟ್ ಇಟ್ ಇಸ್ ಅ DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಒಂದೇ ತರದ RNA ಪಾಲಿಮರೇಸ್ ಇದೆ. ಅದು ಎಲ್ಲಾ ಟೈಪ್ಸ್ ಆಫ್ RNA ನ ಕೂಡ ಸಿಂಥಸೈಸ್ ಮಾಡುತ್ತೆ. ನಾನಿಲ್ಲಿ ನಿಮ್ಗೆ ಹೇಳಿದೆ ಅಲ್ವಾ, 3 ರೀತಿಯ RNA ಇರುತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ: ಮೆಸೆಂಜರ್ RNA, ಟ್ರಾನ್ಸ್ಫರ್ RNA, ರೈಬೋಸೋಮಲ್ RNA ಅಂತ. ಅದ್ರ ಫಂಕ್ಷನ್ಸ್ ಹೋಗ್ತಾ ಹೇಳ್ತೀನಿ.
ಈ 3 ರೀತಿಯ RNAs ನ ಕೂಡ ಒಂದೇ ಟೈಪ್ ಆಫ್ RNA ಪಾಲಿಮರೇಸ್ ಸಿಂಥಸೈಸ್ ಮಾಡುತ್ತೆ. ಬಟ್ ಯುಕ್ಯಾರಿಯೋಟ್ಸ್ ಬಂದಾಗ 3 ಟೈಪ್ಸ್ ಆಫ್ RNA ಪಾಲಿಮರೇಸ್ ಇದೆ. ಅದಕ್ಕೆ ನಾವು RNA ಪಾಲಿಮರೇಸ್ 1 2 3 ಅಂತ ರೋಮನ್ ನ್ಯೂಮರಲ್ಸ್ ಅಲ್ಲಿ ಡೆಸಿಗ್ನೇಟ್ ಮಾಡ್ತೀವಿ. RNA ಪಾಲಿಮರೇಸ್ 1 ಏನಿದೆ, this will synthesize ribosomal RNA. Ribosomal RNA of 3 types, 28S, 18S, 5.8S. ಈ 3 ಟೈಪ್ಸ್ ಆಫ್ ರೈಬೋಸೋಮಲ್ RNA ನ RNA ಪಾಲಿಮರೇಸ್ 1 ಸಿಂಥಸೈಸ್ ಮಾಡುತ್ತೆ. RNA ಪಾಲಿಮರೇಸ್ 2 ಹೆಟೆರೋಜೀನಸ್ ನ್ಯೂಕ್ಲಿಯರ್ RNA ಅನ್ನೋ ಒಂದು ಟೈಪ್ ಆಫ್ RNA ನ ಸಿಂಥಸೈಸ್ ಮಾಡುತ್ತೆ. RNA polymerase 3 synthesizes transfer RNA, another type of ribosomal RNA called 5S ribosomal RNA and SNRNAs ಅಂತ ಕರಿತೀವಿ. ನಾವು ಅದನ್ನ ನ್ಯೂಕ್ಲಿಯಸ್ ಒಳಗಡೆ ನೋಡಬಹುದು ಯುಕ್ಯಾರಿಯೋಟ್ಸ್ ಅಲ್ಲಿ. ದೇ ಆರ್ ಕಾಲ್ಡ್ ಸ್ಮಾಲ್ ನ್ಯೂಕ್ಲಿಯರ್ RNAs. ಈ ಟೈಪ್ ಆಫ್ RNA. ಈಗ ನಾವು ಯುಕ್ಯಾರಿಯೋಟ್ಸ್ ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಎಷ್ಟು ಡಿಫರೆಂಟ್ ಆಗಿರುತ್ತೆ, ಏನಾದ್ರೂ ಮಾಡಿಫಿಕೇಶನ್ಸ್ ಆಗತ್ತಾ, ಅಥವಾ ಪ್ರೋಕ್ಯಾರಿಯೋಟ್ಸ್ ಯುಕ್ಯಾರಿಯೋಟ್ಸ್ ಅಲ್ಲಿ ಸೇಮ್ ಟೈಪ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತಾ, ಅದ್ರ ಬಗ್ಗೆ ನೋಡೋಣ. ನಾನು ಆಲ್ರೆಡಿ ಹೇಳಿದ ಹಾಗೆ ಒನ್ ಡಿಫರೆನ್ಸ್ ಏನು ಅಂದ್ರೆ, ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಒಂದೇ ಟೈಪ್ ಆಫ್ RNA ಪಾಲಿಮರೇಸ್ ಎಲ್ಲಾ ಟೈಪ್ಸ್ ಆಫ್ RNA ನ ಟ್ರಾನ್ಸ್ಕ್ರೈಬ್ ಮಾಡಬಹುದು. ಯುಕ್ಯಾರಿಯೋಟ್ಸ್ ಅಲ್ಲಿ ಅಟ್ಲೀಸ್ಟ್ 3 ಟೈಪ್ಸ್ ಆಫ್ RNA ಪಾಲಿಮರೇಸ್ ಇದೆ, 1 2 3 ಅಂತ ಐ ಲಿಸ್ಟೆಡ್, ವಿಚ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ RNAs ಇಟ್ ವಿಲ್ ಸಿಂಥಸೈಸ್. ಹೌದಲ್ವಾ? ಇವಾಗ ಇನ್ನೊಂದು ಡಿಫರೆನ್ಸ್ ಏನು ಅಂದ್ರೆ, ಪ್ರೋಕ್ಯಾರಿಯೋಟ್ಸ್ ನಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲ ಟ್ರಾನ್ಸ್ಕ್ರಿಪ್ಷನ್ ಸೈಟೋಪ್ಲಾಸಮ್ ನಲ್ಲೇ ನಡೆಯುತ್ತೆ, ನ್ಯೂಕ್ಲಿಯಾಯ್ಡ್ ರೀಜನ್ ಅಲ್ಲಿ. ಯುಕ್ಯಾರಿಯೋಟ್ಸ್ ನಲ್ಲಿ ಒಂದು ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇದೆ. ಇವಾಗ ಇದು ನಾವೊಂದು ಯುಕ್ಯಾರಿಯೋಟಿಕ್ ಸೆಲ್ ಅಂತ ತಗೊಂಡ್ರೆ ಇದರಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯರ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ, ಅದ್ರೊಳಗಡೆ DNA ಇದೆ. ಈ ನ್ಯೂಕ್ಲಿಯಸ್ ಒಳಗಡೆ ಟ್ರಾನ್ಸ್ಕ್ರಿಪ್ಷನ್ ಆಯ್ತು. ಓಕೆ, ಸೊ ಹೊಸ ಒಂದು ಸ್ಟ್ಯಾಂಡ್ ಆಫ್ RNA ಫಾರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ಯುಕ್ಯಾರಿಯೋಟಿಕ್ ಜೀನ್ಸ್ ಸ್ಪ್ಲಿಟ್ ಜೀನ್ಸ್ ಆಗಿರೋ ಕಾರಣದಿಂದ ಈ RNA ಏನ್ ಫಾರ್ಮ್ ಆಗಿರುತ್ತೆ, ಈ RNA ಇನ್ಫಾರ್ಮೇಶನ್ ಇರುವಂತಹ ಎಕ್ಸಾನ್ಸ್ ಹಾಗೆ ಇನ್ಫಾರ್ಮೇಶನ್ ಇಲ್ಲದೆ ಇರುವಂತಹ ಇಂಟ್ರಾನ್ ರೀಜನ್ಸ್ ಎರಡನ್ನು ಕೂಡ ಕಾಪಿ ಮಾಡ್ಕೊಂಡು ಬಿಟ್ಟಿರುತ್ತೆ. RNA ಪಾಲಿಮರೇಸ್ ಕೆನಾಟ್ ಡಿಫರೆನ್ಶಿಯೇಟ್ ಇಂಟ್ರಾನ್ ಯಾವುದು ಎಕ್ಸಾನ್ ಯಾವುದು, ಯಾವ ರೀಜನ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ಯಾವ ರೀಜನ್ ಅಲ್ಲಿ ಇನ್ಫಾರ್ಮೇಶನ್ ಇಲ್ಲ, ಈ ತರ ಡಿಫರೆನ್ಸ್ ಮಾಡೋ ಅಬಿಲಿಟಿ RNA ಪಾಲಿಮರೇಸ್ಗೆ ಇರೋದಿಲ್ಲ. ಸೊ ಒಂದು ಪ್ರೊಮೋಟರ್ ಟರ್ಮಿನೇಟರ್ ಮಧ್ಯ ಏನೆಲ್ಲ ಸೀಕ್ವೆನ್ಸ್ ಇದೆ, ಕೋಡಿಂಗ್ ಆದ್ರೂ ನಾನ್ ಕೋಡಿಂಗ್ ಆದ್ರೂ ಆಗ್ಲಿ, ಆ ಎರಡು ಸೀಕ್ವೆನ್ಸಸ್ ನ ಕಾಪಿ ಮಾಡ್ಕೊಂಡು ಬಂದ್ಬಿಟ್ಟಿರುತ್ತೆ. ಸೊ ಇಲ್ಲಿ ನಮ್ಗೆ ಈ ಸೀಕ್ವೆನ್ಸ್ ನಲ್ಲಿ ಇಂಟ್ರಾನ್ಸ್ ಕೂಡ ಇರುತ್ತೆ, ಎಕ್ಸಾನ್ಸ್ ಕೂಡ ಇರುತ್ತೆ. ಇಂಥ RNA ಏನ್ ಫಾರ್ಮ್ ಆಗಿದೆ, ಆ RNAಗೆ ನಾವು ಹೆಟೆರೋಜೀನಸ್ ನ್ಯೂಕ್ಲಿಯರ್ RNA ಅಂತ ಕರಿತೀವಿ. ಓಕೆ, ಸೊ ವಿ ಕಾಲ್ ಇಟ್ heterogeneous nuclear RNA or in short HNRNA. ಫಸ್ಟ್ ಇಂಪಾರ್ಟೆಂಟ್ಲಿ ಏನ್ ಮಾಡ್ಬೇಕಂದ್ರೆ, ಈ RNA ಅಲ್ಲಿ ಇಂಟ್ರಾನ್ ರೀಜನ್ಸ್ ಕೂಡ ಇದೆ ವಿಚ್ ಆರ್ ನಾನ್ ಕೋಡಿಂಗ್. ಐ ವಿಲ್ highlight that in orange color here. Introns are non-coding regions. We don't need them. And idr madhye coding sequences athwa exons kuda ide. So here are the exons. These are the regions that have the information for synthesis of proteins. So we do need them. Idu ಬೇಕಾಗಿರುವಂತಹ information. ಈ HNRNA ಬರೀ ಎಕ್ಸಾನ್ಸ್ ಅಥವಾ ಕೋಡಿಂಗ್ ಸೀಕ್ವೆನ್ಸಸ್ ನಮಗೆ ಬೇಕಾಗಿದೆ. ಹಾಗಾಗಿ ಇಂಟ್ರಾನ್ಸ್ ನಾವು ಡಿಲೀಟ್ ಮಾಡಿ ರಿಮೂವ್ ಮಾಡಬೇಕು. ಆ ಪ್ರಾಸೆಸ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಸ್ಪ್ಲೈಸಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎನ್ಸೈಮ್ಸ್ ಬಂದು ಇಂಟ್ರಾನ್ಸ್ ನ ಕಟ್ ಮಾಡುತ್ತೆ, ಎಕ್ಸಾನ್ಸ್ ಏನ್ ಮಿಕ್ಕಿದೆ ಅದನ್ನ ಜಾಯಿನ್ ಮಾಡಿಸುತ್ತೆ. ಸೊ ಈ ಪ್ರಾಸೆಸ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಸ್ಪ್ಲೈಸಿಂಗ್ ಬೇಸಿಕಲಿ ಇಸ್ ದ ರಿಮೂವಲ್ ಆಫ್ ನಾನ್ ಕೋಡಿಂಗ್ ಇಂಟ್ರಾನ್ ಸೀಕ್ವೆನ್ಸಸ್ ಅಂಡ್ ಜಾಯಿನಿಂಗ್ ಟುಗೆದರ್ ಆರ್ ಲೈಗೇಟಿಂಗ್ ಟುಗೆದರ್ ದಿ ಎಕ್ಸಾನ್ ಸೀಕ್ವೆನ್ಸಸ್. ಇದು ನಡೆಯುತ್ತೆ. ಇದು ಎಲ್ಲಿ ನಡೆಯುತ್ತೆ? ಇದು ನ್ಯೂಕ್ಲಿಯಸ್ ಒಳಗಡೆನೆ ನಡೆಯುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಗುತ್ತೆ ಯುಕ್ಯಾರಿಯೋಟ್ಸ್ ಅಲ್ಲಿ, ಅದಕ್ಕೆ ನಾವು ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಯಾಕಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ ಮಾಡಿಫಿಕೇಶನ್ಸ್ ಆಗ್ತಾ ಇರೋದು. ರೀಸನ್ ಏನು? ಫಸ್ಟ್ ಟೈಪ್ ಆಫ್ ಮಾಡಿಫಿಕೇಶನ್ ಸ್ಪ್ಲೈಸಿಂಗ್ಗೆ ಈ RNA ಏನ್ ಫಾರ್ಮ್ ಆಗಿತ್ತು ಅದಕ್ಕೆ ನಾವು ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA ಅಂತ ಕರಿತೀವಿ. ಆ RNA ಅಲ್ಲಿ ಕೋಡಿಂಗ್ ಸೀಕ್ವೆನ್ಸ್ ನಾನ್ ಕೋಡಿಂಗ್ ಸೀಕ್ವೆನ್ಸ್ ಎರಡೂ ಇತ್ತು. ಕೋಡಿಂಗ್ ಅಂದ್ರೆ ಎಕ್ಸಾನ್, ನಾನ್ ಕೋಡಿಂಗ್ ಅಂದ್ರೆ ಇಂಟ್ರಾನ್.
ಎರಡೂ ಇತ್ತಲ್ವಾ, ನಮಗೆ ಬೇಕಾಗಿರೋದು ಬರೀ ಕೋಡಿಂಗ್ ಅಥವಾ ಎಕ್ಸಾನ್ಸ್. ಸೊ ಆ ಬೇಡದೇ ಇರುವಂತಹ ಇನ್ಫಾರ್ಮೇಶನ್ ಇಲ್ಲದೆ ಇರುವಂತಹ ಜಾಗನ ನಾವು ಕಿತ್ತು ಬಿಸಾಕ್ಬೇಕು. ಆ ಪ್ರಾಸೆಸ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಇಟ್ ವಿಲ್ ನಾಟ್ ಓನ್ಲಿ ರಿಮೂವ್ ದಿ ಇಂಟ್ರಾನ್ ಸೀಕ್ವೆನ್ಸಸ್, ಇಟ್ ವಿಲ್ ಆಲ್ಸೋ ಬ್ರಿಂಗ್ ಟುಗೆದರ್ ಆಲ್ ದಿ ಎಕ್ಸಾನ್ಸ್. ಸೊ ದಿಸ್ ಇಸ್ ಒನ್ ಆಫ್ ದ ಸ್ಟೆಪ್ಸ್ ಇನ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಯುಕ್ಯಾರಿಯೋಟ್ಸ್ ಅಲ್ಲಿ ನೋಡೋದು. ಎರಡನೇದು ಏನು ಅಂದ್ರೆ, ಇವಾಗ ಇಲ್ಲಿ RNA ಸಿಂಥಸೈಸ್ ಆಯಿತು. ಈ RNA ನ್ಯೂಕ್ಲಿಯರ್ ಪೋರಿಂದ ಆಚೆ ಬರುತ್ತೆ, ಆಯ್ತಾ. ನ್ಯೂಕ್ಲಿಯರ್ ಪೋರಿಂದ ಆಚೆ ಸೈಟೋಪ್ಲಾಸಮ್ ಒಳಗಡೆ ಬರುತ್ತೆ. ಸೈಟೋಪ್ಲಾಸಮ್ ಅಲ್ಲಿ RNA ಡೈಜೆಸ್ಟ್ ಮಾಡುವಂತಹ ಎಷ್ಟೊಂದು ಎನ್ಸೈಮ್ಸ್ ಇದೆ, ಅದಕ್ಕೆ ನಾವು RNAs ಅಂತ ಕರಿತೀವಿ. RNAs ಎನ್ಸೈಮ್ಸ್ ಇರುತ್ತೆ. ಓಕೆ, ನ್ಯೂಕ್ಲಿಯಸ್ ಆಕ್ಟಿವಿಟಿ ಇರುವಂತಹ ಎನ್ಸೈಮ್ಸ್ ಇರುತ್ತೆ ದಟ್ ಕ್ಯಾನ್ ಕಟ್ RNA. ಓಕೆ, ಎಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಶನ್ ತಗೊಂಡು RNA ಆಚೆಗೆ ಬರ್ತಾ ಇದೆ. ಆದರೆ ಸೈಟೋಪ್ಲಾಸಮ್ ಅಲ್ಲಿ ಅದನ್ನ ಕಟ್ ಮಾಡೋಕ್ಕೆ ನ್ಯೂಕ್ಲಿಯಸ್ ಎಲ್ಲ ವೇಟ್ ಮಾಡ್ಕೊಂಡಿದೆ. ಬಟ್ ನ್ಯೂಕ್ಲಿಯಸ್ ವೈ ಶುಡ್ ದೇ ಬ್ರೇಕ್ ಡೌನ್ RNA? ಯಾಕೆಂದ್ರೆ ಅದೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ನಮ್ಮ ಬಾಡಿದು. ಯೂಶಲಿ RNA ಜೆನೆಟಿಕ್ ಮಟೀರಿಯಲ್ ಆಗಿರುತ್ತೆ ವೈರಸಸ್ ಅಲ್ಲಿ. ವೈರಸ್ ನಮ್ಮನ್ನ ಇನ್ಫೆಕ್ಟ್ ಮಾಡಿದಾಗ RNA ಜೆನೆಟಿಕ್ ಮಟೀರಿಯಲ್ ನಮ್ಮ ಸೆಲ್ಸ್ ಒಳಗೆ ರಿಲೀಸ್ ಮಾಡುತ್ತೆ. ಸೊ ನಮ್ಮ ಸೆಲ್ಸ್ ಹೆಂಗ್ ಪ್ರಿಪೇರ್ ಆಗಿದೆ ಅಂದ್ರೆ, ಓವರ್ ದ ಕೋರ್ಸ್ ಆಫ್ ಎವಲ್ಯೂಷನ್ ಯಾವುದಾದ್ರೂ RNA ಸ್ಟ್ರಾಂಡ್ ಸಿಕ್ಕಿದ್ರೆ ಅದನ್ನ ಬ್ರೇಕ್ ಡೌನ್ ಮಾಡಿಬಿಡುತ್ತೆ, ಅಸ್ಯೂಮಿಂಗ್ ಇಟ್ ಇಸ್ ಅ ವೈರಲ್ RNA. ಅದೇ ರೀತಿ ಅದಕ್ಕೆ ಡಿಸ್ಟಿಂಗ್ವಿಶ್ ಮಾಡೋಕ್ಕಾಗಲ್ಲ mRNA ಯಾವುದು, ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಶನ್ ಕಂಟೈನಿಂಗ್ RNA ಯಾವುದು, ವೈರಲ್ RNA ಯಾವುದು ಅಂತ. ಸೊ ಅದೇನು ಮಾಡುತ್ತೆ, ಎಂಡ್ಸ್ ಇಂದ ಎಕ್ಸೋನ್ಯೂಕ್ಲಿಯಸ್ ಆಕ್ಟಿವಿಟಿ ಅಂತ ಕರಿತೀವಿ. ಇದು RNA ಸ್ಟ್ರಾಂಡ್ ಆಗಿದ್ರೆ, ಲೆಟ್ಸ್ ಸೇ ದಿಸ್ ಇಸ್ ಅನ್ RNA ಸ್ಟ್ರಾಂಡ್, ಎಷ್ಟೊಂದು ನ್ಯೂಕ್ಲಿಯೋಟೈಡ್ಸ್ ಇದೆ ಈ RNA ಅಲ್ಲಿ. ಈ ಎನ್ಸೈಮ್ಸ್ ಏನ್ ಮಾಡುತ್ತೆ, ಒಂದೇ ನ್ಯೂಕ್ಲಿಯೋಟೈಡ್ ನ ಕಟ್ ಮಾಡ್ಕೋತಾ ಬರುತ್ತೆ. ಕೆಲವೊಂದು ಎನ್ಸೈಮ್ಸ್ 5' to 3' ಎಂಡ್ ವರ್ಕ್ ಆಗುತ್ತೆ, ಕೆಲವೊಂದು ಎನ್ಸೈಮ್ಸ್ 3' to 5' ಎಂಡ್ ವರ್ಕ್ ಆಗುತ್ತೆ. ಸೊ ನಾವು ಈ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇನ್ನ ಕಂಟೈನ್ ಮಾಡ್ತಾ ಇರೋ RNA ನ ನ್ಯೂಕ್ಲಿಯಸ್ ಇಂದ ಆಚೆ ಕಳಿಸ್ಬೇಕು ಅಂತ ಅಂದ್ರೆ ಅದನ್ನ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡಿ ಆಚೆ ಕಳಿಸ್ಬೇಕು. ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೋದು, ಈ ಎಂಡ್ ನ ಪ್ರೊಟೆಕ್ಟ್ ಮಾಡಬೇಕು, ಆಪೋಸಿಟ್ ಎಂಡ್ ನ ಕೂಡ ಪ್ರೊಟೆಕ್ಟ್ ಮಾಡಬೇಕು ಇನ್ ಸಚ್ ಅ ವೇ ದಟ್ ಎನ್ಸೈಮ್ಸ್ ಎಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಆ ಪಾಯಿಂಟ್ ನ ಕಟ್ ಮಾಡಬಾರ್ದು. ಸೊ ಈ ಈ RNA ಏನ್ ಇನ್ಫಾರ್ಮೇಶನ್ ಕಂಟೈನ್ ಮಾಡ್ತಾ ಇದೆ ಅದು ರೈಬೋಸೋಮ್ ಹತ್ರ ಹೋಗ್ಬೇಕು, ಅಲ್ಲಿ ಡಿಕೋಡ್ ಆಗಬೇಕು. ಅದೆಲ್ಲ ಆಗೋ ತನಕ ಆ ಮಾಲಿಕ್ಯೂಲ್ ಸ್ಟೇಬಲ್ ಆಗಿರ್ಬೇಕು, ಯಾವುದೇ ಎನ್ಸೈಮ್ ಅದನ್ನ ಬ್ರೇಕ್ ಡೌನ್ ಮಾಡಬಾರ್ದು. ಆ ರೀತಿ ಎರಡೂ ಎಂಡ್ಸ್ಗೆ ಪ್ರೊಟೆಕ್ಷನ್ ಕೊಡಬೇಕು. ಸೊ ಈ ಪ್ರೊಟೆಕ್ಷನ್ ಕೊಡೋದಕ್ಕೆ 2 ಸ್ಟೆಪ್ಸ್ ಇದೆ. ಒಂದು ಸ್ಟೆಪ್ಗೆ ನಾವು ಕ್ಯಾಪಿಂಗ್ ಅಥವಾ ಸ್ಪೆಸಿಫಿಕಲಿ G ಕ್ಯಾಪಿಂಗ್ ಅಂತ ಕರಿತೀವಿ. ಸೊ ಇನ್ ದ ಸ್ಟೆಪ್ ಏನಾಗುತ್ತೆ ಅಂದ್ರೆ, ಈ ಸ್ಟೆಪ್ ಆಗೋದು 5' ಎಂಡ್ ಹತ್ರ. ಸೊ ಟುವರ್ಡ್ಸ್ ದ 5' ಎಂಡ್ ಒಂದು G ಕ್ಯಾಪ್ ಅಂತ ಆಡ್ ಮಾಡ್ತೀವಿ. G ಕ್ಯಾಪ್ ಅಂದ್ರೆ ಏನು? ದಿಸ್ G ಇಸ್ ನಾಟ್ ನಾರ್ಮಲ್ G, ದಿಸ್ ಇಸ್ ಅ ಮಾಡಿಫೈಡ್ G. ಇಟ್ ಈಸ್ ಮೀಥೈಲೇಟೆಡ್. ಇದಕ್ಕೆ ನಾವು ಮೀಥೈಲ್ ಗ್ವಾನೋಸಿನ್ ಅಂತ ಕರಿತೀವಿ. ಈ ಮೀಥೈಲ್ ಗ್ವಾನೋಸಿನ್ ನಾವು 5' ಎಂಡ್ಗೆ ಆಡ್ ಮಾಡ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಎಕ್ಸೋನ್ಯೂಕ್ಲಿಯಸ್, ಯಾವುದೇ ಎನ್ಸೈಮ್ ಒಂದು ಸಬ್ಸ್ಟ್ರೇಟ್ ಜೊತೆಗೆ ಬೈಂಡ್ ಆಗಬೇಕು, ಅದನ್ನ ಬ್ರೇಕ್ ಡೌನ್ ಮಾಡಬೇಕು ಅಂತ ಅಂದ್ರೆ ಅದು ಲಾಕ್ ಅಂಡ್ ಕೀ ತರ ಫಿಟ್ ಆಗಬೇಕು. ಇಲ್ಲಿ ನಾವೊಂದು ಮಾಡಿಫೈಡ್ ನ್ಯೂಕ್ಲಿಯೋಟೈಡ್ ನ ಆಡ್ ಮಾಡಿದಾಗ ದ ನ್ಯೂಕ್ಲಿಯಸ್ ಕೆನಾಟ್ ಬೈಂಡ್ ಟು ಇಟ್, ಸೊ ಇಟ್ ಕೆನಾಟ್ ಬ್ರೇಕ್ ಇಟ್ ಡೌನ್. ಸೊ ಈ ಎಂಡ್ ಪ್ರೊಟೆಕ್ಟ್ ಆಗೋಯ್ತು. ಆಪೋಸಿಟ್ ಎಂಡ್ 3' ಎಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾಲಿ ಅಡೆನೈಲೇಷನ್ ಅಥವಾ ಪಾಲಿ ಎ ಟೇಲ್ ಫಾರ್ಮೇಶನ್ ಅಂತ ಹೇಳ್ತೀವಿ. ಪಾಲಿ ಅಂದ್ರೇನು? ಮೆನಿ. ಎ ಇಸ್ ನಥಿಂಗ್ ಬಟ್ ATGC ಅಲ್ಲಿ ಏನೇ ಎ ಇರುತ್ತೆ ಅದೇ. ಸೊ 3' ಎಂಡ್ ಅಲ್ಲಿ 200ರಿಂದ 300 ನ್ಯೂಕ್ಲಿಯೋಟೈಡ್ಸ್ ಆಡ್ ಆಗುತ್ತೆ. ಇದಕ್ಕೆ ಪಾಲಿ ಎ ಟೇಲ್ ಅಂತ ಹೇಳ್ತೀವಿ. ಯೂಶಲಿ ಒಂದು ಪಾಲಿಮರೈಸೇಷನ್ ಆಗ್ತಾ ಇದೆ DNA ಅಥವಾ RNA ಅಂದ್ರೆ ಅದಕ್ಕೊಂದು ಟೆಂಪ್ಲೇಟ್ ಬೇಕಾಗಿರುತ್ತೆ. ಬಟ್ ಈ ಪಾಲಿ ಅಡೆನೈಲೇಷನ್ಗೆ ಯಾವುದೇ ಟೆಂಪ್ಲೇಟ್ ಬೇಕಾಗಿಲ್ಲ. ಎನ್ಸೈಮ್ಸ್, ಸ್ಪೆಸಿಫಿಕ್ ಎನ್ಸೈಮ್ಸೇ ಅದನ್ನ ಆಡ್ ಮಾಡ್ತಾ ಹೋಗುತ್ತೆ 200ರಿಂದ 300. ಇದರದ್ದು ಪರ್ಪಸ್ ಏನು ಅಂತ ಅಂದ್ರೆ, ಈ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕಂಟೈನ್ ಮಾಡಿರುವಂತಹ RNA ಸೀಕ್ವೆನ್ಸ್ ರೈಬೋಸೋಮ್ ಹತ್ರ ಹೋಗಿ ರೀಡ್ ಆಗುವಷ್ಟರಲ್ಲಿ ಎಲ್ಲಿ ಇನ್ಫಾರ್ಮೇಶನ್ ಎಂಡ್ ಆಗುತ್ತೆ ಅದರಿಂದ ಆಚೆಗೆ 200ರಿಂದ 300 ಎ ನ್ಯೂಕ್ಲಿಯೋಟೈಡ್ಸ್ ಪ್ರೆಸೆಂಟ್ ಆಗಿರುತ್ತೆ. ಸೊ ನ್ಯೂಕ್ಲಿಯಸ್ ಇದನ್ನ ಬ್ರೇಕ್ ಡೌನ್ ಮಾಡ್ಕೋತಾ ಬಂದ್ರೂ ಕೂಡ, ಒಂದೊಂದೇ ನ್ಯೂಕ್ಲಿಯೋಟೈಡ್ ನ ಕಟ್ ಮಾಡ್ಕೊಂಡು ಬಂದ್ರೂ ಕೂಡ, ಬೈ ದ ಟೈಮ್ ಇಟ್ ರೀಚಸ್ ದಿ ಎಂಡ್ ಈ RNA ರೈಬೋಸೋಮ್ ಹತ್ರ ಹೋಗಿ ಪ್ರೋಟೀನ್ ಸಿಂಥಸಿಸ್ ಮಾಡ್ಬಿಟ್ಟಿರುತ್ತೆ, ಮೆಸೇಜ್ ನ ಡಿಕೋಡ್ ಮಾಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ದಿಸ್ ವಿಲ್ ಹೆಲ್ಪ್ ಇನ್ ಕನ್ಸರ್ವಿಂಗ್ ಆರ್ ಪ್ರೊಟೆಕ್ಟಿಂಗ್ ದ ಸೀಕ್ವೆನ್ಸ್ ದಟ್ ಆಕ್ಚುಲಿ ಹ್ಯಾಸ್ ದಿ ಇನ್ಫಾರ್ಮೇಶನ್. ಸೊ ದ ಥರ್ಡ್ ಸ್ಟೆಪ್ ಹಿಯರ್ ಇಸ್ ಪಾಲಿ ಅಡೆನೈಲೇಷನ್ ಅಥವಾ ಪಾಲಿ ಎ ಟೇಲ್ ಫಾರ್ಮೇಶನ್ ಅಂತ ಹೇಳ್ತೀವಿ.
ಸೊ 3 ಥಿಂಗ್ಸ್ ಆಯಿತು. ಫಸ್ಟ್ ಏನು ಫಾರ್ಮ್ ಆಗಿತ್ತು ಅದು ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA HNRNA ಅಂತ ಕರಿತೀವಿ. ಅದರಲ್ಲಿ ಕೋಡಿಂಗ್ ಸೀಕ್ವೆನ್ಸಸ್ ಅಥವಾ ಎಕ್ಸಾನ್ಸ್ ಇರುತ್ತೆ, ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಅಥವಾ ಇಂಟ್ರಾನ್ಸ್ ಇರುತ್ತೆ. ಇಂಟ್ರಾನ್ಸ್ ನಮಗೆ ಬೇಡ. ಸ್ಪ್ಲೈಸಿಂಗ್ ಅನ್ನೋ ಪ್ರಾಸೆಸ್ ಅಲ್ಲಿ ಇಂಟ್ರಾನ್ಸ್ ಎಲ್ಲ ರಿಮೂವ್ ಆಗಿ ಎಕ್ಸಾನ್ಸ್ ಎಲ್ಲ ಜಾಯಿನ್ ಆಗುತ್ತೆ. ಇದಾಗೋದು ನ್ಯೂಕ್ಲಿಯಸ್ ಒಳಗಡೆ. ಸೊ ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸ್ಮಿಗೆ ಬರಕ್ ಮುಂಚೆ ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕು ನಾವು ಅದರ ಎಂಡ್ಸ್ನಿಂದ. ಯಾಕೆಂದ್ರೆ ಸೈಟೋಪ್ಲಾಸಮ್ ಅಲ್ಲಿ ನ್ಯೂಕ್ಲಿಯಸ್ ಅಂತ ಎನ್ಸೈಮ್ಸ್ ಇರುತ್ತೆ. ಈ ಎಕ್ಸೋ ನ್ಯೂಕ್ಲಿಯಸ್ಗಳು 1 by 1 ಬ್ರೇಕ್ ಡೌನ್ ಮಾಡ್ಕೋತಾ ಬರುತ್ತೆ RNAನ. ಸೊ 2 ಎಂಡ್ಸ್ಗೆ ಪ್ರೊಟೆಕ್ಷನ್ ಬೇಕು. 5 ಪ್ರೈಮ್ ಎಂಡ್ ಅಲ್ಲಿ ಒಂದು G ಕ್ಯಾಪ್ ಆಡ್ ಆಗುತ್ತೆ, ದಟ್ ಪ್ರೊಟೆಕ್ಟ್ಸ್ ದ 5 ಪ್ರೈಮ್ ಎಂಡ್. 3 ಪ್ರೈಮ್ ಎಂಡ್ ಅಲ್ಲಿ ಒಂದು ಪಾಲಿ A tail ಆಡ್ ಆಗುತ್ತೆ, ದಟ್ ವಿಲ್ ಪ್ರೊಟೆಕ್ಟ್ ದ 3 ಪ್ರೈಮ್ ಎಂಡ್. ಸೊ ದೀಸ್ ಆರ್ ಸಮ್ ಮಾಡಿಫಿಕೇಶನ್ಸ್ ದಟ್ ಹ್ಯಾಪನ್ ಇನ್ ಯೂಕ್ಯಾರಿಯೋಟ್ಸ್ ಆಫ್ಟರ್ ಟ್ರಾನ್ಸ್ಕ್ರಿಪ್ಷನ್. ಅದಕ್ಕೆ ನಾವು ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಈ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆದ ನಂತರ HNRNA ವಿಲ್ ಬಿಕಮ್ ಫಂಕ್ಷನಲ್ mRNA. ಈ mRNA ನ್ಯೂಕ್ಲಿಯರ್ ಪೋರ್ ಇಂದ ಆಚೆ ಸೈಟೋಪ್ಲಾಸಮ್ಗೆ ಬರುತ್ತೆ. ಸೈಟೋಪ್ಲಾಸಮ್ಗೆ ಬಂದು ಅಲ್ಲಿಂದ ರೈಬೋಸೋಮ್ಗೆ ಹೋಗುತ್ತೆ. ರೈಬೋಸೋಮ್ ಅಲ್ಲಿ ಈ ಇನ್ಫಾರ್ಮೇಶನ್ ಡಿಕೋಡ್ ಆಗುತ್ತೆ, ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ಆಗುತ್ತೆ ನಾವು ನೋಡೋಣ. ನಾವು ಲೆಟ್ಸ್ ಕ್ವಿಕ್ಲಿ ಸಮರೈಸ್ ಪ್ರೋಕ್ಯಾರಿಯೋಟ್ಸ್ ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಏನು ಡಿಫರೆನ್ಸ್ ಇದೆ ಅಂತ. ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ಸೊ ಪ್ರೋಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಅಕರ್ಸ್ ಇನ್ ದ ಸೈಟೋಪ್ಲಾಸಮ್. ಯೂಕ್ಯಾರಿಯೋಟ್ಸ್ ಹ್ಯಾವ್ ಅ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ವಿತ್ ಅ ಮೆಂಬ್ರೇನ್, ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ಅದು ನ್ಯೂಕ್ಲಿಯಸ್ ಒಳಗಡೆ ನಡೆಯುತ್ತೆ. ಪ್ರೊಕ್ಯಾರಿಯೋಟ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಒಂದೇ RNA ಎಲ್ಲಾ ತರದ ಒಂದೇ RNA ಪಾಲಿಮರೇಸ್ ಎಲ್ಲಾ ತರದ RNAನ ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಯೂಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಮಿನಿಮಮ್ 3 ಟೈಪ್ಸ್ ಆಫ್ RNA ಪಾಲಿಮರೇಸ್ ಇದೆ. RNA ಪಾಲಿಮರೇಸ್ 1, 2 and 3. ಏನ್ RNA ಫಾರ್ಮ್ ಆಗುತ್ತೆ ದಟ್ ಇಸ್ ಪಾಲಿಸಿಸ್ಟ್ರಾನಿಕ್. ಒಂದೇ ಸೆಗ್ಮೆಂಟ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ಸ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಯೂಕ್ಯಾರಿಯೋಟ್ಸ್ ಅಲ್ಲಿ ಏನ್ RNA ಫಾರ್ಮ್ ಆಗುತ್ತೆ ಅದರಲ್ಲಿ ಒಂದೇ ಪಾಲಿಪೆಪ್ಟೈಡ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಮಧ್ಯ ಬೇಡದಿರೋ ಇನ್ಫಾರ್ಮೇಶನ್ ಇಲ್ದಿರೋ ರೀಜನ್ಸ್ ಇರುತ್ತೆ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯಾವುದೇ ಮಾಡಿಫಿಕೇಶನ್ ಇರೋದಿಲ್ಲ ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ. ಯೂಕ್ಯಾರಿಯೋಟ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ ಸ್ವಲ್ಪ ಮಾಡಿಫಿಕೇಶನ್ಸ್ ಆಗುತ್ತೆ. ಓಕೆ, ನಾವು ಟ್ರಾನ್ಸ್ಕ್ರಿಪ್ಷನ್ ಎಕ್ಸಾಕ್ಟ್ಲಿ ಕಲ್ತ್ಕೊಂಡ್ವಿ ನಾವು ಹೆಂಗಾಗತ್ತಂತ. ಈಗ ಟ್ರಾನ್ಸ್ಲೇಷನ್ ಎಕ್ಸಾಕ್ಟ್ಲಿ ಹೆಂಗಾಗತ್ತೆ ಅದನ್ನ ನೋಡೋಣ. ಓಕೆ, ಸೋ ಫಾರ್ ಏನೆಲ್ಲ ಆಯ್ತು? ನಮ್ಮ ಹತ್ರ ಒಂದು ಸೆಲ್ ಇದೆ. ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಒಳಗಡೆ DNA ಇದೆ. DNAದು ಬೇರೆ ಬೇರೆ ಪೋರ್ಷನ್ಸ್ ಅಲ್ಲಿ ಬೇರೆ ಬೇರೆ ವಿಷಯಕ್ಕೆ ಇನ್ಫಾರ್ಮೇಶನ್ ಇದೆ. ಸೆಲ್ಗೆ ಆ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಆ ಇನ್ಫಾರ್ಮೇಶನ್ನ ಹೋಗಿ ತಗೊಂಡ್ ಬರುತ್ತೆ. ಯಾವ ರೀತಿ ತಗೊಳುತ್ತೆ? ಟ್ರಾನ್ಸ್ಕ್ರಿಪ್ಷನ್ ಮಾಡೋ ಮೂಲಕ ತಗೊಳುತ್ತೆ. ನಾವು ಲೆಟ್ಸ್ ಸೇ ಈ ಪಾರ್ಟ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ, ಈ ಇನ್ಫಾರ್ಮೇಶನ್ ಬೇಕು ಸದ್ಯಕ್ಕೆ. ಸೊ ಈ ಇನ್ಫಾರ್ಮೇಶನ್ ಇಂದ ಒಂದು RNA ಸಿಂಥಸೈಸ್ ಆಯ್ತು. ಯೂಕ್ಯಾರಿಯೋಟ್ಸ್ ಆದ್ರೆ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಕೂಡ ಆಗುತ್ತೆ. ಅದಾದ ನಂತರ ಇನ್ಫಾರ್ಮೇಶನ್ ತಗೊಂಡು ಹೊರಗೆ ಬರುತ್ತೆ. 5 ಪ್ರೈಮ್ ಎಂಡ್ 3 ಪ್ರೈಮ್ ಎಂಡ್ ಇದಕ್ಕೂ ಕೂಡ ಇರುತ್ತೆ. ಸೊ ಇಲ್ಲಿ ಇನ್ಫಾರ್ಮೇಶನ್ ಯಾವ ರೀತಿ ಇದೆ ಅಂತ ಅಂದ್ರೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಲ್ಲಿ ಇದೆ. ಸೊ ಲೆಟ್ಸ್ ರೈಟ್ ಒನ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. 5 ಪ್ರೈಮ್ ಎಂಡ್ 3 ಪ್ರೈಮ್ ಎಂಡ್ A U G C U U A C G U A C ಈ ರೀತಿ ಇನ್ಫಾರ್ಮೇಶನ್ ಬರೆಯೋಣ. ನಮ್ಗೆ ಇಲ್ಲಿರೋದು RNA. RNA is made up of nucleotides. These nucleotides are having the information for the synthesis of polypeptides that are made up of amino acid. ಈ ಸೀಕ್ವೆನ್ಸ್ ಮೇಲೆ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ಡಿಪೆಂಡ್ ಆಗುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ಅಂದ್ರೆ ಪ್ರತಿ 3 ನ್ಯೂಕ್ಲಿಯೋಟೈಡ್ ಒಂದು ಅಮೈನೋ ಆಸಿಡ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಸೊ ಫಸ್ಟ್ 3 ನ್ಯೂಕ್ಲಿಯೋಟೈಡ್ಸ್ ವಿಲ್ ಹ್ಯಾವ್ or it will code for an amino acid called methionine. AUG codes for methionine. ಅದೇ ರೀತಿ CUU will code for another amino acid. ACG will code for another amino acid 3. UAC will code for another amino acid 4. ಈ ರೀತಿ RNA ಇರುವಂತಹ ಪ್ರತಿ 3 ನ್ಯೂಕ್ಲಿಯೋಟೈಡ್ will have the information for methionine. RNA ಲಿ ನ್ಯೂಕ್ಲಿಯೋಟೈಡ್ ಇದೆ, ಪ್ರೋಟೀನ್ಸ್ ನಲ್ಲಿ ಮಿಥಿಯೋನಿನ್ ಅಮೈನೋ ಆಸಿಡ್ಸ್ ಇದೆ. ಅಮೈನೋ ಆಸಿಡ್ ಮತ್ತೆ ನ್ಯೂಕ್ಲಿಯೋಟೈಡ್ ಕಾಂಪ್ಲಿಮೆಂಟಾರಿಟಿ ಇರೋದಿಲ್ಲ. ಸೊ ದೇರ್ ಶುಡ್ ಬಿ ಸಮ್ ಮಾಲಿಕ್ಯೂಲ್
that can read what is present here and give a corresponding amino acid. That job is done by transfer RNA ಅಥವಾ tRNA. ಎಲ್ಲಿ ನಡೆಯುತ್ತಿದು? ರೈಬೋಸೋಮಲ್ ನಡೆಯುತ್ತೆ. ಸೊ ರೈಬೋಸೋಮಲ್ RNA ಕೂಡ ಹೆಲ್ಪ್ ಮಾಡುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ಪ್ರಾಸೆಸ್ ಆಗುತ್ತೆ ಒಂದು ರಫ್ ಓವರ್ವ್ಯೂ ಕೊಟ್ಬಿಡ್ತೀನಿ. mRNA ಸ್ಟ್ರಾಂಡ್ ಇಲ್ಲಿದೆ. ರೈಬೋಸೋಮ್ದು 2 ಸಬ್ ಯೂನಿಟ್ಸ್ ಈ ತರ ಇದೆ. mRNAಲಿ ಇನ್ಫಾರ್ಮೇಶನ್ ಇದೆ ಇನ್ ದ ಫಾರ್ಮ್ ಆಫ್ ನ್ಯೂಕ್ಲಿಯೋಟೈಡ್ಸ್. AUG ಮಿಥಿಯೋನಿನ್ ಕೋಡ್ ಮಾಡುತ್ತೆ ಅಂತ ನಮಗೆ ಗೊತ್ತು. ಈಗ tRNA ಮಾಲಿಕ್ಯೂಲ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಲೆಟ್ಸ್ ಟೇಕ್ ಇಟ್ ಫ್ರಮ್ ಹಿಯರ್. tRNA molecule is like an adapter molecule. Just put it here. Okay. So, tRNA molecule is like an adapter molecule. So, tRNA the secondary structure looks like a clover leaf. Clover leaf andre gottalva nimge? Cards aadtira alva? Cards nalli vandu ee ರೀತಿ ಒಂದು ಸಿಂಬಲ್ ಇರುತ್ತೆ, ಆ ತರ ಇರುತ್ತೆ ಕ್ಲೋವರ್ ಲೀಫ್ ಅಂದ್ರೆ. ಸೊ tRNA ಸೆಕೆಂಡರಿ ಸ್ಟ್ರಕ್ಚರ್ ಅಲ್ಲಿ ನಾವು ಆ ತರದ ಲೂಪ್ಸ್ ನ ನೋಡಬಹುದು. ಓಕೆ, ಫುಲ್ ಎಕ್ಸಾಕ್ಟ್ ಸ್ಟ್ರಕ್ಚರ್ ನಿಮ್ಗೆ ನಿಮ್ ಸಿಲೆಬಸ್ ನಲ್ಲಿ ಇಲ್ಲ, ಬಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಇನ್ ಸೆಕೆಂಡರಿ ಸ್ಟ್ರಕ್ಚರ್ tRNA ಲುಕ್ಸ್ ಲೈಕ್ ಅ ಕ್ಲೋವರ್ ಲೀಫ್. ಅದರ ಒನ್ ಎಂಡ್ ಅಲ್ಲಿ ಆಂಟಿ ಕೋಡಾನ್ ಲೂಪ್ ಅಂತ ಇರುತ್ತೆ, ಇನ್ನೊಂದು ಎಂಡ್ ಅಲ್ಲಿ ಅಮೈನೋ ಆಸಿಡ್ ನ ಬೈಂಡ್ ಮಾಡ್ಕೊಂಡಿರುತ್ತೆ. ಓಕೆ, ಸೊ ಒನ್ ಎಂಡ್ಗೆ ನಾವು ಆಂಟಿ ಕೋಡಾನ್ ಲೂಪ್ ಅಂತ ಕರಿತೀವಿ, ಇನ್ನೊಂದು ಎಂಡ್ಗೆ ಅಮೈನೋ ಆಸಿಡ್ ಅಕ್ಸೆಪ್ಟರ್ ಎಂಡ್ ಅಂತ ಕರಿತೀವಿ. ಸೊ ಈ tRNA ಮಾಲಿಕ್ಯೂಲ್ ಏನಾಗುತ್ತೆ ಅಂತಂದ್ರೆ, ಈ tRNA ಮಾಲಿಕ್ಯೂಲ್ AUG ನ ಕೋಡಾನ್ಸ್ ಅಂತ ಕರಿತೀವಿ. ಪ್ರತಿ 3 ನ್ಯೂಕ್ಲಿಯೋಟೈಡ್ಸ್ ಏನು ಅಮೈನೋ ಆಸಿಡ್ಸ್ ನ ಸ್ಪೆಸಿಫೈ ಮಾಡುತ್ತೆ, ಈ 3 ನ್ಯೂಕ್ಲಿಯೋಟೈಡ್ಸ್ಗೆ ನಾವು ಕೋಡಾನ್ಸ್ ಅಂತ ಕರಿತೀವಿ. mRNA ಇರುವಂತಹ ಕೋಡಾನ್ಸ್ಗೆ tRNA ಆಂಟಿ ಕೋಡಾನ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, AUGಗೆ ಕಾಂಪ್ಲಿಮೆಂಟರಿ ಆಗಿ tRNA ನ ಆಂಟಿ ಕೋಡಾನ್ ಲೂಪ್ ಅಲ್ಲಿ ಆಂಟಿ ಕೋಡಾನ್ಸ್ ಇರುತ್ತೆ. ಇಲ್ಲಿ AUG ಇದ್ರೆ tRNA in its anticodon loop will have UAC. ಈ tRNA ದು ಇನ್ನೊಂದು ಎಂಡ್ ಅಲ್ಲಿ ಮಿಥಿಯೋನಿನ್ ಇರುತ್ತೆ. ಈ ಇನ್ಫಾರ್ಮೇಶನ್ ನ tRNA ಓದುತ್ತೆ, ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಅಮೈನೋ ಆಸಿಡ್ ನ ಇಟ್ ವಿಲ್ ಬ್ರಿಂಗ್ ಇಟ್ ಇನ್ಸೈಡ್ ದ ರೈಬೋಸೋಮ್. ಸಿಮಿಲರ್ಲಿ GUC ಯಾವ ಆಂಟಿಕೋಡಾನ್ ಇರುತ್ತೆ? CAG. ಇದರ ಕರೆಸ್ಪಾಂಡಿಂಗ್ ಅಮೈನೋ ಆಸಿಡ್ ನ ಸೆಕೆಂಡ್ tRNA ತಗೊಂಡ್ ಬರುತ್ತೆ. ರೈಬೋಸೋಮ್ ಒಳಗಡೆ 2 tRNA ಪಕ್ಕ ಬಂದಾಗ ಈ 2 ಅಮೈನೋ ಆಸಿಡ್ಸ್ ಮಧ್ಯ ಪೆಪ್ಟೈಡ್ ಬಾಂಡ್ ಸಿಂಥಸೈಸ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ರೈಬೋಸೋಮ್ ಒಂದು ಕೋಡಾನ್ ಇಂದ ಒಂದು ಕೋಡಾನ್ಗೆ ಮೆಸೇಜ್ ಓದ್ತಾ ಹೋಗುತ್ತೆ. ಹಾಗೆ ಸೈಮಲ್ಟೇನಿಯಸ್ ಆಗಿ ಒಂದು ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ. ಇಲ್ಲಿ ನಾವು ನೋಡಿದ್ರೆ 3 ರೀತಿಯ RNA ಯೂಸ್ ಆಗಿದೆ. mRNA is what is carrying information. ಆ ಇನ್ಫಾರ್ಮೇಶನ್ ನ ರೀಡ್ ಮಾಡಿ ಕರೆಸ್ಪಾಂಡಿಂಗ್ ಅಮೈನೋ ಆಸಿಡ್ ನ ತಗೊಂಡ್ ಬರಕ್ಕೆ ಸಾಧ್ಯ ಆಗ್ತಾ ಇರೋದು ಇಸ್ ಬಿಕಾಸ್ ಆಫ್ ಟ್ರಾನ್ಸ್ಫರ್ RNA. ರೈಬೋಸೋಮಲ್ ಇದಿಷ್ಟು ಆಗ್ತಾ ಇರೋದು, ರೈಬೋಸೋಮಲ್ RNA ಪ್ರೆಸೆಂಟ್ ಆಗಿರುತ್ತೆ. mRNA provides the template, tRNA carries the amino acids. Ribosomal RNA, which is a structural component of ribosome, is where this whole thing is happening. Also, ಈ peptide bond ದು catalyze ಮಾಡೋ ಕೆಲಸ is of ribosomal RNA. So you can see how during protein synthesis all these 3 different types of RNA are used. Okay, ಈಗ tRNA ಬಗ್ಗೆ ಕಲ್ತ್ಕೊಳ್ಳೋಣ. ಟ್ರಾನ್ಸ್ಲೇಷನ್ ಶುರು ಆಗಬೇಕು ಅಂದ್ರೆ, ಪ್ರೋಟೀನ್ ಸಿಂಥಸಿಸ್ ಶುರು ಆಗಬೇಕು ಅಂದ್ರೆ, there is a specific type of tRNA that is called the initiator tRNA. Okay, so remember this. Secondary structural clover leaf model irutte, 3D structure, final structure alli it will look like an inverted L. Okay, now let's talk about genetic code. ಇವಾಗ ನಮಗೆ ಗೊತ್ತು DNA ಕೋಡೆಡ್ ಇನ್ಫಾರ್ಮೇಶನ್ ಇದೆ. ಕೋಡೆಡ್ ಇನ್ಫಾರ್ಮೇಶನ್ ಕಾಪಿ ಆಗಿ mRNA ಮೂಲಕ ಆಚೆಗೆ ಬರುತ್ತೆ. ಆ ಕೋಡೆಡ್ ಇನ್ಫಾರ್ಮೇಶನ್ ರೈಬೋಸೋಮ್ ನಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ.
RNA ಇರೋ ಇನ್ಫಾರ್ಮೇಶನ್ ಪಾಲಿಪೆಪ್ಟೈಡ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಯಾವ ಸೀಕ್ವೆನ್ಸ್ ಅಲ್ಲಿ RNA ನ್ಯೂಕ್ಲಿಯೋಟೈಡ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಸೀಕ್ವೆನ್ಸ್ ಅಲ್ಲಿ ಅಮೈನೋ ಆಸಿಡ್ಸ್ ಜಾಯಿನ್ ಆಗಬೇಕು ಅಂತ. ಇವಾಗ ನಮಗೆ ಗೊತ್ತಿದೆ ಆ RNA ಅಲ್ಲಿ ಪ್ರತಿ 3 ನ್ಯೂಕ್ಲಿಯೋಟೈಡ್ ವಿಲ್ ಸ್ಪೆಸಿಫೈ ಒಂದು ಅಮೈನೋ ಆಸಿಡ್ ಅಂತ. ಬಟ್ ಅದು ಹೆಂಗ್ ಗೊತ್ತಾಯ್ತು, ಯಾರೆಲ್ಲ ಸೈಂಟಿಸ್ಟ್ ಅದ್ರ ಟುವರ್ಡ್ಸ್ ವರ್ಕ್ ಮಾಡಿದ್ರು ಅದ್ರ ಬಗ್ಗೆ ನೋಡೋಣ ಇವಾಗ. There is a person called 𝐒𝐿𝐻𝐃𝐈𝐀. He said that the genetic code, ಏನ್ ನಾವು ಕೋಡೆಡ್ ಮೆಸೇಜ್ ಬಗ್ಗೆ ಮಾತಾಡ್ತಾ ಇದೀವಿ, ಈ ಕೋಡೆಡ್ ಮೆಸೇಜ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯೋಟೈಡ್ ಇರಬೇಕು. ಯಾಕೆಂದ್ರೆ ನ್ಯೂಕ್ಲಿಯೋಟೈಡ್ಸ್ ಇರೋದು DNA ಅಲ್ಲಿ 4 ರೀತಿಯದ್ದು, ಅಮೈನೋ ಆಸಿಡ್ಸ್ ಇರೋದು 20 ಥರದ್ದು. ಸೊ 20 ಥರದ ಅಮೈನೋ ಆಸಿಡ್ಸ್ಗೆ 4 ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇದೆ ಅಂದ್ರೆ, ಪ್ರತಿ ನ್ಯೂಕ್ಲಿಯೋಟೈಡ್ ಒಂದು ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ ಅಂದ್ರೆ 4 ನ್ಯೂಕ್ಲಿಯೋಟೈಡ್ ಇಂದ ಬರೀ 4 ಅಮೈನೋ ಆಸಿಡ್ಸ್ ಮಾತ್ರ ಸಿಂಥಸೈಸ್ ಆಗೋದಕ್ಕೆ ಸ್ಪೆಸಿಫೈ ಆಗೋದಕ್ಕೆ ಸಾಧ್ಯ. ಅದೇ ಏನಾದ್ರೂ 2 ಕೋಡ್ ಆಗಿದ್ರೆ, ಪ್ರತಿ 2 ನ್ಯೂಕ್ಲಿಯೋಟೈಡ್ ಒಂದು ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ ಅಂದ್ರೆ 4 to the power of 2 ಬರೀ 16ಗೆ ಪಾಸಿಬಿಲಿಟಿ ಇತ್ತು, ವಿಚ್ ಇಸ್ ಸ್ಟಿಲ್ ಲೆಸ್ ದೆನ್ 20. ಟ್ರಿಪ್ಲೆಟ್ ಆದ್ರೆ ಪ್ರತಿ 3 ನ್ಯೂಕ್ಲಿಯೋಟೈಡ್ ಒಂದು ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ ಅಂದ್ರೆ ಪಾಸಿಬಿಲಿಟೀಸ್ ಇರೋದು 64. So this is a number that is much greater than 20. So they concluded that the code that we are talking about, the coded message that we are talking about, exists in the form of 3 consecutive nucleotides. ಅದಕ್ಕೆ ನಾವು triplet codon ಅಂತ ಕರಿತೀವಿ. Okay, so the code should be made up of 3 nucleotides. 20 ಗಿಂತ ಜಾಸ್ತಿ ನಂಬರ್ ಇಲ್ಲ ಅಂದ್ರೆ 20 ಅಮೈನೋ ಆಸಿಡ್ಸ್ ನ ಸ್ಪೆಸಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. So it is consisting of 3 nucleotides and there's a total possibility of 64 codons. ಇದಕ್ಕೆ ಪ್ರೂಫ್ ಪ್ರೊವೈಡ್ ಮಾಡೋದಕ್ಕೆ our own Indian scientist called 𝐒𝐿𝐻𝐃𝐈𝐀 Khurana, what he basically did was he synthesized RNA molecules, ಬೇರೆ combination of bases. Okay, so RNA molecules ಇವಾಗ 𝐈𝐴, ಈ ತರ ಸಿಂಥಸೈಸ್ ಮಾಡಿದ್ರು. ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ RNA ಅಲ್ಲಿ ಅವ್ರಿಗೆ ಗೊತ್ತು. ಆ ನ್ಯೂಕ್ಲಿಯೋಟೈಡ್ ಇಂದ ಪ್ರೋಟೀನ್ ಸಿಂಥಸೈಸ್ ಮಾಡಿದಾಗ ಎಷ್ಟು ಅಮೈನೋ ಆಸಿಡ್ಸ್ ಇದೆ ಅಂತ ಅವ್ರಿಗೆ ಗೊತ್ತು. ಸೊ ಎವ್ರಿ ಟೈಮ್ ಅವರವರ ಸಿಂಥೆಟಿಕ್ RNA ಯೂಸ್ ಮಾಡಿಕೊಂಡು ಪ್ರೋಟೀನ್ ನ ಸಿಂಥಸೈಸ್ ಮಾಡಿದಾಗ ನಂಬರ್ ಆಫ್ ಅಮೈನೋ ಆಸಿಡ್ಸ್ ವಾಸ್ 1/3 of the number of nucleotides here. That indicates that the code is triplet. ಇನ್ನೊಂದು ಏನು ಹೆಲ್ಪ್ ಮಾಡಿದ್ದು ಅಂದ್ರೆ 𝐊𝐊𝐃𝐈𝐀 ಎಂಜೈಮ್ ಅಂತ ಇದೆ. ಬೇಸಿಕಲಿ ಇದಕ್ಕೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, RNA ನಮಗೆ ಬೇಕಾಗಿರುವಂತಹ ಡಿಫೈನ್ಡ್ ಸೀಕ್ವೆನ್ಸ್, ನಮಗೆ ಯಾವ ಸೀಕ್ವೆನ್ಸ್ ಅಲ್ಲಿ ಬೇಕೋ ಆ ರೀತಿಯ ಸೀಕ್ವೆನ್ಸ್ ನ ಈ ಎಂಜೈಮ್ ಸಿಂಥಸೈಸ್ ಮಾಡುತ್ತೆ ವಿತೌಟ್ ಈವನ್ ಯೂಸಿಂಗ್ ಅ ಟೆಂಪ್ಲೇಟ್ ಇಲ್ದೇನೆ ನಾವು ಬೇಕಾಗಿರೋ RNA ಸೀಕ್ವೆನ್ಸ್ ನ ಈ ಎಂಜೈಮ್ ನ ಯೂಸ್ ಮಾಡ್ಕೊಂಡು ನಾವು ಸಿಂಥಸೈಸ್ ಮಾಡ್ಬೋದು. ಅಂಥ ಎಂಜೈಮ್ಸ್ ನ ಯೂಸ್ ಮಾಡಿಕೊಂಡು ಸೆಲ್ಲೇ ಇಲ್ಲದೆ ಇರೋ ರೀತಿಯಲ್ಲಿ ಸೆಲ್ ಫ್ರೀ ಸಿಸ್ಟಮ್ಸ್ ಅಲ್ಲಿ ಪ್ರೋಟೀನ್ ಸಿಂಥಸಿಸ್ ಮಾಡಿದಾಗ ಫೈನಲಿ ನಮಗೆ ಗೊತ್ತಾಯ್ತು ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್. ಪ್ರತಿ 3 ನ್ಯೂಕ್ಲಿಯೋಟೈಡ್ ಇನ್ RNA ವಿಲ್ ಸ್ಪೆಸಿಫೈ 1 ಅಮೈನೋ ಆಸಿಡ್ ಅಂತ. ಸೊ ಈ ಸೆಲ್ ಫ್ರೀ ಸಿಸ್ಟಮ್, ಸೆಲ್ಲೇ ಇಲ್ಲದೆ ಪ್ರೋಟೀನ್ ಸಿಂಥಸೈಸ್ ಮಾಡುವಂತಹ ಸಿಸ್ಟಮ್, ಮಾರ್ಷಲ್ ನಿರೆನ್ಬರ್ಗ್ ಅವರು ಅದನ್ನ ಯೂಸ್ ಮಾಡಿಕೊಂಡು ಫೈನಲಿ ದ ಜೆನೆಟಿಕ್ ಕೋಡ್ ನ ಡಿಕೋಡ್ ಮಾಡಿದ್ರು. ಸೊ ವಾಟ್ ಆರ್ ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್ ನಾವಿವಾಗ ನೋಡೋಣ. ದ ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್. ಹಾಗಂದ್ರೆ 3 ನ್ಯೂಕ್ಲಿಯೋಟೈಡ್ಸ್, ಟ್ರಿಪ್ಲೆಟ್ ಅಂದ್ರೆ ಪ್ರತಿ 3 ನ್ಯೂಕ್ಲಿಯೋಟೈಡ್ will specify 1 amino acid. There are a total of 61 codons for amino acids. Totally triplet ಅಂತ ಅಂದ್ರೆ 4 ನ್ಯೂಕ್ಲಿಯೋಟೈಡ್ ಇದೆ ಅಂದ್ರೆ ಕಾಂಬಿನೇಷನ್ಸ್ 64 ಪಾಸಿಬಿಲಿಟಿ ಇದೆ. ಆ 64 ಅಲ್ಲಿ 61 ಕೋಡ್ ಫಾರ್ ಅಮೈನೋ ಆಸಿಡ್ಸ್, ಮಿಕ್ಕಿದ 3 ಡು ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್ಸ್. ಅದಕ್ಕೆ ನಾವು ಸ್ಟಾಪ್ ಕೋಡಾನ್ಸ್ ಅಂತ ಕರಿತೀವಿ. ಇಟ್ಸ್ ಇಂಪಾರ್ಟೆಂಟ್ ಫಾರ್ ಯು ಟು ರಿಮೆಂಬರ್ ಸ್ಟಾಪ್ ಕೋಡಾನ್ಸ್ ಯಾವುದು ಅಂತ. ದೇ ಆರ್ UAA, UAG, UGA. 3 ಕೂಡ ಯು ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಇಸ್ UAA, UAG, UGA. UAA ಹೆಂಗ್ ನೀವು ನೆನ್ಪಿಟ್ಕೋಬೇಕು ಅಂದ್ರೆ ಯು ಆರ್ ಅವೇ, UAG ಯು ಆರ್ ಗಾನ್, UGA ಯು ಗೋ ಅವೇ. ಓಕೆ, ಸೊ ಯು ಗೋ ಅವೇ. ಈ ರೀತಿ
ಈ 3 ಸ್ಟಾಪ್ ಕೋಡಾನ್ಸ್ನ ನೀವು ನೆನ್ಪಿಟ್ಕೋಬಹುದು. ಈ ಸ್ಟಾಪ್ ಕೋಡಾನ್ಸ್ಗೆ ಯಾವುದೇ tRNA ಕಾಂಪ್ಲಿಮೆಂಟರಿ ಆಗಿ ಇರೋದಿಲ್ಲ. ಈ 3 ಸ್ಟಾಪ್ ಕೋಡಾನ್ ಅಮೈನೋ ಆಸಿಡ್ಸ್ನ ಸ್ಪೆಸಿಫೈ ಮಾಡೋದಿಲ್ಲ. ಓಕೆ, ಸೊ ಇನ್ನೊಂದು ಪ್ರಾಪರ್ಟಿ ಆಫ್ ಜೆನೆಟಿಕ್ ಕೋಡ್ ಏನು ಅಂತ ಹೇಳಿದ್ರೆ, ವಿ ಸೇ ದಟ್ ಜೆನೆಟಿಕ್ ಕೋಡ್ ಇಸ್ ಡಿಜೆನರೇಟ್ ಇನ್ ನೇಚರ್. ಡಿಜೆನರೇಟ್ ಅಂದ್ರೆ ಏನು? ಒಂದು ಅಮೈನೋ ಆಸಿಡ್, ಕೆಲವೊಂದು ಅಮೈನೋ ಆಸಿಡ್ಸ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ಸ್ ಇರುತ್ತೆ ಅಂತ ಅರ್ಥ. ಸೊ ವಾಟ್ ಡಸ್ ದಟ್ ಮೀನ್? ಲೆಟ್ ಅಸ್ ಲುಕ್ ಅಟ್ ದ ಜೆನೆಟಿಕ್ ಕೋಡ್ ಟೇಬಲ್ ಹಿಯರ್. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾವ್ಯಾವ ಕೋಡಾನು ಯಾವ್ಯಾವ ಅಮೈನೋ ಆಸಿಡ್ಸ್ನ ಸ್ಪೆಸಿಫೈ ಮಾಡುತ್ತೆ ಅಂತ. ಇಲ್ಲಿ ನೋಡಿ, UUU ಸ್ಪೆಸಿಫೈಸ್ ಫಿನೈಲ್ ಅಲನಿನ್, UUC ಸ್ಪೆಸಿಫೈಸ್ ಫಿನೈಲ್ ಅಲನಿನ್, UUA ಸ್ಪೆಸಿಫೈಸ್ ಲ್ಯೂಸಿನ್. ಆ ರೀತಿ ಪ್ರತಿ 3 ನ್ಯೂಕ್ಲಿಯೋಟೈಡ್ ವಿಲ್ ಸ್ಪೆಸಿಫೈ ಒನ್ ಪರ್ಟಿಕ್ಯುಲರ್ ಅಮೈನೋ ಆಸಿಡ್. ಓಕೆ, ಇಲ್ಲಿ ನೋಡಿ UAA, UAG, UGA ಇದು 3 ಕೂಡ they do not specify any amino acids, so these are our stop codons. ಈಗ ನಾವು ನೋಡ್ಬೋದು ಇಲ್ಲಿ ಲ್ಯೂಸಿನ್ ನ ಕನ್ಸಿಡರ್ ಮಾಡಿದ್ರೆ ಲ್ಯೂಸಿನ್ ನ ಸ್ಪೆಸಿಫೈ ಮಾಡೋದಕ್ಕೆ ಒಂದಕ್ಕಿಂತ ಹೆಚ್ಚು ಕೋಡಾನ್ಸ್ ಇದೆ. UAA, UG, CUU, CUC, CUA, CUG ಈ 6 ಕೋಡಾನ್ಗಳು ಕೂಡ ಲ್ಯೂಸಿನ್ ಅನ್ನೋ ಅಮೈನೋ ಆಸಿಡ್ನೇ ಸ್ಪೆಸಿಫೈ ಮಾಡುತ್ತೆ. ಅದರ ಅರ್ಥ ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ಸ್ ಇರ್ಬೋದು ಅಂತ. ದಟ್ ಇಸ್ ಕಾಲ್ಡ್ ಡಿಜೆನರಸಿ. ಒಂದು ಅಮೈನೋ ಆಸಿಡ್ ಇಸ್ ಕೋಡೆಡ್ ಫಾರ್ ಬೈ ಮೋರ್ ದ್ಯಾನ್ 1 ಕೋಡಾನ್. ಇಲ್ಲಿ ನೋಡಿ, ಆರ್ಜಿನಿನ್ಗೆ ದೇರ್ ಆರ್ 4 ಕೋಡಾನ್ಸ್, ಹಿಯರ್ 2 ಕೋಡಾನ್ಸ್, ಹಿಯರ್ ಇಲ್ಲೂ ಕೂಡ 6 ಕೋಡಾನ್ಸ್ ಇದೆ. ದೇರ್ ಆರ್ 4 ಹಿಯರ್, 2 ಹಿಯರ್, ಟೋಟಲಿ ದೇರ್ ಆರ್ 6. ಗ್ಲೈಸಿನ್ಗೆ ದೇರ್ ಆರ್ 4 ಹಿಯರ್, ಹಿಸ್ಟಿಡಿನ್ಗೆ ದೇರ್ ಆರ್ 2 ಹಿಯರ್. ಸೊ ಕೆಲವೊಂದು ಅಮೈನೋ ಆಸಿಡ್ಸ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇರುತ್ತೆ. ಮೀಥಿಯೋನಿನ್ ಅನ್ನೋ ಅಮೈನೋ ಆಸಿಡ್ಗೆ there is only 1 codon which is AUG. Okay, so there are amino acids which have only 1 codon and there are also amino acids that have more than 1 codon. Amino acid having more than 1 codon ಅದಕ್ಕೆ ನಾವು degeneracy ಅಥವಾ degenerate property ಅಂತ ಕರಿತೀವಿ. Okay, so that is our second point. Third point ಏನಂದ್ರೆ the codon is read in mRNA in a continuous or contiguous fashion ಅಂತ ಹೇಳ್ತೀವಿ. ಅದರ ಅರ್ಥ ಏನು? ಒಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ನಾವು ತಗೊಂಡ್ರೆ RNAದು, ಆಸ್ ವಿ ಸಾ ಹಿಯರ್, ಒಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ತಗೊಂಡ್ರೆ ಫಸ್ಟ್ 3 ನ್ಯೂಕ್ಲಿಯೋಟೈಡ್ನ ಓದೋದು, ಆಮೇಲೆ 1 ಬಿಟ್ಬಿಡೋದು, ಆಮೇಲೆ ಮತ್ತೆ 3 ಓದೋದು, ಆಮೇಲೆ 2 ಬಿಟ್ಬಿಟ್ಟು ಮತ್ತೆ 3 ಓದೋದು. ಈ ರೀತಿ ಮಾಡೋದಿಲ್ಲ ಟ್ರಾನ್ಸ್ಲೇಷನ್ ಆಗೋ ಟೈಮಲ್ಲಿ. ಪ್ರತಿ 3 ಕಾನ್ಸಿಕ್ಯೂಟಿವ್ ನ್ಯೂಕ್ಲಿಯೋಟೈಡ್ಸ್ ಕಂಟಿನ್ಯೂಸ್ ಆಗಿ ಇಟ್ ಇಸ್ ರೆಡ್. ಓಕೆ, ಸೊ ಅದಕ್ಕೆ ನಾವು there are no punctuations ಅಂತ ಹೇಳ್ತೀವಿ. The codon in mRNA is read in a continuous fashion. Fourth point ಏನು ಅಂದ್ರೆ the codon is nearly universal. Nearly universal ಅಂದ್ರೆ ಏನು? ಇವಾಗ UUU ಅನ್ನೋ ಒಂದು ಕೋಡಾನ್ ಫೀನಲ್ ಅಲನಿನ್ ಅನ್ನೋ ಒಂದು ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ. ಅದು ಬ್ಯಾಕ್ಟೀರಿಯಾಲು ಫೀನಲ್ ಅಲನಿನ್ ಸ್ಪೆಸಿಫೈ ಮಾಡುತ್ತೆ, ಒಂದು ಆಲ್ಗೆ ಸೆಲ್ಲಲ್ಲೂ ಫೀನಲ್ ಅಲನಿನ್ ಸ್ಪೆಸಿಫೈ ಮಾಡುತ್ತೆ. ಬೇರೆ ಹೈಯರ್ ಪ್ಲಾಂಟ್ಸ್ನಲ್ಲಿ, ಆನಿಮಲ್ಸ್ನಲ್ಲಿ, ಇನ್ವರ್ಟಿಬ್ರೇಟ್ಸಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸ್ನಲ್ಲೂ ಕೂಡ UUU ವಿಲ್ ಸ್ಪೆಸಿಫೈ ಫೀನೈಲ್ ಅಲನಿನ್. ಇದಕ್ಕೆ ನಾವು ನಿಯರ್ಲಿ ಯೂನಿವರ್ಸಲ್ ಅಂತ ಕರಿತೀವಿ. ನಿಯರ್ಲಿ ಯೂನಿವರ್ಸಲ್ ಯಾಕೆ ಫುಲ್ಲಿ ಯೂನಿವರ್ಸಲ್ ಅಲ್ಲ? ಇಸ್ ಬಿಕಾಸ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಟು ದಿಸ್. ಮೈಟೋಕಾಂಡ್ರಿಯಲ್ ಇರುವಂತಹ ಸಮ್ ಕೋಡಾನ್ಸ್ ಮತ್ತೆ ಪ್ರೋಟೋಸೋನ್ಸ್ ನಲ್ಲಿ ಇರುವಂತಹ ಸಮ್ ಕೋಡಾನ್ಸ್ ಆರ್ ನಾಟ್ ಯೂನಿವರ್ಸಲ್. ದೇರ್ಫೋರ್ ವಿ ಸೇ ದಟ್ ದಿ ಜೆನೆಟಿಕ್ ಕೋಡ್ ಇಸ್ ನಿಯರ್ಲಿ ಯೂನಿವರ್ಸಲ್. ಒಂದು ಸ್ಪೆಸಿಫಿಕ್ ಕೋಡಾನ್ ವಿಚ್ ಇಸ್ ಕಾಲ್ಡ್ AUG, ಇದಕ್ಕೆ 2 ಫಂಕ್ಷನ್ ಇದೆ. ಮೊದಲನೇ ಫಂಕ್ಷನ್ ಏನು ಅಂದ್ರೆ ಇಟ್ ಕೋಡ್ಸ್ ಫಾರ್ ಮೀಥಿಯೋನಿನ್. ನಾನು ಆಲ್ರೆಡಿ ಹೇಳಿದೆ ಇಲ್ಲಿ AUG is a codon that codes for methionine. Methionine is an amino acid that is coded by only 1 codon which is AUG ಅಂತ. ಓಕೆ, ಸೊ ಒಂದು ಫಂಕ್ಷನ್ ಏನು ಅಂದ್ರೆ ಇಟ್ ಕೋಡ್ಸ್ ಫಾರ್ ಮೀಥಿಯೋನಿನ್. ಇನ್ನೊಂದು ಫಂಕ್ಷನ್ ಏನಂದ್ರೆ ಇಟ್ ಆಕ್ಟ್ಸ್ ಆಸ್ ದಿ ಇನಿಷಿಯೇಟರ್ ಕೋಡಾನ್. ಹೆಂಗೆ ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಇನಿಷಿಯೇಷನ್ಗೆ ಒಂದು ಪ್ರೊಮೋಟರ್ ಬೇಕಿತ್ತು, ಹಾಗೆ ಟ್ರಾನ್ಸ್ಲೇಷನ್ ಆಗುವಾಗ್ಲೂ ಒಂದು ಇನಿಷಿಯೇಟರ್ ಕೋಡಾನ್ ಬೇಕಿರುತ್ತೆ. ಫಸ್ಟ್ ಅಲ್ಲಿ ಯಾವಾಗ್ಲೂ ಕೋಡಾನ್ ಇರೋದು ಇಸ್ AUG ಅಂಡ್ ದ ಫಸ್ಟ್ ಅಮೈನೋ ಆಸಿಡ್ ಯಾವಾಗ್ಲೂ ಇಸ್ methionine. So it acts as the initiator codon as well. Okay, so ಇನ್ನೊಂದು ಪ್ರಾಪರ್ಟಿ ಏನು ಜೆನೆಟಿಕ್ ಕೋಡ್ ಅಂತ ಹೇಳಿದ್ರೆ, ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ಸ್ ಇರ್ಬೋದು.
ಆದರೆ ಒಂದು ಕೋಡಾನ್ ವಿಲ್ ಆಲ್ವೇಸ್ ಕೋಡ್ ಫಾರ್ ದ ಸೇಮ್ ಅಮೈನೋ ಆಸಿಡ್. CUU ಯಾವಾಗಲೂ ಲ್ಯೂಸಿನ್ಗೆ ಕೋಡ್ ಮಾಡುತ್ತೆ. CUU ಕೆನಾಟ್ ಕೋಡ್ ಫಾರ್ ಸೆರೀನ್. CUU ಕೆನಾಟ್ ಕೋಡ್ ಫಾರ್ ಸಮ್ ಅದರ್ ಅಮೈನೋ ಆಸಿಡ್. One amino acid can have more than one codon, but one codon is always specific for that particular amino acid. So, ಇದಕ್ಕೆ unambiguity ಅಂತ ಹೇಳ್ತೀವಿ. ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಕೋಡಾನ್ಸ್ ನೋ ಫಾರ್ ಶ್ಯೂರ್ ಯಾವ ಅಮೈನೋ ಆಸಿಡ್ನ ಅದು ಸ್ಪೆಸಿಫೈ ಮಾಡುತ್ತೆ ಅಂತ. ಓಕೆ, ಸೊ ದೀಸ್ ಆರ್ ಸಮ್ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್. ಈಗ ನಾವು ಮ್ಯೂಟೇಷನ್ಸ್ ಬಗ್ಗೆ ಮಾತಾಡೋಣ. ಮ್ಯೂಟೇಷನ್ ಅಂದ್ರೆ ಏನು? ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಲ್ಲಿ ಏನಾದರೂ ಚೇಂಜ್ ಆಗೋದು. ಇದಕ್ಕೆ ನಾವು ಜೀನ್ ಮ್ಯೂಟೇಷನ್ಸ್ ಅಂತ ಕರಿತೀವಿ. ಕ್ರೋಮೋಸೋಮ್ ಅಲ್ಲಿ ಏನಾದರೂ ಚೇಂಜಸ್ ಆದ್ರೆ ಅಟ್ ಅ ಕ್ರೋಮೋಸೋಮಲ್ ಲೆವೆಲ್ ವಿ ಕಾಲ್ ದಟ್ ಕ್ರೋಮೋಸೋಮಲ್ ಅಬರೇಷನ್ಸ್. ಓಕೆನಾ? ಸೊ ಈ ಜೀನ್ ಮ್ಯೂಟೇಷನ್ ಅಲ್ಲಿ ಏನೇನು ಆಗ್ಬೋದು ಅಂತ ಅಂದ್ರೆ ಸಬ್ಸ್ಟಿಟ್ಯೂಷನ್ ಆಗ್ಬೋದು. ಇವಾಗ ಒಂದು ಸೀಕ್ವೆನ್ಸ್, ಒಂದು ನಾರ್ಮಲ್ ಸೀಕ್ವೆನ್ಸ್ ಅಲ್ಲಿ ATGC ಇದೆ ಅಂದ್ಕೊಳ್ಳೋಣ. ಇಲ್ಲಿ TACG ಇರುತ್ತೆ. G ಮತ್ತೆ C ಇರೋ ಕಡೆ A ಮತ್ತೆ T ಬರ್ಬೋದು. ಇರೋ ಬೇಸ್ ಪೇರ್ ಏನಿದೆ ಅದು ಸಬ್ಸ್ಟಿಟ್ಯೂಟ್ ಆಗ್ಬೋದು ವಿತ್ ಸಮ್ ಅದರ್ ಬೇಸ್ ಪೇರ್. ರೀಪ್ಲೇಸ್ಮೆಂಟ್ ಆಫ್ ಅ ಬೇಸ್ ಪೇರ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮ್ಯೂಟೇಷನ್ ಅಂತ ಕರಿತೀವಿ. ಪಾಯಿಂಟ್ ಮ್ಯೂಟೇಷನ್ ಅಂದ್ರೆ ಒಂದೇ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ನಲ್ಲಿ ಆಗುವಂಥದ್ದು. ಸೊ ಅದಕ್ಕೆ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಪಾಯಿಂಟ್ ಮ್ಯೂಟೇಷನ್ ಒನ್ ಟೈಪ್ ಏನು? ಸಬ್ಸ್ಟಿಟ್ಯೂಷನ್. ಸೆಕೆಂಡ್ ಟೈಪ್ ಏನು? ಇನ್ಸರ್ಷನ್. ATGC ಇತ್ತು, TACG ಇಲ್ಲಿತ್ತು. ಇನ್ಸರ್ಷನ್ ಅಲ್ಲಿ ಮಧ್ಯದಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಇನ್ಸರ್ಟ್ ಆಗ್ಬಿಡುತ್ತೆ. ATTGC ಆಗುತ್ತೆ, TAACG. ಸೊ ಈ ಲೊಕೇಶನ್ ಅಲ್ಲಿ ಒಂದು ಎಕ್ಸ್ಟ್ರಾ ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ ಇನ್ಸರ್ಟ್ ಆಗೋಯ್ತು. ಈ ರೀತಿ ಆದಾಗ ಆ ಮ್ಯೂಟೇಷನ್ಗೆ ನಾವು ಇನ್ಸರ್ಷನ್ ಅಂತ ಕರಿತೀವಿ. ಡಿಲೀಷನ್ ಅಲ್ಲಿ ಒಂದು ಬೇಸ್ ಪೇರ್ ರಿಮೂವ್ ಆಗುತ್ತೆ. ATGC TACG ಇತ್ತು, ಒಂದು ಬೇಸ್ ಪೇರ್ ರಿಮೂವ್ ಆದಾಗ ಇಟ್ ವಿಲ್ ಬಿಕಮ್ AGC TCG. ಈ ರೀತಿಯ ಮ್ಯೂಟೇಷನ್ಸ್ಗೆ ನಾವು ಪಾಯಿಂಟ್ ಮ್ಯೂಟೇಷನ್ಸ್ ಅಂತ ಕರಿತೀವಿ, ಯಾಕೆಂದ್ರೆ ಅದು ಒಂದು ಬೇಸ್ ಪೇರ್ ಇಂದ ಚೇಂಜ್ ಆಗ್ತಾ ಇದೆ. ಈಗ ನಾವು ಸಬ್ಸ್ಟಿಟ್ಯೂಷನ್ ನ ನೋಡಿದಾಗ ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ಸಬ್ಸ್ಟಿಟ್ಯೂಷನ್ ಮ್ಯೂಟೇಷನ್ ಆದಾಗ ಟ್ರಾನ್ಸ್ಲೇಷನ್ ನ ರೀಡಿಂಗ್ ಫ್ರೇಮ್ ಅಲ್ಲಿ ಯಾವುದೇ ಚೇಂಜ್ ಆಗೋದಿಲ್ಲ. ಓಕೆ, ಸೊ ಪ್ರತಿ ಮೂರು ನ್ಯೂಕ್ಲಿಯೋಟೈಡ್ಗೆ ಅಮೈನೋ ಆಸಿಡ್ ಸಿಂಥಸೈಸ್ ಆಗುತ್ತೆ. ಇಫ್ ಯಾವ ಕೋಡಾನಲ್ಲಿ ಇರುವಂತಹ ಅಮೈನೋ ಆಸಿಡ್, ಯಾವ ಕೋಡಾನಲ್ಲಿ ಇರುವಂತಹ ನ್ಯೂಕ್ಲಿಯೋಟೈಡ್ ರೀಪ್ಲೇಸ್ ಆಗಿದೆ ಆ ಅಮೈನೋ ಆಸಿಡ್ ಮಾತ್ರ ಅಫೆಕ್ಟ್ ಆಗುತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೂ ಅಫೆಕ್ಟ್ ಆಗಲ್ಲ. ಅದೇ ಈ ರೀತಿ ಅಡಿಷನ್ ಅಥವಾ ಡಿಲೀಷನ್ ಆದ್ರೆ ಏನಾಗುತ್ತೆ? ರೀಡಿಂಗ್ ಫ್ರೇಮೇ ಶಿಫ್ಟ್ ಆಗ್ಬಿಡುತ್ತೆ. ಅರ್ಲಿಯರ್ ನಾರ್ಮಲ್ ಆಗಿದ್ದು ಈ 3 ಕೋಡಾನ್ ಆರ್ 1. ಇವಾಗ ಇನ್ನೊಂದು ಅಡಿಷನ್ ಆದಾಗ ಆ ಕೋಡಾನ್ ಇನ್ಸರ್ಟ್ ಆದ್ಮೇಲೆ ಅಥವಾ ಬೇಸ್ ಪೇರ್ ಇನ್ಸರ್ಟ್ ಆದ್ಮೇಲೆ ಅದಾದ ನಂತರ ಯಾವ್ದೆಲ್ಲ ಬರುತ್ತೆ ಅದೆಲ್ಲ ಕೂಡ ಚೇಂಜ್ ಇರುತ್ತೆ ಒರಿಜಿನಲ್ಗಿಂತ. ಅದೇ ರೀತಿ ಒಂದು ರಿಮೂವ್ ಆದಾಗ ಕೂಡ ಆ ಪಾಯಿಂಟ್ ನಿಂದ ಆಮೇಲೆ ಏನೆಲ್ಲ ಬರುತ್ತೆ ಅದಷ್ಟು ಕೂಡ ಚೇಂಜ್ ಆಗುತ್ತೆ ಒರಿಜಿನಲ್ ಸೀಕ್ವೆನ್ಸ್ಗಿಂತ. ಅದಕ್ಕೆ ನಾವು ಇನ್ಸರ್ಷನ್ ಮತ್ತೆ ಡಿಲೀಷನ್ಗೆ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಕರಿತೀವಿ. ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಓಕೆ, ಸೊ ಈ ಮ್ಯೂಟೇಷನ್ಸ್ ಆದಾಗ ಏನಾಗುತ್ತೆ? ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಚೇಂಜ್ ಆಗ್ಬಿಡುತ್ತೆ. ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಚೇಂಜ್ ಆದಾಗ ಅಮೈನೋ ಆಸಿಡ್ ಸೀಕ್ವೆನ್ಸ್ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಟ್ರಾನ್ಸ್ಲೇಷನ್ ಆಗೋ ಟೈಮಲ್ಲಿ ಪ್ರತಿ 3 ನ್ಯೂಕ್ಲಿಯೋಟೈಡ್ಗೆ ಸ್ಪೆಸಿಫಿಕ್ ಆಗಿ ಅದೇ ಅಮೈನೋ ಆಸಿಡ್ ಸಿಂಥಸೈಸ್ ಆಗುತ್ತೆ. ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಚೇಂಜ್ ಆಗ್ಬಿಟ್ರೆ ಅಮೈನೋ ಆಸಿಡ್ ಯಾವ್ದು ನೆಕ್ಸ್ಟ್ ಬರುತ್ತೆ ಅದು ಕೂಡ ಚೇಂಜ್ ಆಗ್ಬಿಡುತ್ತೆ. ಸೊ ಇಟ್ ವಿಲ್ ಅಫೆಕ್ಟ್ ದ ಫೈನಲ್ ಪ್ರೋಟೀನ್ ದಟ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್. ಇದೇ ಕಾರಣದಿಂದ ಎಷ್ಟೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಕೂಡ ಆಗುತ್ತೆ. ಈಗ ನಾವು ಟ್ರಾನ್ಸ್ಲೇಷನ್ ಬಗ್ಗೆ ಕಲಿಯೋಣ. Translation refers to the process of polymerization of amino acids to form a polypeptide. Translation ಆಗೋ ಟೈಮಲ್ಲಿ ನ್ಯೂಕ್ಲಿಯೋಟೈಡ್ಸ್ ನಲ್ಲಿರುವಂತಹ ಇನ್ಫಾರ್ಮೇಶನ್ is read and a polypeptide is synthesized. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ಟ್ರಾನ್ಸ್ಲೇಷನ್ ಪ್ರಾಸೆಸ್ಗೆ RNA, mRNA, tRNA, rRNA ಮೂರರದ್ದು ಅವಶ್ಯಕತೆ ಇದೆ. ಟ್ರಾನ್ಸ್ಲೇಷನ್ ಆಗ್ಬೇಕಂದ್ರೆ ಅಮೈನೋ ಆಸಿಡ್ಸ್ ಪಕ್ಕ ಬರಬೇಕು. ಪಾಲಿಪೆಪ್ಟೈಡ್ ಅಲ್ಲಿ ಅಮೈನೋ ಆಸಿಡ್ಸ್ ಇರುತ್ತೆ. ಅಮೈನೋ ಆಸಿಡ್ಸ್ ಎಲ್ಲ ಜಾಯಿನ್ ಆದಾಗಲೇ ಪಾಲಿಪೆಪ್ಟೈಡ್ ಅಥವಾ ಪ್ರೋಟೀನ್ ಸಿಂಥಸಿಸ್ ನಡೆಯೋದು. ಸೊ ಇಲ್ಲಿ ಕೂಡ ಒಂದು ಪಾಲಿಮರೈಸೇಷನ್ ಆಗ್ತಾ ಇರೋ ಕಾರಣ ಇಲ್ಲೂ ಕೂಡ ಎನರ್ಜಿ ಬೇಕಾಗಿರುತ್ತೆ. ಸೊ ಈ ಪ್ರಾಸೆಸ್ ಶುರು ಆಗೋ ಮುಂಚೆ ಒಂದು ತುಂಬಾ ಮುಖ್ಯವಾದ ಸ್ಟೆಪ್ ನಡೆಯುತ್ತೆ. ದಟ್ ಇಸ್ ಕಾಲ್ಡ್ ಅಮೈನೋ ಅಸೈಲೇಷನ್
ಆಫ್ tRNA ಅಥವಾ ಚಾರ್ಜಿಂಗ್ ಆಫ್ tRNA ಅಂತ, ಡಿಪೆಂಡಿಂಗ್ ಅಪಾನ್ ಯಾವ ಆಂಟಿಕೋಡಾನ್ ಇದೆ ಅದರಲ್ಲಿ, ಆಂಟಿಕೋಡಾನ್ ಲೂಪಲ್ಲಿ, by making use of energy it will bind to its cognate amino acid. Okay, so ಈ ಆಂಟಿಕೋಡಾನ್ ಬೇಸಿಸ್ ಮೇಲೆ ಅದು ಅಮೈನೋ ಆಸಿಡ್ಗೆ ಬೈಂಡ್ ಆಗುತ್ತೆ ಮೇಕಿಂಗ್ ಯೂಸ್ ಆಫ್ ಎನರ್ಜಿ. ಓಕೆ, ಸೊ ದಿಸ್ ಹ್ಯಾಪನ್ಸ್ ಫಸ್ಟ್. ಇದಾದ್ಮೇಲೆ ಟ್ರಾನ್ಸ್ಲೇಷನ್ ಇನಿಷಿಯೇಟ್ ಆಗಬೇಕು ಅಂದ್ರೆ, ಫಾರ್ ಇನಿಷಿಯೇಷನ್ ಆಫ್ ಟ್ರಾನ್ಸ್ಲೇಷನ್ you have the mRNA carrying information 5' end 3' end. ಈ mRNA ಜೊತೆ ಫಸ್ಟ್ ಬಂದು ಸ್ಮಾಲ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಬೈಂಡ್ ಆಗುತ್ತೆ. ಇದಾದ ನಂತರ ಫಸ್ಟ್ ಕೋಡಾನ್ ಏನಿದೆ ಇಲ್ಲಿ AUG ಇರುತ್ತೆ ಫಸ್ಟ್ ಕೋಡಾನ್. ಈ ಕೋಡಾನ್ ಲೆಟ್ಸ್ ಸೇ GUGCUC. ಓಕೆ, ರ್ಯಾಂಡಮ್ ಸೀಕ್ವೆನ್ಸ್ ಬರ್ದಿದ್ದೀನಿ. ಓಕೆ, so in fact wait, let me change this. ಒಂದು ರೈಬೋಸೋಮ್ ಒಳಗಡೆ ಅಟ್ ಅ ಟೈಮ್ ಎರಡು ಕೋಡಾನ್ಸ್ನ ರೀಡ್ ಮಾಡ್ಬೋದು. ಇಫ್ ಯು ಹ್ಯಾವ್ AUG ಹಿಯರ್, ಲೆಟ್ಸ್ ಸೇ ಯು ಹ್ಯಾವ್ GUG ಹಿಯರ್. ಓಕೆ, ಫಸ್ಟ್ mRNA ವಿಲ್ ಅಸೋಸಿಯೇಟ್ ವಿತ್ ದ ಸ್ಮಾಲರ್ ರೈಬೋಸೋಮಲ್ ಸಬ್ ಯೂನಿಟ್. ಇದಕ್ಕೆ ಬಂದು ಇನಿಷಿಯೇಟರ್ tRNA ಬೈಂಡ್ ಆಗುತ್ತೆ. UAC tRNA ಕ್ಯಾರಿಂಗ್ ಅಮೈನೋ ಆಸಿಡ್ ಮೀಥಿಯೋನಿನ್ ಬಂದು ಬೈಂಡ್ ಆಗುತ್ತೆ. ಇದಾದ ಮೇಲೆ ಲಾರ್ಜ್ ಸಬ್ ಯೂನಿಟ್ ಬಂದು ಬೈಂಡ್ ಆಗುತ್ತೆ. ಇದರ ನಂತರ ಸೆಕೆಂಡ್ ಕೋಡಾನ್ನ ಕಾಂಪ್ಲಿಮೆಂಟರಿ ಆಗಿರುವಂತಹ ಆಂಟಿ ಕೋಡಾನ್ ಇರೋ tRNA ವಿಲ್ ಕಮ್ ಅಂಡ್ ಬೈಂಡ್ ಹಿಯರ್. GUGಗೆ ವ್ಯಾಲಿನ್. ಸೊ CUC ಕಂಟೇನ್ಸ್ ಅನ್ ಅಮೈನೋ ಆಸಿಡ್ ಕಾಲ್ಡ್ ವ್ಯಾಲಿನ್. ಹಿಂಗೆ ಬರುತ್ತೆ. ಎರಡು tRNA ದಟ್ ಕಂಟೇನ್ ಅಮೈನೋ ಆಸಿಡ್ಸ್ ಇದೆರಡು ಜೊತೆಗೆ ಬಂದಾಗ ಇದ್ರ ಮಧ್ಯ ಪಾಲಿಪೆಪ್ಟೈಡ್ ಫಾರ್ಮೇಶನ್ ಆಗುತ್ತೆ. ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ನಾರ್ಮಲ್ ಆಗಿ ಎರಡು ಚಾರ್ಜ್ಡ್ tRNA ಬಂದು ಪಕ್ಕ ಪಕ್ಕ ಇದ್ದಾಗ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬಾಡಿಯಲ್ಲಿ ನಮ್ಮ ಸೆಲ್ಸ್ ಒಳಗಡೆ ಯಾವುದೇ ರಿಯಾಕ್ಷನ್ ಆಗ್ಬೇಕಂದ್ರೂ ಅದಕ್ಕೆ ಎನ್ಸೈಮ್ಸ್ ಬೇಕು. ಈ ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ನ ಆಕ್ಸಿಲರೇಟ್ ಮಾಡೋದಕ್ಕೆ, ಪ್ರೋಟೀನ್ ಸಿಂಥಸಿಸ್ನ ಹೆಲ್ಪ್ ಮಾಡೋದಕ್ಕೆ ಈ RNA ಈ ರೈಬೋಸೋಮಲ್ ಇರುವಂತಹ RNA, ರೈಬೋಸೋಮಲ್ RNA ಏನಿದೆ, ಈ ರೈಬೋಸೋಮಲ್ RNA ವಿಲ್ ಆಕ್ಟ್ ಆಸ್ ಅ ಕ್ಯಾಟಲಿಸ್ಟ್ and it will help in the formation of the peptide bond. ಅದರ ರೇಟ್ನ ಇನ್ಕ್ರೀಸ್ ಮಾಡುತ್ತೆ. ಇಲ್ಲಿ RNA ಎಂಜೈಮ್ ಆಕ್ಟಿವಿಟಿ ತೋರಿಸ್ತಾ ಇರೋದಕ್ಕೆ ಈ RNAಗೆ ನಾವು ರೈಬೋಸೈಮ್ ಅಂತ ಕೂಡ ಕರಿತೀವಿ. ನಿಮಗೆ ನೆನಪಿದ್ರೆ ನಾವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಎಂಜೈಮ್ಸ್ ಬಗ್ಗೆ ಇನ್ ಡೀಟೇಲ್ ಕಲ್ತ್ವಿ. ಅಲ್ಲಿ ವಿ ಸ್ಪೋಕ್ ಅಬೌಟ್ ಹೌ ಯೂಶಲಿ ಪ್ರೋಟೀನ್ಸ್ ಆರ್ ದಿ ಎಂಜೈಮ್ಸ್, ಬಟ್ ದೇರ್ ಆರ್ ಫ್ಯೂ ಎಕ್ಸೆಪ್ಷನ್ಸ್ ವೇರ್ RNA ಆಕ್ಟ್ಸ್ ಲೈಕ್ ದಿ ಎಂಜೈಮ್. ದಿಸ್ ಇಸ್ ದಟ್ ಎಕ್ಸೆಪ್ಷನ್ ವೇರ್ ಈ ರೈಬೋಸೋಮಲ್ ಇರುವಂತಹ rRNA ವಿಲ್ ಕ್ಯಾಟಲೈಸ್ ದ ಬಾಂಡ್ ಫಾರ್ಮೇಶನ್, ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಬಿಟ್ವೀನ್ ಟೂ ಅಮೈನೋ ಆಸಿಡ್ಸ್. ಓಕೆ, ಸೊ ಇದಾಯ್ತು ಕತೆ. ಇದಾದ್ಮೇಲೆ ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಈ ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆದ್ಮೇಲೆ ಈ ಅಮೈನೋ ಆಸಿಡ್ ವಿಲ್ ಸ್ಟಿಲ್ ಬಿ ಅಟ್ಯಾಚ್ಡ್ ಟು ದಿಸ್. ಈ tRNA ಇದಕ್ಕೇನು ಅಟ್ಯಾಚ್ ಆಗಿತ್ತು, ದಟ್ ವಿಲ್ ಲೀವ್ ಅಂಡ್ ಗೆಟ್ ಔಟ್ಸೈಡ್ ಟು ಬ್ರಿಂಗ್ more amino acids. Okay, so this will escape. ಈ ರೈಬೋಸೋಮ್ ಫರ್ದರ್ ಟ್ರಾನ್ಸ್ಲೋಕೇಟ್ ಆಗುತ್ತೆ. ಸೊ ಏನಾಗುತ್ತೆ, ನಮ್ಮ ಸ್ಟ್ರ್ಯಾಂಡ್ 5' to 3' ಈ ರೀತಿ ಇತ್ತು. ಹಿಯರ್ ವಿ ಹ್ಯಾಡ್ AUG, ಇದ್ರ ಕತೆ ಮುಗೀತು. ನೆಕ್ಸ್ಟ್ ಯು ಹ್ಯಾವ್ GUG, CUC. Now the RNA or the ribosome is here. You have valine attached to methionine and first tRNA ಇದ್ದಿದ್ದ ಜಾಗದಲ್ಲಿ ಇವಾಗ ಸೆಕೆಂಡ್ tRNA ಮೂವ್ ಆಗಿರುತ್ತೆ ಬಿಕಾಸ್ ಆಫ್ ಮೂವ್ಮೆಂಟ್ ಆಫ್ ರೈಬೋಸೋಮ್ ಸ್ಲೈಡಿಂಗ್ ಓವರ್ ದಿಸ್ mRNA. ಈ ಸೆಕೆಂಡ್ ಪೊಸಿಷನ್ ಫ್ರೀ ಆಗಿರುತ್ತೆ. ಡಿಪೆಂಡಿಂಗ್ ಅಪಾನ್ ಇಲ್ಲಿ ಯಾವ ಕೋಡಾನ್ ಇದೆ ಅದಕ್ಕೆ ಕಾಂಪ್ಲಿಮೆಂಟರಿ ಆಂಟಿ ಕೋಡಾನ್ ಬಂದು ಇಲ್ಲಿ ಬೈಂಡ್ ಆಗುತ್ತೆ. ಮತ್ತೆ ಇದೆರಡರ ಮಧ್ಯ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅದಾದ ನಂತರ ಇದು ಎಸ್ಕೇಪ್ ಆಗುತ್ತೆ. ಮತ್ತೆ ಇದು ಫರ್ದರ್ ಮೂವ್ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಟುವರ್ಡ್ಸ್ ದಿ ಎಂಡ್ ಆಫ್ mRNA,
ಒನ್ ಆಫ್ 3 ಸ್ಟಾಪ್ ಕೋಡಾನ್ಸ್ ಇರುತ್ತೆ, UAA ಅಥವಾ UAG ಅಥವಾ UGA. ಈ ಮೂರರಲ್ಲಿ ಒಂದು ಸ್ಟಾಪ್ ಕೋಡಾನ್ ಟುವರ್ಡ್ಸ್ 3' ಎಂಡ್ ಇರುತ್ತೆ. ಒನ್ಸ್ ದ ರೈಬೋಸೋಮ್ ಕಮ್ಸ್ ಟು ದ ಸ್ಟಾಪ್ ಕೋಡಾನ್, ನಮಗೆ ಗೊತ್ತಿರೋ ಹಾಗೆ ಸ್ಟಾಪ್ ಕೋಡಾನ್ಸ್ ವಿಲ್ ನಾಟ್ ಸ್ಪೆಸಿಫೈ ಎನಿ ಅಮೈನೋ ಆಸಿಡ್. ಸ್ಟಾಪ್ ಕೋಡಾನ್ಸ್ಗೆ ಯಾವ tRNA ಕೂಡ ಇರೋದಿಲ್ಲ. ಸೊ ಆ ಪಾಯಿಂಟ್ಗೆ ಬಂದಾಗ ಏನಾಗುತ್ತೆ, there is something called a release factor that will come and bind here to the stop codon. ಅದಾದ ನಂತರ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ, ಟರ್ಮಿನೇಷನ್ ಆಫ್ ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಟ್ರಾನ್ಸ್ಲೇಷನ್ ಮುಗಿದ ನಂತರ ನಮಗೆ ಈ ಚೈನ್ ಆಫ್ ಅಮೈನೋ ಆಸಿಡ್ಸ್ ಆರ್ ಅ ಪಾಲಿಪೆಪ್ಟೈಡ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ಟ್ರಾನ್ಸ್ಲೇಷನ್. ಇಲ್ಲಿ ಒಂದು ನಾವೇನು ನೆನ್ಪಿಟ್ಕೊಳ್ಬೇಕು ಅಂದರೆ, ಈ ಸ್ಟಾರ್ಟ್ ಕೋಡಾನ್ ಇದೆ ಅಲ್ವಾ, ಇದು 5' ಎಂಡ್ 3' ಎಂಡ್. ಇದು ಸ್ಟಾರ್ಟ್ ಕೋಡಾನ್, ಇದು ಸ್ಟಾಪ್ ಕೋಡಾನ್. ಸ್ಟಾರ್ಟ್ ಕೋಡಾನ್ನ ಈ ಕಡೆಗೆ ಮತ್ತೆ ಸ್ಟಾಪ್ ಕೋಡಾನ್ನ ಈ ಕಡೆಗೆ ಯೂಶಲಿ ಸ್ವಲ್ಪ UTRs ಅಂತ ಇರುತ್ತೆ. ಸೊ UTR ಅಂತ ಅಂದರೆ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂತ ಇರುತ್ತೆ. ಓಕೆ, ಸೊ ಈ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂದ್ರೆ ಏನು, ಆ ಪ್ರಾಸೆಸ್ ಆ ಪಾರ್ಟಲ್ಲಿ ಇನ್ಫಾರ್ಮೇಶನ್ ಇಲ್ಲ ಟ್ರಾನ್ಸ್ಲೇಷನ್ ಆಗೋದಕ್ಕೆ. ಸೊ ಈ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಏನು ಅಂತ ಹೇಳಿದ್ರೆ, ದೇ ವಿಲ್ ಹೆಲ್ಪ್ ಇನ್ ಮೇಕಿಂಗ್ ಶ್ಯೂರ್ ಎಫೆಕ್ಟಿವ್ ಆಗಿ ಟ್ರಾನ್ಸ್ಲೇಷನ್ ಪ್ರಾಸೆಸ್ ನಡೆಯುತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಟ್ರಾನ್ಸ್ಲೇಷನ್. ನೌ ಲೆಟ್ಸ್ ಟಾಕ್ ಅಬೌಟ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ನಮಗೆ ಗೊತ್ತು, ಒಂದು ಸೆಲ್ ಒಳಗಡೆ DNA ಇರುತ್ತೆ, ಬೇರೆ ಬೇರೆ ರೀಜನ್ಸ್ ಆಫ್ DNA ಬೇರೆ ಬೇರೆ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಆ ಸೆಲ್ಗೆ ಆ ಟೈಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ನ ಕಾಪಿ ಮಾಡ್ಕೊಳ್ಳುತ್ತೆ, ಪ್ರೋಟೀನ್ನ ಸಿಂಥಸೈಸ್ ಮಾಡುತ್ತೆ, ಪ್ರೋಟೀನ್ ಅದ್ರ ಕೆಲಸ ಮಾಡುತ್ತೆ. ನಮ್ಮ ಸೆಲ್ಸ್ಗೆ ಹೆಂಗೆ ಗೊತ್ತಾಗುತ್ತೆ ಸ್ಟಾಪ್ ಮಾಡೋದಕ್ಕೆ? ಇವಾಗ ಯಾವುದೋ ಒಂದು ಸೆಗ್ಮೆಂಟ್ ಆಫ್ DNAಲಿ ಪ್ರೋಟೀನ್, ನಮಗೆ ಆ ಪ್ರೋಟೀನ್ದು ಅವಶ್ಯಕತೆ ಸದ್ಯಕ್ಕೆ ಸೆಲ್ ಇಲ್ಲ. ಹೌ ಡಸ್ ದ ಸೆಲ್ ನೋ ಟು ಟರ್ನ್ ಆಫ್ ದಟ್ ಜೀನ್ ವೆನ್ ಇಟ್ ಇಸ್ ನಾಟ್ ರಿಕ್ವೈರ್ಡ್? ಬೇಕಾಗಿರುವಾಗ ಟರ್ನ್ ಆನ್ ಮಾಡಬೇಕು ಅಂತ ಸೆಲ್ಲಿಗೆ ಹೆಂಗೆ ಗೊತ್ತಾಗುತ್ತೆ? ಅದು ಹೆಂಗೆ ನಡೆಯುತ್ತೆ? ಅದಕ್ಕೆ ನಾವು ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇವಾಗ ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಜೀನ್ ಅಂದ್ರೆ ಏನು? DNA ಸೆಗ್ಮೆಂಟ್. ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದೆ? DNA RNA ಫಾರ್ಮ್ ಆಗುತ್ತೆ, RNA ಪ್ರೋಟೀನ್ನ ಫಾರ್ಮ್ ಮಾಡಿಸುತ್ತೆ. ಈ ಪ್ರಾಸೆಸ್ಸಿಂದ ಆ ಜೀನಲ್ಲಿರೋ ಇನ್ಫಾರ್ಮೇಷನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಈ ಎಕ್ಸ್ಪ್ರೆಷನ್ನ ನಾವು ರೆಗ್ಯುಲೇಟ್ ಮಾಡಬೇಕು, ನಮ್ಮ ಸೆಲ್ಸ್ ರೆಗ್ಯುಲೇಟ್ ಮಾಡಬೇಕು. ಎವ್ರಿ ಟೈಮ್ ಎಲ್ಲ ಪ್ರೋಟೀನ್ಸ್ದು ನಮಗೆ ಅವಶ್ಯಕತೆ ಇಲ್ಲ. ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಟ್ರಾನ್ಸ್ಲೇಷನ್ ಪ್ರಾಸೆಸ್ ದೇ ರಿಕ್ವೈರ್ ಅ ಲಾಟ್ ಆಫ್ ಎನರ್ಜಿ. ಅಷ್ಟೊಂದು ಎನರ್ಜಿ ವೇಸ್ಟ್ ಆಗುತ್ತೆ ಬೇಡದೇ ಇರೋ ಪ್ರಾಡಕ್ಟ್ ಸಿಂಥಸೈಸ್ ಮಾಡಿ. ಸೊ ದ ಸೆಲ್ ವಿಲ್ ಹ್ಯಾವ್ ಟು ಸಮ್ಹೌ ಫೈಂಡ್ ಅ ವೇ ಟು ಟರ್ನ್ ಆಫ್ ದ ಜೀನ್ಸ್ ವೆನ್ ವಿ ಡೋಂಟ್ ನೀಡ್ ಇಟ್. ಈ ಪ್ರಾಸೆಸ್ಗೆ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ಹೇಗೆ ನಾವು ಮನೆಗಳಲ್ಲೆಲ್ಲ ಯಾವಾಗ ಯಾರು ಮನೆಯಲ್ಲಿಲ್ಲ ಅವಾಗ ಲೈಟ್ ಸ್ವಿಚಸ್ನೆಲ್ಲ ಆಫ್ ಮಾಡ್ತೀವಿ, ಫ್ಯಾನ್ನೆಲ್ಲ ಆಫ್ ಮಾಡ್ತೀವಿ, ಯಾವಾಗ ರಿಕ್ವೈರ್ಮೆಂಟ್ ಇದೆ ಯಾವಾಗ ಆನ್ ಮಾಡ್ತೀವಿ. ಅದೇ ರೀತಿ ನಮ್ಮ ಸೆಲ್ಸಲ್ಲಿ ಕೂಡ ಒಂದು ಮೆಕ್ಯಾನಿಸಮ್ ಇದೆ ವೇರ್ ಬೇಡದೇ ಇರೋ ಟೈಮಲ್ಲಿ ಜೀನ್ಸ್ ಎಲ್ಲ ಆಫ್ ಆಗಿರುತ್ತೆ, ಯಾವಾಗ ಬೇಕು ಅವಾಗ ಮಾತ್ರ ಆನ್ ಆಗುತ್ತೆ. ಸೊ ಈ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಬೇರೆ ಬೇರೆ ಲೆವೆಲ್ಸಲ್ಲಿ ಆಗ್ಬೋದು. ಓಕೆ, ಯುಕ್ಯಾರಿಯೋಟ್ಸಲ್ಲಿ ನೋಡಿದ್ರೆ ಟ್ರಾನ್ಸ್ಕ್ರಿಪ್ಷನ್ ಲೆವೆಲಲ್ಲಿ ಆಗ್ಬೋದು. ಟ್ರಾನ್ಸ್ಕ್ರಿಪ್ಷನ್ ಲೆವೆಲಲ್ಲಿ ಅಂದರೆ ಇವಾಗ ಒಂದು ಜೀನ್ದು ಪ್ರಾಡಕ್ಟ್ ನಮಗೆ ಸದ್ಯಕ್ಕೆ ಬೇಡ ಅಂದರೆ ಅದರ ಟ್ರಾನ್ಸ್ಕ್ರಿಪ್ಷನ್ನೇ ಪ್ರಿವೆಂಟ್ ಮಾಡೋದು. ಟ್ರಾನ್ಸ್ಕ್ರಿಪ್ಷನ್ನೇ ಪ್ರಿವೆಂಟ್ ಆದರೆ mRNAನೇ ಫಾರ್ಮ್ ಆಗಿಲ್ಲ. mRNAನೇ ಫಾರ್ಮ್ ಆಗಲಿಲ್ಲ ಅಂದರೆ ಪ್ರೋಟೀನ್ ಡೆಫಿನೆಟ್ಲಿ ಫಾರ್ಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಲೆವೆಲಲ್ಲಿ ಯು ಕ್ಯಾನ್ ರೆಗ್ಯುಲೇಟ್ ದಿ ಎಕ್ಸ್ಪ್ರೆಷನ್ ಆಫ್ ಅ ಜೀನ್. ಪ್ರಾಸೆಸಿಂಗ್ ಲೆವೆಲ್, ಪ್ರಾಸೆಸಿಂಗ್ ಅಂದರೆ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್. ಆ ಮಾಡಿಫಿಕೇಶನ್ ಆಗೋ ಟೈಮಲ್ಲಿ ಯು ಕ್ಯಾನ್ ರೆಗ್ಯುಲೇಟ್ ಇಟ್. ಮಾಡಿಫೈ ಆದಮೇಲೆ ನ್ಯೂಕ್ಲಿಯಸ್ಸಿಂದ ಹೊರಗೆ ಸೈಟೋಪ್ಲಾಸ್ಮಿಗೆ ಬರಬೇಕು. ಆ ಟ್ರಾನ್ಸ್ಪೋರ್ಟ್ ಆಗೋ ಟೈಮಲ್ಲಿ ಯು ಕ್ಯಾನ್ ರೆಗ್ಯುಲೇಟ್ ಇಟ್. ಅಥವಾ ಎಲ್ಲ ಮಾಡಿಫಿಕೇಶನ್ ಆಗಿ ನ್ಯೂಕ್ಲಿಯಸ್ನಿಂದ ಸೈಟೋಪ್ಲಾಸಮ್ಗೂ ಬಂತು ಟ್ರಾನ್ಸ್ಲೇಷನ್ ಆಗೋದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಸೊ ಈ 4 ಲೆವೆಲಲ್ಲಿ ನಾವು ಜೀನ್ ಎಕ್ಸ್ಪ್ರೆಷನ್ನ ರೆಗ್ಯುಲೇಟ್ ಮಾಡ್ಬೋದು. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಇದೆ ವಿಚ್ ಈಸ್ ಕಾಲ್ಡ್ ಲ್ಯಾಕ್ ಓಪರಾನ್. ಇಲ್ಲಿ ಲ್ಯಾಕ್ ಅಂದರೆ ಲ್ಯಾಕ್ಟೋಸ್, ಲ್ಯಾಕ್ ಅಂದರೆ ಲಕ್ಷ ಅಲ್ಲ. ಸೊ ದಿಸ್ ಲ್ಯಾಕ್ ಓಪರಾನ್ ವಾಸ್ ಎಲ್ಯೂಸಿಡೇಟೆಡ್ ಬೈ 2 people, ಜೇಕಬ್ ಆ್ಯಂಡ್ ಮೋನೆಡ್. ಸೊ ಏನು ಎಕ್ಸಾಕ್ಟ್ಲಿ ಓಪರಾನ್ ಅಂದರೆ? ಇಟ್ ಈಸ್ ಅ ಪಾಲಿಸಿಸ್ಟ್ರಾನಿಕ್ ಸ್ಟ್ರಕ್ಚರಲ್ ಜೀನ್. ಪಾಲಿಸಿಸ್ಟ್ರಾನಿಕ್ ಅಂದರೆ ಏನು? ಒಂದೇ ಸೆಗ್ಮೆಂಟ್ ಇರುತ್ತೆ, ಆ ಸೆಗ್ಮೆಂಟಲ್ಲಿ ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಈ ಓಪರಾನ್ಗೆ ಪಾಲಿಸಿಸ್ಟ್ರಾನಿಕ್ ಜೀನ್ ಇದೆ. ಒಂದಕ್ಕಿಂತ ಹೆಚ್ಚು ಪ್ರೋಟೀನ್ಸ್ ಅಥವಾ ಪಾಲಿಪೆಪ್ಟೈಡ್ಗೆ ಇನ್ಫಾರ್ಮೇಷನ್ ಇದ್ರೂ ಅಷ್ಟು ಸ್ಟ್ರಕ್ಚರಲ್ ಜೀನ್ಸ್ಗೆ
ಒಂದು ಕಾಮನ್ ಪ್ರೊಮೋಟರ್ ಮತ್ತು ಕಾಮನ್ ರೆಗ್ಯುಲೇಟರಿ ಸೀಕ್ವೆನ್ಸಸ್ ಇರುತ್ತೆ. ಇಂಥ ಒಂದು ಸ್ಟ್ರಕ್ಚರಿಗೆ ನಾವು ಒಪುರಾನ್ ಅಂತ ಕರಿತೀವಿ. ಲ್ಯಾಕ್ ಒಪುರಾನ್ ಅನ್ನೋ ಒಂದು ಒಪುರಾನ್ is an operon or a set of genes that govern the metabolism of lactose. 𝐒𝐂𝐈 ಬ್ಯಾಕ್ಟೀರಿಯಾ ಅಂತ ಬ್ಯಾಕ್ಟೀರಿಯಾ ನಾವು ನೋಡ್ಬೋದು. ಲ್ಯಾಕ್ಟೋಸ್ ಮೆಟಬಾಲಿಸಮ್ ಆಗಬೇಕಂದ್ರೆ ಸ್ವಲ್ಪ ಎನ್ಸೈಮ್ಸ್ ಬೇಕಾಗುತ್ತೆ. ಸೊ ಆ ಮೆಟಬಾಲಿಸಮ್ ಆಫ್ ಲ್ಯಾಕ್ಟೋಸ್ನ ಕಂಟ್ರೋಲ್ ಮಾಡೋದಕ್ಕೆ ವಿ ಹ್ಯಾವ್ ಅ ಸೆಟ್ ಆಫ್ ಜೀನ್ಸ್ ದಟ್ ಇಸ್ ಕಾಲ್ಡ್ ಲ್ಯಾಕೋಪುರಾನ್. ಸೊ ಇವಾಗ ಈ ಲ್ಯಾಕೋಪುರಾನ್ ಅಲ್ಲಿ ಏನೆಲ್ಲ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇದೆ ಅದನ್ನ ನೋಡೋಣ. ಫಸ್ಟ್ 3 ಸ್ಟ್ರಕ್ಚರಲ್ ಜೀನ್ಸ್ ಬಗ್ಗೆ ಮಾತಾಡೋಣ. ದೇರ್ ಆರ್ 3 ಸ್ಟ್ರಕ್ಚರಲ್ ಜೀನ್ಸ್, 𝐊𝐿𝐻, 𝐊𝐻�Y, 𝐊𝐴. ಇದು 3 ಕೂಡ ಸ್ಟ್ರಕ್ಚರಲ್ ಜೀನ್ಸ್. ಈ 3 ಸ್ಟ್ರಕ್ಚರಲ್ ಜೀನ್ಸ್ will produce a common mRNA. This will give rise to 3 different enzymes. ಲ್ಯಾಕ್-Z ನಿಂದ we get β-galactosidase, ಲ್ಯಾಕ್-Y ನಿಂದ we get an enzyme called permease, ಲ್ಯಾಕ್-A ಇಂದ we get an enzyme called trans-acetylase. ಬೀಟಾ-ಗ್ಯಾಲಕ್ಟೋಸೈಡೇಸ್ ಫಂಕ್ಷನ್ ಏನು ಅಂದರೆ ಲ್ಯಾಕ್ಟೋಸ್ನ ಬ್ರೇಕ್ ಡೌನ್ ಮಾಡುತ್ತೆ ಇಂಟು ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್. ಪರ್ಮಿಯಸ್ನ ಫಂಕ್ಷನ್ ಏನು ಅಂತ ಅಂದರೆ ಇದು ಬ್ಯಾಕ್ಟೀರಿಯಾ ಅಂತ ತಗೊಂಡ್ರೆ ಅದೊಂದು ಮೀಡಿಯಮಲ್ಲಿ ಗ್ರೋ ಮಾಡ್ತಾ ಇರುತ್ತೆ. ಆ ಮೀಡಿಯಮಲ್ಲಿ ಏನಾದರೂ ಲ್ಯಾಕ್ಟೋಸ್ ಇದ್ದರೆ ಆ ಲ್ಯಾಕ್ಟೋಸ್ನ ಸೆಲ್ ಒಳಗಡೆ ಬರೋ ರೀತಿ ಪರ್ಮಿಯಬಿಲಿಟಿನ ಇನ್ಕ್ರೀಸ್ ಮಾಡುವಂಥ ಕೆಲಸ ಪರ್ಮಿಯಸ್ದು. ಟ್ರಾನ್ಸ್-ಅಸೆಟೈಲೇಸ್ ಬೇಸಿಕಲಿ ಒಂದು ಅಸೆಟೈಲ್ ಕೋಎ ಗ್ರೂಪ್ನ ಟ್ರಾನ್ಸ್ಫರ್ ಮಾಡುತ್ತೆ ಬಿಟ್ವೀನ್ 2 ಡಿಫ್ರೆಂಟ್ ಮಾಲಿಕ್ಯೂಲ್ಸ್. ಓಕೆ, ಸೊ ಇದು 3 ಎನ್ಸೈಮ್ಸ್ ಬೇಕು ಲ್ಯಾಕ್ಟೋಸ್ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಬಂದು ಅದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಬ್ಯಾಕ್ಟೀರಿಯಾಗೆ ಲ್ಯಾಕ್ಟೋಸ್ ಯಾವಾಗ ಬೇಕಾಗಿರುತ್ತೆ? ನಮಗೆ ಗೊತ್ತಿರೋ ಹಾಗೆ ಮೋಸ್ಟ್ ಪ್ರಿಫರ್ಡ್ ಸಬ್ಸ್ಟೆನ್ಸ್ ಫಾರ್ ಎನಿ ಆರ್ಗ್ಯಾನಿಸಮ್ ಇಸ್ ಗ್ಲೂಕೋಸ್. ಗ್ಲೂಕೋಸ್ನೇ ನಾವು ಫಸ್ಟ್ ಕನ್ಸಿಡರ್ ಮಾಡೋದು ಬ್ರೇಕ್ ಡೌನ್ ಮಾಡಿ ಎನರ್ಜಿ ತಗೊಳ್ಳೋದಕ್ಕೆ. ಯಾವುದಾದ್ರೂ ಮೀಡಿಯಮಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗ್ತಾ ಇರುವಾಗ ಗ್ಲೂಕೋಸ್ ಇಲ್ಲದೆ ಲ್ಯಾಕ್ಟೋಸ್ ಇದ್ದರೆ ಅವಾಗ ಗ್ಲೂಕೋಸ್ ಇಲ್ಲದೆ ಇರೋ ಕಾರಣ ಇಟ್ ವಿಲ್ ಮೇಕ್ ಯೂಸ್ ಆಫ್ ಲ್ಯಾಕ್ಟೋಸ್, ಬ್ರೇಕ್ ಡೌನ್ ಲ್ಯಾಕ್ಟೋಸ್, ಸಿಂಥಸೈಸ್ ಗ್ಲೂಕೋಸ್, ಬ್ರೇಕ್ ಡೌನ್ ಅಲ್ಲಿ ಗ್ಲೂಕೋಸ್ ಸಿಗುತ್ತೆ, ಅದನ್ನು ಬ್ರೇಕ್ ಡೌನ್ ಮಾಡಿ ಎನರ್ಜಿ ತಗೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇಫ್ ಇನ್ ಅ ನ್ಯೂಟ್ರಿಯೆಂಟ್ ಮೀಡಿಯಂ ಇಫ್ ದರ್ ಇಸ್ ನೋ ಗ್ಲೂಕೋಸ್ ಬಟ್ ಲ್ಯಾಕ್ಟೋಸ್ ಇಸ್ ಪ್ರೆಸೆಂಟ್, ದ ಬ್ಯಾಕ್ಟೀರಿಯಾ ವಿಲ್ ಸ್ಟಾರ್ಟ್ ಮೇಕಿಂಗ್ ಯೂಸ್ ಆಫ್ ದ್ಯಾಟ್ ಲ್ಯಾಕ್ಟೋಸ್ ಫಾರ್ ಇಟ್ಸ್ ಎನರ್ಜಿ ರಿಕ್ವೈರ್ಮೆಂಟ್ಸ್. ಈಗ ನಮಗೆ ಮೀಡಿಯಮಲ್ಲಿ ಲ್ಯಾಕ್ಟೋಸ್ ಇಲ್ಲವೇ ಇಲ್ಲ ಅಂದರೆ ಈ 3 ಎನ್ಸೈಮ್ ಪ್ರೊಡ್ಯೂಸ್ ಆಗಿನೂ ಏನೂ ಪ್ರಯೋಜನ ಇಲ್ಲ. ಲ್ಯಾಕ್ಟೋಸ್ ಇದ್ದರೆ ಇದನ್ನು ಹೆಲ್ಪ್ ಮಾಡೋದಕ್ಕೆ ಬ್ರೇಕ್ ಡೌನ್ ಮಾಡುತ್ತೆ, ಸೆಲ್ ಒಳಗಡೆ ತಗೊಳ್ಳೋದಕ್ಕೆ ಬ್ರೇಕ್ ಡೌನ್ ಮಾಡುತ್ತೆ. ಅದಿಲ್ಲದೇ ಹೋದರೆ ಇದೆಲ್ಲ ಪ್ರೊಡ್ಯೂಸ್ ಆದರೂ ಅದು ವೇಸ್ಟ್. ಸೊ ಯಾವಾಗ ಲ್ಯಾಕ್ಟೋಸ್ ಇದನ್ನ ಮೆಟಬಲೈಸ್ ಮಾಡ್ತಾ ಇಲ್ಲ ಆವಾಗ ಈ ಎನ್ಸೈಮ್ಸ್ದು ಫಂಕ್ಷನ್ ಏನೂ ಇರೋದಿಲ್ಲ. ಇಫ್ ಇಟ್ ಇಸ್ ಪ್ರೊಡ್ಯೂಸ್ಡ್ ಇಟ್ ಇಸ್ ವೇಸ್ಟ್. ಅಂಥ ಟೈಮಲ್ಲಿ ನಾವು ಈ ಜೀನ್ಸ್ನ ಸ್ವಿಚ್ ಆಫ್ ಮಾಡಬೇಕು. ಅದು ಸ್ವಿಚ್ ಆಫ್ ಮಾಡೋದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಹತ್ರ ಸ್ವಲ್ಪ ರೆಗ್ಯುಲೇಟರಿ ಸೀಕ್ವೆನ್ಸಸ್ ಇರುತ್ತೆ. ದೆರ್ ಇಸ್ ಅ ಜೀನ್ ಕಾಲ್ಡ್ ಐ ವಿಚ್ ಪ್ರೊಡ್ಯೂಸಸ್, ಐ ಹಿಯರ್ ಸ್ಟ್ಯಾಂಡ್ಸ್ ಫಾರ್ ಇನ್ಹಿಬಿಟರ್. ಈ ಇನ್ಹಿಬಿಟರ್ ಒಂದು ರಿಪ್ರೆಸರ್ ಅಂತ ಒಂದು ಪ್ರೋಟೀನ್ನ ಸಿಂಥಸೈಸ್ ಮಾಡುತ್ತೆ. ದಿಸ್ ರಿಪ್ರೆಸರ್ ವಿಲ್ ಮೇಕ್ ಶ್ಯೂರ್ ದಟ್ ದೋಸ್ ಎನ್ಸೈಮ್ಸ್ ಆರ್ ನಾಟ್ ಪ್ರೊಡ್ಯೂಸ್ಡ್. ಹೆಂಗೆ ಎಕ್ಸಾಕ್ಟ್ಲಿ ಅದು ಮಾಡುತ್ತೆ ನಾನು ಹೇಳ್ತೀನಿ. ಸೊ ಇದು ಒಂದು ಜೀನ್ ಆಗಿರೋದ್ರಿಂದ ಪ್ರತಿ ಜೀನಿಗೆ ಒಂದು ಪ್ರೊಮೋಟರ್ ಇರುತ್ತೆ, ನಿಮಗೆ ಗೊತ್ತು. ಸೊ ದಿಸ್ ಇಸ್ ದ ಪ್ರೊಮೋಟರ್ ಫಾರ್ ದಿಸ್ ಜೀನ್. ಈ ಜೀನ್ಸ್ಗೆ ಪ್ರೊಮೋಟರ್ ಇಲ್ಲಿದೆ. ಅದು ಬಿಟ್ಟು ಒಂದು ರೀಜನ್ ಇದೆ ಅಥವಾ ಒಂದು ಸೆಗ್ಮೆಂಟ್ ಇದೆ, ಇದಕ್ಕೆ ನಾವು ಆಪರೇಟರ್ ಅಂತ ಕರಿತೀವಿ. ದಿಸ್ ಆಪರೇಟರ್ ಇಟ್ ಸೆಲ್ಫ್ ವಿಲ್ ಆಕ್ಟ್ ಲೈಕ್ ದ ಸ್ವಿಚ್ ದಟ್ ಟರ್ನ್ಸ್ ಆನ್ ಆ್ಯಂಡ್ ಆಫ್ ದ ಸ್ಟ್ರಕ್ಚರಲ್ ಜೀನ್ಸ್. ಇವಾಗ ನಾವು ಒಂದು ಕೇಸ್ನ ತಗೊಳ್ಳೋಣ. ಮೀಡಿಯಂನಲ್ಲಿ ಲ್ಯಾಕ್ಟೋಸ್ ಇಲ್ಲ. ಓಕೆ, ಸೊ ಮೀಡಿಯಂ ಅಲ್ಲಿ ಲ್ಯಾಕ್ಟೋಸ್ ಇಸ್ ಆಬ್ಸೆಂಟ್. ಲ್ಯಾಕ್ಟೋಸ್ ಇಲ್ಲದೆ ಇರುವಾಗ ಇದ್ಯಾವುದು ಕೂಡ ಸಿಂಥಸೈಸ್ ಆಗಬಾರ್ದು. ಇದ್ಯಾವುದು ಸಿಂಥಸೈಸ್ ಆಗದೆ ಇರೋ ರೀತಿ ಈ ಒಂದು ಜೀನ್ ನೋಡ್ಕೊಳ್ಳುತ್ತೆ, ಇದು ರೆಗ್ಯುಲೇಟ್ ಮಾಡುತ್ತೆ. ಈ ಐ ಜೀನ್ ಫಸ್ಟ್ ರಿಪ್ರೆಸರ್ RNA ಪ್ರೊಡ್ಯೂಸ್ ಮಾಡುತ್ತೆ. ಈ ರಿಪ್ರೆಸರ್ RNA ಟ್ರಾನ್ಸ್ಲೇಟ್ ಆಗಿ ಒಂದು ರಿಪ್ರೆಸರ್ ಪ್ರೋಟೀನ್ನ ಸಿಂಥಸೈಸ್ ಮಾಡುತ್ತೆ.
ಯಾವಾಗ ಬ್ಯಾಕ್ಟೀರಿಯಾ ಬೆಳೀತಾ ಇರೋ ಮೀಡಿಯಮಲ್ಲಿ ಲ್ಯಾಕ್ಟೋಸ್ ಇಲ್ಲ ಅಥವಾ ಅದಕ್ಕೆ ಲ್ಯಾಕ್ಟೋಸ್ ಮೆಟಬಲೈಸ್ ಮಾಡುವಂಥ ರಿಕ್ವೈರ್ಮೆಂಟ್ ಇಲ್ಲ, ಅಂಥ ಟೈಮಲ್ಲಿ ಈ ರಿಪ್ರೆಸರ್ ಏನು ಪ್ರೊಡ್ಯೂಸ್ ಆಗಿರುತ್ತೆ, ಈ ರಿಪ್ರೆಸರ್ ಹೋಗಿ ಈ ಆಪರೇಟರ್ ಹತ್ರ ಬೈಂಡ್ ಆಗಿಬಿಡುತ್ತೆ. ನೋಡಿ ಇಲ್ಲಿ, ದಿಸ್ ಇಸ್ ದ ರಿಪ್ರೆಸರ್, ದಿಸ್ ಇಸ್ ದಿ ಆಪರೇಟರ್. ಈ ರಿಪ್ರೆಸರ್ ಮಾಲಿಕ್ಯೂಲ್ ವಿಲ್ ಗೋ ಅಂಡ್ ಬೈಂಡ್ ಟು ದಿ ಆಪರೇಟರ್ ಸೀಕ್ವೆನ್ಸ್. ಹಂಗಾದಾಗ ಏನಾಗುತ್ತೆ, ಈ 3 ಜೀನ್ಸ್ ಅದ್ರ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಇದರದ್ದು ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು. ಫಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಆಗಬೇಕಂದ್ರೆ ನಮ್ಗೆ ಯಾವ ಎನ್ಸೈಮ್ ಬೇಕು, RNA ಪಾಲಿಮರೇಸ್ ಬೇಕು. ಈ RNA ಪಾಲಿಮರೇಸ್ ಪ್ರೊಮೋಟರ್ ಹತ್ರ ಬಂದು ಬೈಂಡ್ ಆಗಿದೆ, ಬಟ್ ಅದು ಫರ್ದರ್ ಮೂವ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಆಪರೇಟರ್ ರಿಪ್ರೆಸರ್ ಜೊತೆ ಬೈಂಡ್ ಆಗಿ ಅದ್ರ ಮೂವ್ಮೆಂಟ್ನ ಬ್ಲಾಕ್ ಮಾಡಿಬಿಟ್ಟಿದೆ. ಈ ಪಾಲಿಮರೇಸ್ ಫರ್ದರ್ ಮೂವ್ ಆಗಕ್ಕಾಗಲ್ಲ ಅಂದ್ರೆ ಇದು ಈ ಪಾಲಿಸಿಸ್ಟಾನಿಕ್ ಜೀನ್ನ ಟ್ರಾನ್ಸ್ಕ್ರೈಬ್ ಮಾಡೋದಕ್ಕಾಗೋದಿಲ್ಲ. ಟ್ರಾನ್ಸ್ಕ್ರಿಪ್ಷನ್ನೇ ಆಗಲಿಲ್ಲ ಅಂದ್ರೆ ಯಾವ ಎನ್ಸೈಮ್ಸ್ ಕೂಡ ಪ್ರೊಡ್ಯೂಸ್ ಆಗೋದಿಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್, ಈ ಇನ್ಹಿಬಿಟರ್ ಜೀನ್ ಅಥವಾ ರಿಪ್ರೆಸರ್ ಪ್ರೊಡ್ಯೂಸ್ ಮಾಡುವಂತಹ ಜೀನ್ ಏನಿದೆ, ಇದು ಕಾನ್ಸ್ಟೆಂಟ್ ಆಗಿ ಕಾನ್ಸ್ಟಿಟ್ಯೂಟಿವ್ಲಿ ಯಾವಾಗಲೂ ಈ ರಿಪ್ರೆಸರ್ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ. ರಿಪ್ರೆಸರ್ ಪ್ರೋಟೀನ್ ಹೋಗಿ ಇಲ್ಲಿ ಬೈಂಡ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ದೀಸ್ 3 genes producing the products can be turned off. ಈಗ ಸೆಕೆಂಡ್ ಕೇಸ್ನ ತಗೊಳ್ಳೋಣ. ಲ್ಯಾಕ್ಟೋಸ್ ಪ್ರೆಸೆಂಟ್ ಇದೆ ಮೀಡಿಯಮಲ್ಲಿ, ಆ ಮೀಡಿಯಮಲ್ಲಿ ಗ್ಲೂಕೋಸ್ ಇಲ್ಲ. ಸೊ ಇವಾಗ ಈ ಸೆಲ್ ಲ್ಯಾಕ್ಟೋಸ್ನೇ ಎನರ್ಜಿ ಸೋರ್ಸ್ ಆಗಿ ಸಬ್ಸ್ಟ್ರೇಟ್ ಆಗಿ ಯೂಸ್ ಮಾಡ್ಕೋಬೇಕು. ಫಸ್ಟ್ ಏನಾಗುತ್ತೆ, ಲ್ಯಾಕ್ಟೋಸ್ ಇದು ಕಾನ್ಸ್ಟಿಟ್ಯೂಟಿವ್ಲಿ ಯಾವಾಗಲೂ ಸಿಂಥಸೈಸ್ ಆಗ್ತಾನೆ ಇರುತ್ತೆ ರಿಪ್ರೆಸರ್. ಲ್ಯಾಕ್ಟೋಸ್ ಇವಾಗ ಈ ಸರ್ಕಲ್ನಿಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಈ ಲ್ಯಾಕ್ಟೋಸ್ ಹ್ಯಾಸ್ ದಿ ಅಬಿಲಿಟಿ ಟು ಬೈಂಡ್ ಟು ದಿಸ್ ರಿಪ್ರೆಸರ್. ಈ ಲ್ಯಾಕ್ಟೋಸ್ ಈ ರಿಪ್ರೆಸರ್ ಜೊತೆ ಬೈಂಡ್ ಆದಾಗ ರಿಪ್ರೆಸರ್ದು ಶೇಪ್ ಚೇಂಜ್ ಆಗುತ್ತೆ. ಈ ರಿಪ್ರೆಸರ್ದು ಶೇಪ್ ಚೇಂಜ್ ಆದಾಗ ದ ರಿಪ್ರೆಸರ್ ಬಿಕಮ್ಸ್ ಇನ್ಆಕ್ಟಿವ್. ಈ inactive repressor will not be able to bind to the operator. If the inactive repressor cannot bind to the operator, RNA polymerase can go ahead and transcribe this polycystonic gene. It will synthesize a lac mRNA. This will further undergo translation and it will produce the enzymes beta-galactosidase, permease and trans-acetylase. Okay, so ಯಾವಾಗ ಲ್ಯಾಕ್ಟೋಸ್ ಇದೆ ಆವಾಗ ಈ ಎನ್ಸೈಮ್ ರಿಕ್ವೈರ್ಮೆಂಟ್ ಇದೆ. ಯಾವಾಗ ಲ್ಯಾಕ್ಟೋಸ್ ಇದೆ, these structural genes will get turned on, produce its product. ಮತ್ತೆ ಇದು ಲ್ಯಾಕ್ಟೋಸ್ನ ಬ್ರೇಕ್ ಡೌನ್ ಮಾಡಿಬಿಡುತ್ತೆ. there will be no more lactose. Again this active repressor will go and bind to the operator. Operator bind ಆದರೆ it is blocking the movement of RNA polymerase to transcribe this. These genes will be shut off or turned off. Okay, so this is how regulation of gene expression happens. Eukaryotes ಅಲ್ಲಿ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಈಗ ನಾವು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಈಸ್ ಸಮಥಿಂಗ್ ದಟ್ ಟುಕ್ 13 years. ಅದಕ್ಕೆ ಒಂದು ಮೆಗಾ ಪ್ರಾಜೆಕ್ಟ್ ಅಂತಾನೆ ಕರಿತೀವಿ. ಸ್ಟಾರ್ಟ್ ಆಗಿದ್ದು 1990 ಎಂಡ್ ಆಗಿದ್ದು 2003 ಮೇ ಬಿ ನೀವು ಹುಟ್ಟು ಇರಲಿಲ್ಲ ಅನ್ಸುತ್ತೆ ಅದೆಲ್ಲ ಸ್ಟಾರ್ಟ್ ಆದಾಗ. ವೈಲ್ ದಟ್ ವಾಸ್ ಹ್ಯಾಪನಿಂಗ್, it was coordinated by the US Department of Energy and NIH, which is the National Institute of Health in the United States of America. ಇದಕ್ಕೆ ಪಾರ್ಟ್ನರ್ಸ್ ಇದ್ದಿದ್ದು ವೆಲ್ಕಮ್ ಟ್ರಸ್ಟ್ ಮತ್ತೆ ಜಪಾನ್, ಫ್ರಾನ್ಸ್, ಚೈನಾ, ಜರ್ಮನಿ, ಈ ಎಲ್ಲ ಕಂಟ್ರೀಸ್ ಕೂಡ ಇನ್ವಾಲ್ವ್ ಆಗಿದ್ರು ಇನ್ ದ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ವಾಟ್ ಈಸ್ ದಿಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್? ಬೇಸಿಕಲಿ ಏನಿತ್ತು ಅವರ ಏಮ್? ಹ್ಯೂಮನ್ಸ್ನಲ್ಲಿರುವಂತಹ 1 set of ಜೀನ್ಸ್ದು ಎಂಟೈರ್ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋ ಒಂದು ತುಂಬ ದೊಡ್ಡ ಆಂಬಿಷನ್ ಆಗಿತ್ತು ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟು, ವಿಚ್ ದೇ ಅಚೀವ್ಡ್ ವೆರಿ ಸಕ್ಸಸ್ಫುಲಿ. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ನಮ್ಮ ಹತ್ರ 3 billion ಬೇಸ್ ಪೇರ್ಸ್ ಇದೆ. ಅಷ್ಟು 3 billion ಬೇಸ್ ಪೇರ್ಸ್ನ ಐಡೆಂಟಿಫೈ ಮಾಡು, ಎಕ್ಸಾಕ್ಟ್ ಸೀಕ್ವೆನ್ಸ್ ಐಡೆಂಟಿಫೈ ಮಾಡುವಂಥ ಕೆಲಸ ವಾಸ್ ಡನ್ ಇನ್ ದಿಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಬೇಸಿಕಲಿ ವಾಟ್ ಹ್ಯಾಪನ್ಸ್ ವಾಸ್, ಹ್ಯೂಮನ್ದು ಒಂದು ಸೆಲ್ದು 1 set of ಕ್ರೋಮೋಸೋಮ್ಸ್ನ ಸೀಕ್ವೆನ್ಸ್ ಮಾಡೋದಕ್ಕೆ ಇಷ್ಟೊಂದು ಕಂಟ್ರೀಸ್ ಇನ್ವಾಲ್ವ್ ಆಗಿ, ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಆಗಿ 13 ವರ್ಷ ತಗೊಳ್ತು. ಸೊ ವಿ ಗಾಟ್ ಟು ನೋ ಅಬೌಟ್ ದ ಸೀಕ್ವೆನ್ಸ್ ಆಫ್ ದ ಹ್ಯೂಮನ್ ಜೀನೋಮ್. ಸೊ ಗೋಲ್ಸ್ ಏನಿತ್ತು? ಸುಮಾರು 20,000ದಿಂದ 25,000 ಜೀನ್ಸ್ ಇದೆ ಹ್ಯೂಮನ್ DNA ಅಲ್ಲಿ. ಯಾವುದೆಲ್ಲ ಜೀನ್ಸ್ ಅನ್ನೋದನ್ನ ಐಡೆಂಟಿಫೈ ಮಾಡೋದು ವಾಸ್ ದ ಗೋಲ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಐ ಆಲ್ರೆಡಿ ಸೆಡ್
3 ಬಿಲಿಯನ್ ಬೇಸ್ ಪೇರ್ಸ್ ಪ್ರೆಸೆಂಟ್ ಇದೆ ಹ್ಯೂಮನ್ಸ್ ಅಲ್ಲಿ. ಅದ್ರದ್ದು ಎಕ್ಸಾಕ್ಟ್ ಸೀಕ್ವೆನ್ಸ್ ನ ಐಡೆಂಟಿಫೈ ಮಾಡೋದು ವಾಸ್ ಒನ್ ಆಫ್ ದ ಗೋಲ್ಸ್. ಏನೆಲ್ಲ ನಮಗೆ ಡೇಟಾ ಸಿಗುತ್ತೆ, ತುಂಬಾ ಜಾಸ್ತಿ ಡೇಟಾ, ಅದು 3 ಬಿಲಿಯನ್ ಬೇಸ್ ಪೇರ್ಸ್ ಸೀಕ್ವೆನ್ಸ್. ಇದನ್ನ ಸ್ಟೋರ್ ಮಾಡೋದಕ್ಕೆ ಡೇಟಾ ಬೇಸಿಸ್ ಅದನ್ನ ಡೆವಲಪ್ ಮಾಡೋದು ಆಲ್ಸೋ ವಾಸ್ ದ ಗೋಲ್ಸ್. ಇಂಪ್ರೂವ್ಮೆಂಟ್ ಆಫ್ ಟೂಲ್ಸ್ ಫಾರ್ ಡೇಟಾ ಅನಾಲಿಸಿಸ್. ನಮ್ಮ ಹತ್ರ ಇವಾಗ ಹ್ಯೂಮನ್ ಜೀನೋಮ್ದು ಸೀಕ್ವೆನ್ಸ್ ಪಕ್ಕ ಸಿಕ್ಕಿದೆ. ಇದನ್ನ ನಾವು ಅನಲೈಸ್ ಮಾಡಬೇಕು ಅಂತ ಅಂದ್ರೆ ಯಾವ ರೀಜನಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ, ಅಥವಾ ಎಲ್ಲರಲ್ಲೂ ಅದೇ ಇನ್ಫಾರ್ಮೇಶನ್ ಇದೆಯಾ, ಹೌ ಡಿಫ್ರೆಂಟ್ ಇಸ್ ಇಟ್ ಬಿಟ್ವೀನ್ ಇಂಡಿವಿಜುವಲ್ಸ್, ಈ ರೀತಿ ನಾವೇನಾದ್ರೂ ಅನಲೈಸ್ ಮಾಡ್ಬೇಕಂದ್ರೆ ಅದನ್ನ ಅನಲೈಸ್ ಮಾಡೋದಕ್ಕೆ, ಈಸಿಯಾಗಿ ಅನಲೈಸ್ ಮಾಡೋದಕ್ಕೆ ಟೂಲ್ಸ್ನ ಡೆವಲಪ್ ಮಾಡಬೇಕು, ಇರೋ ಟೂಲ್ಸ್ನ ಇನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಕೂಡ ಗೋಲ್ ಆಗಿತ್ತು. ಹಾಗೇನೆ ಯಾವುದಾದ್ರೂ ಟೆಕ್ನಾಲಜಿ ರಿಲೇಟೆಡ್ ಟೆಕ್ನಾಲಜಿ ಇದ್ರೆ ಈ ರೀತಿಯದ್ದು ಅದನ್ನ ಆ ಫೀಲ್ಡ್ಗೆ ಟ್ರಾನ್ಸ್ಫರ್ ಮಾಡೋದು. ಈ ಪ್ರಾಜೆಕ್ಟ್ನಲ್ಲಿ ಏನಾದರೂ ಎಥಿಕಲ್ ಇಶ್ಯೂಸ್, ಲೀಗಲ್ ಇಶ್ಯೂಸ್, ಸೋಷಿಯಲ್ ಇಶ್ಯೂಸ್ ಬಂದರೆ ಅದನ್ನೆಲ್ಲ ಅಡ್ರೆಸ್ ಮಾಡೋದು ಕೂಡ ವಾಸ್ ಒನ್ ಆಫ್ ದ ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನ ಪರ್ಫಾರ್ಮ್ ಮಾಡೋದಕ್ಕೆ ಅಥವಾ ನಡೆಸ್ಕೊಂಡು ಹೋಗೋದಕ್ಕೆ 2 ಅಪ್ರೋಚ್ ತಗೊಂಡ್ರು. ಒಂದಕ್ಕೆ ನಾವು EST ಅಥವಾ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೀಕ್ವೆನ್ಸ್ ಆನೋಟೇಷನ್ ಅಂತ ಕರಿತೀವಿ. ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ಸ್ ಅಥವಾ EST ಇಲ್ಲಿ ಏನು ಮಾಡ್ತೀವಿ ಅಂದರೆ, ದಿಸ್ ಇಸ್ ಹ್ಯೂಮನ್ಸ್ ಆರ್ ಯೂಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟಿಕ್ ಜೀನ್ಸ್ ಆರ್ ಸ್ಪ್ಲಿಟ್ ಜೀನ್ಸ್. ನಮ್ಮ DNA ನ ತಗೊಂಡ್ರೆ ನಮ್ಮ DNA ಅಲ್ಲಿ 99% ಅಷ್ಟು ಜಾಸ್ತಿ, 98% ಅಂತ ಹೇಳ್ಬೋದು, ಸುಮಾರು ಅಷ್ಟು ಡಿಗ್ರಿಯಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ. ಮಿಕ್ಕಿರೋ ಅಬೌಟ್ 2% ಅಲ್ಲೇ ಎಲ್ಲ ಜೀನ್ಸ್ದು ಇನ್ಫಾರ್ಮೇಶನ್ ಇರೋದು. ಸೊ ಈ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ಸ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಯಾವ್ಯಾವ ರೀಜನಲ್ ಇನ್ಫಾರ್ಮೇಶನ್ ಇದೆ ಪಾಲಿಪೆಪ್ಟೈಡ್ ಸಿಂಥಸಿಸ್ಗೆ ಆ ಸೀಕ್ವೆನ್ಸಸ್ ನ ಮಾತ್ರ ಅವರು ಫೈಂಡ್ ಔಟ್ ಮಾಡಿದ್ರು. ಸೀಕ್ವೆನ್ಸ್ ಆನೋಟೇಷನ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ದೇ ಟುಕ್ ಲೈಕ್ ಅ ಬ್ಲೈಂಡ್ ಅಪ್ರೋಚ್, ಎಂಟೈರ್ ಹ್ಯೂಮನ್ ಜೀನೋಮ್ ನ ಸೀಕ್ವೆನ್ಸ್ ಮಾಡಿದ್ರು. ಸೀಕ್ವೆನ್ಸ್ ಮಾಡಿದ ನಂತರ ಯಾವ್ಯಾವ ರೀಜನ್ ಅಲ್ಲಿ ಯಾವ್ಯಾವ ಜೀನ್ಸ್ಗೆ ಇನ್ಫಾರ್ಮೇಶನ್ ಇದೆ ಅದನ್ನ ಅವರು ಆನೋಟೇಟ್ ಮಾಡಿದ್ರು. ಆನೋಟೇಷನ್ ಅಂದ್ರೆ ಏನು, ಇವಾಗ ನಾನು ಏನೇ ಬೋರ್ಡ್ ಮೇಲೆ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಆನೋಟೇಷನ್. ಏನಾದ್ರೂ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಹೈಲೈಟ್ ಮಾಡ್ತೀವಿ, ಅಂಡರ್ಲೈನ್ ಮಾಡ್ತೀವಿ ಅಂದ್ರೆ ದಟ್ ಇಸ್ ಕಾಲ್ಡ್ ಆನೋಟೇಷನ್. ಒಂದು ಪೂರ್ತಿ ಸೀಕ್ವೆನ್ಸ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಆ ಸೀಕ್ವೆನ್ಸ್ ನ ಹೆಂಗೆ ಯಾವ ಸೀಕ್ವೆನ್ಸ್ ಅಲ್ಲಿ ಯಾವ ಇನ್ಫಾರ್ಮೇಶನ್ ಇದೆ ಅನ್ನೋದನ್ನ ನಾವು ಮಾರ್ಕ್ ಮಾಡ್ತೀವಿ, ಸ್ಪೆಸಿಫೈ ಮಾಡ್ತೀವಿ, ಅದಕ್ಕೆ ನಾವು ಸೀಕ್ವೆನ್ಸ್ ಆನೋಟೇಷನ್ ಅಂತ ಕರಿತೀವಿ. ಸೊ ಬೇಸಿಕಲಿ ಅವ್ರು ಹೆಂಗ್ ಮಾಡಿದ್ರು ಅಂದ್ರೆ, ಪೂರ್ತಿ DNA ನ ತಗೊಂಡ್ರು, DNA ನ ಸ್ಮಾಲ್ ಫ್ರಾಗ್ಮೆಂಟ್ಸ್ಗೆ ಬ್ರೇಕ್ ಡೌನ್ ಮಾಡಿದ್ರು ಎನ್ಸೈಮ್ಸ್ ನ ಯೂಸ್ ಮಾಡಿಕೊಂಡು. ಈ ಫ್ರಾಗ್ಮೆಂಟ್ಸ್ ನ ತಗೊಂಡು ಆಂಪ್ಲಿಫೈ ಮಾಡಿದ್ರು ಬೈ ಇಂಟ್ರೊಡ್ಯೂಸಿಂಗ್ ದೆಮ್ ಇನ್ ಟು ದ ವೆಕ್ಟರ್ಸ್. ವೆಕ್ಟರ್ಸ್ ದಟ್ ದೇ ಯೂಸ್ಡ್ ಮೋಸ್ಟ್ಲಿ ವರ್ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ಸ್ ಅಂಡ್ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ಸ್. ಬ್ಯಾಕ್ ಅಂದ್ರೆ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಯಾಕ್ ಅಂದ್ರೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಸೊ ಈ ವೆಕ್ಟರ್ಸ್ ನ ಯೂಸ್ ಮಾಡಿಕೊಂಡು ದೇ ಕ್ಲೋನ್ಡ್, ಮೇಡ್ ಮಲ್ಟಿಪಲ್ ಕಾಪೀಸ್. ಆ ಮಲ್ಟಿಪಲ್ ಕಾಪೀಸ್ನ ಆಮೇಲೆ ಅವರು ಸೀಕ್ವೆನ್ಸ್ ಮಾಡಿದ್ರು. ಓಕೆ, ಲೇಟರ್ ದೇ ಅಸೈನ್ಡ್ ಯಾವ್ಯಾವ ಸೀಕ್ವೆನ್ಸಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ, ಏನೇನು ಫಂಕ್ಷನ್ ಇದೆ ಅಂತ. ಸೊ ಫೈನಲಿ ಏನು ಮಾಡಿದ್ದು ಅಂದರೆ, ಒಂದು ಹ್ಯೂಮನ್ದು, ಒಂದು ಸೆಲ್ದು, ಒಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ನ ತಗೊಂಡ್ರು. ಇದರಿಂದ ನಮ್ಗೆ ಏನು ಸೀಕ್ವೆನ್ಸ್ ಸಿಕ್ತು ಅದನ್ನೆಲ್ಲ ಕಂಪ್ಯೂಟರ್ ಡೇಟಾ ಬೇಸಸಲ್ಲಿ ಸ್ಟೋರ್ ಮಾಡಿದ್ರು. ಅರೌಂಡ್ ದಿಸ್ ಟೈಮ್ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂತ ಒಂದು ಫೀಲ್ಡ್ ಆಫ್ ಬಯಾಲಜಿ ಸ್ಟಾರ್ಟೆಡ್ ಗ್ರೋಯಿಂಗ್. Bioinformatics basically deals with all of these things. Okay, so ಈ ಸೀಕ್ವೆನ್ಸಿಂಗ್ಗೆ ಅವರು ಯೂಸ್ ಮಾಡಿದಂಥ ಟೆಕ್ನಿಕ್ ಇಸ್ ಕಾಲ್ಡ್ ಸ್ಯಾಂಗರ್ ಸೀಕ್ವೆನ್ಸಿಂಗ್. ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಬೈ ಡೂಯಿಂಗ್ ದಿಸ್ ವಿ ಗಾಟ್ ಟು ನೋ ಅಬೌಟ್ ಎಕ್ಸಾಕ್ಟ್ ಸೀಕ್ವೆನ್ಸ್ ಆಫ್ DNA ಆರ್ ನ್ಯೂಕ್ಲಿಯೋಟೈಡ್ಸ್ ಪ್ರೆಸೆಂಟ್ ಇನ್ ದ DNA. ಇದ್ರದ್ದು ಸೇಲಿಯಂಟ್ ಫೀಚರ್ಸ್ ನಮ್ಗೆ ಏನೇನು ಗೊತ್ತಾಯ್ತು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಪರ್ಫಾರ್ಮ್ ಮಾಡಿ ಆದಮೇಲೆ, ಅದು ಕಂಪ್ಲೀಟ್ ಆದಮೇಲೆ ನಮ್ಗೆ ಏನೆಲ್ಲ ಗೊತ್ತಾಯ್ತು ಹ್ಯೂಮನ್ ಜೀನೋಮ್ ಬಗ್ಗೆ. ವಿ ಗಾಟ್ ಟು ನೋ ದಟ್ ದ ಹ್ಯೂಮನ್ ಜೀನೋಮ್ ಕಂಟೇನ್ಸ್ 3164.7 million base pairs. That is how huge or how long human genome is. ಅದು ಒಂದು ಸೆಟ್ ಅಷ್ಟೇ. ಆವರೇಜ್ ಜೀನ್ ದು ಸೈಜ್, ಒಂದು ಆವರೇಜ್ ಜೀನ್ ಅಂತ ತಗೊಂಡ್ರೆ ಇಟ್ ಇಸ್ ಅಬೌಟ್ 3000 ಬೇಸ್ ಪೇರ್ಸ್. ನಮಗೆ ಗೊತ್ತಿರುವಂತಹ ಲಾರ್ಜೆಸ್ಟ್ ಜೀನ್ ಇಸ್ ದ ಡಿಸ್ಟ್ರೋಫಿನ್ ಜೀನ್. ಇಟ್ ಹ್ಯಾಸ್ ಅಬೌಟ್ 2.4 million ಬೇಸಸ್. ನಮ್ಮ ಸೆಲ್ಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಜೀನ್ಸ್ ಇಸ್ ಅಬೌಟ್ 30,000. ಅರ್ಲಿಯರ್ ಎಸ್ಟಿಮೇಟ್ಸ್, ಕೆಲವು ಜನ ಎಸ್ಟಿಮೇಟ್ ಮಾಡಿದ್ರು 80,000 ಇಂದ 140K ಅಥವಾ 140,000 ಅಷ್ಟು ಜೀನ್ಸ್ ಇರುತ್ತೆ ನಮ್ಮ ಹ್ಯೂಮನ್ಸ್ ಅಲ್ಲಿ ಅಂತ. ಬಟ್ ಫ್ರಮ್ ದಿಸ್ ಪ್ರಾಜೆಕ್ಟ್ ವಿ ಗಾಟ್ ಟು ನೋ ದಟ್ ಇಟ್ ಇಸ್ ಮಚ್ ಲೆಸರ್, ವಿಚ್ ಇಸ್ ಅಬೌಟ್ 30,000. ನಮ್ಮಲ್ಲಿ ಏನು DNA ಇದೆ, 99% ಆಫ್ DNA, 99% ಆಫ್ ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಮನುಷ್ಯರಲ್ಲೂ ಕೂಡ ಸೇಮ್ ಆಗಿರುತ್ತೆ. ಇದು ಕೂಡ ಒಂದು ವಿಷಯ ವಿ ಗಾಟ್ ಟು ನೋ ಫ್ರಮ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಏನೆಲ್ಲ ಜೀನ್ಸ್ನ ಡಿಸ್ಕವರ್ ಮಾಡಿದ್ದಾರೆ 30,000, ಅದರಲ್ಲಿ 50% ಆಫ್ ಜೀನ್ಸ್ದು ಫಂಕ್ಷನ್ಸ್ ನಮ್ಗಿನ್ನ ಗೊತ್ತಿಲ್ಲ. ಓಕೆ, ಸೊ
ನಾ ಹೇಳಿದ ಹಾಗೆ ಲೆಸ್ ದೆನ್ 2% ಆಫ್ ಜೀನ್ಸ್ ಕೋಡ್ ಫಾರ್ ಪ್ರೋಟೀನ್ಸ್. ಒಂದು ಜೀನೋಮ್ನ ತಗೊಂಡ್ರೆ ಇಷ್ಟು ಮಿಲಿಯನ್ ಬೇಸಸ್ ಪ್ರೆಸೆಂಟ್ ಇದೆ, ಅಷ್ಟರಲ್ಲಿ 2%ಗಿಂತ ಕಡಿಮೆ ಹ್ಯಾಸ್ ದಿ ಇನ್ಫಾರ್ಮೇಶನ್ ಫಾರ್ ದ ಸಿಂಥಸಿಸ್ ಆಫ್ ಪ್ರೋಟೀನ್ಸ್. ದ ರೆಸ್ಟ್ ಆಫ್ ದ ರೀಜನ್ ಡಸ್ ನಾಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್ ಫಾರ್ synthesis of proteins, so they are non-coding sequences. Okay, so this is about the salient features. ಆಮೇಲೆ ಎಲ್ಲಿ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ ನಾವು ತುಂಬಾ ರಿಪೀಟೆಡ್ ಸೀಕ್ವೆನ್ಸಸ್ ನ ನೋಡ್ಬೋದು. ಈ ರಿಪೀಟೆಡ್ ಸೀಕ್ವೆನ್ಸ್ ಅಥವಾ ರೆಪಿಟೇಟಿವ್ ಸೀಕ್ವೆನ್ಸ್ ಏನು ಅಂತಂದ್ರೆ, there will be certain stretches of DNA that are repeated several times. 100ರಿಂದ 1000 ಟೈಮ್ಸ್ ಅಷ್ಟು ಕೂಡ ರಿಪೀಟ್ ಆಗಿರುತ್ತೆ. Like I already said, ಇದಕ್ಕೆ ಏನು ಕೋಡಿಂಗ್ ಫಂಕ್ಷನ್ ಇಲ್ಲ. They are not involved in synthesis of polypeptide. ಆದ್ರೂ ಕೂಡ they will help us understand about chromosome structure, dynamics and evolution. ಇನ್ನೊಂದು ಏನು ಗೊತ್ತಾಯ್ತು ಅಂದ್ರೆ, ಕ್ರೋಮೋಸೋಮ್ 1 ನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಜೀನ್ಸ್ ಇರುತ್ತೆ, which is 2968. Chromosome Y has the fewest genes, which is 231. And there are about 1.4 million locations where ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಬರೀ ಒಂದು ಸಿಂಗಲ್ ನ್ಯೂಕ್ಲಿಯೋಟೈಡ್ ಇಂದ ಡಿಫರೆನ್ಸ್ ಇದೆ, ಸಿಂಗಲ್ ಬೇಸ್ ನಿಂದ ಡಿಫರೆನ್ಸ್ ಇದೆ. ದೀಸ್ ಆರ್ ಕಾಲ್ಡ್ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ಸ್. ಇನ್ ಶಾರ್ಟ್ ವಿ ಸೇ ಸ್ನಿಪ್ಸ್ ಅಂತ ಕರಿತೀವಿ ಅದಕ್ಕೆ. ಒಂದು ಹ್ಯೂಮನ್ ಇನ್ನೊಂದು ಹ್ಯೂಮನ್ಗೆ ಒಂದೇ ನ್ಯೂಕ್ಲಿಯೋಟೈಡ್ ಅಲ್ಲಿ ಡಿಫರೆನ್ಸ್ ಇರುವಂತಹ ಜಾಗಗಳು there are about 1.4 million such locations in our genome. So these are some of the things we got to know because of the Human Genome Project. So this information has kind of given us hope that we can revolutionize the process of finding chromosomal locations for disease associated sequences and treating human genetic disorders. ಏನಾದರೂ ಜೀನ್ ಮ್ಯೂಟೇಷನ್ ಆಗಿರೋದ್ರಿಂದ ಅಥವಾ ಜೀನ್ ಸರಿಯಾಗಿ ಫಂಕ್ಷನ್ ಮಾಡದೇ ಇರೋದ್ರಿಂದ ಯಾವುದಾದ್ರೂ ಡಿಸಾರ್ಡರ್ಸ್ ಇದ್ರೆ, ನಮ್ಗೆ ಎಕ್ಸಾಕ್ಟ್ ಸೀಕ್ವೆನ್ಸ್ ಇವಾಗ ಗೊತ್ತಿರೋದ್ರಿಂದ, ಎಷ್ಟೊಂದು ವಿಷಯ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಅಂಥ ಡಿಸೀಸ್ನೆಲ್ಲ ಟ್ರೀಟ್ ಮಾಡೋದು ಸ್ವಲ್ಪ ಈಸಿ ಆಗ್ಬೋದು ಅಂತ is one hope that we have after the success of Human Genome Project. Now let's talk about DNA fingerprinting. DNA fingerprinting steps ಬಗ್ಗೆ ನೀವು ಆಲ್ರೆಡಿ ಕೇಳಿರ್ಬೋದು. ನೀವು ಯಾವುದಾದ್ರೂ ಕ್ರೈಮ್ ಸೀರೀಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ that ಏನಾದರೂ ಫಾರೆನ್ಸಿಕ್ಸ್ ಟೆಸ್ಟಿಂಗ್ ಅಥವಾ ಕ್ರೈಮ್ ಸೀನಲ್ಲಿ they will collect samples like blood sample, hair sample, if there is a fingernail of somebody, ಬೇರೆ ಬೇರೆ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಾರೆ ಅಲ್ವಾ. ಸೊ ಅದರಿಂದ we can identify a person. ಇದಕ್ಕೆ ನಾವು DNA fingerprint ಅಂತ ಕರಿತೀವಿ. These have nothing to do with the fingertips ಅಲ್ಲಿರುವಂತಹ ಫಿಂಗರ್ ಪ್ರಿಂಟ್. ಸೊ ಹೆಂಗೆ ಫಿಂಗರ್ ಪ್ರಿಂಟ್ಸ್ ಕೂಡ ಯುನೀಕ್ ಆಗಿರುತ್ತೆ ಒಂದ್ ಪರ್ಸನ್ಗೆ, ಅದೇ ರೀತಿ ನಮ್ಮ DNA ಫಿಂಗರ್ ಪ್ರಿಂಟ್ ಇಸ್ ಆಲ್ಸೋ ಯುನೀಕ್. ನನ್ನ DNA ಫಿಂಗರ್ ಪ್ರಿಂಟ್ ತರ ವರ್ಲ್ಡ್ ಅಲ್ಲೇ ಬೇರೆ ಯಾರ್ದು DNA ಫಿಂಗರ್ ಪ್ರಿಂಟ್ ಇರೋದಿಲ್ಲ, ಎಕ್ಸೆಪ್ಟ್ ಐಡೆಂಟಿಕಲ್ ಟ್ವಿನ್ಸ್ಗೆ ಸೇಮ್ DNA ಫಿಂಗರ್ ಪ್ರಿಂಟ್ ಯಾರಿಗೂ ಸಿಗೋದಿಲ್ಲ. ಸೊ ಈ ಬೇಸಿಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಏನು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ನಮ್ಮ ಜೀನ್ಸ್, ನಮ್ಮ DNA-ಲಿ 98% ಅಷ್ಟು ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಇರುತ್ತೆ. Less than 2% region has information that is coding. ಈ 98% ಏನಿರುತ್ತೆ ಇದರಲ್ಲಿ ತುಂಬಾ ರೆಪಿಟೇಟಿವ್ DNA ಇರುತ್ತೆ. ಈ ರೆಪಿಟೇಟಿವ್ DNA-ಲಿ ಬೇರೆ ಬೇರೆ ರೀತಿಯ ರಿಪೀಟ್ಸ್ ಇರುತ್ತೆ. ಕೆಲವೊಮ್ಮೆ ಒಂದೇ ನ್ಯೂಕ್ಲಿಯೋಟೈಡ್ ಎಷ್ಟೊಂದು ಸತಿ ರಿಪೀಟ್ ಆಗಿರುತ್ತೆ, ಕೆಲವೊಮ್ಮೆ ಒಂದು 2 to 4 ನ್ಯೂಕ್ಲಿಯೋಟೈಡ್ ಎಷ್ಟೊಂದು ಸತಿ ರಿಪೀಟ್ ಆಗಿರುತ್ತೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ರಿಪೀಟ್ ಆಗಿರುತ್ತೆ. ಬಟ್ ಇಲ್ಲಿ ಏನು ಒಂದು ಇಂಡಿವಿಜುವಲ್ ಇಂದ ಇನ್ನೊಂದು ಇಂಡಿವಿಜುವಲ್ಗೆ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಯಾವ ಕಾಂಬಿನೇಷನ್ ಆಫ್ ಲೆಟರ್ಸ್ ರಿಪೀಟ್ ಆಗಿರುತ್ತೆ ಅದು ಸೇಮ್ ಇರುತ್ತೆ, ಎಷ್ಟು ಸಲ ರಿಪೀಟ್ ಆಗಿರುತ್ತೆ ಅದು ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಕನ್ಸಿಡರ್ 2 individuals here, individual A and individual B. In individuals A's DNA, there is a repetitive sequence of CAT ಅಂತಾನೆ ರಿಪೀಟ್ ಆಗಿರುತ್ತೆ ಎಷ್ಟೊಂದು ಸಲ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಪರ್ಸನ್ ಹ್ಯಾಸ್ ದಿಸ್ ಸೀಕ್ವೆನ್ಸ್ ರಿಪೀಟಿಂಗ್ ಅರೌಂಡ್ 20 times. Person B has the same sequence repeating 120 times. Okay, so ಈ ಸೀಕ್ವೆನ್ಸ್ ಸೇಮ್ ಇದೆ, ಬಟ್ ಎಷ್ಟು ಸತಿ ರಿಪೀಟ್ ಆಗ್ತಾ ಇದೆ ಅದು ಡಿಫ್ರೆಂಟ್ ಇದೆ. ಇದಕ್ಕೆ ನಾವು DNA ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಇಲ್ಲಿ ನಾವು VNTR ಅನ್ನೋ ಒಂದು ಅಬ್ರಿವಿಯೇಷನ್ ಕೂಡ ಅರ್ಥ ಮಾಡ್ಕೊಳ್ಬೇಕು. VNTR ಸ್ಟ್ಯಾಂಡ್ಸ್ ಫಾರ್ ವೇರಿಯಬಲ್ ನಂಬರ್ ಆಫ್
ಟ್ಯಾಂಡಮ್ ರಿಪೀಟ್ಸ್. ಟ್ಯಾಂಡಮ್ ರಿಪೀಟ್ ಅಂದ್ರೆ ಏನು? ಸಿ ಎ ಟಿ ಪಕ್ಕ ರಿಪೀಟ್ ಆಗ್ತಾ ಹೋಗ್ತಾ ಇದೆ, ಮಧ್ಯದಲ್ಲಿ ಯಾವುದೇ ಬೇರೆ ನ್ಯೂಕ್ಲಿಯೋಟೈಡ್ ಇಲ್ಲ, ಅದಕ್ಕೆ ನಾವು ಟ್ಯಾಂಡಮ್ ರಿಪೀಟ್ ಅಂತ ಕರಿತೀವಿ. ಈ ಟ್ಯಾಂಡಮ್ ರಿಪೀಟ್ ವೇರಿಯಬಲ್ ಯಾಕೆ? ಒಂದು ಇಂಡಿವಿಜುವಲ್ ಇಂದ ಇನ್ನೊಂದು ಇಂಡಿವಿಜುವಲ್ಗೆ ಎಷ್ಟು ಸಲ ರಿಪೀಟ್ ಆಗಿದೆ ಅದು ವೇರಿ ಆಗುತ್ತೆ. ಸೊ ದೇರ್ ಫೋರ್ ವಿ ಕಾಲ್ ಇಟ್ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಈ ರೀತಿಯ DNA ಪಾಲಿಮಾರ್ಫಿಸಮ್ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಹ್ಯೂಮನ್ಸ್ ಅಲ್ಲಿ, ಅದರ ಬೇಸಿಸ್ ಮೇಲೆ ನಾವು DNA ಫಿಂಗರ್ ಪ್ರಿಂಟಿಂಗ್ ಮಾಡೋದು. ನನ್ನಲ್ಲಿ ಇನ್ನೊಂದು ಪರ್ಸನ್ ಅಲ್ಲಿ ಯಾವ್ದಾದ್ರು ಈ ಕ್ಯಾಟ್ ಅಂತ ತಗೊಂಡ್ರೆ ಎರಡರಲ್ಲೂ ಕೂಡ 20-20 ಇರ್ಬೋದು, ಬಟ್ ದಿಸ್ ಇಸ್ ನಾಟ್ ದಿ ಓನ್ಲಿ ಒನ್ ಟೈಪ್ ಆಫ್ ಟ್ಯಾಂಡಮ್ ರಿಪೀಟ್ ದಟ್ ಯು ಸಿ ಇನ್ DNA. ಇಂಥದ್ದು 1000 ಇರುತ್ತೆ. Even if 1 or 2 match between two individuals, there will be many others that don't match. So every individual has his or her own specific DNA tandem repeats. So ಅದರ ಬೇಸಿಸ್ ಮೇಲೆ ನಾವು DNA ಫಿಂಗರ್ ಪ್ರಿಂಟಿಂಗ್ ಮಾಡ್ತೀವಿ. ಏನು ಎಕ್ಸಾಕ್ಟ್ಲಿ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ನಾವು ಸೆಲ್ಸ್ನಿಂದ DNA ಐಸೋಲೇಟ್ ಮಾಡ್ತೀವಿ. ಐಸೋಲೇಟ್ ಮಾಡಾದ್ಮೇಲೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಅನ್ನೋ ಎನ್ಸೈಮ್ಸ್ನ ಯೂಸ್ ಮಾಡಿ ಆ DNA ಕಟ್ ಮಾಡ್ತೀವಿ. ಈ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಏನು ಮಾಡುತ್ತೆ ಅಂದರೆ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ DNA ಐಡೆಂಟಿಫೈ ಮಾಡಿ ಅಲ್ಲಿ ಫಾಸ್ಫೋಡೈಸ್ಟರ್ ಬಾಂಡ್ಸ್ನ ಬ್ರೇಕ್ ಮಾಡಿ DNA ಕಟ್ ಮಾಡುತ್ತೆ. ಇದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಬಯೋಟೆಕ್ನಾಲಜಿ ಕ್ಲಾಸಸ್ದಲ್ಲಿ ನೀವು ಕಲ್ತ್ಕೋತೀರಾ. ಸೊ ಈ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ವಿಲ್ ಬ್ರೇಕ್ ಡೌನ್ ದ DNA. ಒಂದು DNA ಚಿಕ್ಕ ಫ್ರಾಗ್ಮೆಂಟ್ಸ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಓಕೆ, ಇದಾದ ನಂತರ ಈ ಫ್ರಾಗ್ಮೆಂಟ್ಸ್ನ ನಾವು ಸೆಪರೇಟ್ ಮಾಡ್ತೀವಿ ಬೈ ಎ ಪ್ರಾಸೆಸ್ ಕಾಲ್ಡ್ ಎಲೆಕ್ಟ್ರೋಫೊರೆಸಿಸ್. ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅಂತ ಕರಿತೀವಿ. ಫಸ್ಟ್ ಸ್ಟೆಪ್ ಇಸ್ DNA ತಗೊಳ್ಳೋದು, ಎಕ್ಸ್ಟ್ರಾಕ್ಟ್ ಮಾಡೋದು, ಐಸೋಲೇಟ್ ಮಾಡೋದು, ಅದಾದ್ಮೇಲೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ನ ಯೂಸ್ ಮಾಡಿಕೊಂಡು ಅದನ್ನ ಬ್ರೇಕ್ ಮಾಡೋದು. ಇದಾದ್ಮೇಲೆ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಪ್ರಾಸೆಸ್ನಿಂದ ಅದನ್ನ ಸೆಪರೇಟ್ ಮಾಡ್ತೀವಿ. ಈ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಬಗ್ಗೆ ಇನ್ ಡೀಟೇಲ್ ನೀವು ಬಯೋಟೆಕ್ನಾಲಜಿ ಚಾಪ್ಟರಲ್ಲಿ ಕಲಿತೀರಾ. ಫಾರ್ ನಾವು ಜಸ್ಟ್ ರಿಮೆಂಬರ್, ಡಿಪೆಂಡಿಂಗ್ ಅಪಾನ್ ದ ಲೆಂತ್ ಆಫ್ ದ DNA ಬೇರೆ ಬೇರೆ ಫ್ರಾಗ್ಮೆಂಟ್ ಸೆಪರೇಟ್ ಆಗುತ್ತೆ. ಯಾವುದೆಲ್ಲ ನೋಡಿ ಈ ರೀತಿ ಸೆಪರೇಟ್ ಆಗಿ ಬ್ಯಾಂಡ್ಸ್ನ ಫಾರ್ಮ್ ಮಾಡುತ್ತೆ. ಈ ಬ್ಯಾಂಡ್ ಒಂದು ಆಗ್ರೋಸ್ ಜೆಲ್ ಅಲ್ಲಿ ಇರುತ್ತೆ, ಅದಕ್ಕೆ ನಾವು ಇದಕ್ಕೆ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅಂತ ಕರಿತೀವಿ. ಈ ಜೆಲ್ ಮೇಲೆ ಫಾರ್ಮ್ ಆಗಿರೋ ಬ್ಯಾಂಡ್ನ ನಾವೊಂದು ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಓಕೆ, ಸೊ ದೀಸ್ DNA ಫ್ರಾಗ್ಮೆಂಟ್ಸ್ ಎಕ್ಸಾಕ್ಟ್ಲಿ ಅದೇ ಬ್ಯಾಂಡಲ್ಲಿ ಅದೇ ಲೊಕೇಶನ್ ಅಲ್ಲಿ ಇರೋದನ್ನ ನಾವು ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಇದಕ್ಕೆ ನಾವು ಸದರ್ನ್ ಬ್ಲಾಟಿಂಗ್ ಅಂತ ಕರಿತೀವಿ. ಇದನ್ನು ಕೂಡ ನೀವು ಬಯೋಟೆಕ್ ಚಾಪ್ಟರ್ ಅಲ್ಲಿ ಕಲಿತೀರಾ. ಸೊ ಈ ಸದರ್ನ್ ಬ್ಲಾಟಿಂಗ್ ಅಲ್ಲಿ ಏನಾಗುತ್ತೆ, ಒಂದು ನೈಟ್ರೋಸೆಲ್ಯುಲೋಸ್ ಪೇಪರ್ ಅಥವಾ ನೈಲಾನ್ ಮೆಂಬ್ರೇನ್ನ ಈ ಜೆಲ್ ಮೇಲೆ ಇಟ್ಟಾಗ ಇದರಲ್ಲಿರುವ DNA ಕೆಪಿಲಾರಿಟಿ ಆಕ್ಷನ್ ಇಂದ ಬಂದು ನಮ್ಮ ನೈಟ್ರೋಸೆಲ್ಯುಲೋಸ್ ಪೇಪರ್ಗೆ ಅಡ್ಹಿಯರ್ ಆಗುತ್ತೆ, ಅಟ್ಯಾಚ್ ಆಗುತ್ತೆ. ಅದಾದ ನಂತರ ನಾವು ಅಲ್ಲಿರುವಂಥ ಡಬಲ್ ಸ್ಟ್ಯಾಂಡರ್ಡ್ DNA ಸಿಂಗಲ್ ಸ್ಟ್ಯಾಂಡರ್ಡ್ DNA ಮಾಡ್ತೀವಿ. ಅದಾದ್ಮೇಲೆ ವಿ ವಿಲ್ ಇನ್ಕ್ಯುಬೇಟ್ ದೆಮ್ ವಿತ್ ರೇಡಿಯೋ ಲೇಬಲ್ಡ್ ಪ್ರೋಬ್ಸ್. ಪ್ರೋಬ್ ಅಂದ್ರೆ ಏನು? ಪ್ರೋಬ್ ಇಸ್ ಅ ಸಿಂಗಲ್ ಸ್ಟ್ಯಾಂಡರ್ಡ್ DNA. ನಾವೇ ಇದನ್ನೆಲ್ಲ ಕಟ್ ಮಾಡಿರೋದ್ರಿಂದ ನಾವು ಯಾವ ಸೀಕ್ವೆನ್ಸ್ ಎಕ್ಸಾಕ್ಟ್ಲಿ ನೋಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ನಾವು ಸಿ ಎ ಟಿ ಇರೋ ರೀಜನ್ನ ಕಟ್ ಮಾಡಿದೀವಿ ಅಂದರೆ ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿರುವಂಥ ಒಂದು DNA ನಾ ಸಿಂಥಸೈಸ್ ಮಾಡ್ತೀವಿ. ದಟ್ ವಿಲ್ ಹ್ಯಾವ್ GTA. ಇಲ್ಲಿರುವಂಥ ನ್ಯೂಕ್ಲಿಯೋಟೈಡ್ಸ್ ಆರ್ ರೇಡಿಯೋ ಲೇಬಲ್ಡ್. ಓಕೆ, ಸೊ ನಾವು ಸಿಂಗಲ್ ಸ್ಟ್ಯಾಂಡ್ ಮಾಡಾದ್ಮೇಲೆ GTA ಅನ್ನೋ ಒಂದು ರೇಡಿಯೋ ಲೇಬಲ್ ಆಗಿರುವಂತಹ ಪ್ರೋಬ್ಸ್ ಅಥವಾ ಫ್ರಾಗ್ಮೆಂಟ್ಸ್ನ ಈ ನೈಟ್ರೋಸೆಲ್ಯುಲೋಸ್ ಪೇಪರ್ ಜೊತೆ ಇನ್ಕ್ಯುಬೇಟ್ ಮಾಡ್ತೀವಿ. ಅದೆಲ್ಲ ಎಲ್ಲಿದೆ ಅಂಥ ಸೀಕ್ವೆನ್ಸ್ ಇದ್ರೆ ಈ ಪರ್ಸನ್ ಅಲ್ಲಿ ಮಾತ್ರ ಹೋಗೋದು ಬೈಂಡ್ ಆಗುತ್ತೆ, ರೇಡಿಯೋ ಆಕ್ಟಿವಿಟಿ ತೋರಿಸುತ್ತೆ. ಇಫ್ ಅ ಪರ್ಸನ್ ಡಸ್ ನಾಟ್ ಕಂಟೈನ್ ಸಚ್ ಸೀಕ್ವೆನ್ಸಸ್, ಸಚ್ ಟ್ಯಾಂಡಮ್ ರಿಪೀಟ್ಸ್, ಆ ಪರ್ಸನ್ ಅಲ್ಲಿ DNA ಅದು ಅಲ್ಲಿ ಹೋಗಿ ಬೈಂಡ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅದು ಬೈಂಡ್ ಆಗಲಿಲ್ಲ ಅಂದರೆ ರೇಡಿಯೋ ಆಕ್ಟಿವಿಟಿ ತೋರಿಸೋದಿಲ್ಲ. ಫೈನಲಿ ಇಲ್ಲಿ ಏನು ಮಾಡ್ತೀವಿ ಅಂದರೆ ಆಟೋ ರೇಡಿಯೋಗ್ರಫಿ ಮಾಡ್ತೀವಿ. ಈ ಬ್ಯಾಂಡ್ನ ಈ ನೈಟ್ರೋಸೆಲ್ಯುಲೋಸ್ ಪೇಪರ್ ಆಫ್ಟರ್ ಇನ್ಕ್ಯುಬೇಟಿಂಗ್ ಇಟ್ ವಿತ್ ರೇಡಿಯೋ ಆಕ್ಟಿವ್ ಪ್ರೋಬ್, ಆ ಸೆಗ್ಮೆಂಟ್ ಅದು ಕಾಂಪ್ಲಿಮೆಂಟರಿ ಆಗಿರೋ ಸೆಗ್ಮೆಂಟ್ ನಮ್ಮ DNA ಇದ್ರೆ ಅದು ಹೋಗಿ ಬೈಂಡ್ ಆಗುತ್ತೆ, ರೇಡಿಯೋ ಆಕ್ಟಿವಿಟಿ ತೋರಿಸುತ್ತೆ. ಅದು ಬೈಂಡ್ ಆಗಿಲ್ಲ ಅಂದರೆ ರೇಡಿಯೋ ಆಕ್ಟಿವಿಟಿ ತೋರಿಸೋದಿಲ್ಲ. ಓಕೆ, ಸೊ ಅದಾದಮೇಲೆ ಅದನ್ನು ವಿ ವಿಲ್ ಕೀಪ್ ಇಟ್ ಅಗೇನ್ಸ್ಟ್ ಅನ್ ಎಕ್ಸ್ರೇ ಫಿಲ್ಮ್ ಆ್ಯಂಡ್ ಯುಲ್ ಪಾಸ್ ಎಕ್ಸ್ರೇಸ್. ಎಲ್ಲೆಲ್ಲ ರೇಡಿಯೋ ಆಕ್ಟಿವಿಟಿ ಇರುತ್ತೆ ಅಲ್ಲಿ ನಮಗೆ ಬ್ಯಾಂಡ್ಸ್ ಕಾಣಿಸಿದೆ, ದಟ್ ಇಸ್ ದಿ ಆಕ್ಚುಯಲ್ DNA ಫಿಂಗರ್ ಪ್ರಿಂಟ್. ಓಕೆ, ಸೊ ದಿಸ್ ಇಸ್ ವಾಟ್ ಬೇಸಿಕ್ಲಿ ಹ್ಯಾಪನ್ಸ್. ಸೊ ಇದಕ್ಕೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಆದಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ ಇಂಟು ಸಿಂಥೆಟಿಕ್ ಮೆಂಬ್ರೇನ್ ಸಚ್ ಎಸ್ ನೈಟ್ರೋಸೆಲ್ಯುಲೋಸ್ ಆರ್ ನೈಲಾನ್ ಮೆಂಬ್ರೇನ್.
ಇದಾದ್ಮೇಲೆ ಹೈಬ್ರಿಡೈಸೇಷನ್ ಮಾಡ್ತೀವಿ ಯೂಸಿಂಗ್ VNTR ಪ್ರೋಬ್, ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಇರುವಂಥ ರೇಡಿಯೋ ಲೇಬಲ್ ಆಗಿರುವಂಥ ಪ್ರೋಬ್ ಅಂತ ಕರಿತೀವಿ ನಾವು ಅದಕ್ಕೆ. ಅದ್ರ ಜೊತೆ ಹೈಬ್ರಿಡೈಸ್ ಮಾಡ್ತೀವಿ ಸಿಂಗಲ್ ಸ್ಟ್ರಾಂಡೆಡ್ DNA. ಅದಾದ್ಮೇಲೆ ಆ ಹೈಬ್ರಿಡೈಸ್ ಆಗಿದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡೋದಕ್ಕೆ ಆಟೋ ರೇಡಿಯೋಗ್ರಫಿ ಪರ್ಫಾರ್ಮ್ ಮಾಡ್ತೀವಿ, ವಿಚ್ ಯೂಸಸ್ ಎಕ್ಸ್ರೇ. ಅದಾದ ನಂತರ ನಮ್ಗೆ ಏನು ಸಿಗುತ್ತೆ, ದಟ್ ಇಸ್ ಆ DNA ಫಿಂಗರ್ ಪ್ರಿಂಟ್. ಸೊ ಈ DNA ಫಿಂಗರ್ ಪ್ರಿಂಟ್ನ ಯೂಸ್ ಮಾಡ್ಬೋದು ಟು ಪೆಟರ್ನಿಟಿ ಟೆಸ್ಟಿಂಗ್ ಮಾಡೋದಕ್ಕೆ, ಇಫ್ ಅ ಪರ್ಸನ್ ಇಸ್ ದ ಫಾದರ್ ಆಫ್ ದ ಚೈಲ್ಡ್ ಆರ್ ನಾಟ್, ಆರ್ ಹೌ ಆರ್ ಟೂ ಇಂಡಿವಿಜುವಲ್ಸ್ ರಿಲೇಟೆಡ್, ಇಸ್ ದೇರ್ ಎನಿಥಿಂಗ್ ಕಾಮನ್ ಬಿಟ್ವೀನ್ ದ ಟು, ಅದನ್ನೆಲ್ಲ ಚೆಕ್ ಮಾಡ್ಬೋದು ನೀವು DNA ಫಿಂಗರ್ ಪ್ರಿಂಟಿಂಗ್ ಮಾಡೋದ್ರಿಂದ. ಆಲ್ಸೋ ಯು ಕ್ಯಾನ್ ಫೈಂಡ್ ಔಟ್ ಅಬೌಟ್ ಕ್ರೈಮ್ ಸೀನಲ್ಲಿ ಯಾರಾದರೂ 2-3 ಜನ ಸಸ್ಪೆಕ್ಟ್ ಇದ್ದು ಕ್ರೈಮ್ ಸೀನಿಂದ ಯಾವುದಾದ್ರೂ ನಮಗೆ ಸ್ಯಾಂಪಲ್ ಸಿಕ್ಕಿದಾಗ ಕ್ರೈಮ್ ಸೀನಲ್ಲಿ ಸಿಕ್ಕಿರುವಂಥ ಸ್ಯಾಂಪಲ್ ಇಂದ ಗೊತ್ತಾಗಿರುವಂತಹ DNA ಫಿಂಗರ್ ಪ್ರಿಂಟ್ನ ಸಸ್ಪೆಕ್ಟ್ಸ್ನಲ್ಲಿರುವಂತಹ DNA ಫಿಂಗರ್ ಪ್ರಿಂಟ್ ಜೊತೆ ಕಂಪೇರ್ ಮಾಡಿದಾಗ ಯಾವುದು ಸಿಮಿಲರ್ ಆಗಿರುತ್ತೆ, ಯಾವುದು ಸೇಮ್ ಆಗಿರುತ್ತೆ, ಅದನ್ನು ನೋಡಿಕೊಂಡು ನಾವು ಕ್ರಿಮಿನಲ್ಸ್ನ ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಯೂಸ್ ಎಕ್ಸ್ಟೆನ್ಸಿವ್ಲಿ ಫಾರ್ ದ್ಯಾಟ್ ಪರ್ಪಸ್. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಇಸ್ ದ ಲಾಸ್ಟ್ concept that we have dealt with. With this, we finish the entire chapter, molecular basis of inheritance. It was very lengthy, I know. The chapter is very important. It is lengthy. ಅದು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ಫುಲಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. With this, I will sign off from today's session. See you soon again. Take care.